ಒಂದು ಕಡೆಯಲ್ಲಿ ಭಗತ್ ಫ್ಯಾನ್ಸ್ ಮತ್ತೊಂದು ಕಡೆಯಲ್ಲಿ ಮೊದಲ ಬಾರಿಗೆ ಅಡ್ಕ ಪರಿಸರದ ಆಟಗಾರರು ಕಾವಂತ ತಂಡಕ್ಕೆ ಆಡ್ತಾ ಇದ್ದಾರೆ. ಮೊದಲ ಬಾರಿಗೆ ಮೊದಲ ಬಾರಿಗೆ ತಂಡವನ್ನ ಭಾಗವಹಿಸ್ತಾ ಇದ್ದಾರೆ. ಬೈಲ ಭಾಗ ಕೂಡ ಈ ಒಂದು ಪಂದ್ಯಕೂಟಕ್ಕೆ ದಂಡುಗಾರಿಕೆಯಲ್ಲಿ ಪವನ್ ಮಿಲ್ಲರ್ ಕಾವಂದ ಅಡ್ಕ ತಂಡಕ್ಕೆ ಆಡ್ತಾ ಇದ್ದಾರೆ. ಓರ್ವ ಅತ್ಯುತ್ತಮ ಆಟಗಾರ ಪವನ್ ಮಿಲ್ಲರ್. ಡೇವಿಡ್ ಮಿಲ್ಲರ್ ಅವರ ಅಚ್ಚುಮೆಚ್ಚಿನ ಫ್ಯಾನ್ಸ್ ಅನ್ನುವಂತ ಖ್ಯಾತಿ ಇದೆ. ಈ ಬಾರಿ ಕಲಾತ್ಮಕ ಹೊಡೆತ ಕಮರ್ಷಿಯಲ್ ಕಡೆಗೆ ಚೆಂಡು ಸಾಗ್ತಾ ಇದೆ. ಬೌಂಡರಿ ಕಡೆಗೆ 2 ಓಟವನ್ನು ಪಡೆಯುವಂತ ಅವಕಾಶ ಇದೆ. ತರದ ಮೊತ್ತ 19. ಅಂತಿಮ ಚೆಂಡು ಬಾಕಿ. ಮೂರನೇ ಓವರಿನ ಕೊನೆಯ ಅಂತಿಮ ಚೆಂಡು. ಕಪ್ತಾನ ನೇರವಾಗಿ ಜರ್ಸಿ ನಂಬರ್ 12. ಕಾದಲು ಬಿಗಿದೆ. ಒನ್ ಶಾಟ್. ತೀರ್ಪುಗಾರಿಕೆಯ ಅದ್ದಿನ ಕಡಿನ ತೀರ್ಪುಗಾರ ಇವತ್ತಿನ ದಿನಕ್ಕೆ ನಮ್ಮೊಂದಿಗೆ ಸತೀಶ್ ಮುಜಂಗಾವ್. ಕಾಸರಗೋಡು ಜಿಲ್ಲೆ ಕಂಡಂತ ಓರ್ವ ಬಲಿಷ್ಠ ಫೀಲ್ಡರ್, ಬಲಿಷ್ಠ ಕಪ್ತಾನ, ಬಲಿಷ್ಠ ದಾಂಡಿಗ, ಬಲಿಷ್ಠ ಎಸ್ತಿಗಾರ. ಈ ಎಲ್ಲ ಮಾತು ಸತೀಶ್ ಮುಜಂಗಾವ್ ಇವರ ಪಾಲಿಗೆ. ಇವತ್ತಿನ ದಿನಕ್ಕೆ ಈ ಪಂದ್ಯಕೂಟದ ದ್ವಿತೀಯ ದಿನಕ್ಕೆ ಹೊಸ ತೀರ್ಪುಗಾರಿಕೆಯಲ್ಲಿ ಸತೀಶ್ ಮುಜಂಗಾವ್. ಓವರ್ನ ಮುಕ್ತಾಯ 3 ಓವರ್ ಮುಕ್ತಾಯಕ್ಕೆ ಖಾತೆಯಲ್ಲಿ ಒಟ್ಟು ಮೊತ್ತ 20. ಇದು ಬೈಲಬಾಗುಡ ಕ್ರಿಕೆಟರ್ಸ್ ಇವರ ಆಶಯದಲ್ಲಿ ಸಾಗ್ತಿರುವಂತಹ ಪಂದ್ಯಕೂಟ. ನಿನ್ನೆ ದಿನ ಆರಂಭವಾದಂತಹ ಪಂದ್ಯಕೂಟ 2ನೇ ದಿನಕ್ಕೆ ಸಾಗ್ತಾ ಇದೆ. ನಿನ್ನೆ ದಿನ ಈ ಪಂದ್ಯಕೂಟದ ಮೊದಲ ದಿನದಂದು 6 ತಂಡ ಭಾಗವಹಿಸಿದಂತ ಪಂದ್ಯಕೂಟವಾಗಿತ್ತು. ಇವತ್ತಿನ ದಿನ ಕೂಡ 6 ತಂಡ ತಮ್ಮ ಗೆಲುವಿಗಾಗಿ ಅಂಕಪಟ್ಟಿಯಲ್ಲಿ ಅಂಕವನ್ನ ಪಡೆಯುವಂತ ಹೋರಾಟ ಸಾಗುತ್ತೆ. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆಯುವಂತ ಹೋರಾಟ ಇವತ್ತಿನ ದಿನ ಖಂಡಿತವಾಗಿಯೂ ಇದೆ. ಎಸ್ತುಗಾರಿಕೆಯಲ್ಲಿ ಲತೀಶ್ ರಿವರ್ಸಿಂಗ್ ಯತ್ನ. ಒಂಟಿ ಓಟ ಖಾತೆಯಲ್ಲಿ. ನಮ್ಮೊಂದಿಗೆ ತೀರ್ಪುಗಾರಿಕೆಯಲ್ಲಿ ಸತೀಶ್ ಮುಜಂಗಾವ್. ಅದೇ ರೀತಿಯಲ್ಲಿ ಮೊದಲ ದಿನದಂದು ತೀರ್ಪುಗಾರಿಕೆಯನ್ನು ನಡೆಸಿಕೊಟ್ಟಂತ ವ್ಯಕ್ತಿ ಅಂಡರಾಮ್ ಜಗತ್ತಿನ ಮತ್ತೋರ್ವ ಬಲಿಷ್ಠ ಆಟಗಾರ, ಅತ್ಯುತ್ತಮ ಕಪ್ತಾನ ಅನ್ನುವಂತಹ ಖ್ಯಾತಿಯನ್ನು ಪಡೆದಂತ ಆಟಗಾರ. ಅದೆಷ್ಟೋ ಪ್ರೀಮಿಯರ್ ಲೀಗ್ ಪಂದ್ಯಕೂಟದಲ್ಲಿ ತಮ್ಮ ನಾಯಕತ್ವವನ್ನ ವಹಿಸಿ ತಮ್ಮ ಆಟವನ್ನ ತೋರಿಸಿ ಹಲವಾರು ಕ್ರೀಡಾ ಪ್ರೇಮಿಗಳ ಮನವನ್ನ ಗೆದ್ದಂತ ಆಟಗಾರ ಶಿವಮಲ್. ಅದೇ ಶೈಲಿಯಲ್ಲಿ ನಮ್ಮೊಂದಿಗೆ ಸತೀಶ್ ಮುಜಂಗಾವ್. ಮತ್ತೋರ್ವ ತೀರ್ಪುಗಾರ ನನ್ನ ಜೊತೆಯಲ್ಲಿ ಅಂಕಪಟ್ಟಿಯ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತೋರ್ವ ಮಾಜಿ ಲೆಜೆಂಡ್ ಆಟಗಾರ ಅನಿಲ್ ಬಂದ್ಯೋಟ್ ನಮ್ಮ ಜೊತೆಯಲ್ಲಿ ಅಂಕಪಟ್ಟಿಯಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಈ ಒಂದು ಪಂದ್ಯಕೂಟಕ್ಕೆ ನೇರ ಪ್ರಸಾರ ಕೂಡ ನಿಮ್ಮ ಮುಂದೆ ಇದೆ. ಸಾಮಾಜಿಕ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ನಲ್ಲಿ ನೇರ ಪ್ರಸಾರವನ್ನ ನೋಡುವಂತ ಅವಕಾಶ ಕೂಡ ನಿಮ್ಮ ಮುಂದೆ ಇದೆ. ನಮ್ಮ ಮೀಡಿಯಾ 24x7 ನಮ್ಮ ಮೀಡಿಯಾ ಮುಖಾಂತರ ಈ ಪಂದ್ಯದ ನೇರ ಪ್ರಸಾರ ನೋಡುವಂತ ಅವಕಾಶವನ್ನ ಕಟ್ಟಿಸಿಕೊಳ್ತಾ ಇದ್ದಾರೆ. ಸೊ ಮೊದಲ ಪಂದ್ಯ ಸಾಗ್ತಾ ಇದೆ. ಭಗತ್ ಫ್ರೆಂಡ್ಸ್ ವಿರುದ್ಧವಾಗಿ ಕಾವಂದ ಅಡ್ಕ. ಮೊದಲ ಬಾರಿಗೆ ಬೈಲಬಾಗುಡ ಸಮುದಾಯದ ಪಂದ್ಯಕೂಟದಲ್ಲಿ ಮೊದಲ ಬಾರಿಗೆ ತಂಡವನ್ನ ರಚಿಸಿ ತಂಡದ ಬೌಂಡರಿ 4 ಓಟ. ಈ ಇನ್ನಿಂಗ್ಸಿನ ಮೊದಲ ಬೌಂಡರಿ ಕಾಣ್ತಾ ಇದೆ. ಅಂತಿಮ ಚೆಂಡು ಬಾಕಿ ಇದೆ ಲತೀಶ್ ಅವರ ಕೈಯಲ್ಲಿ. 4 ಓಟ. ಇನ್ನಿಂಗ್ಸಿನ ಮೊದಲ ಬೌಂಡರಿ ಬಹಳಷ್ಟು ಸಮಯದ ಬಳಿಕ ಬರ್ತಾ ಇದೆ. ಗೆದ್ದಲ್ಲಿ ಅಂಕ, ಸೋತಲ್ಲಿ 0 ಅಂಕ. ಮಣಗುದಿ ಮೈದಾನವಿದು. ಮತ್ತೊಮ್ಮೆ ಉತ್ತಮ ಹೊಡೆತ. ದಂಡುಗಾರಿಕೆಯಲ್ಲಿ ಒಂದು ಕಡೆಯಲ್ಲಿ ವಿಕೆಟ್ ನಷ್ಟವಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಓಟವನ್ನ ಗಳಿಸ್ತಾ ಇದ್ದಾರೆ ದಾಂಡಿಗ.
ಜಯಪ್ರಕಾಶ್. The score card is 29. 29. 3 ವಿಕೆಟ್ ನಷ್ಟಕ್ಕೆ 29 ಓಟ ಕಾಣ್ತಾ ಇದೆ ಖಾತೆಯಲ್ಲಿ. ಚಿಂತನ್ ನಾಮ್ ಕಿ ಚೆಂಡು ಎಸೆಗಾರಿಕೆ. ಯುವ ಎಸೆಗಾರ, ಲೆಗ್ ಕಟರ್ ರೂಪದಲ್ಲಿ ಎಸೆಗಾರಿಕೆಯನ್ನ ಎಸೆಬಲ್ಲಂತ ಎಸೆಗಾರ, ಯುವ ಎಸೆಗಾರ. ಪಂಚಾಯತ್ ಮಿನಿ ಸ್ಟೇಡಿಯಂನಲ್ಲಿ ಹಲವಾರು ಪಂದ್ಯಗಳಲ್ಲಿ ತಮ್ಮ ಲೆಗ್ ಕಟರ್ ಅನ್ನುವಂತ ಎಸೆಗಾರಿಕೆಯಲ್ಲಿ ಹೆಗ್ಗಳಿಕೆಯನ್ನ ಗಳಿಸಿದಂತ ಎಸೆಗಾರ ಚಿಂಟು ಭಗತ್ ತಂಡಕ್ಕಾಗಿ ಆಡ್ತಾ ಇದ್ದಾರೆ ಎಸೆಗಾರಿಕೆ. ಓಹೋ ಉತ್ತಮವಾದ ರಕ್ಷಣೆ, ಸ್ಕ್ವೇರ್ ಲೆಗ್ ಕಡೆಯಲ್ಲಿ ಉದ್ಯರಿ ಘೋಷಣೆ, ಮೈನ್ ಅಂಪೈರ್ ಕಡೆಯಿಂದ ವೈಡ್ ಘೋಷಣೆ. ಇದು ಸ್ಪೈಡರ್ ಮ್ಯಾನ್ ಜಂಪ್ ನೊಂದಿಗೆ ವಿಕೆಟ್ ಪಡಿತಾ ಇದ್ದಾರೆ. ಸ್ಟಂಪ್ ಔಟ್ ಮುಖೇನ ಸುನಿಲ್. ಬ್ರದರ್ಸ್ ಹೊಸಂಗಾಡಿ ತಂಡದ ಬೆನ್ನೆಲುಬು. ಬ್ರದರ್ಸ್ ಹೊಸಂಗಾಡಿ ತಂಡಕ್ಕೆ ಮಾತ್ರವಲ್ಲ, ಕಾಸರಗೋಡು ಜಿಲ್ಲೆಯಲ್ಲಿ ಹಲವಾರು ಪ್ರೀಮಿಯರ್ ಲೀಗ್ ಪಂದ್ಯಗಳಲ್ಲಿ ಹಲವಾರು ತಂಡಕ್ಕೆ ಎಸೆಗಾರಿಕೆಯಲ್ಲೂ ವಿಕೆಟ್ ಕೀಪಿಂಗ್ ನಲ್ಲೂ ತಮ್ಮ ಎತ್ತಿದ ಕೈ ಅನ್ನುವಂತ ರೀತಿಯಲ್ಲಿ ಆಟವನ್ನಾಡಿದಂತ ಖ್ಯಾತಿ ಖಂಡಿತವಾಗಲೂ ಇದೆ. ಒಂದು ಸ್ಕೋರ್ ಕಾರ್ಡ್ 4 ವಿಕೆಟ್ ನಷ್ಟಕ್ಕೆ. ಈ ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಭಗತ್ ಫ್ರೆಂಡ್ಸ್ ಈ ತಂಡದ ಮಾಲಕ ಮ್ಯಾನೇಜರ್ ಆಗಿರುವಂತಹ ನಿತಿನ್ ನಾಮ್ಕಿ ಪೋಲಾಡ್ ಮಂಜೇಶ್ವರ್ ನಮ್ಮ ಜೊತೆಯಲ್ಲಿದ್ದಾರೆ. ಸ್ವಾಗತ ಸುಸ್ವಾಗತ ಈ ಪಂದ್ಯಕೂಟಕ್ಕೆ. ಅಗಲ ಎಸೆತ ಎಷ್ಟವನ್ನ ಬಿಟ್ಟುಕೊಡ್ತಾ ಇದ್ದಾರೆ ಖಾತೆಯಲ್ಲಿ. ಒಟ್ಟು ಮೊತ್ತ 33. 33 ಆನ್ ದಿ ಬೋರ್ಡ್. ಇದು ಬೆಳಗಿನ ಸಮಯ. ಈ ಸಂದರ್ಭದಲ್ಲಿ 30ರ ಗಡಿ ದಾಟಿದಲ್ಲಿ ಕೊಂಚ ಮಟ್ಟಿಗೆ ಕಷ್ಟಕರವಾಗುತ್ತೆ. ಚಿಂಟು ಅತ್ಯುತ್ತಮ ಎಸೆತ, ಕ್ರೀಸ್ ಪಡೆಯುವಲ್ಲಿ ನೇರ ಗುರಿ ಬಿದ್ದಲ್ಲಿ ಖಂಡಿತವಾಗ್ಲೂ ಅಪಾಯ ಇತ್ತು. ಆದ್ರೆ ಅಪಾಯದಿಂದ ಪಾರಾಗ್ತಾ ಇದ್ದಾರೆ ದಾಂಡಿಗ. ಜಯಪ್ರಕಾಶ್ ನೇರ ಗುರಿ ಬಿದ್ದಲ್ಲಿ ಅಪಾಯ ಖಂಡಿತವಾಗ್ಲೂ ಇತ್ತು. ನೇರ ಗುರಿ ಬಿದ್ದಲ್ಲಿ ಅಪಾಯ ಖಂಡಿತವಾಗ್ಲೂ ಇತ್ತು. ಆದ್ರೆ ಆ ಅಪಾಯದಿಂದ ಪಾರಾಗ್ತಾ ಇದ್ದಾರೆ ದಾಂಡಿಗ ಜಯಪ್ರಕಾಶ್. 4ನೇ ಚೆಂಡು, 3ನೇ ಚೆಂಡು ಕ್ಷಮಿಸಿದ್ದಾರೆ. ಮೂರನೇ ಎಸೆತ ಬಲವಾದ ಹೊಡೆತ, ನೇರವಾಗಿ ಚೆಂಡು ಸಾಗ್ತಾ ಇದೆ ಲಾಂಗ್ ಕೊನೆಗೆ. 2ನೇ ಓಟಕ್ಕೆ ಧಾವಂತ 2ನೇ ಓಟ ಪೂರ್ತಿಯಾಗ್ತಾ ಇದೆ. ಸ್ಕೋರ್ ಕಾರ್ಡ್ ಜಂಪ್ ಟು 36ಕ್ಕೆ ಒಟ್ಟು ಮೊತ್ತ ಇರ್ತಾ ಇದೆ. ನಿನ್ನೆ ದಿನ ಈ ಪಂದ್ಯಕೂಟದ ಮೊದಲ ದಿನದಂದು 6 ತಂಡ ಭಾಗವಹಿಸಿ 6 ತಂಡದಲ್ಲೂ ಭರ್ಜರಿ ಬ್ಯಾಟಿಂಗ್, ಭರ್ಜರಿ ಬೌಲಿಂಗ್ ಕಂಡು ಬಂತು. ಕ್ಷೇತ್ರರಕ್ಷಣೆಯಲ್ಲಿ ಕೂಡ ಭರ್ಜರಿಯಾದಂತಹ ಕ್ಷೇತ್ರರಕ್ಷಣೆ ಕಂಡು ಬಂದ್ರೆ ಅಕ್ರಾಸ್ ಶಾಟ್ ಹೊಡೆತಕ್ಕೆ ಯತ್ನ, ನೇರವಾಗಿ ಗುರಿಯನ್ನ ಮಾಡಿದ್ರು. ವಿಕೆಟ್ ಮೇಲ್ಭಾಗಕ್ಕೆ ವಿಕೆಟ್ ನಷ್ಟವಾಗ್ತಾ ಇದೆ. 36ಕ್ಕೆ 5ನೇ ವಿಕೆಟ್ ನಷ್ಟವಾಗ್ತಾ ಇದೆ ಕಾವಂದ ಅಡ್ಕ ತಂಡಕ್ಕೆ. ಇದು ವಿರಾಟ್ ಅಚ್ಚು ಇವರ ನೆನಪಿಗಾಗಿರುವಂತಹ ಟ್ರೋಫಿ 2026. ಜಯಪ್ರಕಾಶ್ ಇವರ ವಿಕೆಟ್ ಪತನ ಕಾಣುತ್ತಾ
ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವಕ ನಮ್ಮನ್ನ ಹಗಲಿ ಅವರ ಸವಿ ನೆನಪು ಮಾತ್ರ ನಮ್ಮ ಮನಸ್ಸಲ್ಲಿ ಖಂಡಿತವಾಗಲೂ ಇದೆ. ಈ ಸಂದರ್ಭದಲ್ಲಿ ಅವರ ಎಲ್ಲ ಚಟುವಟಿಕೆ ನಮ್ಮ ಜೊತೆಯಲ್ಲಿ ಇತ್ತು. ಯಾವುದೇ ಕ್ರೀಡೆ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಧಾರ್ಮಿಕ ಕೆಲಸವಿರಲಿ, ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಪಾಲನ ಪಡೆದಂತಹ ವ್ಯಕ್ತಿ ಅಜ್ಜು ನಾಮ್ಕಿ ವಿರಾಟ್. ಇವರ ಸಭಿ ನೆನಪಿಗಾಗಿರುವಂತಹ ಪಂದ್ಯ ಇದು. ಬೈಲಬಾಕುಡ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಸಾಗುತ್ತಿರುವಂತಹ ಪಂದ್ಯ. ಸೊ ಈ ಪಂದ್ಯಕೂಟದ ದ್ವಿತೀಯ 2ನೇ ದಿನಕ್ಕೆ ಸ್ವಾಗತವನ್ನ ಕೋರ್ತಾ ನೇರ ಪ್ರಸಾರ ನಿಮ್ಮ ಮುಂದೆ ಇದೆ. ನಮ್ಮ ಮೀಡಿಯಾ 24x7 ನಿಮ್ಮ ಮುಂದೆ ಲೈವ್. ಓಕೆನಾ? ಇವತ್ತಿನ ದಿನ ಬರ್ತ್ಡೇ ಬಾಯ್ ಭಗತ್ ಫ್ರೆಂಡ್ಸ್ ತಂಡಕ್ಕಾಗಿ ಆಡ್ತಾ ಇದ್ದಾರೆ ಕಿಶೋರ್. ಇವರಿಗೆ ಇವರ ಇವತ್ತಿನ ದಿನ ಹುಟ್ಟು ಹಬ್ಬದ ದಿನ, ಬರ್ತ್ಡೇ ಬಾಯ್ ಹುಟ್ಟು ಹಬ್ಬದ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಬೈಲಬಾಕುಡ ಸಂಘಟಕ ಸಮಿತಿಯ ಪರವಾಗಿ ಕಿಶೋರ್ ಇವರೇ ನಿಮಗಾಗಿ ಹುಟ್ಟು ಹಬ್ಬದ ಶುಭಾಶಯಗಳು. ಹ್ಯಾಪಿ 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 ಬರ್ತ್ಡೇ. ಪ್ರಾಯ ಎಷ್ಟಾಗಿದೆ? नलवत्ता ಎರಡು ಬೇಕಾಗಿದೆ ಗೆಲುವಿಗಾಗಿ दोस्तों सुबह की वक्त है बैलाबाकुड़ा क्रिकेटर्स जो प्रस्तुत किया है हमारी मित्र की याद दिलाने के लिए नलवत्ता 42 रन की सवाल इस मैच जीतने को और अच्छी गेंद इस बार। एक तरफ बल्लेबाज लतीश है और एक तरफ कप्तान है सुनील भगत फ्रेंड्स के लिए और गेंदबाज है शिवराज नाम की गुंडो। ओहो बढ़िया गेंद लेकिन बहुत तेजी थी। वाइड की घोषणा अंपायर सतीश द्वारा। और शिवराज ऐसी मैच पर बहुत मैच खेला है इस खिलाड़ी और स्वीप करने का कोशिश फिर से इस बार अपील किया है। आउट की घोषणा यहाँ पर विकेट के पीछे वाइड की घोषणा मैंने जगह से काल्ले की दिशा से आउट की घोषणा स्टंप आउट की नजारा। बढ़िया बढ़िया कमाल की विकेट कीपिंग की नजारा इस बार हर्षा कार्ले द्वारा। एक अच्छी अंग्रेजी और हिंदी कमेंटेटर है हर्षा कार्ले और उनकी आज से यहाँ पर स्टैम्पोर्टिंग देखने को मिला। एक बढ़िया काम किया है। लतीश को भेज रही है सीधा डगोट के अंदर। पहला विकेट भी नष्ट भगत फ्रेंड्स के लिए। और अगला मैच होगा इस मैदान पर।
डीजे बॉयज सामने करेगा। भूमिपुत्र बेजा बैला बाकुड़ा टूर्नामेंट पर, समुदाय की टूर्नामेंट पर बहुत ट्रॉफी उनके पास प्राप्त करने वाली टीम है। लगातार 3 बार चैंपियन होने की टीम है और इस बार स्लो और डिलीवरी जो कटर गेंद फेंका था, लेकिन इस कटर गेंद को अलग दिशा पर गेंद को भेजा है। एक नहीं, डबल नहीं, यहाँ पर ट्रिपल। 3 रन का काम है। युवा खिलाड़ी बल्लेबाज के रूप में कौशिक की आगमन। एज इज जस्ट नंबर। देखिए छोटी उम्र के खिलाड़ी, कम से कम 15 साल की खिलाड़ी होगा। छोटी खिलाड़ी को मौका दिया है भगत फ्रेंड्स की कप्तान दूसरी विकेट के लिए। और सुनील इस बार अनुभव की खिलाड़ी शिवराज के सामने खड़े। ओह, इस बार बढ़िया गेंद तेजी के साथ गेंद को फेंक रही है। जमीन के साथ यहाँ पर गेंद को फेंका है, आप देख सकते हैं। और गेंद का तो यहाँ पर सिर्फ आखिरी गेंद बाकी है। 5 रन तक रही है। 1 विकेट की नुकसान भगत फ्रेंड्स ने। और 42 रन की सवाल है। 42 रन की जरूरत है इस मैच जीतने को। 42 रन की जरूरत है। अंपायर की काम निभाते हुए इस बार सतीश और शिवमणि। कल के दिन वसंत मोड़ा बेटी, उसकी जगह पर हमारे साथ हैं सतीश और अनिल बंदियों। और इस बार आखिरी गेंद थी, शॉट करने का प्रयास और की समाप्त। एक गेंद बाकी, क्षमा कीजिए, आखिरी गेंद बाकी है। छह रन का दावा और शिवराज तैयार। 42 रन की सवाल के पीछे है भगत फ्रेंड्स। और शॉट किया इस बार लॉन्ग ऑन दिशा में। ऑफ फील्डर देना था, गेंद को उठाकर फेंका है और 1 रन मिलने का पूरा संभव जरूर है। और इसके साथ और समाप्त, पहला और समाप्त हुआ है दूसरी इनिंग्स की। स्कोर कार्ड इज 7 ऑन द बोर्ड। सुनील और दीक्षण की बल्लेबाज की पारी चल रही है। छोटी खिलाड़ी है दीक्षण। अवकाश मिला है, जो अवकाश को फायदा उठाना है। क्या इस खिलाड़ी फायदा उठाएगा और ना उठाएगा? नम्मा मीडिया 24/7 कैमरा मैन लोग उनके काम करते हुए यूट्यूब के जरिए देखने का मौका को हमारी पास भेज रही है। तारीफ जरूर करना है कैमरा लोग के लिए। स्कोरिंग पैनल पर अनिल बंदूट है और अर्शकार। और शॉट किया, गेंद हवा में, यहाँ पर कैच होने का संभव जरूर थी। और इसके साथ दीक्षण को जाना होगा डगआउट के अंदर। लेग साइड दिशा पर मारने का कोशिश किया था, लेकिन बल्ले की अंदरूनी किनारे लगा। लीडिंग एज हुआ, टॉप एज हुआ और सीधा गेंदबाज अर्शकार लेके हाथ में पहला गेंद पर पहला विकेट प्राप्त किया है। अगला मैच की साइनअप के लिए आ जाइए। अगला मैच होगा इस मैदान पर डीजे बॉयज के सामने भूमिपुत्र फ्रेंड्स बेजा। बैला बाकुड़ा प्रतियोगिता में बहुत ट्रॉफी प्राप्त किया है। चैंपियन के ऊपर चैंपियन हुआ था। लगातार 3 बार चैंपियन की काम, चैंपियन बनने का टीम माना जाता है भूमिपुत्र बेजा। सुधी शांतिनगर मंजेश्वर उनकी कप्तान में लगातार 3 बार भूमिपुत्र बेजा इस समुदाय की मैच पर जीत हासिल किया था। ऐसी टीम है
जो इस साल पर यहाँ पर फिर से 2024 पर भूमिपुत्रा बिंजा बैला बाकुड़ा की समुदाय की मैच पर प्रवेश किया है। अगला मैच होगा उनके लिए डीजे बॉयज के साथ। और एक बार फिर से वाइड, लगातार 2 वाइड। पहला गेंद पर विकेट लेने के बाद लगातार वाइड मिल रही है। स्कोर कार्ड 9 ऑन द बोर्ड और इस बार वाइड स्विच कर गेंद को छोड़ा है, लेकिन गेंद वाइड लाइन के अंदर के साथ घुसाया और शकार ले। विकेट के पीछे है शिवराज और टीम के साथ पवन मिलर है विकेट के पीछे। और इस बार खराब गेंद इस बार शिवम अली की आज फिर से 2 हाथ उठाकर घोषणा दिया है वाइड की। लगातार 3 वाइड इस ओवर पर दिख रही है। 2 गेंद फेंका है, 2 गेंद पर पहला गेंद पर विकेट है, उसके बाद डॉटेड ओवर, लेकिन 2 गेंद पर 3 रन वाइड के साथ दिया है इस बार अशकार ने। और शॉट किया गेंद को, कैच पकड़ने का कोशिश में आज से गेंद फिसल गया और उनके पीछे फील्डर मौजूद है। मंजू थी उस दिशा पर, एक अच्छी ऑलराउंडर खिलाड़ी है मंजू, लेकिन कोशिश हुआ था जर्सी नंबर 8 की और अर्शद फिर से और इस बार लेफ्ट की लाइन पर गेंद, लेकिन डॉटेड डिलीवरी, प्रेशर बढ़ रही है भगत फ्रेंड्स के लिए। रन जरूर आना है, 42 रन की जरूरत इस मैच जीतने को। स्टेट बैंक टू तलपाड़ी जाने वाली बस की नंबर जैसे यहाँ पर शॉट किया, पुल किया, यहाँ पर क्या पकड़ने की संभव थी, लेकिन जजमेंट ठीक नहीं थी फील्डर की तरफ से और 4 रन मिलेगा। टन बाउंड्री इस इनिंग्स की पहला बाउंड्री कप्तान की बल्ले से निकलता हुआ क्रॉस शॉट। रिप्ले देखिए, बहुत बढ़िया कमाल की कनेक्ट किया है इस बार सीधा, जो कमेंट्री बॉक्स की अंदर से गेंद ऑन बाउंस होकर सीमा के बाद और 4 रन। स्कोर कार्ड इज 50, 15 रन पर खड़े हुआ है। बाउंड्री जरूर चाहिए भगत के लिए, आने वाली ओवर पर एक अच्छी इनिंग्स जरूर देना होगा, क्योंकि कल के दिन पर एसकेयू कुल्लूर की बल्लेबाज लोग कमाल की बल्लेबाज किया था बबलू और मनोज ने। ऐसे ही एएफसी के लिए रंजीत और सुदेश रतीश ऐसे खिलाड़ी लोग कल की दिन डबल को ट्रिपल को आसानी के साथ भागा है और ओवर की समाप्त 2 ओवर समाप्त होने के बाद रन संख्या कुल मिलाकर 16 ऑन द बोर्ड। 2 विकेट नष्ट होने के बाद और शाकार की इनिंग्स गेंदबाज की इनिंग समाप्त हुआ है और हमारे साथ आया हुआ है क्रिकेट नहीं कबड्डी पर एक अच्छी आवाज के साथ, मनपसंद आवाज के साथ जो हाल सुनाने वाली व्यक्ति है, कमेंट्री करने वाली व्यक्ति नोपी नाम की अभिषेक हमारे साथ इस दिन पर मौजूद है। कल की दिन शामिल थी, सुबह की वक्त पर हमारे साथ कमेंट्री किया था, थोड़ी काम थी, इसकी वजह से इस कारण के साथ हमारे पास कल की दिन नहीं थी नोपी नाम के अभिषेक, लेकिन आज के दिन उनकी आवाज आप लोग सुनेगा, उनकी जो डायलॉग, उनकी जो कविता जरूर आज के दिन सुनाएगा आपके सामने। बहुत कविता उनके पास है, कई कसरात रहे बाई बसरो, ऐसे गाते मातू उनके पास बहुत है। वैसे ही इस मैच देखने के लिए भगत फ्रेंड्स की चेयरमैन, क्रीड़ा प्रेमी, क्रीड़ा पटु, बहुत मैच पर मेरे को बहुत मैच पर चांस दिया है। कासरगोड जिला की रामदास कुडलू और साई नमना टीम के लिए खेलने का मौका मेरे को दिया है। वैसे चेयरमैन है मंजेश्वर परिसर की श्रीकांत भगत फ्रेंड्स मंजेश्वर हमारी साथ है
और इस मैच देख रही है। और वेलकम टू बैलबाकुड़ा क्रिकेटर्स संघटन समिति पेश किया इस मैच के लिए श्रीकांत कुंडकुड़ के मंजेश्वर, वैसे ही यशु पुयखंडा हमारे साथ हैं, उनको भी स्वागत है इस प्रतियोगिता के लिए। और परसुर नाम की मुन्ना एक बढ़िया ऑटो चालक है, हमारे साथ हैं, उनको भी स्वागत करना चाहता हूं इस मैच के लिए। और इस बार बढ़िया गेंदा शिवराज, चोटी खिलाड़ी, डबल धमाका, मूर्ति चिकदादरू शिवराज गेंदबाज में बढ़िया करते हुए इस बार डॉटेड डिलीवरी 19 रन खाता पर दिख रही है। तीसरी ओवर की मुकम्मल जारी, 2 गेंद बाकी, 42 इस विकेट टारगेट। और सिर्फ किया इस बार अगला मैच की टॉस के लिए आ जाइए। एक तरफ डीजे बॉयज, डीजे नाम सुनते ही डीजे करने का मन जरूर होगा, लेकिन डीजे करने का मन नहीं है। आखिरी गेंद बाकी है, यहाँ पर खेल है। डीजे बॉयज, डीजे अरुण की चेयरमैन की साथ मालकत्व की टीम है डीजे बॉयज। डीजे बॉयज के बारे में आपको जरूर पता है, बहुत इतिहास है डीजे बॉयज की। सिर्फ क्रिकेट के बारे में नहीं, सांस्कृतिक और धार्मिक कला क्षेत्र में बहुत इतिहास साधन जरूर है डीजे बॉयज की बात। और की समाप्त, शिवराज की ओवर समाप्त हो रही है। द स्कोर कार्ड इज 3 ओवर समाप्त होने के बाद 22 रन, यानी 22, 2 विकेट लॉस ऑफ भगत फ्रेंड्स। 12 to go, 20 to get। हर ओवर पर 10 रन की एवरेज दिख रही है। 12 to go, 20 to get। आने वाली गेंदबाज लोग की जवाबदारी बड़ी होगा, गेंदबाज लोग की जवाबदारी होगा, और किसका कंधे पर होगा? आने वाली खिलाड़ी गेंदबाज लोग की कंधे पर। हर ओवर पर 10 रन की एवरेज है। और पहला मैच क्या फाइट मैच होगा? कल के दिन फाइट के ऊपर फाइट मैच हुआ था, रोमांचकारी मैच से ऊपर रोमांचकारी हुआ है। और गेंदबाज है यहाँ पर वाइट के साथ शुरुआत। मंजू एक अच्छी गेंदबाज है, फिर से इस बार वाइट के साथ वाइट। यस्ट्रा को रोकना होगा, यस्ट्रा को दूर हटाना होगा। कावंदा अड़का क्षेत्र रक्षण कर रही है, और बल्लेबाज है सामने रचन। बल्लेबाज के साथ उनकी बल्लेबाज करने को शुरू किया तो रोकने को बहुत मुश्किल होगा। वाइट के साथ फिर से लगातार 3 वाइट। एक तरफ कप्तान है सुनील, अनुभव की खिलाड़ी, बहुत साल की अनुभव उनके पास है। रचन इस बार सामने करते हुए, और गेंद को गति को बदला है, शैली को बदला। थ्रो गेंद के बाद यहाँ पर लेग स्पिन के साथ शुरुआत किया है। पहला गेंद खत्म, 3 वाइड के बाद लेग स्पिन के साथ शैली को बदला है, ये अच्छी बात है। और शॉट किया इस बार, गेंद हवा में लॉन्ग ऑफ दिशा में ऊपर फिल्डर देना था, और गेंद को उठा दिया इस बार शिवराज। और अच्छी रनिंग सुनील और रचन द्वारा, दोनों बल्लेबाज के बीच एक बढ़िया रनिंग देखने को मिल रही है। 3 वाइड के बाद 2 रन मिला है, 5 रन कर चुका इस बार 2 गेंद के सामने, और 15 रन की जरूरत है इस मैच जीतने को। बचे हुए 10 गेंद के सामने, 5 रन गेंद की सामने दूरी है। और क्या होगा इस मैच? पहला मैच, क्या फाइट हो रहा है इस मैच? और लेग स्पिन यहाँ पर क्लीन बाउंड, विकेट के ऊपर गेंद को फेंका है मंजुनाथ नाम की मंजू।
पहला 3 गेंद थ्रो गेंद फेंका था, लाइन और लेंथ खराब थी। उसके बाद दिमाग की बत्ती जलाया मेंटोस का, दिमाग की बत्ती जलाओ, बत्ती जरूर जलाया मंजू ने। और यहाँ पर रचन की विकेट नष्ट हो रही है। एक अच्छी इनिंग्स समाप्त करने के बाद यहाँ पर नई बल्लेबाज की आगमन हो रही है। रचन की जगह पर नई बल्लेबाज रंजू की आगमन जर्सी नंबर 8 की रूप में। 9 गेंद पर 15 रन की जरूरत है। क्या इस मैच कौन सा टीम जीतेगा, ये प्रश्न अभी भी बाकी है। और मंजू तैयार और शॉट किया इस बार, वहां पर फील्डर तैनात है पॉइंट क्षेत्र में। और इसके साथ 1 रन मिलेगा। 14 रन की जरूरत है। 8 गेंद के सामने 8 टू गो, 14 टू गेट। सुनील है एक तरफ, कप्तान की जवाबदारी के साथ खेल रही है। पहला ओपनिंग खिलाड़ी अभी तक शामिल है। बड़ी शॉट मारने में माहिर है यहाँ पर सुनील के सामने मंच। और फुल किया गेंद को, वहां पर फील्डर देना था। शॉट बढ़िया थी लेकिन वहां पर फील्डर जरूर मौजूद थी और सीधा फील्डर की हाथ में। निराशा जरूर होगा कप्तान सुनील ने। काली मैदान में यहाँ पर फील्डर तैनात थी और वहां पर सीधा शॉट किया है कप्तान सुनील ने। और विकेट की संख्या 4 में और जीतने के लिए 7 गेंद बाकी। 14 रन की जरूरत है। 7 टू गो, 14 टू गेट। कौन सा खिलाड़ी होगा यहाँ पर? बाउंड्री जरूर आना चाहिए भगत फ्रेंड्स के लिए। मौका थी, बाउंड्री लगाने वाली खिलाड़ी थी सुनील, लेकिन इस शॉट सीधा फील्डर की हाथ में। आखिरी गेंद बाकी है। 7 टू गो, 14 टू गेट। और चिंटू इस बार कप्तान की जगह पर। पहला मैच चल रही है। एक तरफ कामंदा अड़का और एक तरफ भगत फ्रेंड्स। अगला मैच होगा भूमिपुत्र बिज्जा और डीजे बॉयज के बीच। शॉट करने का प्रयास और रनआउट की संभावना। रनआउट जरूर होगा, बात जरूर नहीं थी। दोनों बल्लेबाज के बीच बात ना हुआ है, आसपास में बात ना हुआ है और रनआउट जरूर होगा। ದೊಂಬದ ಪೆಟ್ಟು, ತಾಸದ ಪೆಟ್ಟು, ದೊಂಬದ ಪೆಟ್ಟು, ರಾತ್ರಿ ಇಲ್ಲದ ಬೋಂಡ ಅಮ್ಮನ ಪೆಟ್ಟು। सो आएगा गर्मी, बन जाएगा आपका काला। भूमिपुत्र बिज्जा टॉस जीतकर क्षेत्र रक्षण करने का फैसला लिया है, गेंदबाज करने का निर्धार लिया है भूमिपुत्र बिज्जा की कप्तान। अगला मैच होगा एक अच्छी मैच, रोमांचकारी मैच होगा। एक तरफ चैंपियन की ऊपर चैंपियन बनने वाली टीम है। बैलबाकुड़ा की बहुत टूर्नामेंट पर चैंपियन बनने का मौका को फायदा उठाया था भूमिपुत्र बिज्जा और उनके सामने है डीजे बॉयज होसंगाबाद। 2 रन 12 रन की जरूरत है, 12 रन की जरूरत है। बचे हुए 5 गेंद के सामने जयप्रकाश गेंदबाज की साथ। ओ खराब गेंद इस बार, देखना है इस बार, देखना है अंपायर की बात, लेकिन टाइम आउट। कोई घोषणा नहीं इस बार, सिर्फ 1 रन मिलेगा। टाइम आउट की घोषणा दिया है इस बार अंपायर। 4 गेंद 11 रन की जरूरत है। 4 टू गो, 11 टू गेट। और टॉप एज गेंद हवा में ऊपर फील्डर देना था, कैच को लपक लिया और रन की इनिंग समाप्त। 11 रन की जरूरत थी, उठा के मारने का कोशिश, लेकिन बल्ले के साथ संपर्क न हुआ। बल्ले की अंतरोनी किनारे लगा, गेंद हवा पर उठा, ऊपर फील्डर देना थी और कैच को लपक लिया।
संकष्टी पर है इस बार भगत फ्रेंड्स में 3 पर चाहिए 11 3 to go 11 to get time बहाली रन की लक्ष्य को पीछे कर रही है 42 रन के लक्ष्य की पीछे कर रही है भगत फ्रेंड्स में और गेंदबाज जयप्रकाश बल्लेबाज में कमाल की बल्लेबाज किया है बहुत सारे रन उनके पास है और खराब गेंद हुड्डा के मारने का मौका थी लेकिन बल्लेबाज प्रकाश नाम की बात सिर्फ 1 रन मिलेगा और मैच जीतने का पूरा मौका है इस बार काबंदा अड़का के लिए 2 पर चाहिए 10 2 to go 10 to get ओहो बढ़िया कैच पहला ओवर पर स्टंपिंग किया था आशाकार ने और इस बार कमाल की कैच पकड़ा है इस बार वाह भाई वाह अंतरराष्ट्रीय इंडिया टीम की MS धोनी जैसे इस बार विकेट कीपिंग चल रही है आशाकार ने द्वारा कासरगोड जिला पर बहुत ऐसे विकेट कीपर लोग हैं इंती पोसोड कार्तिक कुंबला और दक्षिण कन्नड़ जिला पर एक अच्छी विकेट कीपर थी मंचू ब्लैक मंचू ऐसे इस बार क्षेत्र विकेट कीपिंग चल रही है आशाकार के द्वारा और इसके साथ पहला मैच खत्म हो रही है भगत फ्रेंड्स के सामने काबंदा अड़का मैच को जीतकर पॉइंट टेबल पर 2 पॉइंट हासिल किया है कंग्रेचुलेशन अभिनंदन और यूट्यूब पर देखते हुए सारे दर्शक लोग के सामने यहाँ पर इस मैच के लिए प्रोत्साहन देने वाले व्यक्ति लोग की नाम जरूर आ रही है ऋषिका धनुश्री सुवीना श्रेयस बीरी नारायण एंड फैमिली पोसोड करगप्पा इंदिरा काउडोर क्षमा कीजिए श्रवण युविन मेघश्री वसंत सुलता अक्तबरा बाबुगुटे आयुष ऋष्विक दिविशा त्रिशान दिशान विहान बेजा इमांश के निवांशी के शरत असंगाड़ी मंजेश्वर यादव बेजा एंड फैमिली निनादा इंटरनेशनल निरंजन तोमिनाड भूमिपुत्रा फ्रेंड्स बेजा अज्जो की फोटो भी दिख रही है तुलसीदास मंजेश्वर अध्यक्ष बागुड़ा समाज केंद्र समिति वीरांजनेय फ्रेंड्स क्लब शिवाजी नगर बम्बराना बैलबागुड़ा यल्फ ग्रुप कंपनी डिजाइन वर्क प्रॉपर्टी बाय दीक्षित वंशी शशिकांत कड़ंबार ध्रुवन सन ऑफ अनंत कुबनूर तेजस एंड भव्यश्री बल्ली बगेर सतीश नयन मली ऋषिक धनुश्री काउडूरू कुरगप्पा इंदिरा काउडूरू श्रवण युविन प्रताप नगर मंगलपाड़ी मेघश्री प्रणव MS बेजा ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಮುಂದಿನ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ಕೋಗಿಲೆ ಕಂಡದ ವೀಕ್ಷಣೆಗಾರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಿತ್ರ ದ ಒನ್ ಅಂಡ್ ಓನ್ಲಿ ನೋ ಪೆನಾಪ್ಕಿ ಅಭಿಷೇಕ್ ಅವರ ಬರ್ತ್ಡೇ ಅವರ ಹುಟ್ಟುಹಬ್ಬ ಏಪ್ರಿಲ್ 2 ತಾರೀಖಂದು ಸಾಗಿ ಬಂತು ಸೋ ರಿಲೇಟಿವ್ ವಿಶಸ್ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಶುಭಾಶಯ ಮತ್ತೊಮ್ಮೆ ನೋ ಪೆ ನಾಮ್ ಕಿ ಅಭಿಷೇಕ್ ಇವರಿಗೆ ಥ್ಯಾಂಕ್ ಯು
ಟ್ಯಾಂಕ್ಸ್ ಸಂದೇಶರವರೇ ನನ್ನ ಹುಟ್ಟುಹಬ್ಬದ ಶುಭಾಶಯನ್ನ ಕೋರಿದ್ದೀರಿ. ಅದೇ ರೀತಿಯಲ್ಲಿ ಅತ್ಯುತ್ತಮವಾದಂತ ವೀಕ್ಷಕ ವಿವರಣೆಯನ್ನ ನೀಡಬಲ್ಲ ವ್ಯಕ್ತಿ ಸಂದೇಶ್ ಮಂಜೇಶ್ವರ. ಬಹಳಷ್ಟು ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿಯಲ್ಲಿ ಬಹಳಷ್ಟು ವೀಕ್ಷಕ ವಿವರಣೆಯನ್ನ ನೀಡಿದ್ದೀರಿ. ಈ ಒಂದು ಮೈದಾನದಲ್ಲಿ ಅತ್ಯುತ್ತಮವಾಗಿ ಸಾಗಿ ಬರ್ತಾ ಇದೆ ವಿರಾಟ್ ಅಚ್ಚು ಎನ್ನುವಂತ ಮೆಮೋರಿಯಲ್ ಪಂದ್ಯಕೂಟ ಸಾಗಿ ಬರುವಂತ ವೇಳೆಯಲ್ಲಿ ನಮ್ಮ ಜೊತೆ ಒಂದು ಈ ಒಂದು ವೀಕ್ಷಕ ಕೊಠಡಿಯಲ್ಲಿ ಅತ್ಯುತ್ತಮವಾಗಿ ವೀಕ್ಷಕ ವಿವರಣೆಯನ್ನು ನೀಡಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಅಂಕಾಂಶ ಪಟ್ಟಿಯಲ್ಲಿ ಸತೀಶ್ ಮುಜಿಂಗಾವು ಖಂಡಿತವಾಗ್ಲೂ ನಾವು ಕಂಡಿದ್ದೇವೆ. ಈ ಮೈದಾನದಲ್ಲಿ ಅವರ ಗರ್ಜನೆಯನ್ನ ನಾವು ಕಂಡಿದ್ದೇವೆ. ಸರಿಸುಮಾರು 15 ಲಕ್ಷದ ಪಂದ್ಯಕೂಟದಲ್ಲಿ ಆಡಿದಂತ ಅನುಭವ ಈ ಮೈದಾನದಲ್ಲಿದೆ. ಸತೀಶ್ ಮುಜಿಂಗಾವರವರೇ, ಈ ಪಂದ್ಯಕೂಟಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಖಂಡಿತವಾಗ್ಲೂ ಈ ಒಂದು ಪಂದ್ಯಕೂಟದಲ್ಲಿ ಬಹಳಷ್ಟು ನಿಯಮಗಳಿದೆ, ರೂಲ್ಸ್ಗಳಿದೆ. ನಿರ್ಣಾಯಕರೇ ಆದಷ್ಟು ಬೇಗ ಪಂದ್ಯಕೂಟವನ್ನು ಸಜ್ಜುಗೊಳಿಸಿ ಪಂದ್ಯಕೂಟವನ್ನ ಮುಂದುವರಿಸುವಂತ ಕೋರಿಕೆಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ನಿರ್ಣಾಯಕರಾಗಿ ಅನಿಲ್ ಬಂದಿಯೋಡದ ರೀತಿಯಲ್ಲಿ ಶಿವಮಲಿ ಎನ್ನುವಂತ ತೀರ್ಪುಗಾರರು ನಮ್ಮ ಜೊತೆ ಬಂದು ಈ ಒಂದು ಮೈದಾನದಲ್ಲಿ ತೀರ್ಪುಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಶಿವಮಲಿ ಅದೇ ರೀತಿ ಅನಿಲ್ ಬಂದಿಯೋಡ್ ಪ್ರಥಮ ಅವರ ಚಾಲ್ತಿಯಲ್ಲಿ ಅಕ್ಷಿತ್ ಎನ್ನುವಂತ ಎಸೆತಗಾರ ಪ್ರಥಮ ಓವರ್ ಎಸೆಯಬೇಕಾಗಿದೆ ಈ ಮೈದಾನದಲ್ಲಿ. ಸ್ಟ್ರೈಕರ್ ತುದಿಯಲ್ಲಿ ಅಜ್ಜು ಮೊಗ್ರಾಲ್, ಬಹಳಷ್ಟು ಅಂಡರ್ ಆರ್ಮ್ ಕ್ರಿಕೆಟ್ನ ಹೆಸರುವಾಸಿಯಾದಂತ ಆಟಗಾರ. ಸ್ಟ್ರೈಕರ್ ತುದಿಯಲ್ಲಿ ಡಿಜೆ ಬಾಯ್ಸ್ ತಂಡಕ್ಕೆ ಈ ಬಾರಿ ದಂಡುಗಾರಿಕೆ ಮುಖೇನಾಗಿ ಓಪನಿಂಗ್ ದಂಡುಗಾರನಾಗಿ ಆಗಮನವಾಗಿದೆ ಅಜ್ಜು. ಖಂಡಿತವಾಗ್ಲೂ
ಸಮಯ ವಿಳಂಬ ಮಾಡಬೇಡಿ, ಆದಷ್ಟು ಬೇಗ ನೋಡಿ. ಆಟಗಾರರು ಒಂದು ಮೈದಾನದಲ್ಲಿ ಕೇವಲ 20 ಇಲ್ಲದ್ರೆ 40 ನಿಮಿಷ ಆಡುವುದು. ಆದರೆ ತೀರ್ಪುಗಾರರು ಪ್ರಥಮ ಪಂದ್ಯದಿಂದ ಕೊನೆಯ ಪಂದ್ಯದ ತನಕ ಮೈದಾನದಲ್ಲಿ ಇರ್ತಾರೆ. ಈ ಬಿಸಿಲಿನ ವೇಗವನ್ನು ತಡೆಕೊಳ್ಳುವಂತ ಶಕ್ತಿ ಯಾರಿಗಿಲ್ಲ. ಆ ನಿಟ್ಟಿನಲ್ಲಿ ನಾವು ತೀರ್ಪುಗಾರರ ಬದ್ಧಕ್ಕೆ ಆಡಬೇಕಾಗಿದೆ. ಆದಷ್ಟು ಬೇಗ ಮುಂದುವರಿಸಿಕೊಳ್ಳಿ, ಸಮಯವನ್ನ ಯಾರು ಕೂಡ ವಿಳಂಬ ಮಾಡಬಾರದು. ಶಿವಣ್ಣ ಅವರ ಜರ್ಸಿಯನ್ನು ಕೊಟ್ಟು ಸಹಕಾರವನ್ನು ನೀಡಿದ್ದಾರೆ. ಒಂದೊಮ್ಮೆಲ್ಲರೂ ಚಪ್ಪಾಳೆಯನ್ನು ಕೊಡಿ ಶಿವಣ್ಣನವರಿಗೆ. ಅಕ್ಷಿತ್ ಪ್ರಥಮ ಅವರನ್ನ ಎಸೆಯಬೇಕಾಗಿದೆ. ಅಜ್ಜುರವರು ಡಿಚ್ ಬಾಯ್ಸ್ ದಂಡನೆಯನ್ನ ಮುಂದುವರಿಸಿಕೊಳ್ಳುವಂತ ಪ್ರಯತ್ನದಲ್ಲಿದ್ದಾರೆ. ಅಜ್ಜು ಮೊಗ್ರಾ ಈ ಬಾರಿ ಪ್ರಥಮ ಚೆಂಡನ್ನ ನಿಭಾಯಿಸಬೇಕಾಗಿದೆ. ಆಹಾ, ಪ್ರಥಮ ಚೆಂಡು ಡಿಜೆ ಬಾಯ್ಸ್ ತಂಡಕ್ಕೆ ಬರ್ತಾ ಇದೆ. ಪ್ರಥಮ ಚೆಂಡನ್ನ ವೈಡ್ ಆಗಿ ಎಸೆಯಿದ್ರು ಡಿಚಿ ಖಾತೆಗೆ ಬರ್ತಾ ಇದೆ. ಅಗಲವೆಸೆತದೊಂದಿಗೆ ನೋಡಿ ಸೀಪ್ ಮಾಡಿ ಹೊಡೆತಕ್ಕೆ ಮುಂದುವರಿಸಿಕೊಂಡಿದ್ರು. ಆದರೆ ಚೆಂಡು ಸಾಗಿದೆ ನೇರವಾಗಿ ಬೌಂಡರಿ ಕಡೆಗೆ. ಅಕ್ರಾಸ್ ಮಾದರಿಯ ಖಂಡಿತವಾಗ್ಲೂ ಅಚ್ಚು ಎನ್ನುವಂತ ಆಟಗಾರ ಪ್ರಥಮ ಚೆಂಡಿನಲ್ಲಿ ಗರ್ಜನೆಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಖಂಡಿತ ಪ್ರಥಮ ಚೆಂಡನ್ನು ಅಕ್ರಾಸ್ ಮುಖೇನವಾಗಿ ಚೆಂಡನ್ನು ಬೌಂಡರಿಗಳಿಗೆ ದಾಟಿಸಿದ್ದಾರೆ. ಮತ್ತೆ ಕೂಡ ಬರ್ತಾ ಇದೆ ಅಗಲವೆಸೆತ. ಪ್ರಥಮ ಒಂದು ಚೆಂಡು ಮುಂದುವರಿಯುವಂತ ವೇಳೆಯಲ್ಲಿ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 6 ಗಳಿಕೆಯಾಗಿದೆ. ಪ್ರಥಮ ಓವರ್ನ ಒಂದು ಚೆಂಡು ಎರಡನೇ ಚೆಂಡನ್ನು ಕೈಗೆತ್ತಿದ್ದಾರೆ. ಆಹಾ, ದೊಡ್ಡ ಹೊಡೆತ ಡೀಪ್ ವಿಭಾಗದಲ್ಲಿ ಹೋದಂತ ಚೆಂಡು. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಮುಂದಿನ ಪಂದ್ಯ ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ಸಜ್ಜರಾಗಿರಬೇಕು ಐಎಸ್ ಗೈಸ್. ಅದೇ ರೀತಿಯಲ್ಲಿ ಎಎಫ್ಸಿ ಜಪ್ಪು ತಂಡದ ಆಟಗಾರರು ಎಲ್ಲರೂ ಬಂದು ನಿಮ್ಮ ಹಸ್ತಾಕ್ಷರವನ್ನ ಮುಂದುವರಿಸಿಕೊಳ್ಬೇಕು. 3ನೇ ಚೆಂಡನ್ನು ಕೈಗೆತ್ತಿದ್ದಾರೆ ಅಕ್ಷಿತ್. ಈ ಬಾರಿ ಸ್ಟ್ರೈಕರ್ ತುದಿಯಲ್ಲಿ ಭರತ್ ನೀಲಾಕಾರದ ಮನುಷ್ಯ ನೋಡಿ ಅಲ್ಲಿ ಗೂಟ ರಕ್ಷಕರ ಕೊಚ್ಚ ರೀತಿಯಲ್ಲಿ ವೈಫಲ್ಯವಂತೂ 1+ ಮುಖೇನವಾಗಿ ಜೋಡಣೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿ 8 ಗಳಿಕೆಯಾಗಿದೆ. 9 ಗಳಿಕೆಯಾಗಿದೆ, ಕ್ಷಮಿಸಿ. 3ನೇ ಚೆಂಡನ್ನು ಕೈಗೆತ್ತಿದ್ದಾರೆ. ದೊಡ್ಡ ಹೊಡೆತ, ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಅಲ್ಲಿ ರನ್ ಔಟ್ ಆಗುವಂತ ಸಂದರ್ಭ, ನೇರ ಗುರಿಯನ್ನು ಇಟ್ಟರು ಆ ಒಂದು ಕ್ಷೇತ್ರ ರಕ್ಷಕರು. ಡೀಪ್ ಮಿಡ್ ವಿಭಾಗದಲ್ಲಿ ಹೋದಂತ ಚೆಂಡು, ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ನಾಲ್ಕು ಚೆಂಡು ಮುಂದುವರಿಯುವಂತ ವೇಳೆಯಲ್ಲಿ ತಂಡದ ಖಾತೆಯಲ್ಲಿ 13 ಗಳಿಕೆಯಾಗಿದೆ. 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ನೋಡಿ, ಈ ಒಂದು ತಂಡ ಡಿಜೆ ಬಾಯ್ಸ್ ತಂಡಕ್ಕೆ ಪ್ರಥಮ 4 ಚೆಂಡಿನಲ್ಲಿ ದುಬಾರಿ ಮೊತ್ತ ಬಂದಿದೆ. ತಂಡಕ್ಕೆ 15 ಗಳಿಕೆಯಾಗಿದೆ. 16 ಗಳಿಕೆಯಾಗಿದೆ. ಅಕ್ಷಿತ್ ರವರ ಎಸೆತಗಾರಿಕೆಯಲ್ಲಿ ಯಾವುದೇ ಒಂದು ಕಟ್ಟಿ ಹಾಕುವಂತ ಚೆಂಡು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ವೈಟ್ ಬೌಂಡರಿ ಮುಖೇನವಾಗಿ ಸಾಗ್ತಾ ಇದೆ. ಎದುರಾಳಿ ತಂಡದ ಖಾತೆಯಲ್ಲಿ 15 ಗಳಿಕೆಯಾಗಿದೆ. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಎನ್ನುವಂತಹ ಮತ್ತೆ ಕೂಡ
ಎಎಫ್ಸಿ ತಂಡದ ಕಪ್ತಾನ ಬನ್ನಿ ಸುಶಾಂತ್ ಜಪು. ಮತ್ತೆ ಕೂಡ ಎದುರಾಳಿ ತಂಡಕ್ಕೆ ಅವಕಾಶ ಬರ್ತಾ ಇದೆ. ಪ್ರಥಮ ಓವರ್ನ 5ನೇ ಚೆಂಡನ್ನ ಎಸೆಯಬೇಕಾಗಿದೆ. ಎದುರಾಳಿ ತಂಡ ಡಿಜೆ ಬಾಯ್ಸ್ ತಂಡ. ದೊಡ್ಡ ಹೊಡೆತ, ನೇರದಿಂದ ಹೊಡೆತ, ಚೆಂಡು ಸಾಗಿ ಬರ್ತಾ ಇದೆ. ಒನ್ ಬೌನ್ಸ್ ಸಂಕೀರ್ಣವಾಗಿ ಟನ್ 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 ಬೌಂಡರಿ. ಖಂಡಿತವಾಗ್ಲೂ ಡಿಜೆ ಬಾಯ್ಸ್ ತಂಡಕ್ಕೆ ಪ್ರಥಮ ಓವರ್ನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಗಳಿಕೆಯಾಗಿದೆ. 21 ಎನ್ನುವಂತ ಗಳಿಕೆಯಾಗಿದೆ. 5 ಚೆಂಡಿನ ಮುಕ್ತಾಯದ ವೇಳೆಗೆ ಕೊನೆಯ ಒಂದು ಚೆಂಡನ್ನ ಎಸೆಯಬೇಕಾಗಿದೆ ಭರತ್ ರವರಿಗೆ. ಅಕ್ಷಿತ್ ಆಹಾ, ಮತ್ತೆ ಕೂಡ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು ಭರತ್. ಖಂಡಿತವಾಗ್ಲೂ ಮಂಗಳೂರು ಕಂಡಂತ ಶ್ರೇಷ್ಠ ಮಟ್ಟದ ಆಟಗಾರ, ಅಂಡರ್ ಕ್ರಿಕೆಟಿನಲ್ಲಿ ಬಹಳಷ್ಟು ಅನುಭವ ಇರುವಂತಹ ಆಟಗಾರ. ಖಂಡಿತವಾಗ್ಲೂ ಡಿಜೆ ಬಾಯ್ಸ್ ತಂಡಕ್ಕೆ ಯಾವ ರೀತಿ ಆಸರೆ ಆಗ್ತಾರೆ. ಖಂಡಿತವಾಗ್ಲೂ ಸತೀಶ್ ರವರೇ ಗಮನಿಸಿ, ಪ್ರಥಮ ಓವರ್ ಮುಕ್ತಾಯದ ವೇಳೆಗೆ 22 ಬಂದಿದೆ. ಇನ್ನುಳಿದಂತಹ 5 ಓವರ್ನ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಇನ್ನು ಉಳಿದಂತಹ 4 ಓವರ್ನಲ್ಲಿ ಯಾವ ರೀತಿ ಗಟ್ಟಿ ಆಗ್ತಾರೆ. ಖಂಡಿತವಾಗ್ಲೂ ಆಟಗಾರರೇ ಗಮನಿಸಿ, ಮಳೆಯ ಅಡಚಣೆ ಬರಬಹುದು ಈ ಪಂದ್ಯಾಕೂಟಕ್ಕಾಗಿ. ಆ ನಿಟ್ಟಿನಲ್ಲಿ ಎಲ್ಲ ಆಟಗಾರರು ನಮ್ಮ ಜೊತೆ ಬಂದು ಆದಷ್ಟು ಬೇಗ ಸಹಕರಿಸಬೇಕು. ಮುಂದಿನ ಪಂದ್ಯಾಟಕ್ಕಾಗಿ ಸಜ್ಜರಾಗಿರಬೇಕು. ಎಎಫ್ಸಿ ಜಪ್ಪು ಅದೇ ರೀತಿಯಲ್ಲಿ ಐಎಸ್ ಗೈಸ್ ಮಂಜೇಶ್ವರ ತಂಡದ ಆಟಗಾರ ಆದಷ್ಟು ಬೇಗ ಬಂದು ನಮ್ಮ ಜೊತೆ ಸಹಕರಿಸಿ. ಡಿಜೆ ಬಾಯ್ಸ್ ತಂಡಕ್ಕೆ ಅರುಣ್ ರವರ ಸಾರಥ್ಯದ ತಂಡ. ಪ್ರಥಮ ಓವರ್ನಲ್ಲಿ ಬಹಳಷ್ಟು ದೊಡ್ಡ ಮೊತ್ತ ಬಂದಿದೆ, 22 ಎನ್ನುವಂತ ಮೊತ್ತ ಬಂದಿದೆ. ಇನ್ನುಳಿದ ದ್ವಿತೀಯ ಓವರ್ನ ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ. ಎಸೆದಗಾರ ಸಚಿನ್. ಈ ಬಾರಿ ಮನರಂಜನೆಯ ಚೆಂಡು ಬೈಮುಖೀನವಾಗಿ ಸಾಗ್ತಾ ಇದೆ. ಅನಿಲ್ ಎನ್ನುವಂತ ನಿರ್ಣಾಯಕರು ನಮ್ಮ ಜೊತೆ. ಕೊಂಚ ರೀತಿಯಲ್ಲಿ ಗಾಳಿಯ ಅಡಚಣೆ ಇದೆ ಈ ಒಂದು ಪಂದ್ಯಾಕೂಟಕ್ಕೆ. ಮುಸುಕಿನ ವಾತಾವರಣ ಈ ಒಂದು ಮೈದಾನದಲ್ಲಿ. ದ್ವಿತೀಯ ಓವರ್ನ ದ್ವಿತೀಯ ಚೆಂಡನ್ನ ಕೈಗೆತ್ತಿದ್ದಾರೆ. ತಿರುಗಿಸಿ ಹೊಡೆಯುವಂತ ಪ್ರಯತ್ನ, ಜಾಂಬೆಯ ಬೌಂಡರಿ ಬರ್ತಾ ಇದೆ. ಅಚ್ಚೂರವರು ಅಕ್ರಾಸ್ ಅದೇ ರೀತಿಯಲ್ಲಿ ತಿರುಗಿಸಿ ಹೊಡೆಯುವಂತಹ ಪ್ರಯತ್ನದಲ್ಲಿ ಬೌಂಡರಿ ಬಂದಿತ್ತು. ಅಕ್ರಾಸ್ ಹೊಡೆತಕ್ಕೆ ಮತ್ತೊಂದು ತಿರುಗಿಸಿ ಹೊಡೆಯುವಂತ ಹೊಡೆತದಲ್ಲಿ ಬೌಂಡರಿ ಬಂದಿತ್ತು. ತಮ್ಮ ತಂಡಕ್ಕೆ ಬಲಿಷ್ಠ ದಂಡುಗಾರರು ಅರುಣ ಸಾರಥ್ಯದ ತಂಡ ಖಂಡಿತವಾಗ್ಲೂ ಜಾಣ್ಮೆಯ ಆಟ ಮುಂದುವರಿಸಿಕೊಳ್ತಾ ಇದ್ದಾರೆ. ನಿನ್ನೆಯ ದಿನದಲ್ಲಿ ಮನೋಜ್ ಎನ್ನುವಂತ ಆಟಗಾರ, ಅದೇ ರೀತಿ ಶ್ರವಣ್ ಎನ್ನುವಂತ ಆಟಗಾರ ಯಾವುದೇ ವಿಕೆಟ್ ಪತನಗೊಳ್ಳದೆ ತಮ್ಮ ತಂಡಕ್ಕಾಗಿ 78 ರನ್ ಅನ್ನ ಕಳೆಯಲಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಈ ಒಂದು ಸಚಿನ್ ರವರ 3ನೇ ಚೆಂಡು ನೋಡಿ ಶೀಪ್ ಮಾಡಿ ಹೊಡೆಯುವಂತ ಪ್ರಯತ್ನ. ದೊಡ್ಡ ಹೊಡೆತ ಸಾಗಿ ಬರ್ತಾ ಇದೆ. ಚೆಂಡು ಒನ್ ಬೌನ್ಸ್ ಬೌಂಡರಿ. ಖಂಡಿತವಾಗಲೂ ಈ ಒಂದು ಪಂದ್ಯಾಕೂಟವನ್ನ ನಗುಮುಖದೊಂದಿಗೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ ಈ ಮೈದಾನದಲ್ಲಿ. ಐದನೇ ಚೆಂಡನ್ನ ಕೈಗೆತ್ತಿದ್ದಾರೆ. ದ್ವಿತೀಯ ಓವರ್ನಲ್ಲಿ ಕೂಡ ದುಬಾರಿ ಅಂಕೆ ಜೋಡಣೆಗೊಳ್ಳುವಾಗ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 33 ಎನ್ನುವಂತ ಗಳಿಕೆಯಾಗಿದೆ. ನೋಡಿ, ಕೊನೆಯ ಚೆಂಡನ್ನ ಎಸೆಯಬೇಕಾಗಿದೆ. ಕೊನೆಯ ಚೆಂಡು ಪ್ರಗತಿಯಲ್ಲಿದೆ.
ಮನರಂಜನೆ ಆಟ. ಎರಡು ಓಟಕ್ಕಾಗಿ ಧಾವಂತ, ಎರಡು ಓಟವನ್ನು ಕೂಡ ಸಂಪೂರ್ಣಗೊಳಿಸಿದ್ರು. ಇದರೊಂದಿಗೆ ದ್ವಿತೀಯ ಓವರ್ ಮುಕ್ತಾಯದ ವೇಳೆಗೆ ಖಾತೆಯಲ್ಲಿ ಬರ್ತಾ ಇದೆ. ಎರಡು ಓವರ್ ಮುಕ್ತಾಯದ ವೇಳೆಗೆ 35 ಗಳಿಕೆಯಾಗಿದೆ. രണ്ട് ഓവർ പിന്നിടുമ്പോൾ സ്കോർ നില നമ്മൾ കാണാം 35 എന്ന മികച്ചമായ സ്കോറാണ്. ആദ്യത്തെ ഓവറിൽ വന്ന സ്കോറാണ് 22 എന്ന മികച്ചമായ സ്കോർ വന്നിരുന്നു. രണ്ടാമത്തെ ഓവറിൽ മികച്ചമായ സ്കോർ കൂട്ടിച്ചേരുമ്പോൾ 10 ಪ್ರತಾಪ್ ಖಂಡಿತವಾಗ್ಲೂ ಲಯ ಬೇಕಾಗಿದೆ ಈ ಒಂದು ಎಸೆತಗಾರ. ಯಾಕಂತ ಹೇಳಿದ್ರೆ 2 ಓವರ್ ದುಬಾರಿ ಮೊತ್ತ ಬಂದಿತ್ತು. ಮನರಂಜನೆಯ ಆಟ ಭರತರವರಿಗೆ ಅನುಭವವಿದೆ ಈ ಮೈದಾನದಲ್ಲಿ. ಆ ನಿಟ್ಟಿನಲ್ಲಿ 2 ಆಟಗಾರರು ಜಾಣ್ಮೆಯ ಆಟವನ್ನು ಮುಂದುವರಿಸಿಕೊಳ್ಳುವಂತ ಸಂದರ್ಭ. ಎಫ್ಸಿ ಜಪ್ಪು ತಂಡದ ಆಟಗಾರರು ಬನ್ನಿ, ಹತ್ತಾಕ್ಷ ಪ್ರಕ್ರಿಯೆಗಾಗಿ ಬನ್ನಿ. 2 ಓಟಕ್ಕೆ ಧಾವಂತ, 2 ಓಟವನ್ನು ಕೂಡ ಸಂಪೂರ್ಣಗೊಳಿಸಿದ್ರು. ನೋಡಿ, ಈ ಒಂದು ಓವರ್ ತಮ್ಮ ತಂಡಕ್ಕೆ ಆಸರೆಯಾದಂತ ಚೆಂಡು ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಪ್ರತಾಪ್ ರವರ ಕೈಯಿಂದ 3ನೇ ಚೆಂಡನ್ನ ಬಿಟ್ಟುಕೊಟ್ಟು 3 ಗಳಿಗೆ ಬಿಟ್ಟುಕೊಟ್ಟರು. ಇನ್ನುಳಿದಂತ 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ತಿರುಗಿಸಿ ಹೊಡೆಯುವಂತ ಪ್ರಯತ್ನವಿತ್ತು. ಚೆಂಡು ಸಾಗ್ತಾ ಇದೆ ಲಾಂಗ್ ಆಫ್ ರೀಜನ್ ಕಡೆಗೆ. ಅಕ್ಷಿತ್ ರವರ ಕೈಯಲ್ಲಿ ಚೆಂಡು 2 ಓಟವನ್ನು ಕೂಡ ಸಂಪೂರ್ಣಗೊಳಿಸುತ್ತಾ ಇದ್ದಾರೆ. ಪ್ರತಾಪ್ ಪತ್ತು ಎನ್ನುವಂತಹ ಎಸೆತಗಾರಿಕೆ ಖಂಡಿತವಾಗ್ಲೂ ಇಲ್ಲಿ ಸಾಗಿ ಬರ್ತಾ ಇದೆ. 5ನೇ ಚೆಂಡನ್ನ ಎಸೆಯಬೇಕಾಗಿದೆ ಪ್ರತಾಪ್ ರವರು. ಈ ಬಾರಿ ಸ್ಟ್ರೈಕರ್ ತುದಿಯಲ್ಲಿ ಅಚ್ಚು ಮಗ್ರ ತಿರುಗಿಸಿ ಹೊಡೆಯುವಂತ ದಂಡನೆ. ಖಂಡಿತವಾಗ್ಲೂ ಮನರಂಜನೆಯ ಚೆಂಡಾಗಿತ್ತು, ಕಾಲ್ಮುರಿ ಚೆಂಡು ಆಗಿತ್ತು. 3ನೇ ಓವರ್ನ ತೃತೀಯ ಓವರ್ನ ಕೊನೆಯ ಒಂದು ಚೆಂಡನ್ನ ಎಸೆಯಬೇಕಾಗಿದೆ ಭರತ್ ರವರು. ಭರತ್ ಸ್ಟ್ರೈಕರ್ ದೊಡ್ಡ ಹೊಡೆತ ಸಾಗಿ ಬರ್ತಾ ಇದೆ. ಇಲ್ಲಿ ವಿಕೆಟ್ ಉದ್ದಾರಿ ಕಂಡು ಖಂಡಿತವಾಗ್ಲೂ 3ನೇ ಓವರ್ನಲ್ಲಿ ಬ್ರೇಕ್ ಥ್ರೂ ಬರ್ತಾ ಇದೆ ಈ ಒಂದು ಎಸೆತಗಾರರಿಗೆ. ಅತ್ಯುತ್ತಮವಾದ ಲಯಬದ್ಧ ದಾಳಿಯನ್ನು ಸಂಘಟಿಸಿದ್ರು. 3 ಓವರ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ 41 ಎನ್ನುವಂತ ಗಳಿಕೆಯಾಗಿದೆ. ಸತೀಶ್ ರವರೇ ಖಂಡಿತವಾಗ್ಲೂ ಈ ಓವರ್ ಒಂದು ಖಂಡಿತ ಎದುರಾಳಿ ತಂಡಕ್ಕೆ ಬ್ರೇಕ್ ಥ್ರೂ ಅನ್ನು ನೀಡಿದ್ರು, ವಿಕೆಟ್ ಅನ್ನ ಪತನಗೊಳಿಸಿದ್ರು. ಬರಬರಿ ಬಿಟ್ಟದ್ದು ಕೇವಲ 6 ರನ್. ಖಂಡಿತವಾಗ್ಲೂ ಅತ್ಯುತ್ತಮ ಲಯವನ್ನ ಕಂಡುಕೊಂಡ್ರು ಪ್ರತಾಪ್ ತಮ್ಮ ತಂಡಕ್ಕಾಗಿ. 4ನೇ ಓವರ್ ಪ್ರಗತಿಯಲ್ಲಿ. ಯಜ್ಜೆ ಎನ್ನುವಂತ ಎಸೆತಗಾರ 4ನೇ ಓವರ್ ಪ್ರಗತಿಯಲ್ಲಿದೆ. ಕಟ್ಟಿ ಹಾಕುವಂತ ಎಸೆತವನ್ನ ಎಸೆಯಬೇಕಾಗಿದೆ. ಮನರಂಜನೆಯ ಚೆಂಡು ಬರ್ತಾ ಇದೆ. ಲಾಂಗ್ ಆಫ್ ರೀಚರಿಗೆ ಸಾಗಿದಂತ ಚೆಂಡು ಮಿಡ್ ಆಫ್ ಕ್ಷೇತ್ರ ರಕ್ಷಕ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಈ ಬಾರಿ ತಿರುಗಿಸಿ ಹೊಡೆಯುವಂತ ಪ್ರಯತ್ನ, ಜಾಣ್ಮೆಯ ಹೊಡೆತ ಬರ್ತಾ ಇದೆ. ವೈಡ್ ಎನ್ನುವಂತ ಮೊತ್ತ ಜೋಡಣೆಗೊಳ್ತಾ ಇದೆ. ಅಗಲವೆಸೆತ ಎಂಬ ಘೋಷಣೆ ಬರ್ತಾ ಇದೆ ತೀರ್ಪುಗಾರ ಅನಿಲ್ ರವರಿಂದ.
ಆಹಾ, ಮನರಂಜನೆಯ ಚೆಂಡು, ಮನರಂಜನೆಯ ಚೆಂಡು. ಖಂಡಿತವಾಗ್ಲೂ ಕಟ್ಟಿ ಹಾಕುವಂತ ಎಸೆತ ಕಂಡು ಬರ್ತಾ ಇದೆ. ದ್ವಿತೀಯ 2 ಓವರ್ನಲ್ಲಿ ಬಹಳಷ್ಟು ಮೊತ್ತವನ್ನು ಕಲೆ ಹಾಕಿದ್ರು. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿಯಾಗಿಲ್ಲ ಈ ಬಾರಿ. ಇದರೊಂದಿಗೆ ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆ ಗೊತ್ತಾ ಇದೆ. 4 ಓವರ್ ಮುಕ್ತಾಯದ ವೇಳೆಗೆ ಖಾತೆಯಲ್ಲಿ 52 ಜಮಾವಣೆಯಾಗಿದೆ. ಇದರೊಂದಿಗೆ ದೊಡ್ಡ ಖಾತೆಯನ್ನು ತೆರೆದಿಟ್ಟಿದ್ದಾರೆ. ಆದರೆ ಇಲ್ಲಿ ಕೊನೆಯ ಓವರ್ ಪ್ರಗತಿಯಲ್ಲಿದೆ. 10 ರವರ ಕೈಯಲ್ಲಿದೆ ಎಸೆತಗಾರಿಕೆ ಈ ಭಾಗ. ಕಾಣಬೇಕಾಗಿದೆ ಯಾವ ರೀತಿ ತಮ್ಮ ತಂಡಕ್ಕೆ ಆಸರೆಯಾಗ್ತಾರೆ. ಖಾತೆಯಲ್ಲಿ 52 ಜಮಾವಣೆಯಾಗಿದೆ. ಖಂಡಿತವಾಗ್ಲೂ 2 ಓವರ್ನಲ್ಲಿ ಬಂದಂತ ಮೊತ್ತ ಬರೋಬ್ಬರಿ ಸರಿಸುಮಾರು 38 ಎನ್ನುವಂತ ಖಾತೆಯನ್ನು ಮುಂದುವರಿಸಿದ್ರು. ಡಿಜೆ ಬಾಯ್ಸ್ ಅರುಣರವರ ಸಾರಥ್ಯದ ತಂಡ ಖಂಡಿತವಾಗ್ಲೂ 52 ಗೆರೆಯನ್ನು ದಾಟಿದೆ. ಇನ್ನುಳಿದಂತ 6 ಚೆಂಡಿನ ಮುಂದೆ ಯಾವ ರೀತಿ ತಮ್ಮ ತಂಡಕ್ಕೆ ಮೊತ್ತವನ್ನು ಗಳಿಸ್ತಾರೆ ಅಂತ ಕಾದು ನೋಡಲೇಬೇಕು. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ಸಜ್ಜರಾಗಿರಿ ಐಎಸ್ ಗಾಯ್ಸ್ ಮಂಜೇಶ್ವರ. ಅದೇ ರೀತಿಯಲ್ಲಿ ಎಎಫ್ಸಿ ಜಪ್ಪು ತಂಡದ ಆಟಗಾರರು ಬನ್ನಿ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಖಂಡಿತವಾಗ್ಲೂ ವೀಕ್ಷಕ ವಿವರಣೆಗಾರ, ಅದೇ ರೀತಿಯಲ್ಲಿ ತಮ್ಮ ನನ್ನ ಆತ್ಮೀಯ ಗೆಳೆಯ ಶೈಲೇಶ್, ಅದೇ ರೀತಿಯಲ್ಲಿ ನನ್ನ ಆತ್ಮೀಯರಾದ ಶೈಲೇಶ್ ರವರು ಕೂಡ ಈ ಒಂದು ಪಂದ್ಯಕೂಟಕ್ಕೆ ಆಗಮನವಾಗುತ್ತದೆ. ಸ್ವಾಗತ ಶೈಲೇಶ್ ರವರಿಗೆ. ಖಂಡಿತ ಕೊನೆಯ ಓವರ್ ಪ್ರಗತಿಯಲ್ಲಿದೆ. ಪ್ರತಾಪ್ ರವರ ಕೊನೆಯ ಓವರ್ ಇಲ್ಲಿ ಯಾವ ರೀತಿ ಎದುರಾಳಿ ತಂಡಕ್ಕೆ ಕಟ್ಟಿ ಹಾಕುವಂತೆ ಎಸೆತವನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಬರೋಬ್ಬರಿ ಸಾಗಿದೆ. 54 ಎನ್ನುವಂತ ಮೊತ್ತ ಗಳಿಕೆಯಾಗಿದೆ. ದೊಡ್ಡ ಹೊಡೆತ, ದೊಡ್ಡ ಹೊಡೆತ. ಡೀಪ್ ಮಿಡ್ ಆಫ್ ರೀಜನ್ ಗೆ ಸಾಗಿದಂತ ಚೆಂಡು 1 ಓಟ ಗಳಿಕೆಯಾಗ್ತಾ ಇದೆ. ಇನ್ನುಳಿದಂತ 3 ಚೆಂಡು ಇದೆ. ಕೊನೆಯ ಇನ್ನಿಂಗ್ಸ್ ನಲ್ಲಿ 3 ಚೆಂಡು ಮಾತ್ರ ಬಾಕಿಯಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ಒಡಿಬಡಿ ದಾಟಿಗ ಅಜ್ಜು ಮೊಗರಾ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. 2 ಓಟಕ್ಕೆ ಧಾವಂತ, 2 ಓಟಕ್ಕೆ ಧಾವಂತ, 2 ಓಟವನ್ನು ಕೂಡ ಸಂಪೂರ್ಣಗೊಳಿಸಿದ್ರು. ಇನ್ನುಳಿದಂತ 2 ಚೆಂಡು ಬಾಕಿ. ಅದೇ ರೀತಿಯಲ್ಲಿ ಆದಷ್ಟು ವೇಗವನ್ನು ಆಟಗಾರರು ಮುಂದಿನ ಇನ್ನಿಂಗ್ಸ್ ನಲ್ಲಿ, ದ್ವಿತೀಯ ಇನ್ನಿಂಗ್ಸ್ ನಲ್ಲಿ 2 ಓವರ್ ಮುಕ್ತಾಯದ ವೇಳೆಗೆ ಎಲ್ಲ ಸೈನ್ ಅಪ್ ಅನ್ನ ಪೂರ್ತಿಗರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಆಟಗಾರರು ಒಂದು ನಮ್ಮ ಜೊತೆ ಸಹಕಾರವನ್ನು ನೀಡಿ ಮುಂದಿನ ಪಂದ್ಯಾಟದಲ್ಲಿ ಎಎಫ್ಸಿ ಜಪ್ಪು, ಅದೇ ರೀತಿಯಲ್ಲಿ ಐಎಸ್ ಗಾಯ್ಸ್ ಮಂಜೇಶ್ವರದ ಎಲ್ಲ ಆಟಗಾರರು ಬಂದು ಇಲ್ಲಿ ಸೈನ್ ಅಪ್ ಅನ್ನು ಮುಂದುವರಿಸಿಕೊಂಡಿದ್ದಾರೆ. ಎಎಫ್ಸಿ ಜಪ್ಪು ತಂಡದ ಯಾವುದೇ ಸದಸ್ಯರು ಕಂಡು ಬರ್ತಾ ಇಲ್ಲ ಈ ಒಂದು ಸೈನ್ ಅಪ್. ಆದಷ್ಟು ಬೇಗ ಸಜ್ಜರಾಗಿರಿ. ಸೆಕೆಂಡ್ ಇನ್ನಿಂಗ್ಸ್ ನ ದ್ವಿತೀಯ ಓವರ್ ನಲ್ಲಿ ಸೈನ್ ಅಪ್ ಅನ್ನು ಮುಂದುವರಿಸುವ ಕೊನೆ ಅವಕಾಶ ಖಂಡಿತ ಬರ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ 59 ಈ ಒಂದು ಟಾರ್ಗೆಟ್ ಮುಟ್ಟಬೇಕಾಗಿದೆ. 60 ಬೇಕಾಗಿದೆ ಎದುರಾಳಿ ತಂಡಕ್ಕೆ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಶೈಲೇಶ್ ಮಂಜೇಶ್ವರ. ಖಂಡಿತವಾಗ್ಲೂ ಆಂಗ್ಲ ಭಾಷೆಯಲ್ಲಿ ಅತ್ಯುತ್ತಮವಾದ ವೀಕ್ಷಕ ವಿವರಣೆಯನ್ನ ನೀಡಬಲ್ಲ ವ್ಯಕ್ತಿ ಶೈಲೇಶ್ ಮಂಜೇಶ್ವರ. ಖಂಡಿತವಾಗಿ
ಅವರ ಜಾಗ ಬದಲಿದೆ. ಹರ್ಷ ಕಾರ್ಲೆ ಅತ್ಯುತ್ತಮವಾದ ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿಯಲ್ಲಿ ಅತ್ಯುತ್ತಮವಾದ ವೀಕ್ಷಕ ವಿವರಣೆಯನ್ನು ನೀಡಬಲ್ಲ ವ್ಯಕ್ತಿ ಹರ್ಷ ಕಾರ್ಲೆ. दोस्तों और दर्शकों, और आज के दिन पर मौजूद है शनिवार जो पूल एक ही मैच जारी थे और दूसरे दिन रविवार के दिन है, शनिवार के दिन है, यानी कि पूल बी की मैच जारी है। और इस प्रतियोगिता पर आप सभी लोगों को फिर से एक बार स्वागत करते हुए, पहले मैच पर 51 रन का जीते थे और दूसरी मैच की पहली इनिंग्स खत्म हो चुका है। जो बेहतरीन बढ़िया स्कोर निकला है टीम डीजे बॉयज होसंगाड़ी की, यानी कि 5 ओवर पर करीब 59 रन की हासिल किया है। बल्लेबाजी लोगों को जीतने के लिए 60 रन की आवश्यकता है 5 ओवर पर। ಎಲ್ಲ ಆಟಗಾರರ ಗಮನಕ್ಕೆ ಪ್ರಥಮ ಇನ್ನಿಂಗ್ಸ್ ಪೂರ್ತಿಯಾಗಿದೆ. ದ್ವಿತೀಯ ಇನ್ನಿಂಗ್ಸಿನ 2 ಓವರ್ಗಳ ಮುಂಚಿತವಾಗಿ ತಮ್ಮ ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲವಾದಲ್ಲಿ ಆಡುವ ಅವಕಾಶವನ್ನು ಕಳೆದುಕೊಳ್ತೀರಾ ಗಮನಿಸಿ. ಎಲ್ಲ ಆಟಗಾರರ ಗಮನಕ್ಕೆ. ಅದೇ ರೀತಿ ಡಿಜೆ ಬಾಯ್ಸ್ ಆದಷ್ಟು ಬೇಗ ಕ್ರೀಡಾಂಗಣಕ್ಕೆ ಇಳಿಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಕ್ರೀಡಾಂಗಣಕ್ಕೆ ಇಳಿಯಿರಿ ಡಿಜೆ ಬಾಯ್ಸ್. ಅದೇ ರೀತಿ ದಾಂಡಿಗರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಭೂಮಿಪುತ್ರ ಬೇಜ ತಂಡದ ದಂಡಿಗರು ಆದಷ್ಟು ಬೇಗನೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. दोस्तों देखिए इधर बैला बाकुड़ा क्रिकेट प्रीमियर लीग 2026 की अज्जू मेमोरियल ट्रॉफी जारी है। इस प्रतियोगिता पर आप सभी लोगों को फिर से एक बार स्वागत करते हुए
दोस्तों दूसरी इनिंग्स जारी है। जो पहले ओवर फेंक मिले हैं अज्जू मुगलाल की आगे दिख रहा है। जो अज्जू मुगलाल अपनी टीम के लिए अच्छी तरह से बल्लेबाजी कर चुका है और बढ़िया गेंदबाजी अज्जू के पास यानी कि अज्जू के हाथ पर अनुभव ज्यादा है। ಎಎಫ್ಸಿ ಜಪ್ಪು ತಂಡದ ಆಟಗಾರರ ಗಮನಕ್ಕೆ ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಿ 2 ಓವರ್ಗಳ ಮುಂಚಿತವಾಗಿ ಹಸ್ತಾಕ್ಷರ ಪೂರ್ತಿಗೊಂಡಲ್ಲಿ ಮಾತ್ರ ಆಡುವ ಅವಕಾಶ. ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಬೇಕೆ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಎಫ್ಸಿ ಜಪ್ಪು ತಂಡದ ಕ್ಯಾಪ್ಟನ್ ಗಮನಿಸಿ ದಯಮಲ್ತದೆ. ಎಎಫ್ಸಿ ಜಪ್ಪು ಟೀಮ್ ದ ಕ್ಯಾಪ್ಟನ್ ತುಲೆ ನಿಗ್ಲಾ ಸೈನಪ್ ಪೂರ್ತಿ ಆತಜಿ ಸೈನಪ್ ಪೂರ ಪಾಡ್ಲೆ 2 ಓವರ್ ದುಂಬಾದ ಸೈನಪ್ ಆಡೋಡು. ಮತ್ತೊಮ್ಮೆ ಗಮನಿಸಿ ಎಎಫ್ಸಿ ಜಪ್ಪುತ್ರದ ಕ್ಯಾಪ್ಟನ್ ತಮ್ಮ ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಿ ಇಲ್ಲವಾದಲ್ಲಿ ಆಡುವ ಅವಕಾಶವನ್ನ ಕಳ್ಕೊಳ್ತೀರಾ. ಎಎಫ್ಸಿ ಜಪ್ಪು ತಂಡದ ಕ್ಯಾಪ್ಟನ್ ಗಮನಿಸಿ 2 ಓವರ್ಗಳ ಮುಂಚಿತವಾಗಿ ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಬೇಕೆ ಕೇಳ್ಕೊಳ್ತಾ ಇದ್ದಾರೆ. दूसरी की तरफ अज्जू मुगलाल बार-बार वाइड फेंकते हुए खराब गेंद फेंक रहा है. अज्जू को इस मैदान पर खेलकर अनुभव ज्यादा है. इसी मैदान पर गेंद फेंककर अनुभव ज्यादा है. फिर भी गलती कर रहा है अज्जू मुगलाल. अच्छी बात नहीं है डीजे बॉयज के लिए ऐसी गलती करना. और इसके साथ फिर से तैयार सचिन बढ़िया शॉट मारने की कोशिश. हवा पर गेंद लेकिन 30 सर्कल के अंदर ही गेंद है और 1 रन से संतुष्ट हो रहा है. ऐसा धनुष की आगमन जो दूसरी ओवर फेंकने के लिए डीजे बॉयज और संगड़ी की जो बेहतरीन और इसी के साथ जो दूसरी ओवर धनुष के हाथ पर गेंद को दिया है कैप्टन जो कीपर पर खड़े हुए हैं रवि मुगलाल. रवि मुगलाल खड़े हैं कीपर के पास और रवि मुगलाल के हाथ पर अनुभव ज्यादा है. कई सालों से अंडरआर्म की दुनिया पर मौजूद है. अब 40 अबव मैच पर खेलने वाली खिलाड़ी है रवि मुगलाल. जो तगड़े बल्लेबाजी करने वाली खिलाड़ी है 40 अबव की मैच पर जो रवि मुगलाल बार-बार विनती हो चुका है. बार-बार विनती हो चुका है और गेंद और बढ़िया शॉट मारने की कोशिश लेकिन वाइड की इशारा उल्टी बल्ले की कोशिश किया था बल्लेबाज सचिन ने. रनों की संख्या बढ़ती जाते हुए 11 पर पहुंच चुका है और जो दूसरी ओवर चलती पर दिख रहा है 2 गेंद बिंदी हो चुका है और तीसरी गेंद फेंकना है मिस्टर धनुष. इस बार सचिन स्ट्राइक पर. बढ़िया रनों की संख्या है खाते पर और फिर से बिंदी गेंद अच्छी गेंद बार-बार अच्छी गेंद फेंक रहा है धनुष. ऐसी गेंदबाजी करना चाहिए अगर आपकी टीम जीतना ही चाहिए तो हर एक खिलाड़ी ऐसा गेंद फेंकना ही चाहिए. जो डीजे बॉयज पर सभी खिलाड़ियों अच्छा खिलाड़ी लोग हैं बढ़िया खिलाड़ी लोग हैं और इसके साथ उल्टी बल्ले की कोशिश फिर से बिंदी गेंद बार-बार बिंदी गेंद जो उल्टी बल्ले की कोशिश किए थे 4 गेंद बिंदी हो चुका है. 4 गेंद बिंदी के बाद टोटल स्कोर पर कुछ बदलाव नहीं और गेंद लेकर तैयार. अपील किए हैं और उंगलियां ऊपर कर दिया है. और एक विकेट की पतन जो भूमि पुत्र भेजा की अपील किए थे और कामयाब हो चुका है. अपील को एक विकेट भी मिला है और उनके बाद खुद जीसी नंबर 9 पहनकर
जीत मुन्ना की आगमन जो जैसी नंबर ऐसा पहली मैच की मैन ऑफ द मैच के लिए आई है काबंदा अड़का की जयप्रकाश ಕಾವಂದ ಅಡ್ಕ ತಂಡದ ಜಯಪ್ರಕಾಶ್ ಬನ್ನಿ ತಮ್ಮ ಮ್ಯಾನ್ ಆಫ್ ದಿ ಮ್ಯಾಚ್ ಪುರಸ್ಕಾರವನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ಕಾಯ್ದೆ ಕಾವಂದ ಅಡ್ಕ ತಂಡದ ಆಟಗಾರ ಜಯಪ್ರಕಾಶ್ ಬನ್ನಿ ತಮ್ಮ ಮ್ಯಾನ್ ಆಫ್ ದಿ ಮ್ಯಾಚ್ ಪುರಸ್ಕಾರವನ್ನು ತಮ್ಮದಾಗಿಸಿಕೊಳ್ಳಿ बढ़िया गेंदबाजी मैडन ओवर नहीं एक गलती किए थे एक वाइड फेंके थे और लेकिन अगला टॉस टीम एएफसी जप और आईएस गाइस मंजेश्वर की कैप्टन आई है अगला टॉस की जो बेहतरीन ओवर फेंके थे धनुषा 5 गेंद यानी कि 6 गेंद बिनती गेंद है एक वाइड फेंके हैं और एक गलती किया था लेकिन बेहतरीन गेंदबाजी है तालियां तो बनता है धनुष के लिए बेहतरीन गेंदबाजी निभाया है अपनी टीम के लिए मिस्टर धनुषा और उनके बाद चाचू आया है शाश्वत नाम के चाचू इस बार जो गेंदबाजी पर लेकर आया है कैप्टन चाचू को और एक बढ़िया गेंद डीजे बॉयज पर बॉलिंग लाइन सही है बेहतरीन गेंदबाजी निभा रहा है बॉलिंग लाइन तो अच्छी लाइन फेंक रहा है जो डीजे बॉयज की गेंदबाजी लोग 2 गेंद हो चुका है शाश्वत की और तीसरी गेंद बढ़िया गेंदबाजी लेकिन एक तो मिलेगा सर्कल के अंदर ही है गेंद और सिर्फ एक तो मिलेगा दौड़ते हुए और जो बढ़िया रनों की संख्या है बढ़िया शॉट मारना ही पड़ेगा बल्लेबाजी लोगों को ರಂಜು ಸಂತಡ್ಕ ಎಲ್ಲಿದ್ದರು ಮೈಕ್ ಬಳಿ ಬರಬೇಕು ಕೇಳ್ಕೊಳ್ತಾ ಇದ್ದೇವೆ ರಂಜು ಸಂತಡ್ಕ इस बार एक बढ़िया शॉट जीत के बल्ले से निकला है एक तो मिला है 2 रन लेने की कोशिश 2 रन भी कामयाब हो चुका है मिसफील्ड किया है कैप्टन बोले एफसी जब कैप्टन बोले लेकिन आईएस कैप्टन बोले ಸುದಿ ಹೊಸಂಗಾಡಿ ತಮ್ಮ ತಂಡದ ಜೊತೆ ಸೇರಿಕೊಳ್ಳಿ ದಯಮಾಡಿ ಕರೆಗೆ ಆಸ್ಪದ ನೀಡಬೇಡಿ बेहतरीन थ्रो इस बार कामयाब हो चुका है जो बेहतरीन थ्रो फेंके थे और रवि के हाथ पर गेंद अच्छी तरह से पकड़े हैं रवि और रन आउट किया है इस बार कोई मौका नहीं था बल्लेबाजी के पास तेज रफ्तार थोड़ा कम पड़ गए दौड़ने पर और एक विकेट की पतन भूमिपुत्रा बेचा की जो बढ़िया थ्रो फेंके थे बेहतरीन थ्रो फेंके थे जो फील्डर जो बढ़िया थ्रो फेंके थे फील्डर ने और उन थ्रो की वजह से जैसे नंबर 9 पहनते हुए और बेहतरीन फेंका तो और इनके साथ एक कामयाब विकेट में मिल चुका है अगला बल्लेबाजी जो एएफसी जम्मू पर खेलने वाले खिलाड़ी है मिस्टर प्रताप मैंगलोर की आगमन जो बेहतरीन बल्लेबाजी करने वाले खिलाड़ी है और देखना ही पड़ेगा इस जो प्रताप क्या करेगा जो बढ़िया गेंद थे और बिगा फील इस बार नाकामयाब थ्रो अच्छे फेंके थे लेकिन नाकामयाब होते हुए ओवर की समाप्त 3 ओवर की समाप्ति पर रनों की संख्या बढ़ती जाते हुए 16 पर पहुंच चुका है 16 ಕ್ಕೆ ತಡಕಾತೆ ಎರಡು ದೊಡ್ಡ ಉದ್ದರಿಯ ಪತ್ರದೊಂದಿಗೆ जो 2 बढ़िया विकेट के नुकसान के साथ 16 पर पहुंच चुका है टोटल स्कोर कार्ड और अगला टॉस तो हो चुका है
24 रन खाते पर जोड़ चुका है और फ्री हिट गेंद है जरूर। और इसी के साथ पथु बेहतरीन बैटिंग करते हुए ಆಟಗಾರರ ಗಮನಕ್ಕೆ ಇನ್ನುಳಿದಿರುವ ಎಲ್ಲ ಆಟಗಾರರ ಗಮನಕ್ಕೆ ತಮ್ಮ ಪ್ಲೇಯರ್ ಫೀಸ್ ನೀಡಿ ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಚಾಲ್ತಿಯಲ್ಲಿದೆ, ಪಂದ್ಯಾಟ ಚಾಲ್ತಿಯಲ್ಲಿದೆ. 4ನೇ ಓವರಿನ 5 ಎಸೆತ ಪೂರ್ತಿಗೊಂಡಿದೆ. ಖಾತೆಯಲ್ಲಿ 29ಕ್ಕೆ ಏರಿದ ತರದ ಖಾತೆ. ಸುಂದರತೆ ಸಿಗಾರಿಕೆ ನಿಭಾಯಿಸ್ತಾ ಇದ್ದಾರೆ ಆದಿ ತಮ್ಮ ತಂಡಕ್ಕಾಗಿ. जो रतन के आगमन भूमिपुत्र बेचाकी, जो बढ़िया बल्लेबाजी करने वाली खिलाड़ी है भूमिपुत्र बेचाकी रतन, जो 29 रन खाते पर जमा हो चुका है भूमिपुत्र बेचाकी. 60 रन की आवश्यकता है जीतने के लिए. और एक बढ़िया गेंद. इसी के साथ ओवर की समाप्त. 4 ओवर के बाद टोटल को उसको कार्ड कुल मिलाकर 29 पर खड़े हो चुका है. 3 विकेट के नुकसान के साथ अब 6 गेंद पर चाहिए. 31 रन की आवश्यकता है. 6 गेंद बचे हैं और 31 रन की आवश्यकता है इस मैच जीतने के लिए टीम भूमिपुत्र बेचा. पहले गेंद अचूकी, बढ़िया गेंदबाजी है. 30 रन की आवश्यकता है. 30 रन जमा हो चुका है खाते पर.
कंग्रेचुलेशन डीजे बॉयज, पहली मैच जीत चुका है और अगला मैच के लिए तैयार हो जाइए। जो अगला मैच है आईएस गाइस मंजेश्वर और एएफसी जम्मू के बीचों बीच। मैन ऑफ द मैच इस मैच की मैन ऑफ द मैच के लिए आई है। पहले मैच पर जो बेहतरीन इनिंग्स प्रदर्शन किए थे अज्जू मुगराल ने जो बेहतरीन इनिंग्स प्रदर्शन किए थे और इसके साथ आइए अब की मैन ऑफ द मैच पुरस्कार स्वीकार कीजिए। और पहले मैच की मैन ऑफ द मैच मिस्टर जयप्रकाश कावंदड़का की। जयप्रकाश आइए जो पहली मैच की मैन ऑफ द मैच स्वीकार कीजिए। दूसरी मैच की मैन ऑफ द मैच के लिए आइए मिस्टर अज्जू मुगराल। ಬೇಗ ಬೇಗ ಸ್ಪೀಡ್ ಮಾಡಿ। ಐಎಸ್ ಗೈಸ್ ಮತ್ತು ಎಎಫ್ಸಿ ಜಂಪು ನಡುವೆ ಪಂದ್ಯಾಟ ಇಲ್ಲಿ ನಡೆಯಲಿದೆ। ಈ ಪಂದ್ಯಾಟದ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಗಾಗಿ ಬನ್ನಿ ಅಜ್ಜು ಮೊಗ್ರಾಲ್। ಅದೇ ರೀತಿ ಪ್ರಥಮ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಗಾಗಿ ಬನ್ನಿ ಜಯಪ್ರಕಾಶ್ ಕಾಮದಡ್ಕ ತಂಡದ ಜಯಪ್ರಕಾಶ್ ಬನ್ನಿ। ಅದೇ ರೀತಿ ಈ ಪಂದ್ಯಾಟ ತಕ್ಷಣ ಮುಂದಿನ ಪಂದ್ಯಾಟವಾಗಿರ್ತದೆ ಡಿಜೆ ಬಾಯ್ಸ್ ಜೊತೆಗೆ ಕಾಬಂದಾಡ್ಕ ಈ ತಂಡದ ಕ್ಯಾಪ್ಟನ್ ಗಮನಿಸಿ ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಾಟವಾಗಿರ್ತದೆ ಡಿಜೆ ಬಾಯ್ಸ್ ಸಂಗಾಡಿ ಜೊತೆಗೆ ಕಾಬಂದಾಡ್ಕ ಈ ತಂಡಗಳು ತಯಾರಾಗಬೇಕಾಗಿ ಕೇಳ್ಕೊಳ್ತಾ ಇದೆ। ಹಾಗೆ ಈ ಒಂದು ಬೈಲವ ಕೂಡ ಕ್ರಿಕೆಟರ್ಸ್ ಅಜ್ಜು ಇವರ ಸ್ಮರಣಾರ್ಥ ನಡೆಯುವಂತಹ ಒಂದು ಪಂದ್ಯಕೂಟಕ್ಕೆ 18 ದೇವಸ್ಥಾನದ ಹಕ್ಕಿನ ಹಿರಿಯವರಾದಂತಹ ಕುಂಬ್ಳೆ ದೇವಸ್ಥಾನದ ಹಕ್ಕಿನ ಹಿರಿಯವರು ಪ್ರವೀಣ್ ಹಿರಿಯವರು ಹಾಗೆ ಕೂಡಲ್ ದೇವಸ್ಥಾನದ ಹಿರಿಯವರು ಆದಂತಹ ಕೇಶವ ಹೊಸಂಗಡಿ ಇವರು ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸಿದ್ದಾರೆ। ತಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ। ಈ ಒಂದು ಪಂದ್ಯಕೂಟ ವೀಕ್ಷಣೆಗೆ ಬಂದಂತಹ ಹಿರಿಯವರಿಗೆ ಮುಂದಕ್ಕೆ ಹರ್ಷ ಕುಂಬಳ। ನಮ್ಮ ಸಮುದಾಯದ ಹಿರಿಯವರಾದಂತಹ ಅವರಿಗೆ ಈ ಒಂದು ಕ್ರೀಡಾಕೂಟಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ। ಅದೇ ರೀತಿ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪುರಸ್ಕಾರಕ್ಕಾಗಿ ಬನ್ನಿ ಮಿಸ್ಟರ್ ಅಜ್ಜು ಮೊಗ್ರಾಲ್ ತಮ್ಮ ಮ್ಯಾನ್ ಆಫ್ ದಿ ಮ್ಯಾಚ್ ಪುರಸ್ಕಾರವನ್ನು ತಮ್ಮದಾಗಿಸಿಕೊಳ್ಳಿ। ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪುರಸ್ಕಾರವನ್ನ ಕೇಶವ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ।
ऐसा ತೃತೀಯ ಪಂದ್ಯಾಟ ಚಾಲ್ತಿಯಲ್ಲಿದೆ ಐಎಸ್ ಗೈಸ್ ಮಂಜೇಶ್ವರ ಜೊತೆಗೆ ಎಫ್ಸಿ ಜಪ್ ಪ್ರಥಮ ಚೆಂಡು ಬಲವಾದ ಮನವಿ ಆದರೆ ನಕಾರಾತ್ಮಕ ಸೂಚನೆ ಕಂಡು ಬರ್ತಾ ಇದೆ ಬಲವಾದ ಮನವಿ ಆಗಿತ್ತು ಲೆಗ್ ಬೈ ಮುಖೇನ ಖಾತೆಯನ್ನು ತೆರೆದಿದ್ದಾರೆ ಸುಶಾಂತ ಸುಂದರತೆ ಎಸೆಗಾರಿಕೆಯಾಗಿತ್ತು ಮಧು ಹೊಸಂಗಡಿ ಅವರ ಎಸೆತ ಸುಂದರತೆ ಎಸೆತವಾಗಿತ್ತು ಆದರೆ ಕೇವಲ ಲೆಗ್ ಬೈ ಮುಖೇನ ಒಂಟಿ ಅಂಕದ ಸೇರ್ಪಡೆ ಆಗ್ತಾ ಇದೆ ಖಾತೆಯಲ್ಲಿ ಮತ್ತೊಂದು ಸುಂದರತೆ ಎಸೆತ ಮಧು ಅವರು ನಿಭಾಯಿಸುವಾಗ ಚೆಂಡು ಚುಕ್ಕಿ ಆಗ್ತಾ ಇದೆ ಕಾಬಂದಡ್ಕ ತಂಡದ ಆಟಗಾರರು ಡಿಜೆ ಬಾಯ್ಸ್ ತಂಡದ ಆಟಗಾರರು ತಮ್ಮ ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಬಲವಾದ ಹೋರಾಟಕ್ಕೆ ಶ್ರಮ ಆದರೆ ಕೇವಲ ಒಂಟಿಗೆ ಮಾತ್ರ ಸೀಮಿತವಾಗಿರುವ ಒಂದು ಹೊಡೆತ ಖಂಡಿತವಾಗಿಯೂ ಮಳೆಯಂತೂ ಬರ್ತಾ ಇದೆ ಸಣ್ಣ ಮಳೆಯಲ್ಲಿ ಆಟವಂತೂ ನಡೆಯುತ್ತಾ ಇದೆ जो बेहतरीन गेंद फेंक रहा है मधु टीम के लिए जो 4 गेंद फेंक चुका है 3 रन दिया है बेहतरीन शुरुआत किया है जो पावर प्ले की ओवर है दोस्तों पावर प्ले की ओवर पर बल्लेबाजी लोग करीब 10 रन तो पार करना ही पड़ेगा जो पावर प्ले की ओवर पर बढ़िया गेंदबाजी क्लीन बोल्ड होते हुए वापस आ रहा है कार्तिक जो क्लीन बोल्ड हुए थे और जो बेहतरीन गेंद की जो शुरुआत किए थे मधु ने जो मधु की गेंद पर एक विकेट की पतन दिख रहा है आखिरी गेंद 25 ओवर की 5 गेंद फेंक चुका है मधु ने 3 रन दिया है और एक विकेट हासिल किया है मधु अगला बल्लेबाजी प्रज्वल की आगमन जो प्रज्वल की आगमन दिख रहा है जो जब्बू के और एक तगड़े बल्लेबाजी है प्रज्वल और मधु आखिरी गेंद मधु की जो पहली ओवर फेंक रहा है मधु आखिरी गेंद 25 ओवर की सोच समझकर खेला है प्रज्वल ने ओवर की समाप्त जो पहली ओवर की समाप्ति पर रनों की संख्या बढ़ती जाते हुए 4 पर पहुंच चुका है एक बढ़िया विकेट के नुकसान के साथ ऐसा बढ़िया बल्लेबाजी करना ही पड़ेगा एफसी जप्पू के लिए पहले ओवर पर सिर्फ और सिर्फ 4 रन दिया है एक बढ़िया विकेट की पतन हो चुका है मिस्टर मुन्ना की आगमन दूसरी ओवर फेंकने के लिए बढ़िया गेंदबाजी लेकिन रन आउट की चांसेस खतरा उधर लेकिन इस बार जो कामयाब हो चुका है जो खतरा थे उधर रन आउट की चांसेस थे तब मुन्ना ने सोच समझकर गेंद को पकड़ा है और बेहतरीन थ्रो किया है इसके बावजूद प्रज्वल की विकेट की पतन दिख रहा है गलती किया है प्रज्वल और सुशांत ने सोच समझकर खेलना चाहिए था दौड़ना भी चाहिए था सोच समझकर लेकिन जो बेहतरीन थ्रो के वजह से
हल 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 चेक हल 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 चेक हल 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 चेक हल चेक हल 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 चेक हल चेक हल चेक हल चेक हल हल ಕಾಂಬಂದಾಡ್ಕ ತಂಡದ ಆಟಗಾರರು ಅದೇ ರೀತಿ ಡಿಜೆ ಬಾಯ್ಸ್ ತಂಡದ ಆಟಗಾರರು ಆದಷ್ಟು ಬೇಗನೆ ತಮ್ಮ ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಿ. हल चेक हल जो बारिश आए हैं हम तो कुछ कर नहीं सकते हैं, बारिश पर खेलना ही पड़ेगा जरूर. उधर जो स्लिप हो रहा है बल्लेबाजी लोगों को बल्ले पकड़ते वक्त थोड़ा स्लिप तो हो रहा है. इसके बावजूद एक बढ़िया विकेट थे प्रज्वल की, जो बढ़िया विकेट खो चुका है. और उनके बाद सुदी आया है, सुदी ओसंगाड़ी जो कई सालों से अंडरआर्म की दुनिया पर मौजूद है. सुदी ओसंगाड़ी और कुछ नाम भी कमाया है इन्होंने अंडरआर्म की दुनिया पर. और इसी के साथ जो खाते पर कुछ बदलाव नहीं, 4 रन खाते पर जोड़ चुका है. 2 बढ़िया विकेट के नुकसान हो चुका है एफसी जप्पू के लिए. और जो गेंदबाजी मुनाफे का है सुदी के लिए, बढ़िया गेंद थे, बढ़िया गेंद थे, बढ़िया गेंद. और इसके साथ विनती हो चुका है गेंद. जो गेंदबाजी पर मुनाफिक से और एक बढ़िया गेंद और एक विनती गेंद. जो आईएस की गेंदबाजी तो बढ़िया गेंदबाजी लग रहा है. जो पहले ओवर फेंके थे मधु ने, टीम के कैप्टन फेंके थे और बेहतरीन गेंदबाजी निभाया था मधु ने. और उनके बाद जो मुन्ना आए थे, जो मुन्ना की गेंदबाजी पर देखिए दोस्तों, बढ़िया गेंदबाजी निभा रहा है. और एक बिंती गेंद वाइड समझकर छोड़ा था मिस्टर सुदी ने, और एक बिंती गेंद हो चुका है. 2 गेंद बचे इस ओवर की. 4 गेंद फेंक चुका है, 4 रन खाते पर जोड़ चुका है. बढ़िया गेंदबाजी निभा रहा है आईएस गाइस के खिलाड़ियों. कैच होने की संभावना थे, लेकिन कोई फील्डर नहीं आए थे गेंद के आगे. लेकिन जो फील्डर नहीं था उधर ही गेंद जाके गिरा था, और इसके बावजूद बच चुका है आउट से. और एक रन बल्ले से निकल रहा है, जो 5 रन खाते पर जोड़ चुका है. ದಮಲ್ತದ ಲೈಟ್ ಅಂಡ್ ಸೌಂಡ್ ಗೊತ್ತಿದ್ದ ಕ್ಲಿಯರ್ ಅಲ್ಲ, ಕಮೆಂಟ್ ಇದಾರೆ. ಲೈಟ್ ಅಂಡ್ ಸೌಂಡ್ ದ ಬೇಲೆ ಗೊತ್ತಿದ್ದ ಕ್ಲಿಯರ್ ಅಲ್ಲ, ಕಮೆಂಟ್ ಇದಾರೆ. ऐसा इसके साथ जो आखिरी गेंद बचे हैं दोस्तों मुन्ना की, उल्टी बल्ले की कोशिश नाकामयाब. ओवर की समाप्ति, 2 ओवर की समाप्ति पर 5 रन खाते पर जोड़ चुका है. और 2 बढ़िया विकेट के नुकसान के साथ जो
खाते पर 5 रन 2 बड़े विकेट के नुकसान के साथ बढ़िया गेंदबाजी निभाया है मधु और मिस्टर मुन्ना ने। फिर से कैप्टन आया है गेंद लेकर सुधी के सुधी के लिए कैप्टन आया है खुद गेंद लेकर और पहले गेंद पर सुधी ने 1 रन तो कमाया है अपने खाते के लिए यानी कि जो एफसी की खाते के लिए। तीसरी ओवर जारी है दोस्तों। तीसरी ओवर की मुकाबला पर पहले गेंद तो फेंक चुका है। उल्टी बल्ले की कोशिश जो कामयाब हो चुका है उल्टी बल्ले पर एक दौड़ा है 2 दौड़ा है 3 रन दौड़कर मिल चुका है खाते पर जो बढ़िया रन दौड़ा है विकेट के बीच और इसके साथ जो 3 रन की मदद से रनों की संख्या 9 पर पहुंच चुका है। जो स्ट्राइक पर सुधी मौजूद है।
ಕೊಂಚ ರೀತಿಯಲ್ಲಿ ಮಳೆಯ ಅಡಚಣೆ ಇತ್ತು. ಆದ್ರೆ ಮಳೆ ನಿಲ್ಲುವಂತ ಸಾಧ್ಯತೆ ಇದೆ ಈ ಒಂದು ಮೈದಾನದಲ್ಲಿ. ಈ ಒಂದು ಪಂದ್ಯಕೂಟ ಮತ್ತೆ ಮುಂದುವರಿಸುವಂತ ಕೋರಿಕೆಯನ್ನು ನೀಡ್ತಾ ಇದ್ದೇವೆ. ಮಳೆ ನಿಲ್ಲುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಪಂದ್ಯಕೂಟ ಸಾಗಿ ಬರಬೇಕಾಗಿದೆ ಈ ಒಂದು ಮೈದಾನದಲ್ಲಿ. ರವಿಯನ್ನೇ ನಮ್ಮ ಪಿಚ್ಚಿನ ಸಜ್ಜಿ ಮಲ್ತುಲ್ಲೇರು ಜಾಸ್ತಿ ಪಿಚ್ಚಿನ ಲಗಡೆ ರವಿಯನ್ನೇ ಕೀಪರ್ ಉಂಟು. ರವಿಯನ್ನ ಫೋನ್ ಚಂಡಿ ಅವತುಲೆ ಪಿರೆಂಕ್ಲ ಫೋನ್ ದಲ್ಲಿ ತೋರ್ಪಿದೆ. ನಮ್ಮ ಈ ಪಂದ್ಯಕೂಟಕ್ಕೆ ಸಂತೋಷ್ ನಮೋದೆ ಅವರು ಕೂಡ ಬಂದಿದ್ದಾರೆ. ಈ ಪಂದ್ಯಕೂಟಕ್ಕಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಂತೋಷ್ ರವರಿಗೆ ಪಂದ್ಯ ಆಯೋಜನೆಗಾರರು ಆ ಮೈದಾನಕ್ಕೆ ಹೋಗಿ ಪಂದ್ಯವನ್ನ ಮುಂದುವರಿಸಿಕೊಳ್ಳಿ.
ಹಾಲು ಚೆಕ್ ಹಾಲು ಕೆಲವು ಕ್ಷಣದಲ್ಲಿ ಪಂದ್ಯಕೂಟ ಆರಂಭವಾಗಲಿದೆ. ಇದು ಬೈಲಾ ಬಾಕುಡ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಸಾಗುತ್ತಿರುವಂತಹ ಕ್ರಿಕೆಟ್ ಪಂದ್ಯಕೂಟ. ಮೊದಲ ದಿನ ಶುಕ್ರವಾರದ ದಿನ हल 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 चिक 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 हेलो हेलो उदin चिनकोरी हल हल शेख हल हल माइक शेख हल हेलो हल 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 चिक चिक मैच स्टार्ट. हल 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 चेक हल हल चेक हल चेक हल हल चेक हल 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 ऑफ है हल 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 चेक हल चेक हल चेक हल 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 चेक हल रेडी रेडी स्टेडी गो. तीसरी ओवर जारी है. 2 गेंद फेंक चुका है. तीसरी गेंद फेंकने के लिए तैयार. 9 रन पर खाता बढ़ रहा है और हल चेक हल हल चेक हल कैच पकड़ा है इस बार. कोई गलती नहीं किया था फील्डर ने और गेंद तो फेंके थे मधु ने. उनके हाथ पर गेंद गए थे और कोई गलती नहीं किए थे. एक बेहतरीन कैच पकड़ा है और इसके साथ एएफसी जम्मू की और एक बढ़िया विकेट की पतन दिख रहा है. दोस्तों नेक्स्ट मैच के लिए तैयार हो जाइए. डीजे बॉयज और कावंदाड़ का दोनों टीम के कैप्टन कृपया ध्यान दीजिए. अगला मैच होगा आपकी.
अब अगले बल्लेबाजी की आगमन मिस्टर संदीप कार्ले की आगमन आ चुका है टीम एफसी जप्पू के लिए, जो मधु फेंक रहा है ओवर की बेहतरीन गेंद, बढ़िया गेंदबाजी, स्ट्रोक करने की सोच लेकिन नाकामयाब, बिनती हो चुका है गेंद। तीसरी ओवर चलती पर दिख रहा है 9 पर रन खड़े हैं, छोटा रन निकला है इस टूर्नामेंट की, तीसरी ओवर पर 9 रन, छोटा रन निकला है। और इसी के साथ जो बेहतरीन गेंद फेंकने के लिए तैयार, और एक उल्टी बल्ले की कोशिश लेकिन वाइड की इशारा, जाडू बनने की कोशिश कर रहा है संदीप कार्ले ने, लेकिन वाइड की इशारा दिया है। एक्स्ट्रा के साथ एक तो मिला है दौड़ते हुए, और फिर से गेंद लेकर मधु तैयार संदीप के लिए, बढ़िया शॉट, बढ़िया स्टॉप, कोई फील्डर मौजूद नहीं, एक तो आसानी से मिलेगा। 2 रन लेने की खतरा थे उधर, जो रनआउट की खतरा थे, लेकिन बढ़ चुका है। ओवर की समाप्त, 3 ओवर की समाप्ति पर रनों की संख्या बढ़ती जाते हुए 11 पर पहुंच चुका है, और 3 बढ़िया विकेट के नुकसान के साथ। और बढ़िया बढ़िया गेंदबाजी है जो आईएस का इस मंजेश्वर की, 3 ओवर फेंका है मधु, 2 ओवर और एक मुन्ना ओवर फेंके थे, बढ़िया ओवर निकला है, 11 रन, सिर्फ और सिर्फ 11 रन दिया है 3 ओवर पर। 7वां ओवर फेंकने के लिए गुरु मुगराल की आगमन, और एक अनुभवी खिलाड़ी है इसी मैदान पर खेलकर, इनको भी अनुभव ज्यादा है गुरु मुगराल के लिए। गेंद फेंक रहा है संदीप के लिए गुरु, इस बार लेग साइड पर खेलने की कोशिश, एक तो मिलेगा आसानी से। स्ट्राइक पर सुशांत आया है, अब कैप्टन है सुशांत एफसी जप्पू की, जो कैप्टन की काम बढ़िया रन खाते पर, लेकिन 7वां ओवर चलती पर दिख रहा है 12 रन खाता पर, 12 रन भी दिख रहा है। पिचिंग डिलीवरी थे, उठाने की मौका था, लेकिन कोई संपर्क नहीं हो रहा था गेंद और बल्ले के बीच। इसी के साथ बिनती हो चुका है गेंद दोस्तों, और एक बिनती गेंद गुरु के द्वारा, एक बिनती गेंद मिला है। लेग साइड की तरफ खेलने की कोशिश, वाइड की इशारा, जो लेग स्टंप से बाहर थे गेंद, वाइड के साथ एक रन खाते पर जोड़ चुका है, 13 पर पहुंच चुका है टोटल स्कोर कार्ड। दोस्तों देखिए इधर आईएस गाइस की ओनर, जो मालक है पवन मिलर, टेंशन पर दिख रहा है, लाइन के पास जो खेल देख रहा है, यानी कि बच्चों की खेल जो पवन देख रहा है, जो टेंशन पर दिख रहा है, उनके चेहरे पर टेंशन भी दिख रहा है, हंस भी दिख रहा है। ये है पवन मिलर, कई सालों से आईएस गाइस मंजेश्वर के लिए खेल रहा है जो पवन मिलर। ದಯಮಾಡಿ ಕ್ಯಾಪ್ಟನ್ ಗಮನಿಸಿ, ಚಪ್ಪಲ್ ಹಾಕಿ ಆಡುವಂತಿಲ್ಲ, ತಂಡದ ಕ್ಯಾಪ್ಟನ್ ಗಮನಕ್ಕೆ, ಚಪ್ಪಲ್ ಹಾಕಿ ಆಡುವಂತಿಲ್ಲ. ಕ್ಯಾಪ್ಟನ್ ಅದೇ ರೀತಿ ಮಾಲಕನ ಗಮನಕ್ಕೆ, ಚಪ್ಪಲ್ ಹಾಕಿ ಆಡುವಂತೆ ಅವಕಾಶವಿಲ್ಲ। और इसके साथ एक्स्ट्रा रन गुरु बार बार वाइड फेंकते हुए 15 पर पहुंचाया है गुरु ने वाइड के साथ। जो बढ़िया शॉट लेग साइड की तरफ, और एक तो मिलेगा, दौड़ने की कोशिश नहीं कर रहा है, स्ट्राइक लेने की कोशिश कर रहा है सुशांत। एक बढ़िया शॉट आना ही पड़ेगा, जो ओवर की 2 गेंद बचे हैं, और 16 पर पहुंच चुका है टोटल स्कोर का, जो स्ट्राइक पर कैप्टन मौजूद। खराब गेंद, शायद खराब गेंद, वाइड की इशारा, जो लेग स्टंप से बाहर थे गेंद, थोड़ी बाहर थे। इसी के साथ वाइड के साथ और एक रन खाते पर जोड़ रहा है, और एक तो रन खाते पर जोड़ने से 17 पर पहुंच चुका है टोटल स्कोर का। 3 विकेट अब खो चुका है एफसी जप्पू ने। फिर से गेंद लेकर तैयार, बढ़िया शॉट मारने की कोशिश पर, जो एक तो मिलेगा 38 सर्कल के अंदर ही है गेंद, और जो 1 रन से संतुष्ट। दोस्तों देखिए इधर अब पिच बन गया के बॉलिंग पिच बन गया है एक बारिश के द्वारा। पिच तो बॉलिंग पिच बन चुका है, जो गेंदबाजी लोगों को एक अच्छी पिच बन चुका है।
जो मंदमगुड़ी के स्टेडियम। और इसी के साथ जो गुरु की आखिरी गेंद जो 5 गेंद फेंक चुका है गुरु ने, लेग स्टंप पर खेलने की कोशिश, लेकिन ओवर की समाप्त जो 4 ओवर की समाप्ति पर रनों की संख्या बढ़ती जाते हुए 18 पर पहुंच चुका है 3 बढ़िया विकेट के नुकसान के साथ। 4 ओवर मुक्ता है ತರ ಕಾಣುತ್ತೆ 18 ಕೇರಿದೆ 3 ದೊಡ್ಡ ಉದ್ದರಿಯ ಪತನದೊಂದಿಗೆ ಅಗಲ ಮ್ಯಾಚ್ ಗೆ टॉस के लिए आ जाइए। ಅದೇ ರೀತಿ ಮುಂದಿನ ಪಂದ್ಯದ ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಿ ಡಿಜೆ ಬಾಯ್ಸ್ ಕಾಬಂದ ಅಡ್ಕ। ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಿ ಗಮನಿಸಿ ಕಾಬಂದ ಅಡ್ಕ ಡಿಜೆ ಬಾಯ್ಸ್ ಹೊಸಂಗಾಡಿ। ऐसा शरद के हाथ पर गेंद, जो बेहतरीन गेंदबाजी निभाने वाले खिलाड़ी है शरद। जो शरद की आखिरी ओवर की पहली गेंद, जो पहली इनिंग्स खत्म होने के लिए 6 गेंद बचे हैं, उल्टी बल्ले की कोशिश, वाइड के इशारा, वाइड के साथ शुरुआत किया है शरद आरके ने। और जो वाइड की मदद से रनों की संख्या 19 पर पहुंच चुका है। और एक उल्टी बल्ले की कोशिश और वाइड के साथ एक्स्ट्रा के साथ 1 रन दौड़ते हुए मिला है। 2 रन मिल चुका है खाते पर और 21 रन मिला है खाते पर। 21 रन पहुंच चुका है, बढ़िया स्कोर है 21 रन। जो बॉलिंग अगर जो गेंदबाजी लोग अच्छी गेंदबाजी फेंके तो ये भी रन अच्छी रन है, पकड़ सकते हैं 22 रन को भी। और देखना ही पड़ेगा बचे हुए गेंद पर क्या करेगा बल्लेबाजी लोग, लेकिन जो झाड़ू बढ़ने की कोशिश पर बिनती हो चुका है गेंद शरद की। 2 गेंद शरद गलती फेंके थे और उनके बाद एक अच्छी गेंद फेंका है, जो बिनती हो चुका है गेंद। और फिर से गेंद लेकर तैयार शरद और बल्लेबाजी पर संदीप कारले। मिसफील्ड एक तो मिलेगा दौड़ते हुए, 2 रन लेने की कोशिश पर 2 रन भी आसानी से मिल चुका है। वाइड के साथ बाई के साथ 3 रन मिला है खाते पर 2 रन दौड़ते हुए और एक एक्स्ट्रा के साथ वाइड फेंके थे शरद ने। वाइड के साथ 2 रन दौड़ते हुए मिला है खाते पर रनों की संख्या बढ़ती जाते हुए 24 पर पहुंच चुका है। अब 5 गेंद बचे हैं जप्पू के लिए। ऑफ साइड की खेलने पर कोशिश, लेकिन ऑफ स्टंप से बाहर है गेंद और एक एक्स्ट्रा रन शायद इस ओवर महंगी ओवर निकला है अब एएफसी जप्पू के लिए। जो बेहतरीन और एक वाइड बार बार वही गलती, वही दिशा पर गेंद, उनके लाइन लेंथ बिगड़ चुका है, बार बार वही गलती कर रहा है। 8 रन दे चुके हैं शरद ने ये गेंद पर। 5 गेंद बचे इस ओवर की और एक गेंद बीती हो चुका है। 4 गेंद बचे हैं एएफसी जप्पू के लिए। पहले इनिंग्स तो खत्म होने के लिए 4 गेंद बचे हैं दोस्तों। अगला मैच की साइन अप पूरी कीजिए डीजे बॉयज कावंदा अड़का। फिर से एक बार कॉल देना चाहता हूं डीजे बॉयज और कावंदा अड़का के लिए। वाइड के साथ दौड़ते हुए 2 रन मिला है, एक तो एक्स्ट्रा के साथ और एक दौड़ते हुए 1 रन मिला है खाते पर। 4 गेंद बचे हैं दोस्तों। 28 पर पहुंच चुका है टोटल स्कोर का। 4 गेंद तो बचा है और उल्टी बल्ले की कोशिश, फिर से 1 रन दौड़ते हुए। नहीं गलती नहीं किया है, अच्छी गेंद फेंका है, लाइन सही थे उनकी, गेंद तो सही थे। दौड़ते हुए 1 रन मिला है। 3 गेंद बचे इस ओवर की। जो पहली इनिंग्स खत्म होने के लिए 29 रन पर खाता बढ़ रहा है। बढ़िया शॉट लगाया है इन्होंने, मिसफील्ड के द्वारा बाउंड्री मिला है। जो संदीप की बल्ले से बाउंड्री मिला है, पहली बाउंड्री है जप्पू की और इस बाउंड्री की मदद से रनों की संख्या बढ़ती जाते हुए 33 पर पहुंच चुका है। एक गलती किया है, जो गलती की वजह से 4 रन मिला है खाते पर। दो गेंद बचे इस ओवर की दोस्तों।
शरत फेंकना है ओवर की 5वां गेंद। रनआउट की चांस, रनआउट भी हो चुका है और रनआउट रन लेने की आवश्यकता नहीं था, इधर विकेट खोने की आवश्यकता नहीं था शायद एफसी जम्मू के लिए। एक गेंद बचे हैं और इस समय एक विकेट खोना अच्छी बात नहीं है, यानी कि लीग मैच पर विकेट एवरेज भी माना जाता है, विकेट एवरेज को भी माना जाता है अगर आपकी लीग पर आपकी टीम टाई हो जाएगा तो। और इसके साथ एक विकेट भी खो चुका है एफसी जम्मू। आखिरी गेंद पहली इनिंग्स खत्म होने के लिए 33 रन खाते पर जोड़ चुका है और आखिरी गेंद फेंकना है अब सुशांत के लिए। बढ़िया शॉट मारने की कोशिश, एक तो मिलेगा दौड़ते हुए, 2 रन लेने की कामयाब पर मिसफील्ड के द्वारा 2 रन लिया है और आसानी से 2 रन मिल चुका है 38 सर्कल के अंदर। इसके साथ ओवर की समाप्त, जो पहली इनिंग्स समाप्ति पर रनों की संख्या बढ़ती जाते हुए 35 पर पहुंच चुका है और जीतने के लिए 36 रन की आवश्यकता है टीम आईएसके मंजेश्वर। अगला आवाज आपके सामने है मिस्टर संदेश मंजेश्वर सर, प्लीज आइए, आपकी कमेंट्री सुनना चाहते हैं लोग। ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಮೊದಲ ಇನ್ನಿಂಗ್ಸ್ಗಾಗಿ ನಮ್ಮೊಂದಿಗೆ ಬೈಲಬಾಗುಡ ಸಮುದಾಯದ ಪಂದ್ಯಕೂಟ ಸಾಗ್ತಾ ಇದ್ರೆ ಆಶಾ ಕಾರ್ಲೆ ಇವರ ಧ್ವನಿ ಕೇಳಿ ಬಂತು. ಇವರಿಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿ ಶ್ರೀ ಧೂಮಾವತಿ ದೇವಸ್ಥಾನದ ಮುಖ್ಯ ಅರ್ಚಕರು ಆದಂತ ಹಿರಿಯರು ಆಗಿರುವಂತ ಪ್ರವೀಣ್ ಹಿರಿಯರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಈ ಪಂದ್ಯಕೂಟಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ವೆಲ್ಕಮ್ ಸರ್. ಅವರ ಜೊತೆಯಲ್ಲಿ ಮತ್ತೋರ್ವ ಹಿರಿಯ ವ್ಯಕ್ತಿ ಕೇಶವ ಹಿರಿಯರು, ಇವರು ಕೂಡ ನಮ್ಮ ಜೊತೆಯಲ್ಲಿ ತಮ್ಮ ಸಮಯವನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ಈ ಪಂದ್ಯಕೂಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ಕೇಶವ ಹಿರಿಯರು
ಇವರಿಗೆ ಕೂಡ ಈ ಪಂದ್ಯಕೂಟದ ಈ ಹೊತ್ತಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿರುವಂತಹ ಈ ಮೈದಾನದ 4 ಭಾಗದಲ್ಲಿರುವಂತಹ ಎಲ್ಲಾ ಕ್ರೀಡಾ ಅಭಿಮಾನಿಗಳಿಗೆ, ಆಟಗಾರರಿಗೆ ಈ ಪಂದ್ಯಕೂಟಕ್ಕೆ ಸ್ವಾಗತ. ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡ್ತಾ ಇರುವಂತಹ ನಮ್ಮ ಮೀಡಿಯಾ 24x7 ಈ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಎಲ್ಲ ವೀಕ್ಷಣೆಯಲ್ಲಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ, ಇದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವಕ, ನಮ್ಮ ಎಲ್ಲ ಕಾರ್ಯದಲ್ಲೂ ಸಹಕಾರವನ್ನ ಕೊಟ್ಟಂತ ಯುವಕ, ನಮ್ಮನ್ನ ಅಗಲಿ ನಮ್ಮನ್ನ ಬಿಟ್ಟು ಅದೆಷ್ಟೋ ದೂರ ಸಾಗಿದಂತ ವ್ಯಕ್ತಿ ವಿರಾಟ್ ನಾಮ್ ಕಿ ಅಚ್ಚು, ದಿವಂಗತ ವಿರಾಟ್ ನಾಮ್ ಕಿ ಅಚ್ಚು ಇವರ ನೆನಪಿಗಾಗಿ ಇರುವಂತಹ ಪಂದ್ಯಕೂಟ ನಿಮ್ಮ ಮುಂದೆ ಸಾಗ್ತಾ ಇದೆ. ಮೊದಲ ದಿನ ನಿನ್ನೆ ದಿನ ಶುಕ್ರವಾರದ ಮೊದಲ ದಿನ ಸಾಗಿ ಬಂತು. ಎರಡನೇ ದಿನಕ್ಕೆ ಸ್ವಾಗತವನ್ನ ಕೊಡ್ತಾ ಈ ಪಂದ್ಯಕ್ಕೆ ಸ್ವಾಗತ. ಇನ್ನಿಂಗ್ಸ್ ಗಾಗಿ ಬೇಕಾಗಿದೆ, ಗೆಲುವಿಗಾಗಿ ಬೇಕಾಗಿದೆ 36 ಪ್ರೇಮನಾಥೆ ಪಾಸಾತೆ 30 ಆಜಿ. ಗೆಲುವಿಗಾಗಿ ಬೇಕಾಗಿದೆ 36. ಗೆಲುವಿಗಾಗಿ ಬೇಕಾಗಿದೆ 36. ಒಂದು ಕಡೆಯಲ್ಲಿ ಐಎಸ್ ಗೈಸ್ ಅಂಡ್ರಾಮ್ ಜಗತ್ತಿನಲ್ಲಿ ಕೇವಲ ಒಂದು ವರ್ಷದಲ್ಲಿ 28 ಟ್ರೋಫಿಯನ್ನ ಮಡಿಲಿಗೆ ಹಾಕಿದಂತ ಹೆಗ್ಗಳಿಕೆ, ಇತಿಹಾಸ, ಸಾಧನೆ ಇರುವಂತ ಮಂಜೇಶ್ವರ ಪರಿಸರದ ತಂಡ ಐಎಸ್ ಗೈಸ್ ಮಂಜೇಶ್ವರ್. ಈ ತಂಡಕ್ಕೆ ಬೆನ್ನೆಲುಬು ಆಗಿ ನಿಂತ ವ್ಯಕ್ತಿ ಪವನ್ ಮಿಲ್ಲರ್. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಪಡೆಯುವಂತ ಅವಕಾಶ ಇತ್ತು, ಆದರೆ ಐಎಸ್ ಗೈಸ್ ತಂಡದ ಮತ್ತೋರ್ವ ಬೆನ್ನೆಲುಬು ಇಲಿಯಾಸ್ ಐಎಸ್, ಅವರ ಜೊತೆಯಲ್ಲಿ ಪವನ್ ಮಿಲ್ಲರ್ ಐಎಸ್ ಗೈಸ್ ಮಂಜೇಶ್ವರ್. ಅವರ ತಂಡ ಆಡ್ತಾ ಇದೆ ಮಂಜಪ್ಪಣ ಹಳದಿ ವಸ್ತ್ರ ಮುಖೇನ ಚೆಂಡು ಮುಖೇನ ಟನ್ 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 ಧನಾಧನ್ ಬೌಂಡ್ರಿ, ಬ್ಯಾಟ್ ಮುಖೇನ ಸಂಪರ್ಕ ಹೊಂದಂತ ಚೆಂಡು 4 ಓಟ, ಟನ್ ಬೌಂಡ್ರಿ. ತಂಡದ ಮೊತ್ತ 14. ಓವರ್ನ ಮುಕ್ತಾಯ. ಮೊದಲ ಇನ್ನಿಂಗ್ಸಿನ ಬಳಿಕ ಎರಡನೇ ಇನ್ನಿಂಗ್ಸಿನ ಮೊದಲ ಓವರಿನ 6 ಚೆಂಡಿನ ಮುಂದೆ ಖಾತೆಯಲ್ಲಿ ಒಟ್ಟು ಮೊತ್ತ 14. $36 ಅನ್ನುವಂತ ಓಟ ಗೆಲುವಿಗಾಗಿ ಕಾಣುತ್ತಾ ಇದೆ ಐಎಸ್ ಗೈಸ್ ತಂಡಕ್ಕೆ. ದಾಳಿಗ ರೂಪದಲ್ಲಿ ಮುನ್ನ, ಅವರ ಜೊತೆಯಲ್ಲಿ ಶರತ್ ಆರ್ಕೆ. ಮುನ್ನ ಅತ್ಯುತ್ತಮ ದಾಳಿಗಾರ, ಉತ್ತಮ ದಂಡುಗಾರಿಕೆಯನ್ನ ನಡೆಸಬಲ್ಲಂತ ಆಟಗಾರ, ಜರ್ಸಿ ನಂಬರ್ 7 ಭರವಸೆ ಆಟಗಾರ. ಈ ಸಂದರ್ಭದಲ್ಲಿ ಐಎಸ್ ಗೈಸ್ ತಂಡಕ್ಕೆ ಆಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಾಶ ಕಡೆಯಲ್ಲಿ ಶರತ್ ಆರ್ಕೆ, ಮತ್ತೋರ್ವ ಬಲಿಷ್ಠ ದಾಂಡಿಗ ತಂಡಕ್ಕಾಗಿ. ಎತ್ತುಗಾರಿಕೆಯಲ್ಲಿ ಸುಶಾಂತ್ ಅತ್ತಾವರ್. ಇವರ ಆಟ ಖಂಡಿತವಾಗ್ಲೂ ಈ ಮೈದಾನ ಮಾತ್ರವಲ್ಲ, ಪಂಚಾಯತ್ ಮಿನಿ ಸ್ಟೇಡಿಯಂ ಮೈದಾನದಲ್ಲೂ ಕೂಡ ಇವರ ಆಟವನ್ನ ನೋಡಿದಂತ ನಾನು ಖಂಡಿತವಾಗ್ಲೂ ಹೇಳುವಂತ ಮಾತು, ಅತ್ಯುತ್ತಮ ಅದ್ಭುತ ಆಟಗಾರ, ಭರವಸೆ ಆಟಗಾರ, ವಿಶ್ವಾಸದ ಆಟಗಾರ ಸುಶಾಂತ್ ಅವರ ದಾಳಿ. ಅದೆಷ್ಟೋ ಪಂದ್ಯದಲ್ಲಿ ತಮ್ಮ ಎಸೆಗಾರಿಕೆಯ ಮುಖೇನ, ತಮ್ಮ ದಂಡುಗಾರಿಕೆಯ ಮುಖೇನ ಗೆಲುವಿನ ದಾರಿಯನ್ನ ತೋರಿಸಿಕೊಟ್ಟಂತ ಆಟಗಾರ ಅದು ಸುಶಾಂತ್ ಅತ್ತಾವರ್. ಬೈಲಬಾಗುಡ ಸಮುದಾಯದ ಪಂದ್ಯಕೂಟದಲ್ಲಿ ತಮ್ಮ ಮಿಂಚಿನ ದಾಳಿ, ಮಿಂಚಿನ ಸ್ಫೋಟಕ ದಂಡುಗಾರಿಕೆಯನ್ನು ನಡೆಸಿ ಹಲವಾರು ತಂಡಕ್ಕೆ ತಮ್ಮ ಶ್ರೇಷ್ಠ ಮಟ್ಟದ ದಂಡುಗಾರಿಕೆ, ಎಸೆಗಾರಿಕೆಯನ್ನು ಬಿಟ್ಟುಕೊಟ್ಟಂತ ದಾಳಿಗಾರ ಸುಶಾಂತ್ ಅತ್ತಾವರ್. ಎಸೆಗಾರಿಕೆಯಲ್ಲಿ ಗೆಲುವಿಗಾಗಿ 36. ಮೊದಲ ಇನ್ನಿಂಗ್ಸ್ಗಾಗಿ ಕೊಂಚ ಮಟ್ಟಿಗೆ ದಾಳಿಗರ ದಂಡು ಕೊರತೆಯನ್ನ ಕಂಡುಬಂತು, ಓಟವನ್ನ ಗಳಿಸುವಂತ ಕೊರತೆ ಕಂಡುಬಂತು. ಎಸೆಗಾರಿಕೆಯಲ್ಲಿ ಉತ್ತಮವಾದಂತ ದಾಳಿ
ಮಧು ನಾಮ್ಕಿ ಮಧುಸೂದನ್ ಅವರ ದಾಳಿಯ ಮುಖೇನ ತಂಡಕ್ಕಾಗಿ 35 ಅನ್ನುವಂತ ಓಟವನ್ನ ಗಳಿಸಲು ಸಾಧ್ಯ ಕಾಣ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಎಫ್ಸಿ ಜಂಪು ತಂಡಕ್ಕೆ 35-36 ಬೇಕಾಗಿದೆ ಗೆಲುವಿಗಾಗಿ. ಅಗಲಿಸಿದ ಘೋಷಣೆ ತೀರ್ಪುಗಾರಿಕೆಯಲ್ಲಿ ಶಿವಮಲೆ ತಡದ ಮೊತ್ತ 17 ಜನವರಿ 17 ಕುಂಬ್ಳೆಬೇಡಿ ಖಾತೆಯಲ್ಲಿ 17. 4ನೇ ಎಸೆತ ಹಿಂದೂಸ್ತಾನ್ ಸ್ಕೂಲ್ ಅಂಡ್ ಕಡೆಯಿಂದ ಬಲವಾದ ಎಸೆತ ಸಂಪರ್ಕ ಕಂಡು ಬಂದಿಲ್ಲ. ಅಗಲ ಎಸೆತ ಮತ್ತೊಮ್ಮೆ ಘೋಷಣೆ, ಅದೇ ಹಾಡು ಅದೇ ರಾಗ ಅದೇ ತಾಳ, ಮತ್ತೊಮ್ಮೆ ಅದೇ ಘೋಷಣೆ. ಶಿವ ಮಲಿಕ್ ಅವರ ಕಡೆಯಿಂದ ಖಾತೆಯಲ್ಲಿ ಒಟ್ಟು ಮೊತ್ತ 19ಕ್ಕೆ ಏರ್ತಾ ಇದೆ. ಮೊದಲ ಓವರ್ನಲ್ಲಿ ಆರಂಭ ಉತ್ತಮವಂತ ಆರಂಭ ಕಂಡು ಬಂತು. ಮತ್ತೊಮ್ಮೆ ಡಬಲ್ ಪಡೆಯುವಂತ ಅವಕಾಶವನ್ನ ಘಟಿಸಿಕೊಳ್ತಾ ಇದ್ದಾರೆ. ಮಳೆಯ ಕಾರಣ ಕೊಂಚ ಮಟ್ಟಿಗೆ ಸಮಯದ ಕೊರತೆ ಕಂಡು ಬಂತು. ಸೂರ್ಯ ನಮ್ಮ ಮುಂದೆ ಬರ್ತಾ ಇದೆ. ಸೂರ್ಯ ಇನ್ನು ಕೂಡ ಬೇಕಾಗಿದೆ. ಸಂಜೆಯ ಹೊತ್ತು ಲೀಗ್ ಸುತ್ತು ಸಾಗಬೇಕಾಗಿದೆ. ಈ ಸಂದರ್ಭದಲ್ಲಿ ಸೂರ್ಯ ನಮಗೆ ಬೇಕಾಗಿದೆ. ಮೋಡ ನಮಗೆ ಬೇಕಾಗಿಲ್ಲ, ಸೂರ್ಯ ನಮಗೆ ಬೇಕಾಗಿದೆ. ಮುಂದಿನ ಪಂದ್ಯದ ಟಾಸ್ಗಾಗಿ ಬನ್ನಿ. ಅದೃಷ್ಟದ ನಾಣ್ಯ ಚಿಮ್ಮುಕಿಗಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಬೌಂಡ್ರಿ ಕಡೆಗೆ ಚೆಂಡು ಸಾಗ್ತಾ ಇದೆ. 2ನೇ ಓಟಕ್ಕೆ ಧಾವಂತ. ಈ ಬಾರಿ ರನ್ ಔಟ್ ಆಗುವಂತ ಎಲ್ಲ ಅವಕಾಶ ಇದೆ. 3ನೇ ಓಟಕ್ಕೆ ಯತ್ನದಲ್ಲಿ ಮುನ್ನ ಅವರ ವಿಕೆಟ್ ನಷ್ಟವಾಗ್ತಾ ಇದೆ. ನಿನ್ನೆ ದಿನ ರನ್ನಿಂಗ್ ನ ಮೇಲೆ ರನ್ನಿಂಗ್, ಸಿಂಗಲ್ ಸಾಗಬೇಕಾದಂತ ಓಟಕ್ಕೆ ಡಬಲ್ 2 ಓಟವನ್ನ ಗಳಿಸ್ತಾ ಓಟದಲ್ಲಿ ಜಾನ್ಮೆಯ ಓಟವನ್ನ ನಡೆಸಿಕೊಟ್ಟಂತ ಆಟಗಾರರು ಖಂಡಿತವಾಗ್ಲೂ ನಿನ್ನೆ ದಿನ ಮನೋಜ್, ಅದೇ ರೀತಿಯಲ್ಲಿ ಶ್ರವಣ್ ನಾಮ್ಕಿ ಬಬ್ಲು, ಅದೇ ರೀತಿಯಲ್ಲಿ ಎಎಫ್ಸಿ ತಂಡದ ರಂಜಿತ್, ರತೀಶ್, ಈ ಆಟಗಾರರು ನಿನ್ನೆ ದಿನ ಎಷ್ಟೊಂದು ಓಟವನ್ನ ಗಳಿಸಿದ್ರು ಅಂದ್ರೆ ಲೆಕ್ಕಾಚಾರ ಇಲ್ಲದ ಓಟವನ್ನ ನಿನ್ನೆ ದಿನ ಗಳಿಸಿದ್ರು. ರನ್ನಿಂಗ್ ನ ಮೇಲೆ ರನ್ನಿಂಗ್, ಸಿಂಗಲ್ ಸಾಗಬೇಕಾದಂತ ಓಟಕ್ಕೆ ಡಬಲ್, ತ್ರಿಬಲ್ ಅನ್ನುವಂತ ಓಟವನ್ನ ಗಳಿಸಿದ್ರು. ದ ಸ್ಕೋರ್ ಕಾರ್ಡ್ ಈಸ್ 24. ಟಾಸ್ ಗಾಗಿ ಬನ್ನಿ. ಕಾಬಂದ ಅವರ ವಿರುದ್ಧವಾಗಿ ಡಿಜೆ ವಾಯ್ಸ್ ಹೊಸಂಗಾಡಿ ಎಸ್ಗಾರಿಕೆಯಲ್ಲಿ ಸುದಿ ಭೂಮಿಪುತ್ರ ಬೆಜ್ಜ ಅನ್ನುವಂತ ತಂಡಕ್ಕೆ ಕಪ್ತಾನನ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿ ತಂಡಕ್ಕಾಗಿ ಸರಿಸುಮಾರು ಹ್ಯಾಟ್ರಿಕ್ ಚಾಂಪಿಯನ್ ಪಟ್ಟವನ್ನ ಗಳಿಸಿದ ಹೆಗ್ಗಳಿಕೆ ನಾಯಕತ್ವದಲ್ಲಿ ಚಾಂಪಿಯನ್ ಪಟ್ಟವನ್ನ ಗಳಿಸಲು ಕಾರಣಕರ್ತಾದಂತ ಆಟಗಾರ. ಆದರೆ ಈ ಒಂದು ಪಂದ್ಯಕ್ಕೆ 20-26ಕ್ಕೆ ತಂಡ ಎಎಫ್ಸಿ ಜಂಪು ತಂಡಕ್ಕೆ ಆದ್ರೆ ಬೌಂಡ್ರಿ 4 ಓಟ, ಟನ್ ಬೌಂಡ್ರಿ. ಮುಂದಿನ ಪಂದ್ಯದ ನಾನ್ ಚುಮುಕಿಯಲ್ಲಿ ಡಿಜೆ ಬಾಯ್ಸ್ ತರದ ಕಪ್ತಾನ ಅಚ್ಚು ಮೊಗ್ರಾಲ್, ಬಲಿಷ್ಠ ದಾಂಡಿಗ, ಬಲಿಷ್ಠ ಎಸ್ತುಗಾರ ನಾಯಕತ್ವದಲ್ಲಿ ತಮ್ಮ ಭರವಸೆ ಆಟವನ್ನ ನೀಡಬಲ್ಲಂತ ವ್ಯಕ್ತಿ ಅಚ್ಚು ಮೊಗ್ರಾಲ್ ಅವರ ತಂಡ ಮುಂದಿನ ಪಂದ್ಯವನ್ನ ಆಡ್ತಾ ಇದೆ. ಅವರ ವಿರುದ್ಧವಾಗಿ ಕಾಬಂದ ಅಡ್ಕ. ಈ ಪಂದ್ಯಕೂಟಕ್ಕೆ ಬೈಲಬಾಗುಡ ಸಮುದಾಯದ ಕ್ರಿಕೆಟ್ ಪಂದ್ಯಕ್ಕೆ ಮೊದಲ ಬಾರಿಗೆ ಭಾಗವಹಿಸ್ತಾ ಇದೆ. ತಮ್ಮ ತಂಡವನ್ನ ಕಟ್ಟಿಕೊಂಡು ಮೊದಲ ಬಾರಿಗೆ ಈ ಪಂದ್ಯಕೂಟದಲ್ಲಿ ಭಾಗವಹಿಸ್ತಾ ಇದೆ ಕಾಬಂದ ಅಡ್ಕ ತಂಡ. ಮೂವತ್ತಾರು ಅನ್ನುವಂತ ಗುರಿ. ಬಲವಾದ ಹೊಡೆತ, ರಾಕೆಟ್ ಶಾಟ್, ಸ್ಕ್ವೇರ್ ಕಡೆಗೆ ಬೌಂಡ್ರಿ. AK-47 गन से निकलता हुआ गोली जैसे इस बार गेंद जाती हुई इस बार सीमा के बाहर. ಈ ಮಾತು ಅಬ್ದುಲ್ ರೆಹಮಾನ್ ಬೇಕೂರ್ ಜಿ ಅವರ ಮಾತು.
ಕಾಸರಗೋಡು ಜಿಲ್ಲೆಯ ಅದ್ಭುತ ವೀಕ್ಷಣೆ ವಿವರಣೆಗಾರ अब्दुल रहमान बेखून ಅವರ ಮಾತು AK47 ಗನ್ से निकलता हुआ गोली जैसे गेंद सीमा के बाहर और 4 रन 4 ಓಟ 35 ಒಂದು ಬೇಕಾಗಿದೆ ಗೆಲುವಿಗಾಗಿ ಕೇವಲ ಒಂದು ಓಟ ಮಾತ್ರ ಬೇಕಾಗಿದೆ ಒಂದು ವಿಕೆಟ್ ನಷ್ಟಕ್ಕೆ ಇನ್ನಿಂಗ್ಸ್ ನ ಓವರ್ ನ ಮುಕ್ತಾಯ ಉತ್ತಮವಾದ ಹೊಂದಾಣಿಕೆ ಆಟ ಪಾರ್ಟ್ನರ್ಶಿಪ್ ಮುಂದುವರಿತಾ ಇದ್ರೆ ಗೆಲುವಿನ ಹೊಂದಾಣಿಕೆ ಆಟ ಮುಂದುವರಿತಾ ಇದೆ ಐಎಸ್ ಗೈಸ್ ತಂಡಕ್ಕೆ ಪವನ್ ಅವರ ನೇತೃತ್ವದ ಈ ಒಂದು ತಂಡ ಐಎಸ್ ಗೈಸ್ ತಂಡ ಈ ಒಂದು ಪಂದ್ಯಕೂಟದಲ್ಲಿ ಕೇವಲ ಒಂದು ಓಟ ಬೇಕಾಗಿದೆ ಒಂದು ಕಡೆಯಲ್ಲಿ ಗುರು ಮತ್ತೋರ್ವ ಬಲಿಷ್ಠ ಆಲ್ರೌಂಡರ್ ಆಟಗಾರ ತಂಡಕ್ಕಾಗಿ ಎಸ್ತುಗಾರಿಕೆಯಲ್ಲಿ ಮಧು ಕಪ್ತಾನ ಮಧು ತಂಡಕ್ಕಾಗಿ ಐಎಸ್ ಗೈಸ್ ತಂಡಕ್ಕಾಗಿ ಮಧು ನಾಮ್ಕಿ ಮಧುಸೂದನ್ ಅವರ ಜವಾಬ್ದಾರಿಯ ಎಸೆತ ಕಂಡು ಬಂತು ಖಂಡಿತವಾಗಲೂ 35 ಅನ್ನುವಂತ ಓಟಕ್ಕೆ ಕಟ್ಟಿಯಾಗಿದ್ದಂತ ಎಸ್ತುಗಾರಿಕೆ ಐಎಸ್ ಗೈಸ್ ಮಂಜೇಶ್ವರ ಕಡೆಯಿಂದ ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ಬೆಜ್ಜ ಪರಿಸರದ ಓರ್ವ ಅತ್ಯುತ್ತಮ ಅದ್ಭುತ ಶಾಂತ ಸ್ವಭಾವದ ಆಟಗಾರ ಕೀರ್ತಿ ಸಾಲಿಯಾನ್ ಬೆಜ್ಜ ನಮ್ಮ ಜೊತೆಯಲ್ಲಿದ್ದಾರೆ ಇವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಮತ್ತೋರ್ವ ವ್ಯಕ್ತಿ ಸಂತೋಷ್ ಎಡಗೈ ದಾಂಡಿಗ ಬಲಿಷ್ಠ ದಾಂಡಿಗ ಚಪ್ಪೆಗಾರ್ ಇದರ ಸಮುದಾಯದ ಡೇಂಜರ್ ಆಟಗಾರ ಸಂತೋಷ್ ಅವರು ಕೂಡ ಇದ್ದಾರೆ ಅವರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಮತ್ತೋರ್ವ ವ್ಯಕ್ತಿ ಬೆಜ್ಜ ಪರಿಸರದ ಒಡಬಡಿಗ ದಾಂಡಿಗ ಡೇಂಜರ್ ಆಟಗಾರ 7s 9s ಅನ್ನುವಂತ ಆಟದಲ್ಲಿ ಅತ್ಯ ಅಮೂಲ್ಯ ಆದಂತ ಆಟಗಾರ ಅಭಿ ಬೆಜ್ಜ ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಈ ಮೂರು ಜನರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೊಡ್ತಾ ಇದ್ದೀರಿ ಮತ್ತೋರ್ವ ಆಟಗಾರ ಕಾಸರಗೋಡು ಜಿಲ್ಲೆ ಕಂಡಂತ ಗುಡ್ ಲಕ್ ಹೊಸೂರು ತಂಡಕ್ಕೆ ಆಡ್ತಾ ಇರುವಂತ ಆಟಗಾರ ಅಂಡ್ರಾಮ್ ಜಗತ್ತಿನ ಓರ್ವ ಬಲಿಷ್ಠ ಆಟಗಾರ ಅನ್ನುವಂತ ಖ್ಯಾತಿಯನ್ನ ಪಡೆದಂತ ಆಟಗಾರ ಹೊಸಂಗಡಿ ಪರಿಸರದ ಆಟಗಾರ ಅಚ್ಚುನಾಮ್ಕಿ ರಿಚರ್ಡ್ ನಮ್ಮ ಜೊತೆಯಲ್ಲಿದ್ದಾರೆ ಇವರಿಗೆ ಕೂಡ ಬೈಲಬಾಗುಡ ಸಂಘಟಕ ಸಮಿತಿಯ ಪರವಾಗಿ ಸ್ವಾಗತ ಸುಸ್ವಾಗತ ಅಭಿನಂದನೆಗಳು ಕಳೆದ ಪಂದ್ಯದಲ್ಲಿ ಐಎಸ್ ಗೈಸ್ ತಂಡ ಗೆಲುವನ್ನ ಸಾಧಿಸಿ ಅಂಕಪಟ್ಟಿಯಲ್ಲಿ 2 ಅಂಕವನ್ನ ಗಳಿಸ್ತಾ ಇದೆ ವೀಕ್ಷಕರೇ ಇದು ಬೈಲ ಬಾಗುಡ ಕ್ರಿಕೆಟ್ ಸಂಘಟಕ ಸಮಿತಿಯ ಪರವಾಗಿ ವಿರಾಟ್ ಅಚ್ಚು ಇವರ ನೆನಪಿಗಾಗಿರುವಂತ ಟ್ರಾಫಿ 2026 ಪಂದ್ಯಕೂಟದ ಚಾಂಪಿಯನ್ ಪಟ್ಟಕ್ಕಿರುವಂತ ನಗದು ಪುರಸ್ಕಾರ 25,000 ಅದೇ ರೀತಿಯಲ್ಲಿ 2ನೇ ಸ್ಥಾನಕ್ಕಿರುವಂತ ನಗದು ಪುರಸ್ಕಾರ 15,000 ಯಾರಾಗಿರಬಹುದು ಈ ಪಂದ್ಯಕೂಟದ ಬೈಲಬಾಗುಡ ಕ್ರಿಕೆಟರ್ಸ್ ಆಯೋಜನೆ ಮಾಡಿದಂತ ಪಂದ್ಯಕೂಟದ ಚಾಂಪಿಯನ್ ಪಟ್ಟವನ್ನ ಪಡೆಯುವಂತ ತಂಡ ಈ ಪ್ರಶ್ನೆಗೆ ಉತ್ತರ ನಾಳೆ ದಿನ ಭಾನುವಾರ ಸೂಪರ್ ಸಂಡೆಯ ದಿನ ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ ನಿನ್ನೆ ದಿನ 6 ತಂಡ ಭಾಗವಹಿಸಿ ತಮ್ಮ ಗೆಲುವಿಗಾಗಿ ಹೋರಾಟವನ್ನ ಮಾಡಿದ್ರೆ ಇವತ್ತಿನ ದಿನ ದ್ವಿತೀಯ ದಿನ ಶನಿವಾರದ ದಿನ ಈ ದಿನದಂದು ಯಾರಿಗೆ ಉಂಟು ಗೆಲುವಿನ ನಂಟು ಅಂಕಪಟ್ಟಿಯಲ್ಲಿ ಯಾವ ತಂಡ ಅಂಕವನ್ನ ಗಳಿಸಿ ಅಂಕಪಟ್ಟಿಯಲ್ಲಿ ತಮ್ಮ ಮುನ್ನಡೆಯನ್ನ ಸಾಧಿಸುತ್ತೆ ನಮ್ಮ ವೇದಿಕೆಯಲ್ಲಿ ನಿನ್ನೆ ದಿನ ಕೂಡ ಹಿರಿಯ ವ್ಯಕ್ತಿ ಕ್ರಿಕೆಟ್ ಪ್ರೇಮಿ ಸೀತಾರಾಮ್ ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ ಇವರಿಗೆ ಕೂಡ ಈ ವೇದಿಕೆಯ ಈ ಪಂದ್ಯಕೂಟಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಶೈಲೇಶ್ ಶಾಂತಿನಗರ್ ಅತ್ಯುತ್ತಮ ಬ್ರಿಟಿಷ್ ಭಾಷೆಯಲ್ಲಿ ಇಂಗ್ಲೆಂಡ್ ಅಮೆರಿಕ ದೇಶದ ಭಾಷೆ ಆಗಿರುವಂತ ಇಂಗ್ಲಿಷ್ ನಲ್ಲಿ ವೀಕ್ಷಣೆ ವಿವರಣೆ ನೀಡಬಲ್ಲಂತ ವ್ಯಕ್ತಿ ಶೈಲೇಶ್ ಶಾಂತಿನಗರ್ ಮಂಜೇಶ್ವರ್ ಇವರಿಗೆ ಕೂಡ ಸ್ವಾಗತವನ್ನ ಕೊಡ್ತಾ ಅನಿಲ್ ಬಂದ್ಯೋಡ್ ಸ್ಕೋರಿಂಗ್ ಪ್ಯಾನಲ್ ಕಡೆಯಲ್ಲಿ ನಿನ್ನೆ ದಿನ ಕೇವಲ ಆಟ ಮಾತ್ರವಲ್ಲ ನಿನ್ನೆ ದಿನ ಕಮೆಂಟ್ರಿ ಬಾಕ್ಸ್ ಕಡೆಯಲ್ಲೂ ತಮ್ಮ ಕಾರ್ಯವನ್ನ ತಮ್ಮ ಸ್ಫೂರ್ತಿಯನ್ನ ಬಿಟ್ಟುಕೊಂಡಂತ ವ್ಯಕ್ತಿ ಪ್ರಜ್ವಲ್ ಸೋಂಕಾಲ್ ನಮ್ಮ ಜೊತೆಲಿದ್ದಾರೆ ಮುಂದಿನ ವೀಕ್ಷಣೆ ಅವರ ಧ್ವನಿ ನಿಮ್ಮ ಮುಂದೆ
Yes, thank you so much, Sandy. Here we continuing the match between Kavanda Adka and DJ Boys Hosangadi. ಎಸ್ತಗಾರಿಕೆ ವಿಭಾಗದಲ್ಲಿ ಅಜ್ಜು ಮುಗ್ರಾಲ್ ಕಳೆದ ಪಂದ್ಯದ ಮನದ ಮ್ಯಾಚ್ ಆಟಗಾರನಾಗಿ ಐಎಸ್ ಗೈಸ್ ತಂಡಕ್ಕೆ 35 ಅನ್ನುವಂತ ಓಟವನ್ನ ಕಟ್ಟಿಹಾಕಿ ಎಸ್ತಗಾರಿಕೆಯಲ್ಲಿ ದಾಳಿಯನ್ನ ನಡೆಸಿ 2 ಓವರ್ ಮಧುಸೂದನ್ ಕಪ್ತಾನನ ಜವಾಬ್ದಾರಿಯನ್ನ ವಹಿಸಿದಂತ ಆಟಗಾರ ಐಎಸ್ ಗೈಸ್ ತಂಡಕ್ಕೆ. ಮಧುಸೂದನ್ ಬನ್ನಿ, ನಿಮಗಾಗಿರುವಂತಹ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಈ ಪ್ರಶಸ್ತಿಯನ್ನ ನೀಡಬೇಕು ನಮ್ಮೊಂದಿಗೆ ಮತ್ತೋರ್ವ ಆಟಗಾರ ಅಂಡ್ರಾಮ್ ಜಗತ್ತಿನ ಓರ್ವ ಅತ್ಯುತ್ತಮ ಬಲಿಷ್ಠ ಆಟಗಾರ ಅಚ್ಚು ಅವರ ಹಸ್ತಮುಖೇನ ಈ ಒಂದು ಪ್ರಶಸ್ತಿಯನ್ನ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. Yes, thank you so much. And Shiva and Manchu, both the batters from the side of Kavanda Adka. This time you're looking for the sweep shot, but the ball goes through the backward region. There was a fielder, collected the ball cleanly, and only 1 run conceded in that ball. What a brilliant over from Ajju Mugral. Only conceded 5 runs in his over. That was a power play. And the next match between match number 5, IS Guys and Bhagat Friends Manjeshwara. Be ready for the sign-up ceremony. And ಕುಚ್ಚಮಟ್ಟಿನ ಸಮಯದ ಅಭಾವವಿರುವ ಕಾರಣ ಆದಷ್ಟು ಬೇಗ ಈ ಪಂದ್ಯಕೂಟವನ್ನು ಮುಂದುವರಿಸಬೇಕು. ಪ್ರಥಮ ಓವರ್ನಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 5 ಓಟಗಳನ್ನು. ಅಜ್ಜು ಮುಗ್ರಾಲ್ ಜವಾಬ್ದಾರಿಯುತ ಎಸೆತಗಾರಿಕೆ ವಿಭಾಗದಲ್ಲಿ ಅಜ್ಜು. ಇದೀಗ ಹೊಸ ದಾಂಡುಗಾರ ಎಸೆತಗಾರ ಧನುಷ್. यस तनोशा हिंदुस्तानी रोडेंट पर पहली बॉल स्वीप मारने के लिए कोशिश और बढ़िया अपील और अंपायर ने मनो किया लेग बाई. ऐसा अभी दूसरी गेंद लेकर तैयार तनुष. राइट हम राउंड द विकेट. बढ़िया शॉट और गेंद सीधी गया गैप में और फील्डर मौजूद है. 2 रन इजी सी गवा दिया और इस वजह से स्कोर संख्या बढ़ते बढ़ते 8 में पहुंचा. 8 on the board. And now the third delivery is on progress. This time Manju. ಸುತ್ತನೆಯ ಆಟಗಾರ ಮಂಜು ಎಡಬಡೆಯ ದಾಂಡಿಗಾರ. ಇದೀಗ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಆದರೆ ಚೆಂಡು ನೇರ ಮಿಡ್ ವಿಕೆಟ್ ರೀಚನ್ಗೆ 2 ಸುಲಭ ಓಟ. So one of the beautiful bowlers, Dhanusha, only conceded 5 runs in 3 balls. Now it's the 4th delivery on progress. This time again to Manju. Let's go total 10 on the board. This time again. Same shot through the leg side reach, and Bathar is a feature. Collected the ball cleanly. Only 2 runs conceded in that ball. Back to back double runs in 3 balls. What a good running between the wicket. Both the batters from the side of Kavanda Adka. This time again with the 4th delivery. Right arm over the wicket. Hindustan Road and per Shahid Badar is a fielder chasing the ball. The ball cleanly gone into the fence. Back to back boundary. Manju is the man. Last one legal delivery left for the completion of second over. ಕೊನೆಯ ಒಂದು ಚೆಂಡು ಬಾಕಿ ಇದೆ.
Yes, the Manju is the man who scored 11 runs from 7 balls, I think. This time again with the Dhanusha of his last ball of this over. Right arm over the wicket. Again Manju facing the same delivery. This time through separation, but there is a fielder collected the ball cleanly, but the bowler. Miscommunication between that fielders completed 2 runs after the completion of second over. The scorecard goes to 18 on the board. ಅಂಕಪಟ್ಟಿಯಲ್ಲಿ ಕಾಣಬಹುದು 18 ಓಟಗಳ ಸೇರ್ಪಡೆಯಾಗಿದೆ. Who will go on a ball that third over? I think the captain taking the charge from the bowling side. That's Ajju Mugral. Again with the ball. I think he's the captain of the side for DJ Boys Hosangadi. One of the finest players in the underarm cricket. This time again, right arm over the wicket, through the real shot. I think the Shiva Mali who looking for the real shot, but takes that singles into doubles. What a running between the wicket for the batters. And easy 2 runs added to the scorecard. This time Ajju with the second delivery of his second over. Was a rolling delivery looking for the reverse shot, but that wicket keeper completely misses. The umpire calls wide call from the umpire. 2 more runs added to the scorecard. What a fantastic batter Manju was. The previous one goes for the boundary and I think 4 doubles. This time facing the Ajju's ball, but the fielder misses the chance. The ball goes through the boundary line and 4 more runs added to the total. Yes, sir. It was a Manju. The boundary came from the ball. Yes, this time again with right arm over the wicket. What a delivery it was! A good comeback from Ajju Mugral. Jalmaya Esendakarike Ajju Ivarinda. This time again with the 4th delivery of Ajju, the captain of the side. This time looking for the stroke shot, but the feature completely misses, and again 1 more runs added to 2 more delivery left to end this over. 2 more to go. So ಕೊನೆಯ 2 ಚೆಂಡುಗಳು ಬಾಕಿದೆ. ಇದೀಗ ಸ್ಟ್ರೈಕ್ ಎಂಡ್ ವಿಭಾಗದಲ್ಲಿ ಕಾಣಬಹುದು ಶಿವ. It's the match between DJ Boys Hosangadi and Kavan Adka. This time it's easily at, but that is a fielder. Takes the ball completely. Only 1 run conceded in that ball. Yes, 1 legal delivery left for the completion of 3rd over. I think the scorecard goes to 28 on the board. ಅಂಕಪಟ್ಟಿಯಲ್ಲಿ ಕಾಣಬಹುದು 20 ಓಟಗಳ ಸೇರ್ಪಡೆಯಾಗಿದೆ. Yes, this time with the Ajju, last delivery of the over. This time again dotted delivery. What a ball it was! Fantastic comeback from Ajju. Only conceded 8 runs in his over. Sorry, 10 runs in his over. After the completion of 3rd over, the scorecard goes to 28 on the board. So 12 more deliveries left for the completion of 1st innings. This time the new bowler Ashwat from the side of DJ Boys Hosangadi. Yes, Ashwat Pratama Chendu. Idega Shiva. Strike into the yellow Shiva.
It was a rolling delivery. Fantastic bowling from Shashwat. Good control in his line and length. This time again with the second delivery. Same rolling delivery. It was, but there was a feature. Big appeal, big appeal. But umpire not interested in that call. Quick single in that ball. What a running between the wicket. Both the opponents from the side of Kavanta Adka. This time again with the third delivery. Shashwat. Shashwat to Manju. ओवर की तीसरी गेंद लेकर तैयार शाश्वत. इस बार मंजू ने गेंद पर कोई मौका नहीं मिला और इस वजह से वाइड, अंपायर की इशारा वाइड. 2 रन गवा दिया. कुल मिलाकर स्कोर संख्या बढ़ते बढ़ते 31 पे पहुंचा. अंक पट्टिಯಲ್ಲಿ ಕಾಣಬಹುದು ಒಟ್ಟು ಮೊತ್ತ 31 ಸೇರ್ಪಡೆಯಾಗಿದೆ. ಇದೀಗ ತೃತೀಯ ಚೆಂಡು. The third delivery of his over, Shashwat. Again looking for the sweep shot, but that is uphill. It was a bold and dark. Bold. Beautiful piece of bowling from Shashwat. It was a rolling delivery, but the batter Shiva completely misses the chance. Back to the pavilion. അടുത്ത മത്സരത്തിന് സൈനപ്പിന് വേണ്ടി വരണം. IS guys അതുപോലെ ഭഗത് ഫ്രണ്ട്സ് ಮಂಜೇಶ್ವರ ಮುಂದಿನ ಪಂದ್ಯಕೂಟದ ಸೈನಪ್ಗಾಗಿ ಬರಬೇಕು. IS guys ಅದೇ ರೀತಿ ಭಗತ್ ಫ್ರೆಂಡ್ಸ್ ಮಂಜೇಶ್ವರ ಆದಷ್ಟು ಬೇಗ ಸೈನಪ್ಗಾಗಿ ಬರಬೇಕು. ಸಮಯದ ಅಭಾವವಿದೆ. ಈ ಪಂದ್ಯಕೂಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕು. Yes, this time again Shashwat with the fourth delivery. The previous one wicket. This time the new batter, fresh batter. I think Jaya Prakash. Lofting through the offside region, but the ball inside the 30-yard circle. Only 1 run in his ball. What a beautiful piece of bowling from Shashwat. It was a rolling delivery. Last 2 more to go to end the over. ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಇದೀಗ ಮಂಜು ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ಯಾವುದೇ ಕನೆಕ್ಷನ್ ಕಂಡು ಬಂದಿಲ್ಲ. ಇಲ್ಲಿ ರನ್ ಔಟ್ ಆಗುವ ಸಾಧ್ಯತೆ, ಆದರೆ ಕೊಂಚ ಮಟ್ಟಿನ ವೈಫಲ್ಯತೆ ಕಂಡು ಬಂದಿದೆ. 2 ಸುಲಭ ಓಟಗಳನ್ನು ಸೇರ್ಪಡಿಸುತ್ತಿದ್ದಾರೆ. Good running between the wicket, both the batters, Manju and JB. Now 1 more to go to end the over. ಕೊನೆಯ 1 ಚೆಂಡುಗಳು ಬಾಕಿ ಇದೆ. അടുത്ത മത്സരത്തിന് എത്ര പെട്ടെന്ന് IS guys അതുപോലെ ഭഗത് ഫ്രണ്ട്സ് മഞ്ചേശ്വര എത്തിച്ചേരണം സൈനപ്പിന് വേണ്ടി. Just last 1 more delivery left. This time again umpire ने इशारा किया wide और 1 extra runs स्कोर कार्ड पर ऐड हो चुके. स्कोर संख्या 35 on the board. This time the last delivery. It was a rolling delivery, and again the batter hit it cleanly, but that was a feature. And looking for the second run. What a running between the wicket, both the batters. After the completion of 4th over, the scorecard goes to 37 on the board. Just the last 1 over remaining for the completion of first innings. Yes, sir. Akri over. Akri over Bharat. इस मनंगुदी मैदान पर 3 दिन के लिए अज्जू विराट अज्जू मेमोरियल ट्रॉफी अंतराम क्रिकेट प्रीमियर ಲೀಗ್ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದೀಗ ಮನವಿ ವಿಕೆಟ್ LBW JP back to the pavilion. Yes, umpire is showing that the time out. 1 fielder will be inside the 30-yard circle. Only 4 fielders can be outside the 30-yard
circle. ಮ್ಯಾಚ್ ಆಡಲು ಕೇವಲ 20 ನಿಮಿಷಗಳ ಕಾಲಾವಕಾಶ. ಅದರ ಮುಂಚೆ ಪಂದ್ಯಾಕೂಟವನ್ನು ಮುಗಿಸಬೇಕು. ಇಲ್ಲದಿದ್ದ ಕಾರಣ ಒಂದು ಫೀಲ್ಡರ್ ಅನ್ನು 30 ಯಾರ್ಡ್ ಸರ್ಕಲ್ ನ ಒಳಗೆ ಕಳಿಸಬೇಕು. ಇದೀಗ ಎರಡು ಸುಲಭದ ಓಟ. ವಾಟ್ ಆರ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ನೌ ದ ನ್ಯೂ ಬ್ಯಾಟರ್ ಹರ್ಷ, one of the finest commentator in Kasaragod region. Harsha, Hindi commentator, this time facing the second delivery from Bara. What a ball it was. Beautiful piece of bowling. It was a bye call from the umpire. Again 3 more deliveries left. 3 more to go to end the over. This time again with Bara. This time wide call from the umpire. 2 more runs added to the total. The score goes to 42 on the board. 42ರ ಸೇರ್ಪಡೆಯಾಗಿದೆ ಅಂಕಪಟ್ಟಿಯಲ್ಲಿ ಕಾಣಬಹುದು. ಇದೀಗ ಹರ್ಷ. ಒಂಟಿ ಸುಲಭ ಓಟದ ಸೇರ್ಪಡೆಯಾಗಿದೆ. ಕೊನೆಯ 2 ಚೆಂಡುಗಳು ಬಾಕಿ. पहली इनिंग्स की 2 गेंद बचे हैं. आखिरी ओवर लेकर तैयार भरत. आखिरी ओवर की बॉल लेकर तैयार भरत. और इस बार ने बढ़िया शॉट और लॉन्ग ऑन रिचन पर फील्डर वो मौजूद है. 1 रन गवा दिया इजी से और इस वजह से स्कोर संख्या बढ़ते बढ़ते 44 में पहुंचा. सो इನ್ನು ಕೇವಲ ಒಂದು ಚೆಂಡುಗಳು ಬಾಕಿ. Chance of run out, but easily completed. 1 runs in between the wickets. After the completion of 4th over, the scorecard goes to 45 on the scorecard. 46 is the target. 46ರ ಗುರಿ for DJ Boys Vasankadi. I'm inviting both the teams, IS guys and Bhagat friends, Manjeshwara, please come to the sign-up ceremony. All the players, IS guys and Bhagat friends, Manjeshwara, please come as soon as. Yes, IS guys, Manjeshwara, sign up ಗಾಗಿ ಬರಬೇಕು. ಅದಷ್ಟು ಬೇಗ ಡಿಜೆ ಬಾಯ್ಸ್ ಸಂಘಟನೆ ಆಟಗಾರರು ಮೈದಾನಕ್ಕಿಳಿಬೇಕು. ಕೊಂಚ ಮಟ್ಟಿನ ಸಮಯದ ಅಭಾವವಿದೆ. ಇನ್ನು 15 ಲೀಗ್ ಮಾದರಿಯ ಪಂದ್ಯಾಕೂಟವನ್ನು ಮುಂದುವರಿಸಬೇಕು. ಆದಷ್ಟು ಬೇಗ ಪ್ಲೀಸ್ all the players I'm requesting, please step down into the ground. Both the batters, the fielding team have been in the ground. ಭಗತ್ ಫ್ರೆಂಡ್ಸ್ ಅದೇ ರೀತಿಯಲ್ಲಿ
ಐಎಸ್ ಗೈಸ್ ತಂಡಗಳ ಅಕ್ತಾಕ್ಸ ಪ್ರಕ್ರಿಯೆ ಇಲ್ಲಿ ಸಾಗಿ ಬರ್ತಾ ಇದೆ. ಖಂಡಿತವಾಗ್ಲೂ ಕಾವೊಂದಾಡ್ಕದ ರೀತಿಯಲ್ಲಿ ಡಿಚೆ ಬಾಯ್ಸ್ ನಡುವೆ ನಡೆಯುತ್ತಿರುವಂತಹ ಪಂದ್ಯಕೂಟ ದೊಡ್ಡ ಮೊತ್ತವಿದೆ. ಈ ಒಂದು ಪಂದ್ಯಕೂಟ ವಿಜಯಶಾಲಿಯಾಗಲು 30 ಚೆಂಡಿನ ಮುಂದೆ 46 ಗಳಿಕೆಯಾಗಬೇಕಿದೆ. ಯಾವ ರೀತಿಯಲ್ಲಿ ಪಂದ್ಯಕೂಟ ಸಾಗಬಹುದು ಕಾದು ನೋಡಲೇಬೇಕು. 30 ಚೆಂಡಿನ ಮುಂದೆ 46 ಇದೆ ಗುರಿ. ಖಂಡಿತವಾಗ್ಲೂ ಡಿಜೆ ಬಾಯ್ಸ್ ನಲ್ಲಿ ಬಹಳಷ್ಟು ಅನುಭವಸ್ಥ ಆಟಗಾರರಿದ್ದಾರೆ. ಅಜ್ಜು ಮೊಗರಾಲ್, ಅದೇ ರೀತಿ ಭರತ್ ಮ್ಯಾಂಗಲೂರ್ ಜಂಪಿನ ಆಟಗಾರ. ಖಂಡಿತ ಯಾವ ರೀತಿ ತಮ್ಮ ತಂಡಕ್ಕೆ ಆಸರೆಯಾಗ್ತಾರೆ ಅಂತ ಕಾದು ನೋಡಲೇಬೇಕಾಗಿದೆ. ಡಿಜೆ ಬಾಯ್ಸ್ ತಂಡಕ್ಕೆ ಬೇಕಾಗಿದೆ 46 ಎನ್ನುವಂತ ಗಳಿಕೆ. ಈ ಬಾರಿ ಎಸೆತಗಾರನಾಗಿ ಶಿವಪ್ರಸಾದ್ ಮಲ್ಲಿ ಎನ್ನುವಂತ ಎಸೆತಗಾರ. ಖಂಡಿತವಾಗ್ಲೂ ಗೂಟ ರಕ್ಷಕರಾಗಿ ಹರ್ಷ ಕಾರ್ಲೆ ಅವರು ಕೂಡ ಈ ಒಂದು ಪಂದ್ಯಕೂಟದಲ್ಲಿ ಗೂಟ ರಕ್ಷಕರಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಒಂದು ಪಂದ್ಯಕೂಟದಲ್ಲಿ ಕಾವೊಂದಾಡ್ಕ ತಂಡದ ಎಲ್ಲ ಆಟಗಾರರು ಕ್ಷೇತ್ರ ರಕ್ಷಣೆಯಲ್ಲಿದ್ದಾರೆ. ಖಂಡಿತವಾಗ್ಲೂ ಯಾವ ರೀತಿ ಗಟ್ಟಿಯಾಗ್ತಾರೆ. ಪ್ರಥಮ ಚೆಂಡನ್ನ ಶಿವಾನಿ ಬಾಯಿಸಬೇಕಾಗಿದೆ. ಖಂಡಿತವಾಗ್ಲೂ ಯುವ ಎಸೆತಗಾರ ಶಿವಪ್ರಸಾದ್ ಸ್ಟ್ರೈಕರ್ ತುದಿಯಲ್ಲಿ ಅಚ್ಚು ಮೊಗರೈಲ್ ಯಾವ ರೀತಿ ಸಾಗಬಹುದು. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಈ ಒಂದು ಮೈದಾನದ ಶೀಪ್ ಮಾಡುವಂತ ಪ್ರಯತ್ನವಿತ್ತು. ಅಕ್ರಾಶ್ ಮಾದರಿಯ ಹೊಡೆತಕ್ಕೆ ಹೆಸರುವಾಸಿಯಾದಂತಹ ಆಟಗಾರ ಕ್ಷೇತ್ರ ರಕ್ಷಕ ಪವನ್ ಕೊಂಚ ರೀತಿಯಲ್ಲಿ ಕ್ಷೇತ್ರ ರಕ್ಷಕರಲ್ಲಿ ವಿಫಲತೆ ಬಂತು. 2 ಓಟವನ್ನು ಕೂಡ ಸಂಪೂರ್ಣಗೊಳಿಸಿದ್ರು ಅಜ್ಜು ಮೊಗ್ರಾಲ್. ಅಕ್ರಾಶ್ ಮಾದರಿಯ ಶಾಟಕ್ಕೆ ದಂಡನ ನಿಭಾಯಿಸ್ತಾ ಇದ್ದಾರೆ ಅಜ್ಜು ಮೊಗ್ರಾಲ್. ಈ ಬಾರಿ ದ್ವಿತೀಯ ಚೆಂಡನ್ನು ಎಸೆಯಬೇಕಿದೆ. ನೋ ಬಾಲ್ ಕಾಲಿಂಗ್ ಬರ್ತಾ ಇದೆ. ಐಎಸ್ ಗೈಸ್ ಹರೀಶ್ ಬನ್ನಿ. ಐಎಸ್ ಗೈಸ್ ಹರೀಶ್ ಬನ್ನಿ ಮುಂದಿನ ಪಂದ್ಯಕೂಟಕ್ಕಾಗಿ. ಖಂಡಿತವಾಗ್ಲೂ ಕೆಲವೊಂದು ನಿಯಮಗಳಿದೆ ಈ ಪಂದ್ಯಕೂಟದಲ್ಲಿ. 4 ಗಳಿಕೆಯಾಗಿದೆ ಗತಿಯಲ್ಲಿ. മത്സരാർത്ഥികൾ നമ്മളൊപ്പം സഹകരിക്കണം. ഒരുപാട് മത്സരമാണ് ഈ മൈതാനത്തിൽ കാണുന്നുണ്ട്. മത്സരാർത്ഥികൾ നമ്മളൊപ്പം സഹകരിക്കണം. ಖಂಡಿತವಾಗ್ಲೂ ಡಿಜೆ ಅರುಣ್ ರವರ ಸಾರಥ್ಯದ ತಂಡವಾಗಿದೆ ಡಿಜೆ ಬಾಯ್ಸ್ ಅರುಣ. ಖಂಡಿತವಾಗ್ಲೂ ರನ್ಔಟ್ ಘೋಷಣೆ ಮುಖೇನವಾಗಿ ವಿಕೆಟ್ ಪತನಗೊಂಡಿದೆ. ಖಂಡಿತವಾಗ್ಲೂ ಶಿವರವರ ಎಸೆತಗಾರಿಕೆ ವಿಭಾಗದಲ್ಲಿ ವಿಕೆಟ್ ಪತನಗೊಂಡಿದೆ. ಇನ್ನುಳಿದ ಚೆಂಡಿನಲ್ಲಿ ಯಾವ ರೀತಿ ಕಲೆ ಹಾಕಿ ತಮ್ಮ ತಂಡವನ್ನು ವಿಜಯಿಸಲಿ ಅಂತ ತಲುಪಿಸ್ತಾರೆ ಅಂತ ಕಾದು ನೋಡಲೇಬೇಕು. ಸ್ಟ್ರೈಕರ್ ತುದಿಯಲ್ಲಿ ಅಜ್ಜು ಮೊಗ್ರಾ. ಶೀಪ್ ಮಾಡುವಂತ ಪ್ರಯತ್ನ. ಚೆಂಡು ಸಾಗ್ತಾ ಇದೆ. ಚೆಂಡು ನೇರವಾಗಿ ಬಾಯಾರಿ ಕಡೆಗೆ. ಇದು ಬೇಕಾಗಿದೆ ತಂಡಕ್ಕೆ. ಖಂಡಿತವಾಗ್ಲೂ ಮನರಂಜನೆಯ ಪಂದ್ಯಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಅಚ್ಚು ಮೊಗ್ರೇಲ್ ಎನ್ನುವಂತ ಆಟಗಾರ ಕ್ರೀಸ್ ಕಚ್ಚಿ ನಿಂತರೆ ಈ ಒಂದು ಪಂದ್ಯಕೂಟ ಸುಲಭವಾಗಿ ಜಯಿಸಬಹುದು. ಆದರೆ ಯಾವ ರೀತಿ ಚೆಂಡು ಎಸೆತಗಾರರು ತಮ್ಮ ಎದುರಾಳಿ ತಂಡಕ್ಕೆ
ಮೂಚ್ ಬಾಲ್ ಮೂರು ಬಾಲ್ ಆಗಿದೆ. ಇನ್ನು ಪ್ರಥಮ ಓವರ್ನ 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ಶಿವಪ್ರಸಾದ್ ರವರ 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ಅಚ್ಚು ಮೊಗ್ರಾಲ್ ರವರ ಕಡೆಗೆ ಖಂಡಿತವಾಗ್ಲೂ ಲಯವನ್ನ ಕಂಡುಕೊಂಡಿದ್ದಾರೆ ಶಿವಪ್ರಸಾದ್. ಖಂಡಿತವಾಗ್ಲೂ ಮತ್ತೆ ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ತಾ ಇದೆ. ಒಳ್ಳೆಯ ಒಂದು ಕಮ್ ಬ್ಯಾಕ್ ಅನ್ನ ಎಸೆತವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ ಶಿವಪ್ರಸಾದ್. ಈ ಬಾರಿ 5ನೇ ಚೆಂಡನ್ನ ಅಜ್ಜು ಮೊಗ್ರಾಲ್ ರವರ ಕಡೆಗೆ ಮಂಗಳೂರು ಕಡೆಗಿಂದ ಎಸೆತಗಾರ. ಅಲ್ಲಿ ಗೂಟ ರಕ್ಷಕರ ಕೊಂಚ ರೀತಿಯಲ್ಲಿ ವಿಫಲತೆ ಬಂತು. 1 ಗಳಿಕೆಯಾಗಿದೆ. ಒಂಬತ್ತು ಗಳಿಕೆಯಾಗಿದೆ. ಪ್ರಥಮ ಓವರ್ನ ಕೊನೆಯ 1 ಚೆಂಡು ಮಾತ್ರ ಬಾಕಿ. ಹೊಸ ದಾಂಡಿಗ ಸ್ಟ್ರೈಕರ್ ತುದಿಯಲ್ಲಿ ಶಾಶ್ವತ. New batter is come to the crease as the danger batsman Shashwat. The first over is the 1 ball remaining. What a bowling performance! What a bowling performance! What a wonderful comeback is the bowler. First over completed scoreboard just now. 10 on the board. 24 ಚೆಂಡಿನ ಮುಂದೆ ಬೇಕು 36 ಗಳಿಕೆ. ಯಾವ ರೀತಿ ಸಾಗಬಹುದು ಈ ಒಂದು ಪಂದ್ಯಕೂಟ? ಖಂಡಿತವಾಗ್ಲೂ ಡಿಜೆ ಬಾಯ್ಸ್ ಅದೇ ರೀತಿಯಲ್ಲಿ ಕಾವಂದಾಡ್ಕ ತಂಡ ನಡುವೆ ನಡೆಯುತ್ತಿರುವಂತಹ ಪಂದ್ಯಕೂಟ. ಖಂಡಿತವಾಗ್ಲೂ ಕೊಂಚ ರೀತಿಯ ಮಳೆಯ ಅಡಚಣೆ ಇತ್ತು. ಮಳೆ ನಿಂತ ಮೇಲೆ ಪಂದ್ಯಕೂಟ ಸಾಗಿದೆ ಈ ಒಂದು ಮೈದಾನದಲ್ಲಿ. ಶಾಶ್ವತ ಓಡಿಬಡಿ ದಾಂಡಿಗ ಸ್ಟ್ರೈಕರ್ ತುದಿಯನ್ನು ಕಚ್ಚಿ ನಿಂತಿದ್ದಾರೆ. ಮಂಚು ಎಸೆತಗಾರಿಕೆ ವಿಭಾಗದಲ್ಲಿ ಮಂಜುನಾಥ್ ಎಸೆತಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಓವರ್ ಅನ್ನು ಕೈಗೆತ್ತಿದ್ದಾರೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ತೀರ್ಪುಗಾರ ಶಿವ ಮಲ್ಲಿರವರನ್ನು ಬಿಟ್ಟುಕೊಟ್ಟು ರೈಟ್ ಆರ್ಮ್ ಓವರ್ ನ ತುದಿಯಿಂದ ಚೆಂಡನ್ನು ಎಸೆಯಬೇಕಾಗಿದೆ. ಭೂಮಿ ತಾಯಿಯನ್ನು ಸ್ಪರ್ಶಿಸಿ ಬಂದಂತ ಚೆಂಡು ಆದರೆ ವೈಡ್ ಆಗಿ ಮಾರ್ಪಡ್ತಾ ಇದೆ. ಖಂಡಿತವಾಗ್ಲೂ ಚೆಂಡು ಗಾಳಿಯಲ್ಲಿ ಗಾಳಿ ನಿಂತ ಮೇಲೆ ಚೆಂಡು ಕೈಯಲ್ಲಿ ಅತ್ಯುತ್ತಮವಾದಂತಹ ಒಂದು ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಕೇವಲ ಯುವ ಆಟಗಾರ, ಖಂಡಿತವಾಗ್ಲೂ ತುಳುನಾಡಿನ ಹೆಸರುವಾಸಿಯಾದಂತಹ ಉಲಿವೇಸ ಪಟ್ಟುದಾರಿ ಅತ್ಯುತ್ತಮವಾದ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು ಈ ಒಂದು ಪಂದ್ಯಕೂಟದಲ್ಲಿ. ತುಟ್ಟು ಎನ್ನುವಂತಹ ಆಟಗಾರ ಖಂಡಿತವಾಗ್ಲೂ ಕೇವಲ ಹುಲಿವೇಷ ಮಾತ್ರವಲ್ಲ ಗರ್ಜನೆ, ಕ್ರಿಕೆಟಿನಲ್ಲಿ ಕೂಡ ಗರ್ಜನೆ ಇದೆ. ಮತ್ತ ಸೀನಿಯರ್ ಆಟಗಾರ ರವಿ ಕಾಸರಗೋಡು ಎಬವ್ 40 ಅತ್ಯುತ್ತಮ ಆಟವನ್ನು ತೋರ್ಪಡಿಸುವಂತ ಖಂಡಿತವಾಗ್ಲೂ ಅತ್ಯುತ್ತಮವಾದ ದಂಡನೆ ಸಾಗಿ ಬರ್ತದೆ ರವಿ ರವರಿಂದ. ಖಂಡಿತವಾಗ್ಲೂ ಜಾಣ್ಮೆಯ ಆಟಗಾರ ನೋಡಿ ಯಾವ ರೀತಿ ತಮ್ಮ ದಂಡನ್ನ ತಿರುಗಿಸಿ ಬಾರಿಸಿದ್ದಾದ್ರೆ ಸೀಪ್ ಮಾಡಿ ಹೊಡೆಯುವಂತ ಪ್ರಯತ್ನ. ಅಲ್ಲಿ ಅನಗತ್ಯ ಒಟ್ಟಕ್ಕೆ ಕೈ ಹಾಕಿದ್ರು. ಅನಗತ್ಯ ಒಟ್ಟ ಖಂಡಿತವಾಗ್ಲೂ ರವಿ ರವರ ಜಾಣ್ಮೆಯ ಆಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಏನು ಅವರು ಹುಸೇನ್ ಬೋಲ್ಟ್ ಮುಖೇನ ಆ ತರ ರನ್ನಿಂಗ್ ನಲ್ಲಿದ್ದಾರೆ. ಖಂಡಿತವಾಗ್ಲೂ ವಯಸ್ಸು 40 ದಾಟಿದೆ. ಆದರೂ ಕೂಡ ಈ ಒಂದು ಪಂದ್ಯಕೂಟದಲ್ಲಿ ಅತ್ಯುತ್ತಮವಾದ ಪಂದ್ಯಕೂಟವನ್ನ ನಿಭಾಯಿಸ್ತಾ ಇದ್ದಾರೆ. ಮೂರನೇ ಚೆಂಡನ್ನ ಕೈಗೆತ್ತಿದ್ದಾರೆ. ಖಂಡಿತವಾಗ್ಲೂ ಅರಿತು ಈ ಚೆಂಡನ್ನ ನಿಭಾಯಿಸ್ತಾ ಇದ್ದಾರೆ. ಅಜ್ಜು ಮೊಗರೈಲ್ ಎನ್ನುವಂತ ಆಟಗಾರ ತಮ್ಮ ತಂಡಕ್ಕೆ ಆಧಾರ ಸ್ತಂಭ. ನಿಧಾನಗತಿಯ ಆಟಕ್ಕೆ ಪ್ರದರ್ಶನ ತೋರ್ಪಡಿಸಿದ್ರು ಅಜ್ಜು. ನೋಡಿ ಅತ್ಯುತ್ತಮವಾದ ದಂಡನೆ ರವಿ ರವರ
ಆ ಸ್ಕ್ವೇರ್ ಲೆಗ್ ವಿಭಾಗಕ್ಕೆ ಹೋದಂತ ಚೆಂಡು, ಸ್ಕ್ವೇರ್ ಡೀಪ್ ವಿಭಾಗಕ್ಕೆ ಹೋದಂತ ಚೆಂಡು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡಿದ್ದಾರಾ? ಕೊನೆಯ ಒಂದು ಚೆಂಡು ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿದ್ದಾರಾ? ದ್ವಿತೀಯ ಓವರ್ ಮುಕ್ತಾಯದ ವೇಳೆಗೆ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. दो ओवर खाते के पर खत्म की पर खाते के 17 रन पहुंच चुका है. अभी तक 3 ओवर गेंद बाकी है. ಖಂಡಿತವಾಗ್ಲೂ 18 ಚೆಂಡಿನ ಮುಂದೆ ಬೇಕು ವಿಜಯಶಾಲಿ ತಂಡಕ್ಕೆ. 29 ಎನ್ನುವಂತ ಗಳಿಕೆ ಇದೆ. ಯಾವ ರೀತಿ ಶಿವರಾಜ್ ಎನ್ನುವಂತ ಎಸೆತಗಾರ ಯಾವ ರೀತಿ ಚೆಂಡನ್ನ ಎಸೆಯಬೇಕು? ಶಿವರಾಜ್ ಬಾರಿ ತಿರುಗಿಸಿ ಹೊಡೆಯುವಂತ ಪ್ರಯತ್ನ ಬಿತ್ತು. ಖಂಡಿತವಾಗ್ಲೂ ಆ ಗಲ್ಲಿ ರೀಜನ್ಗೆ ಹೋದಂತ ಚೆಂಡು ಖಂಡಿತವಾಗ್ಲೂ ರವಿಗೆ ದಾದರ ಕಾರ್ ಚೈನ್ ಕಟ್ಟಿದ ಖಂಡಿತವಾಗ್ಲೂ ಮನರಂಜನೆ ಪಂದ್ಯಾಕೂಟ ಸಾಗಿ ಬರ್ತಾ ಇಲ್ಲ. 3ನೇ ಓವರ್ನ ದ್ವಿತೀಯ ಚೆಂಡನ್ನ ಕೈಗೆತ್ತಿದ್ದಾರ. ಸ್ಟ್ರೈಕರ್ ತುದಿಯಲ್ಲಿ ರವಿ ತಿರುಗಿಸಿ ಹೊಡೆಯುವಂತ ಪ್ರಯತ್ನ. ಖಂಡಿತವಾಗ್ಲೂ ಆ ಕ್ಷೇತ್ರ ರಕ್ಷಕ ಗಲ್ಲಿ ರೀಜನ್ ಒಳಗಡೆ ಇರುವಂತ ಕ್ಷೇತ್ರ ರಕ್ಷಕ ಪವನ್ ಮಿಲ್ಲರ್ ಖಂಡಿತವಾಗ್ಲೂ ನೀಲಾಕಾರದ ಮನುಷ್ಯ ಐಎಸ್ ಗಾಯಿಸಿನ ಉದಯೋತ್ಮಕ ಆಟಗಾರ ಪವನ್ ಮಿಲ್ಲರ್ ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿದ್ದಾರ. ಶಿವರಾಜಿನವರ 3ನೇ ಓವರ್ನ 3ನೇ ಚೆಂಡನ್ನ ಎಸೆಯಬೇಕಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ಓಡಿ ದಾಂಡಿಗ ಅಚ್ಚು ಬಲವಾಗಿ ದಂಡಿಸಿದ್ರು ಕ್ಷೇತ್ರ ರಕ್ಷಕರು. ಖಂಡಿತವಾಗ್ಲು ಆ ಪ್ರೊಟೆಕ್ಷನ್ ಅನ್ನ ನಿಭಾಯಿಸಿದ್ರು ಕ್ಷೇತ್ರ ರಕ್ಷಕರು. ಖಂಡಿತವಾಗ್ಲು ಆ ಬೌಂಡರಿಗೆ ದಾಯಿಸುವಂತ ಚೆಂಡನ್ನ ಅತ್ಯುತ್ತಮವಾಗಿ ಸ್ಟಾಪ್ ಮಾಡಿದರು. ಖಂಡಿತವಾಗ್ಲು ಇಂಥ ಒಂದು ಕ್ಷೇತ್ರ ರಕ್ಷಕನ ಬೇಕಾಗಿದೆ ಅಡ್ಕ ತಂಡಕ್ಕೆ. ಆ ನಿಟ್ಟಿನಲ್ಲಿ ಈ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 4ನೇ ಚೆಂಡನ್ನ ಎಸೆಯಬೇಕಾಗಿದೆ ಅಚ್ಚು ಮೊಗ್ರಾಲ್ ಕಡೆಗೆ. ಖಂಡಿತವಾಗ್ಲೂ ಆಯ ತಪ್ಪಿದಂತ ಚೆಂಡು. ತೀರ್ಪುಗಾರರು ವೈಡ್ ಎಂಬ ಘೋಷಣೆಯನ್ನು ನೀಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ಬೇಕಾಗಿ ವಿಕೆಟ್ ಬೇಟೆ, ಅಂತಿಂತ ಬೇಟೆ ಎಲ್ಲ ಇದು. ಅತ್ಯುತ್ತಮ ದಂಡುಗಾರನ ಬೇಟೆಯಾಗಿದ ಈ ಬಾರಿ ಅಜ್ಜು ಮೊಗ್ರಲ್ ರನ್ನ ಡಗೌಟ್ ಕಡೆಗೆ ಸಾಗಿಸ್ತಾ ಇದ್ದಾರೆ ಶಿವರಾಜ್. ಈ ಒಂದು ಚೆಂಡು ಕ್ರೂಷಿಯಲ್ ಮೂಮೆಂಟ್ ನಲ್ಲಿ ಕಾದಿದ ಈ ಒಂದು ಪಂದ್ಯಾಕೂಟ. ಅಜ್ಜು ಮೊಗ್ರಲ್ ಎನ್ನುವಂತ ಆಟಗಾರ ಪೆವಿಲಿಯನ್ ಕಡೆಗೆ ಮರಳುತ್ತಿದ್ದಾರೆ. ಅತ್ಯುತ್ತಮವಾದ ದಂಡನೆ ಮಾಡಿದಂತ ಆಟಗಾರ. ಆ ಕೊನೆಯ ಕ್ಷಣದಲ್ಲಿ ಶಿವರಾಜ್ರವರ ಜಾಣ್ಮೆಯ ಚೆಂಡು ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಯಾವ ರೀತಿ ಕಟ್ಟಿ ಹಾಕುತ್ತಾರಂತ ಕಾದು ನೋಡಲು ಬೇಕಾಗಿದೆ. ಕಾವಂತ್ ಅಡ್ಕ ತಂಡದ ಅತ್ಯುತ್ತಮ ಕ್ಷೇತ್ರ ರಕ್ಷಕರು ಕೂಡ ಇದ್ದಾರೆ ಕಾವಂತ್ ಅಡ್ಕ ತಂಡಕ್ಕೆ ಈ ಬಾರಿ. ಹೊಸ ದಾಂಡಿಗ ರಂಜಿತ್ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. 4 ಬಾಲ್ ಕಂಪ್ಲೀಟೆಡ್. 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ರಂಜಿತ್ ಕಾಲ್ಮುರಿ ಚೆಂಡು ಮನವಿಯಂತಿದ ಬೈಮುಖೇನವಾಗಿ ಸಾಗ್ತಾ ಇದೆ ಈ ಬಾರಿ.
23 ಗಳಿಕೆಯಾಗಿದೆ. 13 ಚೆಂಡಿನ ಮುಂದೆ 23 ಬೇಕಾಗಿದೆ. ಕೊನೆಯ ಒಂದು ಚೆಂಡನ್ನು ಎಸೆಯಬೇಕಾಗಿದೆ. ಖಂಡಿತವಾಗ್ಲೂ ಕೆಲವೊಂದು ಘೋಷಣೆ ಬರ್ತಾ ಇದೆ ಡಿಜೆ ಬಾಯ್ಸ್ ತಂಡಕ್ಕೆ. ರಂಜಿತ್ ಪಂದ್ಯಕೂಟವನ್ನು ವಿಜಯಶಾಲಿ ಮಾಡಿದ್ದಾರೆ. ನಗದು ಪುರಸ್ಕಾರ ಬರ್ತಾ ಇದೆ. ಘೋಷಣೆ 1000 ರೂಪೀಸ್ ಕ್ಯಾಶ್ ಮನಿ. പന്ത്രണ്ട് പന്ത്രണ്ട് വേണം വിജയിക്കാനുള്ള സ്കോർ. 22 എന്ന മികച്ചമായ സ്കോർ ഉണ്ട്. ഏത് രീതിയിൽ ഈ മത്സരം പിന്നടും. അടുത്ത മത്സരമായിട്ട് വരിക 12 വേണം വിജയിക്കാനുള്ള ലക്ഷ്യ സ്കോർ. 22 എന്ന മികച്ച സ്കോറാണ്. ഏത് രീതിയിലാണ് ഈ മത്സരം നമ്മൾ കാണേണ്ടത്? ഏത് രീതിയിലാണ് ഡിജെ ബോയ്സ് ഈ മത്സരത്തിന് വിജയിക്കാനുള്ള കോൺഫിഡൻസിൽ റവി എന്ന സ്ട്രൈക്കർ ഉയർത്തി അടിക്കുന്ന ശ്രമമാണ്. ബട്ട് അൺഫോർച്ചുനേറ്റ്ലി ഡോട്ട് ആൻഡ് ഡെലിവറി മികച്ചമായ ഒരു പന്തായിരുന്നു. ആ പന്ത് കലാശിക്കുന്നു. അർഷന്റെ കയ്യിൽ ഡോട്ട് ആൻഡ് ഡെലിവറി ആയി പരിവർത്തനം കൊള്ളുന്നു. ആ ഒരു പന്ത് മികച്ചമായ ഒരു മത്സരമായി തന്നെ ഈ ഒരു മൈതാനത്തിൽ നമ്മൾ കാണുന്നത്. ഉയർത്തി അടിക്കുന്നു. പന്ത് കലാശിക്കുന്നു ഫീൽഡറിന്റെ കയ്യിൽ. ആഹാ, വിക്കറ്റ് നൽകുകയാണോ റവി? Ravi is the depart. ಖಂಡಿತವಾಗ್ಲೂ ಕ್ರಿಕೆಟ್ಗೆ ವಯಸ್ಸು ಬೇಕಾಗಿಲ್ಲ. ಕ್ರಿಕೆಟ್ಗೆ ವಯಸ್ಸು ಬೇಕಾಗಿಲ್ಲ. ಕ್ರೀಡೆಗೆ ವಯಸ್ಸು ಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ವಯಸ್ಸನ್ನು ಲೆಕ್ಕಿಸದೆ ರವಿಯನ್ನ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಕೊಂಚ ರೀತಿಯಲ್ಲಿ ವಿಫಲತೆ ಬಂತು. ಒಂದು ಪಂದ್ಯಾಕೂಟದಲ್ಲಿ ಸಿಕ್ಸರ್ ಬಾರಿಸುವಂತ ಪ್ರಯತ್ನ ಮಾಡಿದ್ರು ರವಿಯನ್ನು. ಆದರೆ ಪಂದ್ಯಾಕೂಟ ಮುಗಿಲಿಲ್ಲ. ಡೇಂಜರಸ್ ಬ್ಯಾಟ್ಸ್ಮನ್ ಸ್ಟ್ರೈಕರ್ ತುದಿಯಲ್ಲಿ
ಮುಂದಿನ ಪಂದ್ಯಾಕೂಟದಲ್ಲಿ ಐಎಸ್ ಗೈಸ್ ಮುಂದಿನ ಮೈದಾನದಲ್ಲಿ ಕುತೂಹಲಕಾರಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಐಎಸ್ ಗೈಸ್ ಅದೇ ರೀತಿಯಲ್ಲಿ ಭಗತ್ ಪ್ರಿನ್ಸ್ ಮಂಜೇಶ್ವರ ನಡುವೆ ನಡೆಯುತ್ತಿರುವಂತಹ ಪಂದ್ಯಕೂಟ ಸಾಗಿ ಬರಬೇಕಾಗಿದೆ. ಈ ಒಂದು ಮೈದಾನದಲ್ಲಿ ಖಂಡಿತವಾಗ್ಲೂ ಅತ್ಯುತ್ತಮವಾದ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಖಂಡಿತವಾಗ್ಲೂ ಈ ಒಂದು ಪಂದ್ಯಕೂಟ ಸಮುದಾಯಕ್ಕೆ ಆಯೋಜನೆ ಮಾಡಿದಂತ ಪಂದ್ಯಕೂಟ. ಈ ಪಂದ್ಯಕೂಟ ಆಯೋಜನೆ ಮಾಡಿದ್ದು ಯುವಕರಿಗೋಸ್ಕರ ಈ ಒಂದು ಪಂದ್ಯಕೂಟ ತಮ್ಮ ಯುವ ಪ್ರತಿಭೆಗಳಿಗೆ ಆಯೋಜನೆ ಮಾಡಿದಂತಹ ಪಂದ್ಯಕೂಟ. ಖಂಡಿತವಾಗ್ಲೂ ಅಜ್ಜು ಮೆಮೋರಿಯಲ್ ಪಂದ್ಯಕೂಟ ಇಲ್ಲಿ ಸಾಗಿ ಬರ್ತಾ ಇದೆ. ಈ ಒಂದು ಮೈದಾನದಲ್ಲಿ ಸ್ಮರಣಾರ್ಥ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಈ ಒಂದು ಮೈದಾನದಲ್ಲಿ ಐಎಸ್ ಗೈಸ್ ನಾಣ್ಯ ಚಿಮ್ಮಿಕೆ ವಿಜಯಿಯಾಗಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ಐಎಸ್ ಗೈಸ್ ಅದೇ ರೀತಿಯಲ್ಲಿ ಭಗತ್ ಪ್ರಿನ್ಸ್ ನಡುವೆ ನಡೆದಿರುವಂತಹ ಪಂದ್ಯಕೂಟ. ಈ ಪಂದ್ಯಕೂಟದ ನಿರ್ಣಾಯಕರಾಗಿ ನಮ್ಮ ಜೊತೆ ಅನಿಲ್ ಬಂದ್ಯೋಡ್ ಅದೇ ರೀತಿಯಲ್ಲಿ ಸತೀಶ್ ಮುಜಿಂಗಾವ್ ಇವರು ಕೂಡ ಈ ಒಂದು ಪಂದ್ಯಕೂಟದ ನಿರ್ವಹಣೆಯಲ್ಲಿದ್ದಾರೆ. ಖಂಡಿತವಾಗ್ಲೂ ಪಂದ್ಯಕೂಟ ವಿಳಂಬ ಮಾಡಬೇಡಿ, ಆದಷ್ಟು ಬೇಗ ಪಂದ್ಯಕೂಟ ಸಾಗಿಸಿ. ಈ ಒಂದು ಮೈದಾನದಲ್ಲಿ ಕೊಂಚ ರೀತಿಯ ಮಳೆಯ ಅಡಚಣೆ ಇತ್ತು, ಆ ನಿಟ್ಟಿನಲ್ಲಿ ಪಂದ್ಯಕೂಟ ಆದಷ್ಟು ಬೇಗ ಸಾಗಬೇಕಾಗಿದೆ ಈ ಒಂದು ಮೈದಾನದಲ್ಲಿ. ಅದೇ ರೀತಿಯಲ್ಲಿ ಭಗತ್ ತಂಡದ ಒಡಿಬಡಿ ದಾಂಡಿಗರಾಗಿ ಆಗಮನವಾಗಿದೆ ಸುನೀಲ್, ಅದೇ ರೀತಿಯಲ್ಲಿ ದೀಕ್ಷಿತ್ ಎನ್ನುವಂತ ಆಟಗಾರರು. ಎಸೆತಗಾರನಾಗಿ ಮಧುಸೂದನ್ ಪ್ರಥಮ ಚೆಂಡನ್ನ ಕಾಲ್ಮುರಿ ಚೆಂಡು, ಪ್ರಥಮ ಚೆಂಡು ಕಾಲ್ಮುರಿ ಚೆಂಡಾಗಿತ್ತು. ಖಂಡಿತವಾಗ್ಲೂ ಮನರಂಜನೆಯ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಮಧುಸೂದನ್ ರವರ ಎಸೆತಗಾರಿಕೆಯಲ್ಲಿ ಖಂಡಿತವಾಗ್ಲೂ ಲಯಬದ್ಧ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಪ್ರಥಮ ಓವರ್ನ ದ್ವಿತೀಯ ಚೆಂಡನ್ನ ಕೈಗೆತ್ತಿದ್ದಾರೆ. ದೀಕ್ಷಿತ್ ಕ್ಯಾಚ್ ಅನ್ನ ಕೈ ಚೆಲ್ಬಿಟ್ರು. 30 ಆರ್ಟ್ಸ್ ಒಳಗಡೆ ಇದ್ದಂತ ಚೆಂಡು ಕೊಂಚ ರೀತಿಯಲ್ಲಿ ಕ್ಯಾಚ್ ಅನ್ನ ಚೆಲ್ಬಿಟ್ರು. ಖಂಡಿತವಾಗ್ಲೂ ಪ್ರಥಮ ಆಘಾತಕಾರಿ ವಿಕೆಟ್ ಅನ್ನ ಕಲ್ಕುವಂತ ಸಂದರ್ಭ. ಯಾವ ರೀತಿ ಚೆಂಡು ಲೈನ್ ಆರ್ ಲೆಂತ್ ಡೆಲಿವರಿ, ಭೂಮಿ ತಾಯಿಯನ್ನು ಸ್ಪರ್ಶಿಸಿ ಹೋದಂತ ಚೆಂಡು. ಈ ಒಂದು ಮೈದಾನದಲ್ಲಿ ಅತ್ಯುತ್ತಮವಾದ ಪಂದ್ಯಕೂಟ ಸಾಗಿ ಬರಬೇಕಾದ ಮತ್ತೆ ಕೂಡ ಫಲವಾಗಿ ದಂಡಿಸುವಂತ ಪ್ರಯತ್ನ ಮಾಡಿದ್ರು. ಆದರೆ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿದ್ದಾರೆ. ಗಲ್ಲಿ ರೀಜನ್ ಒಳಗಡೆ ಇದ್ದಂತ ಕ್ಷೇತ್ರ ರಕ್ಷಕರು ಮುನ್ನಾ ಎನ್ನುವಂತ ಅತ್ಯುತ್ತಮ ಆಟಗಾರ ಕ್ಷೇತ್ರ ರಕ್ಷಣೆಯನ್ನ ನಿಭಾಯಿಸಿಕೊಳ್ತಾ ಇದ್ದಾರೆ. ದೀಕ್ಷಿತ್ ಈ ಬಾರಿ ಯುವ ಎಸೆತ ಆಟಗಾರ ದೀಕ್ಷಿತ್ ಸ್ಟ್ರೈಕರ್ ತುದಿಯಲ್ಲಿ ಕಚ್ಚಿ ನಿಂತಿದ್ದಾರೆ. ಮತ್ತೆ ಆಯಾ ತಪ್ಪಿದಂತ ಚೆಂಡು ಭಗತ್ ತಂಡದ ಖಾತೆ ಹೆಚ್ಚುವರಿ ಆಗ್ತಾ ಇದೆ. ಗಳಿಕೆಯಲ್ಲಿ 5 ಆಗಿದೆ. 5ನೇ ಚೆಂಡನ್ನ ಎಸೆಯಬೇಕಾಗಿದೆ ಮಧುಸೂದನ್. ಈ ಬಾರಿ ಸ್ಟ್ರೈಕರ್ ತುದಿಯಲ್ಲಿ ಸುನಿಯೇಲ. ಮನರಂಜನೆಯ ಚೆಂಡು ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ತಾ ಇದೆ. ಮಧುಸೂದನ್ ರವರ ಲಯಬದ್ಧ ದಾಳಿ.
ಆ ಒಂದು ಚೆಂಡು ಭೂಮಿಗೆ ಚಚ್ಚಿ ಬರುವಂತ ಚೆಂಡು. ಆಹಾ, ಇಲ್ಲಿ ವಿಕೆಟ್ ಬೇಟೆಯಾಗಿದೆ. ಇದು ಬೇಕಾಗಿದೆ ಮಧುಸೂದನ್ ರವರ ವಿಕೆಟ್ ಬೇಟೆ. ವಿಕೆಟ್ ಪತನಗೊಂಡು ನಿರಾಶಾದಾಯಕನಾಗಿ ಪೆವಿಲಿಯನ್ ಕಡೆಗೆ. ಓವರ್ ಮುಕ್ತಾಯದ ವೇಳೆಗೆ ಮಂಜೂರವರ ಪ್ರಥಮ ಓವರ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ 5 ಆಗಿದೆ. ಒಂದು ವಿಕೆಟ್ ಕೂಡ ಪತನಗೊಂಡಿದೆ. ಯಾವ ರೀತಿ ಸಾಗಬಹುದು? ಲತೀಶ್ ಓರ್ವ ಅನುಭವಿ ಆಟಗಾರ. ಲತೀಶ್ ಸಂಕಷ್ಟದ ತುದಿಯಲ್ಲಿದೆ ಭಗತ್ ಫ್ರೆಂಡ್ಸ್ ತಂಡ. ಇನ್ನುಳಿದಂತ 4 ಓವರ್ನಲ್ಲಿ ಯಾವ ರೀತಿ ಮೊತ್ತವನ್ನು ಕಲೆ ಹಾಕ್ತಾರಂತ ಕಾದು ನೋಡಲೇಬೇಕಾಗಿದೆ. ನೋಡಿ, 5 ಖಂಡಿತವಾಗ್ಲೂ ಇದು ಬೇಕಾಗಿದೆ. ಚೆಂಡು ಸಾಗಿದೆ ಬೌಂಡರಿ ಕಡೆಗೆ. ಆಹಾ, ನೋಡಿ, ಆ ಒಂದು ಸಣ್ಣ ಯುವಕ ಈ ಒಂದು ಪಂದ್ಯಾಕೂಟದಲ್ಲಿ ಕಿರಿಯ ಆಟಗಾರ ಭಗತ್ ಫ್ರೆಂಡ್ಸ್ ತಂಡಕ್ಕೆ ಯಾವ ರೀತಿ ಚೆಂಡನ್ನು ಅಟ್ಟಾಡಿಸಿ ಹೊರಡಿದ್ರು. ಕ್ಷೇತ್ರ ರಕ್ಷಕರು ಇಲ್ಲದಂತ ಕಡೆಗೆ ಧಾವಿಸಿದಂತ ಚೆಂಡು. ಆಹಾ, ಖಂಡಿತವಾಗ್ಲೂ ನೋಡಿ, ತಿರುಗಿಸಿ ಹೊಡೆಯುವಂತ ಪ್ರಯತ್ನದಲ್ಲಿದ್ರು ಅಲ್ಲಿ. ಖಂಡಿತವಾಗ್ಲೂ ಮನರಂಜನೆಯ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಅತ್ಯುತ್ತಮವಾದ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಆ ಒಂದು ಯುವ ದಂಡುಗಾರ ದೀಕ್ಷಿತ್ ಎನ್ನುವಂತ ಆಟಗಾರ ಖಂಡಿತವಾಗ್ಲೂ ಭರವಸೆಯ ಆಟಗಾರ. ಆಹಾ, ಸೀಪ್ ಮಾಡುವಂತ ಪ್ರಯತ್ನ. ಮನವಿ ಅಂತಿದೆ. ಮನವಿಗೆ ಯಾವುದೇ ಪುರಸ್ಕಾರ ಇಲ್ಲ. ಕೈಗೆ ಚಚ್ಚಿದಂತ ಚೆಂಡು. ಖಂಡಿತವಾಗ್ಲೂ ನಮ್ಮ ಜೊತೆ ಶೈಲೇಶ್ ರವರಿದ್ದಾರೆ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿ. ಖಂಡಿತ ಬ್ಯಾಟ್ಗೆ ಚಚ್ಚಿದಂತ ಚೆಂಡು. ನೋ ರನ್ ಬರ್ತಾ ಇದೆ. ಖಂಡಿತವಾಗ್ಲೂ ಈ ಒಂದು ಪಂದ್ಯಾಕೂಟದಲ್ಲಿ ಕೆಲವೊಂದು ನಿಯಮಗಳಿದೆ. ಆ ನಿಯಮಕ್ಕೆ ಬದ್ಧರಾಗಿ ಪಂದ್ಯಾಕೂಟವನ್ನ ಆಡಲೇಬೇಕಾಗಿದೆ. ಉಣ್ಣನವರ 5ನೇ ಚೆಂಡನ್ನ ಎಸೆಯಬೇಕಾಗಿದೆ. ದೊಡ್ಡ ಹೊಡೆತ, ಗಾಳಿಯಲ್ಲಿ ಚೆಂಡು. ಅಲ್ಲಿ ಚೆಂಡನ್ನ ಕೈ ಚೆಲ್ಲಿ ಬಿಟ್ಟಿದ್ದಾರೆ. ಒನ್ ಬಾಲ್ ಮುನ್ನರವರ ಕೊನೆಯ ಚೆಂಡು ಬಾಕಿಯಾಗಿದೆ. ಕ್ಯಾಚ್ ಅನ್ನ ಕಲ್ಕೊಳ್ಳುವಂತ ಸಂದರ್ಭ. ಆಹಾ, ನೋಡಿ, ಆ ಒಂದು ಚೆಂಡಿಗೆ ತನ್ನ ಜಾಣ್ಮೆಯ ಪ್ರದರ್ಶನ. ನಿಧಾನಗತಿ ಬಂದಂತ ಚೆಂಡು ಯಾವ ರೀತಿ ಸಾಗಬೇಕು ಈ ಪಂದ್ಯಾಕೂಟ, ಆ ನಿಟ್ಟಿನಲ್ಲಿ ಆ ಒಂದು ದೀಕ್ಷಿತ್ ಎನ್ನುವಂತ ಆಟಗಾರ ಈ ಮೈದಾನದಲ್ಲಿ ಅತ್ಯುತ್ತಮವಾದ ಖಾತೆಯಲ್ಲಿ 14 ಗಳಿಕೆಯಾಗಿದೆ. 2 ಓವರ್ ಮುಕ್ತಾಯದ ವೇಳೆಗೆ ಯುವ ಆಟಗಾರ. ಖಂಡಿತವಾಗ್ಲೂ ಈ ಒಂದು ಪಂದ್ಯಾಕೂಟದಲ್ಲಿ ಹಿರಿಯ ಆಟಗಾರರಿದ್ದಾರೆ, ಕಿರಿಯ ಆಟಗಾರರಿದ್ದಾರೆ. ಶೈಲೇಶ್ ರವರೇ ಗಮನಿಸಿ, ಅತ್ಯುತ್ತಮವಾದ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಮಧುಸೂದನ್ ಕೈಗೆ ಎತ್ತಿದ್ದಾರೆ. 3ನೇ ಓವರ್ ಪ್ರಗತಿಯಲ್ಲಿದೆ. ಮಧುಸೂದನ್ ಅತ್ಯುತ್ತಮ ಎಸೆತಗಾರ ಈ ಬಾರಿ ಐಎಸ್ ಗಾಯ್ಸ್ ತಂಡಕ್ಕಾಗಿ 3ನೇ ಓವರ್ ಪ್ರಗತಿಯಲ್ಲಿದೆ. ಮಧುಸೂದನ್ ಸ್ಟ್ರೈಕರ್ ತುದಿಯಲ್ಲಿ, ದೀಕ್ಷಿತ್ ಕಿರಿಯ ಆಟಗಾರ, ಜರ್ಸಿ ನಂಬರ್ 10 ಭರವಸೆಯ ಆಟಗಾರ. 14 ಗಳಿಕೆಯದೆ. ಅಲ್ಲಿ ನೇರ ಗುರಿ ಇತ್ತು. ನೋ ಬಾಲ್ ಘೋಷಣೆ, ಫ್ರೀ ಹಿಟ್ ಘೋಷಣೆ ಬರ್ತಾ ಇದೆ. ಭಗತ್ ಫ್ರೆಂಡ್ಸ್ ತಂಡಕ್ಕೆ ಮತ್ತೆ ಕೂಡ ಫ್ರೀ ಹಿಟ್.
ಸತೀಶ್ ಫ್ರೀಡ್. ಎಸ್, ಥ್ಯಾಂಕ್ ಯು ಸತೀಶ್. ಈ ಒಂದು ಮೈದಾನದಲ್ಲಿ ನೋ ಬಾಲ್ ಎಂಬ ಘೋಷಣೆ ಬರ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆ ಇತ್ತು. ಉಚಿತ ಚೆಂಡು ಇತ್ತು. ಉಚಿತ ಚೆಂಡನ್ನ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು ಲತೇಶ್. ಈ ಬಾರಿ ಸ್ಟ್ರೈಕರ್ ತುದಿಯಲ್ಲಿ ಆಹಾಹಾ ಶೀಪ್ ಮಾಡುವಂತ ಪ್ರಯತ್ನ ಖಂಡಿತವಾಗಲಿತ್ತು. ಇದರೊಂದಿಗೆ ಖಾತೆ ಹೆಚ್ಚುವರಿಯಾಗಿದೆ. 17 ಗಳಿಕೆಯಾಗಿದೆ. ಮೂರನೇ ಓವರ್ನ ಮೂರನೇ ಚೆಂಡನ್ನ ಎಸೆಯಬೇಕಾಗಿದೆ ಮಧುಸೂದನ್. ದೀಕ್ಷಿತ್ ರವರ ಕಡೆಗೆ ಖಂಡಿತವಾಗ್ಲೂ ಆಧಾರ ಸ್ತಂಭ, ಬಗಸ್ ತಂಡದ ಆಧಾರ ಸ್ತಂಭ ನೋಡಿ ಅವರ ಆಕ್ಷನ್ ಅನ್ನ ಗಮನಿಸಿ. ಆಹಾಹಾ ಆ ನಿಟ್ಟಿನಲ್ಲಿ ಚೆಂಡು ಸಾಗಿದೆ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಮಧುಸೂದನ್ ರವರ 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ಕಟ್ಟಿ ಹಾಕಿಸುವಂತ ಆಡುವಂತ ಎಸೆತವಾಗಿದೆ ಈ ಒಂದು ಮೈದಾನದಲ್ಲಿ ಮಧುಸೂದನ್ ರವರ. ಆಹಾಹಾ ಕ್ಷೇತ್ರ ರಕ್ಷಕರು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿದ್ದಾರೆ. 2 ಬಾಲ್ ರಿಮೈನಿಂಗ್. ಆಫ್ಟರ್ 2 ಬಾಲ್ ರಿಮೈನಿಂಗ್ ಖಂಡಿತವಾಗಲೂ ಸಮಯವಾಗಿದೆ 12:52. ಮಧುಸೂದನ್ ರವರ 5ನೇ ಚೆಂಡು ದೀಕ್ಷಿತ್ ರವರ ಕಡೆಗೆ. ರನ್ ಔಟ್ ಆಗುವಂತ ಸಂದರ್ಭ ಇತ್ತು. ಅಲ್ಲಿ ಅವಕಾಶ ಬರ್ತಾ ಇದೆ. ಖಂಡಿತವಾಗ್ಲೂ ಅನಗತ್ಯ ಸಂಖ್ಯೆ ಜೋಡಣೆಗೊಳ್ತಾ ಇದೆ. ವೈಡ್ ಮುಖೇನವಾಗಿ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ 20 20 ಮನರಂಜನೆಯ ಚೆಂಡು.
ಖಂಡಿತವಾಗ್ಲೂ ಪಂದ್ಯಕೂಟ ಸಾಗಿ ವಿಕೆಟ್ ಪತನದೊಂದಿಗೆ ಎಲ್ಲ ಆಟಗಾರ ನಮ್ಮ ಜೊತೆ ಸಹಕರಿಸಿ ರನ್ ಔಟ್ ಮುಖೇನವಾಗಿ ಸ್ಟಂಪ್ ಔಟ್ ಮುಖೇನವಾಗಿ ಪೆವಿಲಿಯನ್ ಕಡೆಗೆ ಬರಬೇಕಾಗಿದೆ. ಪಂದ್ಯಕೂಟದಲ್ಲಿ ನಮ್ಮ ಜೊತೆ ಸಹಕರಿಸಿ ಆಟಗಾರರೇ ಪ್ಲೀಸ್. ಪಂದ್ಯಕೂಟ ಸಾಗಿ ಬರಬೇಕಾಗಿದೆ. ಈ ಒಂದು ಮೈದಾನದಲ್ಲಿ ವಿಕೆಟ್ ಪತನದೊಂದಿಗೆ ಹೊಸ ದಾಂಡಿಗನ ಆಗಮನವಾಗ್ತಾ ಇದೆ. ವೇಟ್ ಮಧು ಜಸ್ಟ್ ಕೊನೆಯ ಚೆಂಡು ಬಾಕಿ ಇದೆ. 4ನೇ ಓವರ್ನ ಕೊನೆಯ ಚೆಂಡು ಬಾಕಿ ಇದೆ. ಖಾತೆಯಲ್ಲಿ 20 ಗಳಿಕೆಯಾಗಿದೆ. ಅಚ್ಚು ಹೊಸ ದಾಂಡಿಗ ಸೀಪ್ ಮಾಡಿ ಹೊಡೆದವರು 2 ಓಟಕ್ಕೆ ಧಾವಂತ. 2 ಓಟಕ್ಕೆ ಧಾವಂತವಿದ್ದು ಅನಗತ್ಯ ಓಟಕ್ಕೆ ಕೈ ಹಾಕಿದ್ರು. ಅನಗತ್ಯ ಓಟದೊಂದಿಗೆ ವಿಕೆಟ್ ಪತನಗೊಂಡಿದೆ. ಬಲಿಷ್ಠ ದಾಂಡಿಗನ ವಿಕೆಟ್ ಪತನಗೊಂಡಿದೆ. ಅನಗತ್ಯ ಓಟಕ್ಕೆ ಕೈ ಹಾಕಿದ್ರು. ಅನಗತ್ಯ ಓಟದೊಂದಿಗೆ ವಿಕೆಟ್ ಪತನಗೊಂಡಿದೆ. ಇದರೊಂದಿಗೆ 4 ಓವರ್ ಮುಕ್ತಾಯದ ವೇಳೆ ತಂಡದ ಖಾತೆಯಲ್ಲಿ ಗಳಿಕೆ 21 ಗಳಿಕೆಯಾಗಿದೆ. 4 ಓವರ್ ಮುಕ್ತಾಯದವರೆಗೆ ಇನ್ನುಳಿದಂತ 6 ಚೆಂಡಿನ ಮುಂದೆ ಯಾವ ಮೊತ್ತವನ್ನು ಕಲೆ ಹಾಕ್ತಾರಂತ ಕಾದು ನೋಡಲೇಬೇಕಾಗಿದೆ. ಸುರಿತ ಹೊಸ ದಾಂಡಿಗನ ಆಗಮನವಾಗ್ತಾ ಇದೆ ಈ ಒಂದು ಮೈದಾನದಲ್ಲಿ. ಎಸೆತಗಾರರಾಗಿ ಗುರು ಕೊನೆಯ 1 ಓವರ್ ಅನ್ನ ಎಸೆಯಬೇಕಾಗಿದೆ. ಖಂಡಿತವಾಗ್ಲೂ ಅದೇ ರೀತಿ ಮುಂದಿನ ಪಂದ್ಯಾಟಕ್ಕಾಗಿ ಬನ್ನಿ. ಸುರಿತ್ ಹೊಸ ದಾಂಡಿಗ ಎಸೆತಗಾರನಿಗೆ 6 ಚೆಂಡು ಬಾಕಿ ಇದೆ. 6 ಚೆಂಡಿನ ಮುಂದೆ ಯಾವ ರೀತಿ ಮೊತ್ತವನ್ನು ಕಲೆ ಹಾಕ್ತಾರೆ ಅಂತ ಕಾದು ನೋಡಲೇಬೇಕಾಗಿದೆ. ಅಲ್ಲಿಯೂ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ರನ್ ಔಟ್ ಆಗುವಂತ ಸಂದರ್ಭ ಇತ್ತು. ಅನಗತ್ಯ ಓಟ. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಕೂಟ AFC ಜಪ್ಪು ಭೂಮಿಪುತ್ರ ಬೆಜ್ಜ. ಶ್ರಮಿಸಿ 4ನೇ ಓವರ್ ಪ್ರಗತಿಯಲ್ಲಿ. ಅದೇ ರೀತಿ ಮುಂದಿನ ಪಂದ್ಯಾಟಕ್ಕಾಗಿ ಸಜ್ಜರಾಗಿರಬೇಕು AFC ಜಪ್ಪು ಭೂಮಿಪುತ್ರ ಬೆಜ್ಜ ಎನ್ನುವಂತ 2 ತಂಡದ ಆಟಗಾರರು ನಮ್ಮ ಜೊತೆ ಬಂದು ಸಹಕರಿಸಬೇಕು. ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು ಅಚ್ಚು. ಆದ್ರೆ ಡಾಟ್ ಡೆಲಿವರಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಗುರುರವರ 3ನೇ ಚೆಂಡನ್ನ ಎಸೆಯಬೇಕಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ಯುವ ಆಟಗಾರ ಅಚ್ಚು ಮತ್ತೆ ಬಲವಾಗಿ ದಂಡಿಸಿದ್ರು. ಆದರೆ ಬಲವಾಗಿ ದಂಡನೆ ಮಾಡುವಂತ ಸಂದರ್ಭ ಇತ್ತು ಶೈಲೇಶ್ರವರೇ. ಆದರೆ ಕೊಂಚ ರೀತಿಯಲ್ಲಿ ವಿಫಲತೆ ಬಂತು ಚೆಂಡು. ನಿಟ್ಟಿನಲ್ಲಿ 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ಗುರುರವರು ತನ್ನ ಕೂಟದ 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ಖಾತೆಯಲ್ಲಿ 24 ಗಳಿಕೆಯಾಗಿದೆ. ಮತ್ತೆ ಕೂಡ ಅವಕಾಶ. ಅಂಕಾಂಶ ಪಟ್ಟಿ ಜೋಡಣೆಗೊಳ್ಳುವಾಗ 25 ಗಳಿಕೆಯಾಗಿದೆ.
ನಾಲ್ಕನೇ ಓವರ್ನ ನಾಲ್ಕನೇ ಚೆಂಡನ್ನ ಎಸೆಯಬೇಕಾಗಿದೆ. ಗುರುರವರ ಕೈಯಲ್ಲಿದೆ. ಶೈಲೇಶ್ ರವರಿಗೆ ಗಮನಿಸಿ ಯಾವ ರೀತಿ ಇನ್ನುಳಿದಂತಹ ಎಸೆತದಲ್ಲಿ ಯಾವ ಮೊತ್ತವನ್ನು ಕಲೆ ಹಾಕಬಹುದು. ಈ ಒಂದು ಪಂದ್ಯಕೂಟ ನೆರವೇರುತ್ತಿದೆ. ಮುಂದಿನ ಪಂದ್ಯಕೂಟಕ್ಕೆ ನಾವು ಕರೆಯನ್ನು ನೀಡುತ್ತಿದ್ದೇವೆ. AFC ಚಪ್ಪು ಹಾಗೂ ಭೂಮಿಪುತ್ರ ಬೆಚ್ಚ. ದಯವಿಟ್ಟು ಗಮನಿಸಿ, ಆಟಗಾರರು ನಮ್ಮ ಜೊತೆ ಸಹಕರಿಸಿ ಲೈನ್ ಅಪ್ ಮಾಡೋರು ಎಲ್ಲರೂ ಕೂಡ ಎಲ್ಲವನ್ನು ಅತಿ ಶೀಘ್ರದಲ್ಲಿ ಮುಗಿಸಿ ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಲಕಲೆ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಮುಂದಿನ ಪಂದ್ಯಕೂಟಕ್ಕೆ ನಾವು ಸ್ವಾಗತ ನೀಡುತ್ತಿದ್ದೇವೆ. AFC ಜೇಪು ಭೂಮಿ ಪುತ್ರ ಬೆಜ್ಜ. ಮುಂದಿನ ವೀಕ್ಷಕರನ್ನು ಅಭಿಷೇಕ್ ನೋಪೆ. ಕೊನೆಯ ಒಂದು ಚೆಂಡು ಬಾಕಿ ಕೈಗೆತ್ತಿದ್ದಾರೆ ಗುರು. ಈ ಬಾರಿ ಬಲವಾಗಿ ದಂಡಿಸಿದ್ರು ಆದರೆ ಚೆಂಡಿಗೂ ದಂಡಿಗೂ ಸಂಪರ್ಕ ಕಾಣದೆ ಚುಕ್ಕಿಯಾಗಿ ಪರಿವರ್ತನೆಗೊಳ್ಳುವಾಗ 4 ಓವರ್ ಮುಕ್ತಾಯದ ವೇಳೆಗೆ ಖಾತೆಯಲ್ಲಿ 25 ಆಗಿದೆ. ಇನ್ನುಳಿದಂತ 6 ಚೆಂಡಿನ ಮುಂದೆ ಯಾವ ರೀತಿ ಮೊತ್ತವನ್ನು ಕಲೆ ಹಾಕ್ತಾರೆ ಅಂತ ಕಾದು ನೋಡಲೇಬೇಕಾಗಿದೆ. ಕೊನೆಯ ಓವರ್ ಪ್ರಗತಿಯಲ್ಲಿ ನಿತಿನ್ ರವರ ಕೈಯಲ್ಲಿದೆ ಚೆಂಡು. ಫಲವಾಗಿ ದಂಡಿಸಿದ್ರು. ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 29 ಗಳಿಕೆಯಾಗಿದೆ. ಪ್ರಥಮ ಇನ್ನಿಂಗ್ಸ್ನ 5 ಚೆಂಡು ಬಾಕಿ ಇದೆ. ಭಗತ್ ಫ್ರೆಂಡ್ಸ್ ತಂಡಕ್ಕಾಗಿ ಪ್ರಥಮ ಇನ್ನಿಂಗ್ಸ್ನ 5 ಚೆಂಡು ಬಾಕಿ ಇದೆ. ಶೈಲೇಶ್ ರವರ ಖಂಡಿತವಾಗ್ಲೂ ದೊಡ್ಡ ಹೊಡೆತವಾಗಿತ್ತು. ನಿತಿನ್ 3ನೇ ಚೆಂಡನ್ನು ಎಸೆಯಬೇಕಾಗಿದೆ. ದೊಡ್ಡ ಹೊಡೆತ ಖಂಡಿತವಾಗ್ಲೂ ಸಾಗಿ ಬರುವಂತ ವೇಳೆ ನಿತಿನ್ ರವರ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಅದೇ ರೀತಿಯಲ್ಲಿ ಸಂದೇಶ್ ಸ್ಯಾಂಡಿ ಎನ್ನುವಂತಹ ಆಟಗಾರರು ಕೂಡ ಈ ಒಂದು ಮೈದಾನದಲ್ಲಿದ್ದಾರೆ. ಅವರ ತಂಡ, ಈ ಒಂದು ಭಗತ್ ಫ್ರೆಂಡ್ಸ್ ತಂಡ ಈ ಒಂದು ಪಂದ್ಯಕೂಟದಲ್ಲಿ ಆಡ್ತಾ ಇದೆ. ಅವರು ಈ ಪಂದ್ಯಕೂಟಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನದಲ್ಲಿದ್ದಾರೆ. ನಿತಿನ್ ರವರು ಎಸೆಯಬೇಕಾಗಿದೆ. 4ನೇ ಚೆಂಡು ಬಲವಾಗಿ ದಂಡಿಸಿದ್ರು. ಚೆಂಡು ಸಾಗಿದೆ ಬೌಂಡರಿ ಕಡೆಗೆ. ಖಂಡಿತವಾಗ್ಲೂ ಇದು ಬೇಕಾಗಿದೆ ಭಗತ್ ಫ್ರೆಂಡ್ಸ್ ತಂಡಕ್ಕೆ. ಖಂಡಿತವಾಗ್ಲೂ ಈ ಒಂದು ಬೌಂಡರಿಯೊಂದಿಗೆ ಖಾತೆ 36 ಅಂಕಾಂಶ ಪಟ್ಟಿ ಜೋಡಣೆಗೊಳ್ತಾ ಇದೆ. ಶೈಲೇಶ್ ರವರೇ 36 ಗಳಿಕೆಯಾಗಿದೆ. 2 ಚೆಂಡು ಬಾಕಿಯಾಗಿದೆ. ಕೊನೆಯ 2 ಚೆಂಡು ಬಾಕಿಯಾಗಿದೆ. ಗಳಿಕೆಯಲ್ಲಿ 36 ಬಂದಿದೆ. ಆ ಒಂದು ದಾಂಡಿಗ ಬಲವಾಗಿ ದಂಡಿಸುವಂತ ಪ್ರಯತ್ನದಲ್ಲಿದ್ದಾರೆ. ಬಲವಾಗಿ ದಂಡಿಸಿದ್ರು. ಚೆಂಡು ಸಾಗಿದೆ ಮಧುಸೂದನ್ ರವರ ಕೈಗೆ ಸಾಗಿದೆ. ವಿಕೆಟ್ ಪತನಗೊಂಡಿದೆ. ಕೊನೆಯ ಕ್ಷಣದಲ್ಲಿ ಬಲವಾಗಿ ದಂಡಿಸಿದ್ರು ಅಚ್ಚು. ಒಂದು ಬೌಂಡರಿ ಬಾರಿಸಿದಂತ ಆಟಗಾರ ಅಚ್ಚು. ಈ ಬಾರಿ ಹೊಸ ದಾಂಡಿಗ 1 ಚೆಂಡು ಬಾಕಿ ಇದೆ. ರಂಜೂರ್ ಅವರಿಗೆ 1 ಚೆಂಡು ಬಾಕಿ ಇದೆ. ಖಾತೆಯಲ್ಲಿ 36 ಜಮಾವಣೆ ಆಗಿದೆ. ಯಾವ ರೀತಿ 1 ಚೆಂಡನ್ನ ನಿಭಾಯಿಸ್ತಾರಂತ ಕಾದು ನೋಡಲೇಬೇಕಾಗಿದೆ ರಂಜು ಸಂತರ್ಕ. ನಿತಿನ್ ರವರ ಕೊನೆಯ 1 ಚೆಂಡು ಮಾತ್ರ ಬಾಕಿ. ಬಲವಾಗಿ ದಂಡಿಸಿದ್ರು. ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ಳುವಾಗ ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ವೇಳೆಗೆ ವಿಜಯಶಾಲಿ ತಂಡಕ್ಕೆ ಬೇಕಾಗಿದೆ 37 ಗಳಿಕೆಯಾಗಬೇಕಾಗಿದೆ. ಶೈಲೇಶ್ ರವರು ಮುಂದಿನ ವೀಕ್ಷಕ ವಿವರಣೆಯನ್ನು ನೀಡಬೇಕು. ಅದೇ ರೀತಿಯಲ್ಲಿ ಮುಂದಿನ ವೀಕ್ಷಕರ ವಿವರಣೆಯಲ್ಲಿ ಹರ್ಷ.
ಬಂದಂತ ಎಲ್ಲ ಆಟಗಾರ ಗಮನಕ್ಕೆ ದಯವಿಟ್ಟು ಆಟ ಮುಗಿದ ತಕ್ಷಣ ಅಲ್ಲಿ ಗಂಜಿ ಊಟದ ವ್ಯವಸ್ಥೆ ರೆಡಿ ಆಗಿದೆ. ದಯವಿಟ್ಟು ಹೋಗಿ ತಮ್ಮ ತಮ್ಮ ಹೊಟ್ಟೆಗೆ ಆಗುವಷ್ಟು ಗಂಜಿ ಊಟವನ್ನು ಸ್ವೀಕರಿಸಿ ನಮ್ಮ ಜೊತೆ ಸಹಕರಿಸಬೇಕು. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಟಕ್ಕೆ ಆದಷ್ಟು ಬೇಗ ಬಂದು ನಮ್ಮ ಜೊತೆ ಸಹಕರಿಸಿ ಈ ಒಂದು ಪಂದ್ಯಕೂಟವನ್ನು ಯಶಸ್ವಿಗೊಳಿಸಿ ವಿರಾಟ್ ಅಜ್ಜು ಮೆಮೋರಿಯಲ್ ಟ್ರೋಫಿ ಎಂಬಂತಹ ಹೆಸರಿಟ್ಟಂತಹ ಈ ಒಂದು ಪಂದ್ಯಕೂಟದಲ್ಲಿ ನಮ್ಮ ಜೊತೆ ಯಶಸ್ವಿಯಾಗಿ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಗುದೊಮ್ಮೆ ಕಲಕಲೆಯ ವಿನಂತಿಯನ್ನು ಮಾಡುತ್ತಾ ಪಂದ್ಯಕೂಟದ ಮುಂದಿನ ಸ್ಪರ್ಧೆ ಈ ಒಂದು ಮೈದಾನದಲ್ಲಿ ನಡೀತಾ ಇದೆ. ದಯವಿಟ್ಟು ಎಲ್ಲ ಆಟಗಾರರು ಗಂಜಿ ಊಟವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಒಂದು ನಿಮಿಷ, ದಯವಿಟ್ಟು ಒಂದು ನಿಮಿಷ. जो पहली गेंद मुन्ना खेली है, बेहतरीन गेंद है और इसके साथ गेंद पर एक रन तो कमाया है, काता खुला है एक रन से। जो मुन्ना दोस्तों देखिए इधर जो मंजेश्वर की एक छोटा खिलाड़ी है लेकिन अनुभव थोड़ा ज्यादा है उनके हाथ पर। ऐसा दोनों खिलाड़ी भी एक ही टीम के प्लेयर हैं और एक बिनती गेंद अब सुनी के दोस्तों सुनील ओसंगाड़ी कई सालों से अंडरआर्म की दुनिया पर मौजूद है। इस मैदान पर कई सालों से खेल रहा है सुनील ओसंगाड़ी और जो बेहतरीन अपील किए थे लेकिन एक बिनती गेंद हो चुका है। जो सुनील होसंगाड़ी के बारे में बोलेगा तो इस मैदान पर कई सालों से खेलकर अनुभव ज्यादा है। ಅದೇ ರೀತಿ ಊಟದ ವ್ಯವಸ್ಥೆ ತಯಾರಾಗಿದೆ. ದಯಮಾಡಿ ಎಲ್ಲ ಆಟಗಾರರು ಅದೇ ರೀತಿ ವೀಕ್ಷಕರು ದಯಮಾಡಿ ಊಟ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. बेहतरीन शॉट लेग साइड की तरफ खेला था और बाउंस होते हुए एक बाउंड्री मिला है खाते पर। जो ठन ठनाटन संदेश जी बोलता है कि ठन ठनाटन बाउंड्री अब खाते पर जुड़ा है और बेहतरीन शुरुआत जो आईएस गाइस मंजेश्वर की ओपनिंग पर आए थे शरद और मुन्ना, जो बेहतरीन ओपनिंग निकला है। ऐसा बल्लेबाजी लोग दोनों भी मुन्ना लोग हैं और एक बढ़िया शॉट मारने की कोशिश, एक तो मिलेगा आसानी से। जो ओवर की समाप्ति पहले ओवर की समाप्ति पर रनों की संख्या बढ़ती जाते हुए 6 बिना कोई नुकसान के साथ। After completion of first over, IS guys score most 6 without loss. Second time to go from the side of Bhagat Franz Manjeshwara. The bowlers are ready to the ball. Facing to the Munna. Bowler's name please. Little man Dikshita. युवा खिलाड़ी के हाथ पर गेंद दिया है, दीक्षित के हाथ पर गेंद दिया है। जो बढ़िया गेंदबाजी निकला है। जो बिनती गेंद हो चुका है पहले गेंद और जो बेहतरीन शुरुआत करना ही चाहिए बल्लेबाजी लोगों को। रनों की संख्या 36 पर खाते पर पहली इनिंग्स जो किया था उन्होंने 36 रन जमाया है खाते पर। जो दूसरी इनिंग्स चलती पर जब पहली गेंद यानी पहले ओवर पर 6 रन मिला था
और जो लेग बाई के इशारा दिया है अंपायर ने, एक तो मिला है लेग बाई से, एक एक रन शायद जीत पर थोड़ा उम्मीद बढ़ेगा। एक एक रन जब खाते पर जुड़ा है तब उम्मीद बढ़ सकता है बल्लेबाजी लोग का। दूसरी किधर दूसरी ओवर दीक्षित और बढ़िया गेंदबाजी, कैच होने की संभावना, लेकिन दोनों फील्डर के बीचों बीच गेंद गए थे और एक तो मिला है, दो भी मिल चुका है दौड़ते हुए, आसानी से दो मिल चुका है, कैच होने की संभावना थे। गेंदबाजी तो अच्छी गेंदबाजी है दोस्तों, मूर्ति चिಕ್ಕದಾದರೂ कीर्ति ದೊಡ್ಡದು, वैसा बात बोलना ही चाहिए इनके बारे में। जो शैलेश मंजेश्वर इधर मौजूद है वो बोल रहे कि उनकी मूर्ति चिಕ್ಕದಾದರೂ कीर्ति दौड़दू। बढ़िया शॉट, हवा पर गेंद, कैच होने की संभावना। जो फील्डर आता है गेंद के पीछे और जो छुड़ा है गेंद को छोड़ा है और इसमें एक जीवदान मिला है मुन्ना के लिए। और जो एक जीवदान मिला है तब 2 रन दौड़कर हासिल किया है। और एक लाइफ और एक चांस और एक लाइफ मिला है इनको, कोई फील्डर मौजूद नहीं था, वही जाकर गेंद गिरा था। रन आउट की चांस, खतरा, इधर खतरा निकला है, लेकिन वाह भाई वाह, क्या दौड़ा है दोनों खिलाड़ियों ने, क्या दौड़कर क्या हासिल किया है। आखिरी ओवर की समाप्त, 2 ओवर की समाप्ति पर, यानी कि आखिरी गेंद थे दीक्षित की, आखिरी गेंद पर 2 रन देने जगह 3 रन दिया है इन्होंने और आसानी से 3 रन खाते पर जोड़ चुका है। रनों की संख्या बढ़ती जाते हुए 14 पर पहुंच चुका है। 14 ಕೇರಿದ ತರದ ಖಾತೆ बिना कोई नुकसान के साथ। ಅದೇ ರೀತಿ ನಮ್ಮೊಂದಿಗೆ ನಮ್ಮ ಊರಿನವರಾದಂತಹ ನನ್ನ ಸ್ನೇಹಿತನಾದಂತಹ ಜಿತೇಶ್ ಆರಿಕಾಡಿ ಕೂಡ ಇದ್ದಾರೆ, ಓರ್ವ ಉದ್ಘೋಷಕ ಜಿತೇಶ್ ಆರಿಕಾಡಿ। ಪ್ಲೀಸ್ ಬನ್ನಿ ಕಮೆಂಟೇಟರಿಗಾಗಿ ನಮ್ಮ ವೇದಿಕೆಗೆ ಜಿತೇಶ್ ಆರಿಕಾಡಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ। और एक बात, 3 रन गलती के बाद गलती कर रहा है क्षेत्र रक्षण पर जो भगत फ्रेंड्स के। 2 रन 1 रन देने जगह 3 रन दे रहा है और अगला मैच के लिए तैयार हो जाइए। एएफसी जम्मू और भूमिपुत्र बेजा, दोनों टीम की कैप्टन कृपया ध्यान दीजिए, एएफसी जम्मू और भूमिपुत्र बेजा। आखिरी गेंद बचे हैं ओवर की, जो तीसरी ओवर चलते पर दिख रहा है दोस्तों। 19 पर पहुंच चुका है टोटल स्कोर कार्ड और जो सुनील ओसंगाड़ी की आखिरी गेंद, 1-1 रन 2-2 रन लेने पर कामयाब हो सका है भगत की दोनों खिलाड़ी, जो मुन्ना है और एक मुन्ना है, शरद मुन्ना और एक मुन्ना है। ओवर की समाप्त 3 ओवर की समाप्ति पर टोटल संख्या कुल मिलाकर 20 पर पहुंच चुका है और जीतने के लिए चाहिए 17 रन की आवश्यकता है 15 गेंद पर। 12 ಮುಂದೆ ಬೇಕಿದೆ, 17 ಓಟದ ಅವಶ್ಯಕತೆ। ಈ ಒಂದು ಪಂದ್ಯಾಟ ವಿಜೇತರಾಗಲು ಟೀಮ್ ಐಎಸ್ ಗೈಸ್ ಮಂಜೇಶ್ವರ್।
ಅದೇ ರೀತಿ ಮುಂದಿನ ವೀಕ್ಷಣೆ ವಿವರಣೆಗಾಗಿ ಜಿತೇಶ್ ಆರಿಕಡಿ ನಮ್ಮ ಜೊತೆ. ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಮಾಡ್ತಿದ್ದೇವೆ. ಮುಂದಿನ ವೀಕ್ಷಕ ವಿವರಣೆಯನ್ನು ಜಿತೇಶ್ ಆರಿಕಾಡಿ ಕುಂಬ್ಳೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹನ್ನೆರಡು ಎಸೆತಲು ಮುಂದೆ ಬೇಕಿದೆ. 15 ರನ್ಗಳ ಅವಶ್ಯಕತೆ ಈ ಒಂದು ಪಂದ್ಯಕೂಟದಲ್ಲಿ ವಿಜಯಿಗೊಳ್ಳಲು. ರಕ್ಷಣದ ಕ್ಷೇತ್ರ ರಕ್ಷಣೆಯಲ್ಲಿ ಕಂಡು ಬರುತ್ತಾ ಇದೆ. ಇಂದು ಬೆಳಗಿನಿಂದ ಆರಂಭಗೊಂಡಂತಹ ವಿರಾಟ್ ಅಜ್ಜು ಮೆಮೋರಿಯಲ್ ಟ್ರಾಫಿ 2026 ಸುಂದರತೆಯಿಂದ ಸಾಗಿ ಬರುತ್ತಾ ಇದೆ ಈ ಒಂದು ಪಂದ್ಯಕೂಟ. ಈ ಮಧ್ಯೆ ಕ್ಷೇತ್ರ ರಕ್ಷಣೆ ಭದ್ರವಾಗುತ್ತಾ ಇದೆ. ಈ ನಡುವೆ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಹೊಸಮುಖದ ಪರಿಚಯವಾಗುವಕ್ಕೂ ಜೆರ್ಸಿ ನಂಬರ್ 12 ಮುಖೇನವಾಗಿ ಇಲ್ಲಿ ಹೊಸಮುಖದ ಪರಿಚಯವಾಗುತ್ತಾ ಇದೆ. ಗುರು ಇವರ ಆಗಮನ ಕಾಣಸಿಗುತ್ತಾ ಇದೆ. ಇಲ್ಲಿ 3ನೇ ಕ್ರಮಾಂಕದಲ್ಲಂತೂ ನಮ್ಮೊಂದಿಗೆ ಈ ಪಂದ್ಯಕೂಟದಲ್ಲಿ ತೀರ್ಪುಗಾರರಾಗಿ ಅಂತೂ ಶಿವಮಳಿ ಜೊತೆಯಲ್ಲಿ ಸತೀಶ್ ಮುಜಂಗಾವ್ ಅನಿ ಬಂದ್ಯೋಡ್ ಈ ಒಂದು ಪಂದ್ಯಕೂಟಕ್ಕೆ ಸಂಪೂರ್ಣವಾಗಿ ನಮ್ಮೊಂದಿಗೆ ತೀರ್ಪುಗಾರರಾಗಿ ಜೊತೆಯಾಗುತ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಮೀಡಿಯಾ ಇದರ ನೇರ ಪ್ರಸಾರವು ಕೂಡ ಈ ಒಂದು ಪಂದ್ಯಕೂಟದಲ್ಲಿ ಸಾಗಿ ಬರುತ್ತಾ ಇದೆ. 4 ಚೆಂಡುಗಳು ಬಾಕಿ ಇದೆ. ಹದಿನಾಲ್ಕು ಬೇಕಿದೆ. ಮತ್ತೆ ಎಸೆದಿಗಾರ ಅದ್ಭುತವಾದ ಎಸೆತವಾಗಿತ್ತು. ಇಲ್ಲಿ ಕ್ಷೇತ್ರ ರಕ್ಷಣೆ ಭದ್ರವಾಗುತ್ತಾ ಇಲ್ಲ. ಚೆಂಡು ನೇರ ಬೌಂಡರಿಗಳಿಗೆ ಧಾವಿಸ್ತಾ ಇದೆ. 4 ಅಂಕಗಳ ಜೋಡಣೆಯಲ್ಲಿ ತನ್ನದಾಗಿಸ್ತಾ ಇದೆ ಇಲ್ಲಿ ಐಎಸ್ ಗಾಯ್ಸ್. ಈ ನಡುವೆ 27ಕ್ಕೆ ಇರುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಂತೂ. 3 ಚೆಂಡುಗಳು ಬಾಕಿ ಇದೆ. 4ನೇ ಓವರಿನ 3 ಚೆಂಡುಗಳು ಬಾಕಿ ಇದೆ. 9 ಎಸೆತ ಮುಂದೆ 10 ರನ್ಗಳ ಅವಶ್ಯಕತೆ ಇದೆ. ಇಲ್ಲಿ ಮತ್ತೆ ಜನ್ಮ ರೀತಿಯಲ್ಲಿ ಆಟ ಮುಂದುವರಿತಾ ಇದೆ. 1 ಅಂಕಗಳ ಜೋಡಣೆ ಈ ಮುಖೇನವಾಗಿ 2 ಚೆಂಡುಗಳು ಬಾಕಿ ಇದೆ. 4ನೇ ಓವರಿನ 5ನೇ ಚೆಂಡು ಎಸೆದಿಗೋಸ್ಕರವಾಗಿ ಇಲ್ಲಿ ಲತೀಶ್ ತೀರ್ಪುಗಾರ ಸತೀಶ್ ಮುಜಂಗಾ ಅವರನ್ನು ದಾಟುತ್ತಾ ಈ ಮುಖೇನವಾಗಿ ಎದುರಿಸಿ ಆಡಬೇಕು ಇಲ್ಲಿ ಗುರುಪ್ರಸಾದ್ ಜೊತೆಯಲ್ಲಿ ಮುನ್ನ. ಈ ನಡುವೆ ಮುನ್ನ ಆರಂಭಿಕ ದಾಂಡಿಗಾರ 2ನೇ ಕ್ರಮಾಂಕದಲ್ಲಂತೂ ಗುರು ಮುಗ್ರಾಲ್ ಇವರನ್ನು ಕಾಣಿಕೊಳ್ಳುತ್ತಾ ಇದ್ದಾವೆ. ಇಲ್ಲಿ ಮತ್ತೆ ಅಗಲ ಎಸೆತ ಎಂದು ತೀರ್ಪುಗಾರರಿಂದ ಘೋಷಣೆ. ಈ ಅಗಲದ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿ 29ಕ್ಕೆ ಇರುತ್ತಾ ಇದೆ. 29 ಆನ್ ದಿ ಬೋರ್ಡ್. 2 ಡೆಲಿವರಿ ಲೆಫ್ಟ್ ಇನ್ ದ 4th ಓವರ್ ಅಗೈನ್. ಇಲ್ಲಿ ಬಲವಾದ ಹೊಡೆತಕ್ಕೆ ಶ್ರಮ. ಇಲ್ಲಿ ಗಾಳಿಯಲ್ಲಿದ್ದ ಚೆಂಡು ನೇರ ಕ್ಷೇತ್ರ ರಕ್ಷಣ ಕೈಯಲ್ಲಿ ಮುಗಿಸಲಿ ಭದ್ರವಾಗುತ್ತಾ ಇದೆ. 1 ಅಂಕಕ್ಕೆ ಪ್ರಾಪ್ತಿಯಾಗುತ್ತಾ ಇದೆ. ಈ ಮುಖೇನವಾಗಿ ಮತ್ತೆ ಗುರು ಇವರ ಆಗಮನವಾಗುತ್ತಾ ಇದೆ. ಕ್ರೈಸ್ ತುದಿಯಲ್ಲಂತೂ 7 ಚೆಂಡಿನ ಮುಂದೆ ಬೇಕಿದೆ. 7 to go, 7 to get. 7 to go, 7 to get. ಮ್ಯಾಚ್ ಆನ್ ನೆಕ್ ಟು ನೆಕ್. ಈ ಬಾರಿ ಬಲವಾದ ಹೊಡೆತಕ್ಕೆ ಶ್ರಮಿಸಿದ್ರು. ಚೆಂಡು ಮತ್ತು ದಂಡಿನಲ್ಲಿ ಯಾವುದೇ ಸಂಪರ್ಕ ಕಾಣ ಸಿಗುತ್ತಾ ಇಲ್ಲ. ಚೆಂಡು ಚುಕ್ಕಿ ಆಗುತ್ತಾ ಇದೆ. ಎಂಡ್ ಆಫ್ ದಿ 4th ಓವರ್. ಟೀಮ್ ಟೋಟಲ್ 30 ಆನ್ ದಿ ಬೋರ್ಡ್. 4ನೇ ಓವರ್ ಮುಕ್ತಾಯ ಕಾಣ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಂತೂ 30 ಕಾಣ ಸಿಗುತ್ತಾ ಇದೆ. ಇಲ್ಲಿ 6 ಎಸೆತ ಬಾಕಿ ಇದೆ. 7 ರನ್ಗಳ ಅವಶ್ಯಕತೆ ಇದೆ. 6 ಎಸೆತ 7 ರನ್ಗಳ ಅವಶ್ಯಕತೆ ಇದೆ. ಇಲ್ಲಿ ಪಂದ್ಯಕೂಟ ಸಂಪೂರ್ಣವಾಗಿ ಬಲಿಷ್ಠವಾಗುತ್ತಾ ಇದೆ. ವಿರಾಟ್ ಪಂದ್ಯಕೂಟವನ್ನು ಆದಷ್ಟು ಬೇಗನೆ ಮುಂದುವರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸಮಯದ ಅಭಾವ ಇವರ ಕಾರಣ ಆದಷ್ಟು ಬೇಗನೆ 2 ತಂಡದ ಆಟಗಾರರು ನಮ್ಮೊಂದಿಗೆ ಸಹಕರಿಸಿ ವಿರಾಟ್ ಅಜ್ಜು ಮೆಮೋರಿಯಲ್ ಟ್ರಾಫಿ 2026 ಅಂಡರ್ಆರ್ಮ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್
ನಿನ್ನೆ ದಿನದಿಂದ ಆರಂಭಗೊಂಡಿದೆ. ಈ ಮುಖೇನವಾಗಿ ಹೊಸ ಮುಖದ ಪರಿಚಯವಾಗುತ್ತಾ ಇದೆ. ಇಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಂತೂ ಹೊಸ ಮುಖದ ಪರಿಚಯ ಸುರೀತ್ ಇವರ ಆಗಮನವಾಗುತ್ತಾ ಇದೆ. 6 ಚೆಂಡು 7 ಬೇಕಿದೆ. ಮೊದಲ ಚೆಂಡು ಇಲ್ಲಿ ಬಲವಾದ ಹೊಡೆದಕ್ಕೆ ಶ್ರಮಿಸಿದ್ರು, ಆದರೆ ಚೆಂಡು ಇಲ್ಲಿ ಅಗಲ ಎಸೆತ ಎಂದು ತೀರ್ಪುಗಾರರಿಂದ ಘೋಷಣೆ. 6 ಎಸೆತ 6 ಬೇಕಿದೆ. 6 to go, 6 to get, 6 to go, 6 to get. Match on high voltage match in the season. ವಿರಾಟ್ ಅಚ್ಚು ಮೆಮೋರಿಯಲ್ ಟ್ರೋಫಿ 2026ರ ಹೈ ವೋಲ್ಟೇಜ್ ಮ್ಯಾಚ್ ಆಗಿ ಮಾರ್ಪಾಡಾಗುತ್ತಾ ಇದೆ. ಇಲ್ಲಿ ಮತ್ತೆ ಚೆಂಡು ಇಲ್ಲಿ ಚುಕ್ಕಿ ಆಗುತ್ತಾ ಇದೆ. ಇಲ್ಲಿ ಕ್ರೀಡಾಕೂಟದ ಹೊರಗಡೆಯಂತೂ ಯಾವುದೇ ರೀತಿಯಲ್ಲಿ ಧಕ್ಕೆ ಕರದಂತೆ ಕೇಳಿಕೊಳ್ಳಬೇಕು. ಮತ್ತೆ ಆಟ ಮುಂದುವರಿತಾ ಇದೆ. 5 ಎಸೆತ. ಇಲ್ಲಿ ಮತ್ತೆ ಬಲವಾದ ಹೊಡೆದಕ್ಕೆ ಶ್ರಮಿಸಿದ್ರು. ಇಲ್ಲಿ ಚೆಂಡು 1 ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. 2ಕ್ಕೆ ಅವಕಾಶವಿಲ್ಲ. ಎಲ್ಲೇ ನಾಟಕೀಯವಾಗುತ್ತಾ ಇದೆ. ಇಲ್ಲಿ ಮತ್ತೊಂದು ವಿಕೆಟ್ ಪತನವಾಗುತ್ತಾ ಇದೆ. ಇಲ್ಲಿ ರನ್ಔಟ್ ಮುಖೇನವಾಗಿ ಜಾನ್ ಮೆರಿ ಎಸೆಗಾರಿಕೆಯಲ್ಲಿ ಸುಶ್ರಿತ್ ಮುಖೇನವಾಗಿ ಮತ್ತೆ ಒಂದು ವಿಕೆಟ್ ಪತನಗೊಳ್ಳುತ್ತಾ ಇದೆ. ಈ ಮುಖೇನವಾಗಿ ವಿಕೆಟ್ ಪತನ ಸಂಖ್ಯೆ 2ಕ್ಕೆ ಏರುತ್ತಾ ಇದೆ. ಇಲ್ಲಿ ಮತ್ತೆ ಹೊಸ ಮುಖದ ಪರಿಚಯವಾಗುತ್ತಾ ಇದೆ. ಜಿಸಿ ನಂಬರ್ 01ರ ಮುಖೇನವಾಗಿ ಐಎಸ್ ಗಾಯ್ಸ್ ಆಟಗಾರ ಮಧು ಇವರ ಆಗಮನ ಕಾಣಸಿಗುತ್ತಾ ಇದೆ. 4ನೇ ಕ್ರಮಾಂಕದಲ್ಲಂತೂ ನಾಲ್ಕು ಎಸೆತದಂತೂ ಬಾಕಿ ಇದೆ. 5 ರನ್ಗಳ ಅವಶ್ಯಕತೆ ಇದೆ. 4 ಎಸೆತ ಬಾಕಿ ಇದೆ. 5 ರನ್ಗಳ ಅವಶ್ಯಕತೆ ಇದೆ. ಇಲ್ಲಿ ಮತ್ತೆ ಇಲ್ಲಿ ಬಲವಾದ ಹೊಡೆತಕ್ಕೆ ಶ್ರಮಿಸಿದ್ರು. ಅಲ್ಲಿ ಗಾಳಿಯಲ್ಲಿದ್ದ ಚೆಂಡು ಇಲ್ಲಿ ಕ್ಷೇತ್ರ ರಕ್ಷಣೆ ಭದ್ರವಾಗುತ್ತಾ ಇಲ್ಲ. 2ಕ್ಕೆ ಕರೆಯಾಗುತ್ತಾ ಇದೆ. 2 ಸಂಪೂರ್ಣವಾಗಿ ತನ್ನದಾಗಿಸ್ತಾ ಇದ್ದಾರೆ. ಈ ಮುಖೇನವಾಗಿ ಅಂಕಿಅಂಶ ಪಟ್ಟಿಯಲ್ಲಂತೂ 34ಕ್ಕೆ ಏರುತ್ತಾ ಇದೆ. 34 ಆನ್ ದಿ ಬೋರ್ಡ್. 3 ಎಸೆತ ಮಾತ್ರ ಬಾಕಿ ಇದೆ. 3ರಲ್ಲಿ ಬೇಕಿದೆ 3. ಇಲ್ಲಿ ಮತ್ತೆ ರಿವರ್ಸಿಗೆ ಹೊಡೆಯುವ ಪ್ರಯತ್ನವಾಗಿತ್ತು. ಇಲ್ಲಿ ಗೂಟ ರಕ್ಷಣ ಕೈಯಲ್ಲಿ ಚೆಂಡು ಭದ್ರವಾಗುತ್ತಾ ಇಲ್ಲ. ಅಗಲದ ಜೊತೆಯಲ್ಲಿ 1 ಅಂಕಗಳ ಜೋಡಣೆ, 2 ಅಂಕಗಳ ಜೋಡಣೆ ಆಗುತ್ತಾ ಇದೆ. ಪಂದ್ಯಕೂಟವನ್ನು ಆದಷ್ಟು ಬೇಗನೆ ಮುಂದುವರಿಸಬೇಕಾಗಿ ತಮ್ಮಲ್ಲಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದೇವೆ. 36ರಲ್ಲಿದೆ. ಎಲ್ಲೇ ಅಂತೆ ಪಂದ್ಯಕೂಟ ಮತ್ತೆ ಮ್ಯಾಚ್ ಆನ್. ಕಂಗ್ರಾಚುಲೇಷನ್ ಐಎಸ್ ಗಾಯ್ಸ್. ಮುಂದಿನ ಪಂದ್ಯಕೂಟಕ್ಕಾಗಿ ತಯಾರಾಗಿ 2 ತಂಡಗಳು. ಎಎಫ್ಸಿ ಚೆಪ್ಪು ಜೊತೆಯಲ್ಲಿ ಭೂಮಿಪುತ್ರ ಬೆಜ. 2 ತಂಡದ ಆಟಗಾರರು ಆದಷ್ಟು ಬೇಗನೆ ಪಂದ್ಯಾಟಕ್ಕೆ ಧಾವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ವಿರಾಟ್ ಅಚ್ಚು ಮೆಮೋರಿಯಲ್ ಟ್ರೋಫಿಗೋಸ್ಕರವಾಡುವಂತಹ ಈ ಒಂದು ಪಂದ್ಯಕೂಟದಲ್ಲಿ ಪ್ರಥಮ ಬಹುಮಾನವಾಗಿ 25,000 ನಗದು ಜೊತೆಯಲ್ಲಿ ಬಿಗ್ ಟ್ರೋಫಿ ಜೊತೆಯಲ್ಲಿ 2ನೇ ಬಹುಮಾನವಾಗಿ 15,000 ಜೊತೆಯಲ್ಲಿ ಬಿಗ್ ಟ್ರೋಫಿ. ಈ ಒಂದು ಪಂದ್ಯಕೂಟ ಸೊಗಸಾಗಿ ಸಾಗಿ ಬರುತ್ತಾ ಇದೆ. ನಮ್ಮ ಮೀಡಿಯಾ ಮಂಜೇಶ್ವರ ಮುಖೇನವಾಗಿ ನೇರ ಪ್ರಸಾರ ಕೂಡ ಸಾಗಿ ಬರುತ್ತಾ ಇದೆ. ಈ ದಿನದ 6ನೇ ಪಂದ್ಯಕೂಟ ಇಲ್ಲಿ ಸಾಗಿ ಬರಬೇಕಾಗಿದೆ. ಎಎಫ್ಸಿ ಚೆಪ್ಪು ಜೊತೆಯಲ್ಲೇ ಭೂಮಿಪುತ್ರ ಬೆಚ್ಚ. 2 ಬಲಿಷ್ಠ ತಂಡಗಳ ನಡುವೆ ಕದನ ಕಾದಾಟ ಆರಂಭಗೊಳ್ಳಬೇಕಾಗಿದೆ. ತೀರ್ಪುಗಾರರಂತೂ ತಯಾರಾಗಿದ್ದಾರೆ. ಇಲ್ಲಿ ಅನಿಲ್ ಬಂದ್ಯೋಡ್ ಜೊತೆಯಲ್ಲಿ ಸತೀಶ್ ಮುಜಂಗಾವು ಜೊತೆಯಲ್ಲೇ ಶಿವ ಮಳಿ ನಮ್ಮೊಂದಿಗೆ ಈ ತೀರ್ಪುಗಾರ ಜೊತೆಯಾಗುತ್ತಾ ಇದ್ದಾರೆ. ಹನ್ನೆರಡು ತಂಡಗಳ
ಅಂಡರಾಮ್ ಮಾದರಿಯ ಪ್ರೀಮಿಯರ್ ಲೀಗ್ ಪಂದ್ಯಕೂಟ ಈ ಒಂದು ಮನ್ನಗುಳಿ ಮಿನಿ ಸ್ಟೇಡಿಯಂ ಅಲ್ಲಿ ಸಾಗಿ ಬರುತ್ತಾ ಇದೆ. ವಿರಾಟ್ ಅಚ್ಚು ಮೆಮೋರಿಯಲ್ ಟ್ರಾಫಿ ಎಂಬ ನಾಮದೊಂದಿಗೆ ಸಾಗಿ ಬರುವಂತಹ ಪಂದ್ಯಕೂಟ. ಈ ನಡುವೆ ಈ ದಿನದ 6ನೇ ಪಂದ್ಯಕೂಟ ಸಾಗಿ ಬರಬೇಕಾಗಿದೆ. ಎಎಫ್ಸಿ ಚೆಪ್ಪು ಜೊತೆಯಲ್ಲಿ ಭೂಮಿಪುತ್ರ ಬೆಜ್ಜ ಎರಡು ತಂಡದ ಆಟಗಾರರು ಮೈದಾನಕ್ಕೆ ಧಾವಿಸ್ತಾರೆ. ತೀರ್ಪುಗಾರರಂದು ತಯಾರಾಗಿದ್ದಾರೆ, ಅಂಕಿಅಂಶ ಪಟ್ಟಿಯಲ್ಲಂತೂ ತಯಾರಾಗಿದ್ದಾರೆ ಅನ್ನೋ ಆಟ ಬರಬೇಕಾಗಿದೆ. ಇಲ್ಲಿ ಎಎಫ್ಸಿ ಚೆಪ್ಪು ಜೊತೆಯಲ್ಲಿ ಭೂಮಿಪುತ್ರ ಬೆಜ್ಜ. ಎಸೆತಗಾರಿಕೆ ವಿಭಾಗದಲ್ಲಂತೂ ಭೂಮಿಪುತ್ರ ಬೆಜ್ಜ, ದಾಂಡಿಗ ರೂಪದಲ್ಲಿ ಅಂತೂ ಎಎಫ್ಸಿ ಚೆಪ್ಪು. ಒಂದು ಬೆಜ್ಜದ ಕಡೆಯ ತಂಡವಾದಲ್ಲೇ ಮತ್ತೊಂದು ಕಡೆ ಚೆಪ್ಪು ಭಾಗದ ತಂಡವಾಗಿದೆ. ಒಂದು ನಿಮಿಷ ತೀರ್ಪುಗಾರರೇ. Yes, ready, steady, go. The match number 6 on the road. ಪ್ರತು ಮೊದಲ ಎಸೆತಗಾರಿಕೆ ವಿಭಾಗದಲ್ಲಂತೂ ಇಲ್ಲಿ ಮೊದಲ ಚೆಂಡು ಇಲ್ಲಿ ಚುಕ್ಕಿಯೊಂದಿಗೆ ಆರಂಭಗೊಳ್ಳುತ್ತಾ ಇದೆ. ದಾಂಡಿಗ ರೂಪದಲ್ಲಂತೂ ಸ್ಟ್ರೈಕ್ ತುದಿಯಲ್ಲಂತೂ ಸುಶಾಂತ್ ಜೊತೆಯಲ್ಲಿ ಸುದೀಶ್ ಜೊತೆಯಲ್ಲಿ ಸುಶಾಂತ್ ಇವರನ್ನು ಕಾಣಸಿಗುತ್ತಾ ಇದೆ. ಈ ನಡುವೆ 2ನೇ ಚೆಂಡು ಗಾಳಿಯಲ್ಲಿದ್ದ ಚೆಂಡು ಕ್ಷೇತ್ರ ರಕ್ಷಣೆ ಕೈಯಲ್ಲಿ ಭದ್ರವಾಗುತ್ತಾ ಇದೆ. ಅವಳಿಗೆ ಪ್ರಯತ್ನ, ಇಲ್ಲಿ ಅವಳಿಯನ್ನು ಸಂಪೂರ್ಣವಾಗಿ ತನ್ನದಾಗಿಸ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಗೊಳ್ಳುತ್ತಾ ಇದೆ 2ರ ಮುಖೇನವಾಗಿ. ಈ ಮತ್ತೆ ಹೊಡೆಯುವ ಪ್ರಯತ್ನವಾಗಿತ್ತು, ಕ್ಷೇತ್ರ ರಕ್ಷಣೆ ಭದ್ರವಾಗುತ್ತಾ ಇದೆ. ಇಲ್ಲಿ ಎಸೆತಗಾರಿಕೆ ವಿಭಾಗನಿಗಂತೂ ಆಫರಿನ ಸುರಿಮಳೆ ಬರುತ್ತಾ ಇದೆ. 1 ವಿಕೆಟ್ ಪತನಗೊಳಿಸಿದಲ್ಲಿ 1,000 ನಗದು ತಮ್ಮದಾಗಿಸಬಹುದು. ಇಲ್ಲಿ ಅಮನ್ ಮಂಗಳದೇವಿ ನಿಮಗೋಸ್ಕರವಾಗಿ ಇಲ್ಲಿ ಆಫರ್ ಅನ್ನು ನೀಡುತ್ತಾ ಇದ್ದಾರೆ. ಈ ಮುಖೇನವಾಗಿ ಮುಖೇನವಾಗಿ 1 ಅಂಕ. ಅಂಕಿಅಂಶ ಪಟ್ಟಿಯಲ್ಲಂತೂ 4 ಕಾಣಸಿಗುತ್ತಾ ಇದೆ. 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಮೊದಲನೇ ಓವರಿನ 2 ಚೆಂಡುಗಳು ಬಾಕಿ ಇದೆ. ಈ ಪಂದ್ಯಕೂಟದಲ್ಲೇ ಚೆಪ್ಪು ಎಎಫ್ಸಿ ಚೆಪ್ಪು ವಿಜಯಗೊಂಡಲ್ಲೇ 2,000 ರೂಪಾಯಿ ನಗದು ಇಲ್ಲಿ ಘೋಷಣೆ ಆಗುತ್ತಾ ಇದೆ. ರೂಪೇಶ್ ಅತ್ತಾವರ ಇವರ ಮುಖೇನವಾಗಿ 2,000 ನಗದು ಬಹುಮಾನ ಇಲ್ಲಿ ಚೆಪ್ಪು ತಂಡಕ್ಕೆ ಆಫರ್ ಬರುತ್ತಾ ಇದೆ. ಈ ಪಂದ್ಯಕೂಟವನ್ನು ವಿಜಯಗೊಂಡಲ್ಲಿ ಮತ್ತೆ ಪ್ರತಾಪಿಸಬೇಕು. ಓವರಿನ ಕೊನೆಯ ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಆಟಗಾರ ಸುದೀಶ. ಈ ಮುಖೇನವಾಗಿ 1 ಬೌನ್ಸ್, 2 ಬೌನ್ಸ್, 3 ಬೌನ್ಸ್ ಮುಖೇನವಾಗಿ ಚೆಂಡು ನೇರ ಬೌಂಡರಿ ಕಡೆಗೆ ಧಾವಿಸ್ತಾ ಇದೆ. 4 ಅಂಕಗಳ ಜೋಡಣೆಗೊಳ್ಳುತ್ತಾ ಇದೆ. ಎಂಡ್ ಆಫ್ ದಿ ಫಸ್ಟ್ ಓವರ್. ಟೀಮ್ ಟೋಟಲ್ 8 ಆನ್ ದಿ ಬೋರ್ಡ್. ಮೊದಲನೇ ಓವರ್ ಮುಕ್ತಾಯ ಕಾಣಸಿಗುವಾಗ 8 ಎಂಬ ರೀತಿಯಲ್ಲಿ ಅಂಕಿಅಂಶ ಸಿಗುತ್ತಾ ಇದೆ. 2ನೇ ಓವರ್ ಅನ್ನು ಆದಷ್ಟು ಬೇಗನೆ ಮುಂದುವರಿಸಬೇಕು. ಸಮಯದ ಅಭಾವವಿರುವ ಕಾರಣ ಪಂದ್ಯಕೂಟವನ್ನು ಆದಷ್ಟು ಬೇಗನೆ ಮುಂದುವರಿಸಬೇಕಾಗಿ ತಮ್ಮಲ್ಲಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾವೆ. ಇಂದಿನ ದಿನದ 6ನೇ ಪಂದ್ಯಕೂಟ ಎಎಫ್ಸಿ ಚೆಪ್ಪು ಜೊತೆಯಲ್ಲೇ ಭೂಮಿಪುತ್ರ ಬೆಜ್ಜ. 2 ಬಲಿಷ್ಠ ತಂಡಗಳ ನಡುವೆ ಕದನ ಕಾದಾಟ ಆರಂಭಗೊಳ್ಳಬೇಕಾಗಿದೆ. 2ನೇ ಓವರಿನ ಚಾಲತಿಯನ್ನು ಕಾಣಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಂತೂ ಹೊಸ ಮುಖದ ವರಿಸೆಯ ಬೌಲರ್ ನೇಮ್ ಪ್ಲೀಸ್. ಬೌಲರ್ ನೇಮ್ ಪ್ಲೀಸ್. ಇಲ್ಲಿ ಮತ್ತೆ ಜಾನ್ ಮೇರಿತಿ ಎಸೆತ. ಗೂಟ ರಕ್ಷಕ ವಿಭಾಗವಂತೂ ಭದ್ರವಾಗುತ್ತಾ ಇದೆ. ಬೌಲರ್ ನೇಮ್ ಪ್ಲೀಸ್. ಎಜ್ಜು. ಇಲ್ಲಿ ಮತ್ತೆ 1 ಅಂಕಗಳ ಜೋಡಣೆ. ಈ ದಿನದ 5ನೇ ಪಂದ್ಯಕೂಟದ ಐಎಸ್ಸಿ ಗಾಯ್ಸ್ ಜೊತೆಯಲ್ಲಿ ಭಗತ್ ಫ್ರೆಂಡ್ಸ್ ಮಂಜೇಶ್ವರ ಈ ನಡುವೆ ನಡೆದಂತಹ ಪಂದ್ಯಕೂಟದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ತನ್ನದಾಗಿಸ್ತಾ ಇದ್ದಾರೆ.
ಮುನ್ನ ಇದನ್ನು ನೀಡುಗೋಸ್ಕರವಾಗಿ ಶರತ್ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಜೊತೆಯಲ್ಲಿ ಮುನ್ನ ನಿಮಗಿದು ಕಳೆದ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ತಮ್ಮದಾಗಿಸ್ತಾ ಇದೆ. ಕಂಗ್ರಾಚುಲೇಷನ್. ಬ್ಯಾಕ್ ಟು ಮ್ಯಾಚ್. ಸ್ಕೋರ್ ಬೋರ್ಡ್ ಜಂಪಿಂಗ್ 10 ಆನ್ ದಿ ಬೋರ್ಡ್. 3 ಎಸೆತಗಳು ಬಾಕಿ ಇದೆ. ಎರಡನೇ ಓವರಿನ 4ನೇ ಚೆಂಡು ಎಸೆತಗೋಸ್ಕರವಾಗಿ ಹೆಚ್ಚು ತಯಾರಾಗು. ತೀರ್ಪು ದಾಟುತ್ತಾ ಬಲವಾದ ಹೊಡೆತಕ್ಕೆ ಶ್ರಮಿಸಿದ್ರು. ಇಲ್ಲಿ ಬಲವಾದ ಮನವಿಗೆ ಪ್ರತ್ಯುತ್ತರ. ಇಲ್ಲಿ ತೀರ್ಪುಗಾರ ಅನ್ನಿ ಪಂದ್ಯದ ಮುಖೇನವಾಗಿ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಮೊದಲ ವಿಕೆಟ್ ಪತನಗೊಳ್ಳುತ್ತಾ ಇದೆ ಇಲ್ಲಿ AFC ಚೆಪ್ಪು. LBW ಮುಖೇನವಾಗಿ ಮೊದಲ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಸುಶಾಂತ ಹೊಡಿಬಡಿ ದಾಂಡಿಗ ಇವರ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಮತ್ತೆ 3ನೇ ಕ್ರಮಾಂಕದಲ್ಲಂತೂ ಹೊಸ ಮುಖರ ಪರಿಚಯವಾಗುತ್ತಾ ಇದೆ. 12 ನಂಬರ್ ಜೇರಿಸಿದ್ದಾರೆ ಚೆಪ್ಪು ಭಾಗದ ಆಟಗಾರ. ಈ ನಡುವೆ ಎದುರಿಸಿ ಆಡಬೇಕು ದಾಂಡಿಗೆ ರೂಪದಲ್ಲಿ. ಎಸೆತಗಾರಿಕೆ ವಿಭಾಗವಂತೂ ಭದ್ರವಾಗಿದೆ ಹೆಚ್ಚು ಅವರ ಕರಗಳಲ್ಲಿ. ಭೂಮಿಪುತ್ರ ಬೆಚ್ಚ ಈ ನಡುವೆ ಕ್ಷೇತ್ರ ರಕ್ಷಣೆ ಭದ್ರವಾಗುತ್ತಾ ಇದೆ. ಪಜ್ಜು ಇವರ ಆಗಮನ ಕಾಣಸಿಗುತ್ತಾ ಇದೆ. ಪಜ್ಜು ಎದುರಿಸಿ ಆಡಬೇಕು ಯಜ್ಞೇಶ್ ವಿರುದ್ಧವಾಗಿ. 2 ಚೆಂಡುಗಳು ಬಾಕಿ ಇದೆ. 2ನೇ ಓವರಿನ 5ನೇ ಚೆಂಡು ರಭಸದ ಹೊಡೆತವಾಗಿತ್ತು. ಇಲ್ಲಿ ಕ್ಷೇತ್ರ ರಕ್ಷಕ ಇಲ್ಲದ ಕಡೆಯಲ್ಲಿ ಚೆಂಡು ಧಾವಿಸ್ತಾ ಇದೆ. ಕ್ಷೇತ್ರ ರಕ್ಷಣೆ ಇಲ್ಲಿ ಭದ್ರವಾಗುತ್ತಾ ಇದೆ. ಓವರ್ ಥ್ರೋ ಇಲ್ಲಿ ಕಾಣಸಿಗುತ್ತಾ ಇದೆ. 2ಕ್ಕೆ ಪ್ರಯತ್ನ, 2 ತನ್ನದಾಗಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಓವರ್ ಥ್ರೋ ಮುಖೇನವಾಗಿ ಯಾವುದೇ ಅಂಕಗಳನ್ನು ಬಿಟ್ಟುಕೊಡ್ತಾ ಇದೆ. ಅಂಕ ಪಟ್ಟಿಯಲ್ಲಿ ಅಂತೂ 13 ಕಾಣಸಿಗುತ್ತಾ ಇದೆ. 13 ಆನ್ ದಿ ಬೋರ್ಡ್. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಅವಸಾನದ ಓವರ್ ಬಂದು ಮಾತ್ರ ಬಾಕಿ ನಿಲ್ಕೊಂಡು ഇവിടെ രണ്ടാമത്തെ ഓവറിന്റെ അവസാന പന്ത് എറിയാൻ വേണ്ടി ഇവിടെ എജു. ಮತ್ತೆ 2 ಓವರ್ನ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಂತೂ 13 ಕಾಣಸಿಗುತ್ತಾ ಇದೆ. ಈ ನಡುವೆ ಈ ದಿನದ 6ನೇ ಪಂದ್ಯಕೂಟ AFC ಚೆಪ್ಪು ಜೊತೆಯಲ್ಲಿ ಭೂಮಿಪುತ್ರ ಬೆಜ್ಜ ಎಂದು ಕ್ರೀಡಾಕೂಟದಲ್ಲಂತೂ ಸಂದೇಶ್ ಹೊಸಂಗಾಡಿ ಆನ್ ದಿ ಬೋರ್ಡ್ 13ರಲ್ಲಿ ಕಾಣಸಿಗುತ್ತಾ ಇದೆ. ಮತ್ತೆ ಅಮನ್ ಅವರಿಂದ ಆಫರ್ ಬರುತ್ತಾ ಇದೆ. ಅಲ್ಲಿ ವಿಕೆಟ್ ಪತನಗೊಂಡಲ್ಲಿ ಪ್ರಶಾಂತ್ ಅವರ ಕರದಲ್ಲಿ ವಿಕೆಟ್ ಪತನಗೊಂಡಲ್ಲಿ 3000 ತಮ್ಮದಾಗಿಸಬಹುದು ನಗೋದು ಭವನ. ಮತ್ತೆ ನೋ ಬಾಲ್ ಕರೆಯಾಗುತ್ತಾ ಇದೆ. ಈ ಮುಖೇನವಾಗಿ ಹದಿನೈದರಲ್ಲಿ ಕಾಣಸಿಗುತ್ತಾ ಇದೆ. 15 ಆನ್ ದಿ ಬೋರ್ಡ್. ಇಲ್ಲಿ ಮತ್ತೆ ಬಲವಾದ ಹೊಡೆತಕ್ಕೆ ಶ್ರಮಿಸಿದ್ರು. ಇಲ್ಲಿ ಕ್ಷೇತ್ರ ರಕ್ಷಣೆ ಭದ್ರವಾಗುತ್ತಾ ಇಲ್ಲ. ಈ ನಡುವೆ 1 ಅಂಕಕ್ಕೆ ಮಾತ್ರ ಪ್ರಾಪ್ತಿಯಾಗುತ್ತಾ ಇದೆ. ಇಲ್ಲಿ ಎಸೆತಗಾರಿಕೆ ವಿಭಾಗವಂತೂ ಭದ್ರವಾಗುತ್ತಾ ಇದೆ. ಪ್ರಶಾಂತ್ ಮುಖೇನವಾಗಿ ಪ್ರಶಾಂತ್ ಪಡೆಯುವ 1 ವಿಕೆಟಿಗೆ 3000 ರೂಪಾಯಿ ನಗದು ಬಹುಮಾನವಾಗಿ ತಮಗಾಗಿ ಘೋಷಣೆಯಾಗುತ್ತಾ ಇಲ್ಲಿ ಅಮನ್ ಮಂಗಳದೇವಿ. ಮತ್ತೆ ಬಲವಾದ ಹೊಡೆತಕ್ಕೆ ಶ್ರಮಿಸಿದ್ರು. ಎಲ್ಲಿ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಇಲ್ಲಿ 3000 ರೂಪಾಯಿ ತನ್ನದಾಗಿಸ್ತಾ ಇದ್ದಾರೆ ಇಲ್ಲಿ ಪ್ರಶಾಂತ್. ಇಲ್ಲಿ ಮನವಿಯಾಗುತ್ತಾ ಇದೆ. ತೀರ್ಪುಗಾರರಂತೂ ಇಲ್ಲಿ ಭದ್ರವಾಗಿದೆ. ವಿಕೆಟ್ ಪತನಗೊಳ್ಳುತ್ತಾ ಇದೆ. ಈ ನಡುವೆ ಈ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ಈ ನಡುವೆ 4ನೇ ಕ್ರಮಾಂಕದಲ್ಲಂತೂ ಹೊಸ ಮುಖದ ಪರಿಚಯವಾಗುತ್ತಾ ಇದೆ. ಸಂದೀಪ್ ಯಾನೆ ಉಂಡೆ ಇವರ ಆಗಮನ ಕಾಣಸಿಗುತ್ತಾ ಇದೆ. 4ನೇ ಕ್ರಮಾಂಕದಲ್ಲಂತೂ ಬಮ್ರಾಣ ಎಕ್ಸ್ಪ್ರೆಸ್ ಎಂಬ ಖ್ಯಾತಿಯನ್ನು ಪಡೆದಂತಹ ಆಟಗಾರ ಸಂದೀಪ್ ಇವರ ಆಗಮನ ಕಾಣಸಿಗುತ್ತಾ ಇದೆ. ಇಲ್ಲಿ ಪ್ರಶಾಂತ್ ಎಸೆಯಬೇಕು. ಓವರಿನ 3ನೇ ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಸಂದೀಪ್. ಈ ನಡುವೆ
ಕಲಾತ್ಮಕವಾದಂತಹ ಎಸೆತವಾಗಿತ್ತು. ಅದೇ ರೀತಿಯಲ್ಲಿ ಹೊಡೆಯುವ ಪ್ರಯತ್ನವಿಲ್ಲ. ಕೊನೆಯ 2 ಚೆಂಡುಗಳು 3 ಚೆಂಡುಗಳ ಆಟ ಬಾಕಿ ಇದೆ. ಇನ್ನು ಕೂಡ 3 ಚೆಂಡುಗಳು ಬಾಕಿ ಇದೆ. ಇಲ್ಲಿ ಎಸೆಯಬೇಕು ಪ್ರಶಾಂತ್. ಓವರಿನ 4ನೇ ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಪ್ರಜ್ವಲ್. ಪ್ರಶಾಂತ್ ಈ ನಡುವೆ ಬಲವಾದ ಹೊಡೆತಕ್ಕೆ ಶ್ರಮಿಸಿದ್ರು. ಚೆಂಡು ಮತ್ತು ದಂಡಿನಲ್ಲಿ ಅಲ್ಪ ಸಂಪರ್ಕ ಕಾಣಸಿಗುತ್ತಾ ಇದೆ. ಬೈಮುಖೇನವಾಗಿ 1 ರನ್ಗೆ ಮಾತ್ರ ಕಾಣಸಿಗುತ್ತಾ ಇದೆ. ಮತ್ತೆ ಸ್ಟ್ರೈಕ್ ತುದಿಯಲ್ಲಂತೂ ಸಂದೀಪ್ ಇವರನ್ನು ಕಾಣಸಿಗುತ್ತಾ ಇದೆ. ಪ್ರಶಾಂತ್ ಎಸೆಬೇಕು. ಓವರಿನ 5ನೇ ಚೆಂಡು ಎಸೆಯಬೇಕು ಇಲ್ಲಿ ಪ್ರಶಾಂತ್. ಎದುರಿಸಿ ಆಡಬೇಕು ಸಂದೀಪ್. ಈ ನಡುವೆ ಬಲವಾದ ಹೊಡೆತಕ್ಕೆ ಶ್ರಮಿಸಿದ್ರು. ಬಲವಾದ ಮನವಿಯಾಗಿತ್ತು, ಆದರೆ ಅಂಪೈರ್ ಇಂದ ತಿರಸ್ಕಾರ. 1 ರನ್ಗೆ ಮಾತ್ರ ಸೀಮಿತವಾಗುತ್ತಾ ಇದೆ. 1 ರನ್ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಂತೂ 18 ಕಾಣಸಿಗುತ್ತಾ ಇದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ. 3ನೇ ಓವರಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಆದರೆ ಇಲ್ಲಿ 3000 ರೂಪಾಯಿ ತನ್ನದಾಗಿಸಿದ್ದಾರೆ ಇಲ್ಲಿ ಪ್ರಶಾಂತ್. ಅಮನ್ ಅವರ ಕೊಡುಗೆ ಮುಖೇನವಾಗಿ. ಪ್ರಶಾಂತ್ ಎಸೆಯಬೇಕು ಓವರಿನ ಕೊನೆಯ ಚೆಂಡು. അവസാനത്തെ പന്തെറിയാൻ വേണ്ടി ഇവിടെ പ്രശാന്ത് അടിക്കുന്നു. ഇവിടെ പ്രജ്വൽ അടിക്കുന്നു ഇവിടെ. പക്ഷേ ഫീൽഡർ അവിടെ ഭദ്രമാണ്. വീണ്ടും ഒരു വിക്കറ്റ് ഇവിടെ നഷ്ടമാകുന്നു ക്യാച്ച് ഔട്ട് മുഖേനವಾಗಿ. ಮತ್ತೆ ಒಂದು ವಿಕೆಟ್ ಪತನಗೊಳ್ಳುತ್ತಾ ಇದೆ ಕ್ಯಾಚ್ ಔಟ್ ಮುಖೇನವಾಗಿ. ಬಲ್ ಹೊಡಿ ದಾಂಡಿಗ ಪ್ರಜ್ವಲ್ 8 ದಿಡಗ ಔಟ್. ಮತ್ತೆ ಒಂದು ವಿಕೆಟ್ ಪತನಗೊಳ್ಳಿಗೆ 3ನೇ ಓವರ್ ಇಲ್ಲಿ ಮುಕ್ತಾಯ ಕಾಣಸಿಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಅಂತೂ ಕೇವಲ 18 ಕಾಣಸಿಗುತ್ತಾ ಇದೆ. ದೊಡ್ಡ ಹೊಡೆತಗಳಂತೂ ಕಂಡು ಬಂದಿಲ್ಲ. ದೊಡ್ಡ ಹೊಡೆತಕ್ಕೆ ಹೆಸರಾಂತ ಆಟಗಾರ ಅಂತೂ ಸಂದೀಪ್ ಅಂತೂ ಇಲ್ಲಿ ಸ್ಟ್ರೈಕ್ ತುದಿಯಲ್ಲಂತೂ ಭದ್ರವಾಗಿದ್ದಾರೆ. ಸಂದೀಪ್ ಯಾವ ಮುಖೇನವಾಗಿ ಈ ಪಂದ್ಯಕೂಟವನ್ನು ಆಡ್ತಾರೆ ಕಾದು ನೋಡುವ. ಕಾರ್ತಿಕ್ ಅವರ ಆಗಮನ ಕಾಣಸಾಗುತ್ತಾ ಇದೆ ಇಲ್ಲಿ 6ನೇ ಕ್ರಮಾಂಕದಲ್ಲಂತೂ. ಚೆಪ್ಪು ತಂಡಕ್ಕೋಸ್ಕರವಾಗಿ ಇಂದು ಕೆಂಪು ಬಣ್ಣದ ಜೆರ್ಸಿಯನ್ನು ತೊಟ್ಟಂತಹ ತಾರೆ. ಎಸೆಗಾರಿಕೆ ವಿಭಾಗದಲ್ಲಂತೂ ವಿಜೇಶ್ ಇವರನ್ನು ಕಾಣಸಿಗುತ್ತಾ ಇದೆ. 4ನೇ ಓವರಿನ ಜವಾಬ್ದಾರಿ ಸಂಪೂರ್ಣವಾಗಿ ವಿಜೇಶ್ ತನ್ನದಾಗಿಸ್ತಾ ಇದ್ದಾರೆ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಅಂತೂ 18 ಕಾಣಸಿಗುತ್ತಾ ಇದೆ. ದೊಡ್ಡ ಹೊಡೆತಗಳಂತೂ ಬರಬೇಕಿದೆ. ಎಲ್ಲೇ ಸಂದೀಪ್ ಹೊಡೆಯುವ ಪ್ರಯತ್ನವಾಗಿತ್ತು, ಆದರೆ ಇಲ್ಲೇ ಚೆಂಡು ಚುಕ್ಕಿ ಆಗುತ್ತಾ ಇದೆ. ಚೆಂಡು ಮತ್ತು ದಂಡಿನಲ್ಲಿ ಯಾವುದೇ ಸಂಪರ್ಕ ಕಾಣಸಿಗುತ್ತಾ ಇಲ್ಲ. ಚೆಂಡು ಚುಕ್ಕಿ ಆಗುತ್ತಾ ಇದೆ. ಸಂದೀಪ್ ಹೊಡಿ ದಾಂಡಿಗ ಈ ಮುಖೇನವಾಗಿ ದೊಡ್ಡ ಹೊಡೆತಕ್ಕೆ ಹೆಸರಾಂತ ಆಟಗಾರ. ಇಲ್ಲಿ ದೊಡ್ಡ ಹೊಡೆತಗಳಂತೂ ಕಂಡು ಬಂದಿಲ್ಲ. ಆದರೆ ಮತ್ತೆ 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 ಇಲ್ಲಿ ಚೆಂಡು ಚುಕ್ಕಿ ಆಗುತ್ತಾ ಇದೆ. ಅದ್ಭುತವಾದ ತಿರುವು ಇಲ್ಲಿ ಕಾಣಸಿಗುತ್ತಾ ಇದೆ ಇಲ್ಲಿ ವಿಜೇಶ್ ಮುಖೇನವಾಗಿ. ಮುಂದಿನ ಪಂದ್ಯಕೂಟ ಕಾವಂದ ಅಡ್ಕ ವಿರುದ್ಧವಾಗಿ ಐಎಸ್ ಗಾಯ್ಸ್. 2 ತಂಡದ ಆಟಗಾರರು ಆದಷ್ಟು ಬೇಗನೆ ತನ್ನ ಹಸ್ತಾಕ್ಷರವನ್ನು ಸಂಪೂರ್ಣಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಮುಂದಿನ ಪಂದ್ಯಕೂಟ ಈ ದಿನದ 7ನೇ ಪಂದ್ಯಕೂಟ ಕಾವಂದ ಅಡ್ಕ ಜೊತೆಯಲ್ಲಿ ಐಎಸ್ ಗಾಯ್ಸ್. 2 ತಂಡದ ಆಟಗಾರರು ಆದಷ್ಟು ಬೇಗನೆ ಹಸ್ತಾಕ್ಷರವನ್ನು ಸಂಪೂರ್ಣಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಮತ್ತೆ ಹೊಡೆಯುವ ಪ್ರಯತ್ನವಾಗಿತ್ತು. 1 ರನ್ಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಈ 1 ರನ್ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಂತೂ 20 ಕಾಣಸಿಗುತ್ತಾ ಇದೆ. 2 ಚೆಂಡುಗಳು ಮಾತ್ರ ಬಾಕಿ ಇದೆ. ವಿಜೇಶ್ ಎಸೆಯಬೇಕು ಓವರಿನ 5ನೇ ಚೆಂಡು. ಎದುರಿಸಿ ಆಡಬೇಕು ಅಂತೂ ಸಂದೀಪ್ ಬಂಬ್ರಾಣ. ಸಂದೀಪ್ ಎಸ್ಎಫ್ಸಿ ಕಾರ್ಲೆ ತಂಡಕ್ಕೋಸ್ಕರವಾಗಿ ಹಲವಾರು ವರ್ಷಗಳಿಂದ ಆಡಿದಂತಹ ಅನುಭವ ಇಲ್ಲಿ ಕಾಣಬೇಕಾಗಿದೆ. ಇಲ್ಲಿ ಅಗಲ ಎಸೆತ ಎಂದು ತೀರ್ಪುಗಾರರು ತನ್ನ ಕೈಯನ್ನು ಚಾಚುತ್ತಾ ಇದ್ದಾರೆ. ಅಗಲ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿಯಂತೂ 21ಕ್ಕೆ ಏರುತ್ತಾ ಇದೆ. 2 ಚೆಂಡುಗಳಂತೂ ಬಾಕಿ ಇದೆ. ವಿಜೇಶ್ ಎಸೆಯಬೇಕು ಓವರಿನ 5ನೇ ಚೆಂಡು. ಎದುರಿಸಿ ಆಡಬೇಕು ಇಲ್ಲಿ ಸಂದೀಪ್. ಮತ್ತೆ ಬಲವಾದ ಹೊಡೆತವಾಗಿತ್ತು. ಲಾಂಗ್ ಆಫ್ ಕಡೆಗೆ ಚೆಂಡು ಧಾವಿಸ್ತಾ ಇದೆ. ಕ್ಷೇತ್ರ ರಕ್ಷಣೆ ಅಂತೂ ಭದ್ರವಾಗುತ್ತಾ ಇದೆ. 1 ಅಂಕಕ್ಕೆ ಸಂಪೂರ್ಣವಾಗುತ್ತಾ ಇದೆ. 1 ಅಂಕದ ಸಹಾಯದೊಂದಿಗೆ ಮತ್ತೆ ಅಂಕಿಅಂಶ ಪಟ್ಟಿ 22ಕ್ಕೆ ಏರುತ್ತಾ ಇದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. 4ನೇ ಓವರಿನ ಕೊನೆಯ ಚೆಂಡು. 4ನೇ ಓವರಿನ ಅವಸಾನ ಪಂದ್ಯರಿಯ ವೇಂಡಿ ವಿಜೇಶ್ ಇಲ್ಲಿ ಹೊಡೆಯುವ ಪ್ರಯತ್ನವಾಗಿತ್ತು. ಈ ಬಾರಿ ಮತ್ತೆ ಎಂಡ್ ಆಫ್ ದಿ 4th ಓವರ್. ಟೀಮ್ ಟೋಟಲ್ 23 ಆನ್ ದಿ ಬೋರ್ಡ್. 4ನೇ ಓವರ್ ಮುಕ್ತಾಯ ಕಾಣಸಿಗುವಾಗ 23ರಲ್ಲಿ ಕಾಣಸಿಗುತ್ತಾ ಇದೆ ಅಂಕಿಅಂಶ ಪಟ್ಟಿ ಅಂತೂ.
ಕೊನೆಯ 6 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ. ಮೊದಲನೇ ಇನ್ನಿಂಗ್ಸ್ ನ 6 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ. ಎದುರಿಸಿ ಆಡಬೇಕಿಲ್ಲಿ ಕಾರ್ತಿಕ್ ಜೊತೆಯಲ್ಲಿ ಸಂದೀಪ್ ಬಮ್ರಾಣ್ ಜೊತೆಯಲ್ಲಿ ಕಾರ್ತಿಕ್ ಎದುರಿಸಿ ಆಡಬೇಕು. 6 ಚೆಂಡಿನ ಮುಂದೆ ಎಷ್ಟು ತನ್ನದಾಗಿಸ್ತಾ ಇದ್ದಾರೆ ಕಾದು ನೋಡುವ. ಅಂಕಿಅಂಶ ಪಟ್ಟಿ ಅಂತೂ 23ರಲ್ಲಿ ಕಾಣಸಿಗುತ್ತಾ ಇದೆ. അടുത്ത മത്സരത്തിന് വേണ്ടി കാവന്ത അടുക്ക അതുപോലെ തന്നെ IS ഗായ്സ് ഇരു ടീമിന്റെ കളിക്കാർ എത്രയും പെട്ടെന്ന് സൈനപ്പ. ಇಲ್ಲಿ ಕೊನೆಯ ಓವರಿನ ಜವಾಬ್ದಾರಿಯಂತೂ ಸಚಿನ್ ತನ್ನದಾಗಿಸ್ತಾ ಇದ್ದಾರೆ. 6 ಚೆಂಡು ಬಾಕಿ ಇದೆ. ಇಲ್ಲಿ ಬರಬೇಕು ದೊಡ್ಡ ದೊಡ್ಡ ಮೊತ್ತಗಳು. ಕಾರಣ ಅಂಕಿಅಂಶ ಪಟ್ಟಿಯಲ್ಲಂತೂ 23 ಕಾಣ ಸಿಗುತ್ತಾ ಇದೆ. ಇಲ್ಲಿ ಮತ್ತೆ ರಿವರ್ಸ್ ಅವಕಾಶವಿತ್ತು. ಇಲ್ಲಿ ಒಂಟಿರನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಅಗಲದೊಂದಿಗೆ 2 ಅಂಕಗಳ ಜೋಡಣೆ. ವೈಟ್ ಪ್ಲಸ್ 1 ಎಂಬ ರೀತಿಯಲ್ಲಿ ತೀರ್ಪುಗಾರರು ತನ್ನದಾಗಿಸ್ತಾ ಇದ್ದಾರೆ. 24ರಲ್ಲಿದೆ ಅಂಕಿಅಂಶ ಪಟ್ಟಿ. ಮತ್ತೆ ಸಂದೀಪ್ ಸ್ಟ್ರೈಕ್ ತುದಿಯಲ್ಲೇ ಬಲವಾದ ಮನವಿ. ತಂಡದ ಮೊತ್ತ 25. 26ಕ್ಕೆ ಇರುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 26 ಆನ್ ದಿ ಬೋರ್ಡ್. ಸಚಿನ್ ಎಸೆಯಬೇಕು. ಓವರಿನ 2ನೇ ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಕಾರ್ತಿಕ್. ಇಲ್ಲಿ ಮತ್ತೆ ಹೊಡೆಯುವ ಪ್ರಯತ್ನವಾಗಿತ್ತು. ಎಲ್ಲೇ ಭಾವನಾತ್ಮಕವಾದ ಎಸೆತ. ಕ್ಷೇತ್ರ ರಕ್ಷಣೆ ಅಂತೂ ಭದ್ರ. ಯಾವುದೇ ಅವಕಾಶ ಬಿಟ್ಟುಕೊಡ್ತಾ ಇಲ್ಲ. ಒಂಟಿ ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. 4 ಚೆಂಡು ಬಾಕಿ ಇದೆ. ಎದುರಿಸಿ ಆಡಬೇಕು ಸಂದೀಪ್. ಎಲ್ಲ ಆಟಗಾರರು ಕೂಡ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಯಲ್ಲಿ ವೀಕ್ಷಕರಿಗೂ ಕೂಡ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಆಟಗಾರರು ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಮತ್ತೆ ಆಟದ ಕಡೆಗೆ ಬರೋಣ. ಇಲ್ಲಿ 2 ಅಂಕಗಳ ಜೋಡಣೆ ಸಂಪೂರ್ಣವಾಗಿ ತನ್ನದಾಗಿಸ್ತಾ ಇದ್ದಾರೆ. 2 ಅಂಕದ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿ ಅಂತೂ 29ಕ್ಕೆ ಇರುತ್ತಾ ಇದೆ. 29 ಆನ್ ದಿ ಬೋರ್ಡ್. 3 ಎಸೆತ ಬಾಕಿ ಇದೆ. ಸಂದೀಪ್ ದೊಡ್ಡ ಹೊಡೆತವನ್ನು ಬರಬೇಕಾಗಿದೆ. ಇಲ್ಲಿ ಮತ್ತೆ ಸಚಿನ್ ಎಸೆಯಬೇಕು. ಓವರಿನ 4ನೇ ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಸಂದೀಪ್. ಮತ್ತೆ 1 ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. 2 ರನ್ನಿಗಂತೂ ಸೀಮಿತವಾಗುತ್ತಾ ಇದೆ. ಅಗಲದ ಸಹಾಯದೊಂದಿಗೆ 31ಕ್ಕೆ ಇರುತ್ತಾ ಇದೆ. 31 ಆನ್ ದಿ ಬೋರ್ಡ್. ಮತ್ತೆ ಕಾರ್ತಿಕ್ ಸ್ಟ್ರೈಕ್ ತುದಿಯಲ್ಲಿ ಎದುರಿಸಿ ಆಡಬೇಕು ಇಲ್ಲಿ ಸಚಿನ್ ವಿರುದ್ಧ. ಇಲ್ಲಿ ಮತ್ತೆ ಚೆಂಡಂತೂ ಚುಕ್ಕಿಯಾಗುತ್ತಾ ಇದೆ. ಯಾವುದೇ ಅವಕಾಶವಿಲ್ಲ. ದಂಡುಗಾರರನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕುತ್ತಾ ಇದ್ದಾರೆ ಇಲ್ಲಿ ಸಚಿನ್. ಯಾವುದೇ ಅವಕಾಶವನ್ನು ಬಿಟ್ಟು ಕೊಡ್ತಾ ಇಲ್ಲ. ಓವರಿನ 5ನೇ ಚೆಂಡು ಎಸೆಯಬೇಕು ಇಲ್ಲಿ ಸಚಿನ್. ಎದುರಿಸಿ ಆಡಬೇಕು ಕಾರ್ತಿಕ್. ಈ ಬಾರಿ ಅಗಲ ಎಸೆತ ಎಂದು ತೀರ್ಪುಗಾರನ ಘೋಷಣೆ. ಈ ಅಗಲ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿಯಂತೂ 32ಕ್ಕೆ ಇರುತ್ತಾ ಇದೆ. 32 ಆನ್ ದಿ ಬೋರ್ಡ್. ಮತ್ತೆ ಸಚಿನ್ ದೊಡ್ಡ ಹೊಡೆತಕ್ಕೆ ಶ್ರಮವಿಲ್ಲ. ಜಸ್ಟ್ ಸಿಂಗಲ್ ರನ್ ಆಡಿಸ್ಕೋ ಬೋರ್ಡ್. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಸ್ಟ್ರೈಕ್ ತುದಿಯಲ್ಲಂತೂ ಸಂದೀಪ್ ಇವರನ್ನು ಕಾಣಸಿಗುತ್ತಾ ಇದೆ. ದೊಡ್ಡ ಹೊಡೆತವಂತೂ ಬರಬೇಕಾಗಿದೆ. 1 ಚೆಂಡು ಬಾಕಿ ಇದೆ. ಮೊದಲ ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಎದುರಿಸಿ ಆಡಬೇಕು ಸಂದೀಪ್. ದಂಡಿಗೆ ರೂಪದಲ್ಲಂತೂ ಎಸೆತಗಾರಿಕೆ ವಿಭಾಗದಲ್ಲಂತೂ ಸಚಿನ್ ಈ ಬಾರಿ ಗೂಟಕ್ಕೆ ಗುರಿಯಾಗಿತ್ತು. ಆದರೆ ಎಲ್ಲ ವಿಕೆಟ್ ಮಾತ್ರಗೊಳ್ಳುತ್ತಾ ಇದೆ ನೋಟ್ ಮುಖೇನವಾಗಿ. ಎಂಡ್ ಆಫ್ ದಿ ಫಸ್ಟ್ ಇನ್ನಿಂಗ್ಸ್. ಟೀಮ್ ಟೋಟಲ್ 33 ಆನ್ ದಿ ಬೋರ್ಡ್. 34ರ ಗುರಿಯನ್ನು ತಲುಪಬೇಕು. ಮುಂದಿನ ವೀಕ್ಷಕ ವಿವರ ಕೊಠಡಿಯಲ್ಲಿ ಕೊಂಚ ಬದಲಾವಣೆ. ಸಂದೇಶ್ ಹೊಸಂಗಡಿ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಧನ್ಯವಾದಗಳು. ಮೊದಲ ಇನ್ನಿಂಗ್ಸ್ ನಿಮ್ಮ ಮುಂದೆ ಕಂಡು ಬಂತು. ಇದು ಬೈಲಾ ಬಾಕುಡ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಸಾಕ್ತಿರುವಂತಹ
ಪಂದ್ಯಕೂಟ ಕ್ರಿಕೆಟ್ ಪಂದ್ಯಕೂಟ ನಮ್ಮೊಂದಿಗೆ ಇದುವರೆಗೂ ಉತ್ತಮ ರೀತಿಯಲ್ಲಿ ವೀಕ್ಷಣೆ ವಿವರಣೆಯನ್ನ ನೀಡಿದಂತ ವ್ಯಕ್ತಿ ನಿತೀಶ್ ಆರಿಕಾಡಿ ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಧನ್ಯವಾದವನ್ನ ಅರ್ಪಿಸ್ತಾ ಬೈಲಾ ವಾಕುಡ ಕ್ರಿಕೆಟರ್ಸ್ ಇವರ ಆಶಯದಲ್ಲಿ ಸಾಕ್ತಿರುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವಕ ಅಚ್ಚು ಅವರ ನೆನಪಿನ ಕಾರಣ ಈ ಒಂದು ಪಂದ್ಯಕೂಟ ಸಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ನಿಮಗಾಗಿ ಇದೆ. ನಿಮಗಾಗಿ ಇರುವಂತಹ ಊಟದ ವ್ಯವಸ್ಥೆಯನ್ನ ಪಡಿಬೇಕು. ಗಂಜಿ ಊಟದ ವ್ಯವಸ್ಥೆ ನಿಮಗಾಗಿದೆ. ಒಂದು ಸಲ ಊಟ ಮತ್ತೊಂದು ಸಲ ಊಟ ಮಾಡಬೇಕು ಅನ್ನುವಂತ ಮನಸ್ಸು ಬರುವಂತ ಊಟದ ವ್ಯವಸ್ಥೆ ನಿಮಗಾಗಿ ಈ ವೇದಿಕೆಯ ಎಡಭಾಗದಲ್ಲಿ ಇರುವಂತ ಮಂದಿರ ಶ್ರೀಕೃಷ್ಣ ಭಜನಾ ಮಂದಿರ, ಆ ಜಾಗದಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಎಲ್ಲರೂ ಆಟದಲ್ಲಿ ಭಾಗವಹಿಸುವಂತ ಎಲ್ಲ ಆಟಗಾರರು ಈ ಒಂದು ಸೇವೆಯನ್ನ ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಕೇವಲ ಆಟಗಾರರಿಗೆ ಮಾತ್ರವಲ್ಲ, ನೋಡುವಂತ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಈ ಒಂದು ಊಟದ ವ್ಯವಸ್ಥೆ ಇದೆ. ಇದು ಬೈಲಬಾಕುಡ ಇವರ ಆಶಯದಲ್ಲಿ ಸಾಕ್ತಿರುವಂತ ಪಂದ್ಯಕೂಟ. ವಿರಾಟ್ ಕೊಹ್ಲಿ ಇವರ ಫ್ಯಾನ್ ಆದಂತ ಅಜ್ಜು ನಮ್ಮೆಲ್ಲರ ಗೆಳೆಯ, ನಮ್ಮೆಲ್ಲರ ಸ್ನೇಹಿತ, ನಮ್ಮೆಲ್ಲರ ಮಿತ್ರ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ ಈ ಮಾತಿನೊಂದಿಗೆ ಅವರ ದಿವಂಗತ ವಿರಾಟ್ ಅಚ್ಚು ಇವರ ನೆನಪಿಗಾಗಿರುವಂತಹ ಪಂದ್ಯಕೂಟ. ಈ ಪಂದ್ಯಕೂಟ ಬೈಲಬಾಕುಡ ಸಮುದಾಯದ ಆಶಯದಲ್ಲಿ ಸಾಗ್ತಾ ಇದೆ. ಟಿಜೆ ಅರುಣ್, ರಂಜು, ಅಚ್ಚು ಮೊಗ್ರಾಲ್, ಇನ್ನು ಕೂಡ ಹಲವಾರು ವ್ಯಕ್ತಿಗಳ ಪರಿಶ್ರಮ ಈ ಪಂದ್ಯಕೂಟಕ್ಕಿದೆ. ಆದಷ್ಟು ಬೇಗನೆ ಪಂದ್ಯವನ್ನ ಮುಂದುವರಿಸಿ. ಮತ್ತೋರ್ವ ವ್ಯಕ್ತಿ ಮನೋಜ್ ನಾಮ್ಕಿ, ಮಂಜು ಕೂಡ ಈ ಪಂದ್ಯಕೂಟದ ಹಿಂಭಾಗದಲ್ಲಿ ಈ ಪಂದ್ಯಕೂಟದ ಯಶಸ್ಸಿಗಾಗಿ ಇರುವಂತ ಸಂಘಟಕ ಸಮಿತಿಯ ಸ್ವಯಂ ಸೇವಕ ಅನಿ ಮೆಂಬರ್. 34 ಬೇಕಾಗಿದೆ ಗೆಲುವಿಗಾಗಿ. ನಮ್ಮ ಮೀಡಿಯಾ 24x7 ನೇರ ಪ್ರಸಾರ ಸಾಗ್ತಾ ಇದೆ. ಯೂಟ್ಯೂಬ್ ಮುಖಾಂತರ ಯೂಟ್ಯೂಬ್ ನಲ್ಲಿ ನೋಡುವಂತ ಅವಕಾಶ ಇದೆ. ನಮ್ಮೊಂದಿಗೆ ಕಳೆದ ಇನ್ನಿಂಗ್ಸ್ಗಾಗಿ ಆರಿಕಾಡಿ ಪರಿಸರದ ಕಮಾಂಡೇಟರ್ ವೀಕ್ಷಣೆ ವಿವರಣೆ ನೀಡಬಲ್ಲಂತ ವ್ಯಕ್ತಿ ಜಿತೇಶ್ ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು. ಭಾಷೆಯಲ್ಲಿ ಕೊಂಚ ಮಟ್ಟಿಗೆ ಬದಲಾವಣೆ. ರಾಷ್ಟ್ರೀಯ ಭಾಷೆ ಹಿಂದಿ. ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಭಾಷೆ ಇದೆ. ಕೇರಳ ರಾಜ್ಯದಲ್ಲಿ ಮಲಯಾಳಿ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡ, ತಮಿಳ್ ರಾಜ್ಯದಲ್ಲಿ ತಮಿಳ್, ಆಂಧ್ರದಲ್ಲಿ ತೆಲುಗು, ಮಹಾರಾಷ್ಟ್ರದಲ್ಲಿ ಮರಾಠಿ. ದೇಶದಲ್ಲಿ 26 ಭಾಷೆ ಇದೆ. ಇದರೊಂದಿಗೆ राष्ट्रीय भाषा हिंदी ಜೊತೆಗೆ मातृभाषा हिंदी। दोस्तों आप लोग देख रहे हैं पहला बाकुड़ा क्रिकेटर्स प्रस्तुत किया हुआ शानदार क्रिकेट मैच दूसरे दिन के लिए स्वागत है। चौतीस रन की सवाल है, 34 रन की सवाल है, 34 रन की सवाल इस मैच जीतने को। बड़ी बात नहीं है इस मैदान पर इस रन इस समय में। आज के दिन मौसम थोड़ी बदलाव हुआ है, बारिश के बाद मौसम थोड़ी बदलाव हुआ है। कल के दिन पहला दिन गर्मी थी
और सूर्य की किरण हमारी ऊपर लग रहा था, लेकिन आज के दिन थोड़ी क्लाइमेट में यानी वातावरण में, हवामान में थोड़ी बदलाव है। और इस बार सुशांत एएफसी जप्पिना मुंगेर इस प्रतियोगिता में शामिल हुआ है। 12 टीम खेल रही है। आज के दिन आखिरी गेंद बाकी, लास्ट 1 more to go. The scorecard is changed. सुशांत ट्रम्प खिलाड़ी है एएफसी जप्पिना मुंगेर टीम के लिए। जप्पिना मुंगेर आप लोग सुना होगा इस जगह की, और सिर्फ इस बार गेंद को चोटी खिलाड़ी है और बड़ी धमाका देने वाली खिलाड़ी है। बल्लेबाज प्रताप और सचिन है। ओवर की समाप्त, पहला ओवर समाप्त होने के बाद स्कोर कार्ड इस साथ। ऑनलाइन स्कोरिंग अपडेट चल रही है। हमारे साथ हैं ऑनलाइन यानी ऑनलाइन यूट्यूब में स्कोरिंग पैनल हमारे साथ दिखा रही है। सौरभ है ऑनलाइन यूट्यूब में, आप लोग स्कोरिंग पैनल देख रही है। इस सारे अपडेटिंग चल रही है सौरभ की आज से, ये बड़ी बात है। सौरभ नाम आप सुनते ही याद आएगा भारत टीम की सौरव गंगुली, ऐसी नाम है सौरभ की। और यहाँ पर सौरव गंगुली नहीं है, सिर्फ युवा खिलाड़ी यानी युवा स्कोरर, युवा व्यक्ति, चॉकलेट बॉय स्कोरर के रूप में सौरभ। और मेरे साथ हैं शिवमणि, सिर्फ क्रिकेट की खिलाड़ी नहीं है, कप्तान नहीं है, अंपायर नहीं है, एक अच्छी कमेंट्री भी है। उनकी कमेंट्री अभी तक आप लोग सुना नहीं होगा, लेकिन मैंने सुना है बहुत जगह पर, कुंबड़ा परिसर पर बहुत जगह पर कमेंट्री किया है। इस अंपायर हमारे साथ है शिवमणि, अंपायर नहीं है, खासतौर जिला की सबसे खतरनाक खिलाड़ी है शिवमणि हमारे साथ है। और अंपायर की काम करते हुए और एक खिलाड़ी है सतीश मुजंगाव, और एक मशहूर खिलाड़ी है अंडरआर्म दुनिया की, मशहूर कप्तान है। इस परिसर पर बहुत टीम पर खेला है, अरबी कट्टा टीम पर खेलते खेलते नाम बड़े हो चुका था। मेरे को भी याद है अरबी कट्टा के लिए मैंने भी खेला था। और सतीश मुजगांव हमारे साथ आज के दिन के लिए, और साथ में स्क्वायर लेग दिशा में अनिल बंदियों और एक मशहूर खिलाड़ी और गेंदबाज तैयार। और सिर्फ के इस बार ओवर फील्डर देना था नो पे नाम की अभिषेक, फील्डिंग के साथ कमाल कर रही है, लगातार क्षेत्र में कमाल कर रही है। 9 रन, 2 गेंद बाकी, 5 गेंद तैयार इस बार। और दखल का कोशिश, क्रीज छोड़ा है और देखना है यहाँ पर। और यहाँ पर पहली बार रन आउट करने का कोशिश थी, लेकिन आंख के साथ गेंद के साथ संपर्क ना हुआ था। आखिरी समय पर सिर्फ एक विकेट को उठा दिया विकेट कीपर ने, लेकिन बल्लेबाज रन लेने का कोशिश किया था। रन आउट होगा इस बार। बल्लेबाज क्रीज छोड़कर रन आउट हुआ है, सोचकर सीधा डगआउट के अंदर जाने का सोच पर थी, लेकिन मौका थी फिर से क्रीज पर जाने का मौका जरूर थी, लेकिन इस मौका को छोड़ा है और विकेट की नष्ट दिख रही है।
पहला विकेट की नष्ट। 9 रन, 34 इज द विकेट टारगेट। और गेंदबाज लोग का इस रन को पकड़ने का कोशिश करना होगा, अच्छी गेंदबाज करना होगा। बिंदी गेंद, विकेट प्राप्त करने वाली गेंद चाहिए, डॉटेड डिलीवरी जरूर चाहिए गेंदबाज लोग की तरफ से। आने वाली ओवर पर गेंदबाज लोग कमाल करना है। और पहला ओवर समाप्त, पहला ओवर की समाप्त पर क्षमा कीजिए 2 ओवर समाप्त हुआ है। 9 रन, 1 विकेट, 3 ओवर बाकी है। 34 इज द विकेट टारगेट। बचे हुए 18 गेंद के सामने चाहिए 2 रन, 1 विकेट। प्रज्वल, वाह भाई वाह, ऐसी गेंदबाज जरूर चाहिए क्योंकि चोटी लक्ष्य है, चोटी टारगेट है। इस चोटी टारगेट को पकड़ने के लिए ऐसी गेंदबाज जरूर चाहिए। प्रज्वल जैसी गेंदबाज की मोर्चा काम जरूर चाहिए। 2 रन, 1 विकेट इस ओवर पर। और 7 रन निकला था पहला ओवर पर, इस ओवर पर सिर्फ 2 रन। चोटी रन, चोटी सवाल पकड़ने का कोशिश चल रही है। दक्षिण कन्नड़ जिला की जप्पिना मोगेरो जगह की इलाका की टीम है AFC जपू। यहाँ पर क्षेत्र रक्षण कर रही है, रन संख्या को रोकने का काम चल रही है। अगला मैच होगा इस मैदान पर IS गाइस मंजेश्वर और कावंदा अड़का, दोनों टीम की कप्तान आज जाएगी टॉस के लिए। और सुधी जर्सी नंबर 7 भूमिपुत्रा बेजा के लिए बैला बाकुड़ा समुदाय की मैच पर लगातार 3 बार चैंपियन बन चुका था। कप्तान की जवाबदारी लेकर 3 बार भूमिपुत्रा बेजा के लिए खेला था इस खिलाड़ी। 17 गेंद बाकी, 24 रन की सवाल है। 17 बॉल्स 24 रन रिक्वायर्ड। और इस बार लेग स्पिन के साथ वाइड की घोषणा। घुमावट ना हुआ है लेकिन आकर्षण पर गेंद घुस गया वाइड लाइन के अंदर, लेकिन अंपायर की आंख से बच नहीं पाया। और बढ़िया गेंद इस बार, वाह, लेग स्पिन के साथ गेंद को फेंक रही है। सुधी है, मात्र गेंद फेंकने वाली खिलाड़ी है। यहां पर तीसरी और मुकम्मिल जारी। 11 रन बन चुका है। जीत गए तो पॉइंट, हार गए तो शोजी पॉइंट। और इस बार शॉट किया, फुल किया गेंद को। गेंद जैसे इस बार डीप मिड विकेट क्षेत्र में ऑन पर फील्डर देना था और गेंद को उठाकर वापस किया। उस समय पर 2 रन मिला है। लंबी सीमा रेखा की लंबी जगह दिख रही है। मनगुदी स्टेडियम है, गोल्डन अब्दुल कादिर आजी स्टेडियम है। और इस मैदान पर ऐसी रनिंग जरूर चाहिए। और कल के दिन आप लोग देखा होगा 78 रन की लक्ष्य खड़े किया था SKU कुलोर मनोज की कप्तान में। हिंदुस्तान स्कूल एंड इस बार 13 रन खाता में। और इस बार अच्छी गेंद यहाँ पर गेंद घूमते घूमते सीधा अंदर के पास गेंद घुसा और विकेट कीपर अच्छी तरीका से लपक लिया गेंद को और डॉटेड डिलीवरी। आगे निकल कर मारने का कोशिश, लेकिन गेंद बैकवर्ड रीजन पर ऑन पर सुशांत है और सुशांत के पास गेंद सिर्फ 1 रन मिलेगा। विकेट के पीछे यहाँ पर संदीप है। कल के दिन संदेश की बल्ले बात किया था UBC पचलापारा के लिए, उनकी बारी है जो संदीप आखिरी क्षण पर आखिरी मैच पर एक बढ़िया कमाल की बल्लेबाज किया था UBC पचलापारा के लिए। जीतना जरूरी है, उस समय पर कमाल की बल्लेबाज किया था और सिर्फ करने की कोशिश टिप किया है, लेकिन ऊपर फील्डर देना था। गेंद को उठाकर वापस किया है, सिर्फ 1 रन मिलेगा। और गेंद देखा तो कितना गेंद, ओवर की समाप्त, 3 ओवर समाप्त हुआ है। हमारे साथ स्कोरिंग पैनल पर संतोष है। संतोष अंडरआर्म दुनिया की और एक लेफ्ट हैंडेड खिलाड़ी है। एक बढ़िया अच्छी
बल्लेबाज है, स्कोर कार्ड इज 15 यानी 15 ऑन द बोर्ड, 34 इज द विक्ट्री टारगेट। संतोष है हमारे साथ और संतोष आकर हमको बहुत संतोष हुआ है। स्कोरिंग पैनल पर कठिन काम है अनुराम की, 15 रन बन चुका है, 15 रन खाता पर बन चुका है और बचे हुए 12 गेंद के सामने चाहिए 19 यानी 19 रन चाहिए इस मैच जीतने को। 12 टू गो, 19 टू गेट। संतोष जी हमारे साथ हैं स्कोरिंग पैनल में। एक गलती किया तो बड़ी बड़ी बात सुनना होगा, ऐसी काम कर रही है। और ऑनलाइन की स्कोरिंग पैनल पर हमारे साथ है सौरव है, नम्मा मीडिया 24/7 यूट्यूब के जरिए आप लोग देख रही है। और इस समय पर हमारे साथ हैं ऑनलाइन अपडेटिंग यानी स्कोरिंग अपडेटिंग चल रही है सौरव की सामने। और इस बार शॉट किया फुल किया गेंद को, लेकिन वहां पर चिन्ह है और चिन्ह मंजेश्वर परिसर की जॉन्टी रोड से लॉन्ग एक्स्ट्रा कवर पर है इस खिलाड़ी। मंजेश्वर में भगत फ्रेंड्स के लिए खेलने वाले खिलाड़ी जॉन्टी रोड्स नाम से माना जाता है। अंडराम पर बहुत लोग हैं फील्डिंग की जॉन्टी रोड्स लोग, लेकिन मंजेश्वर की जॉन्टी है चिन्ह। और इस बार बढ़िया गेंद, लेकिन ना थोड़ी गलती हुआ है सुशांत के पास और गेंद को उठाकर वापस किया, लेकिन दूसरे रन भागने का खुश में विकेट नहीं है। 3 विकेट भी गिरा है 9 सेकंड में। फिर से और थ्रो, फिर से और थ्रो। यहाँ पर नाटक शुरू है, एक से बाद एक। यहाँ पर 3 रन मिला है, 1 नहीं 2 नहीं, यहाँ पर 3 रन। रन संख्या बढ़ते जाते हुए इस बार 20 में 14 रन चाहिए। 14 रन की जरूरत इस मैच जीतने को, 19 रन की जरूरत थी, लेकिन यहाँ पर 3 रन ओवर थ्रो की वजह से 1 रन जाने के समय पर 2 रन एक्स्ट्रा दिया है, यानी 3 रन मिला है। 2 रन एक्स्ट्रा की साथ यानी ओवर थ्रो की वजह से मिला है और 20 रन खाता में। विकेट गिरा है इस बार, विकेट गिरा है, संकट स्थिति पर है। तीसरी विकेट दूसरी विकेट के बाद, पहला विकेट गिरने के बाद, क्षमा कीजिए, पहला विकेट गिरने के बाद दूसरी विकेट। 9 गेंद बाकी, जीतने के लिए 14 रन चाहिए। आने वाली बल्लेबाज के ऊपर होगा इस रन मारने की जवाबदारी, आने वाली गेंदबाज के ऊपर होगा इस रन को रोकने का जवाबदारी। इस सारे प्रश्न के उत्तर हैं कौन सा टीम होगा इस मैच की जीत प्राप्त करने वाली टीम। जीत गए तो पॉइंट, हार गए तो 0 पॉइंट। 20 रन पर है। भूमिपुत्रा चाहिए इस मैच जीतने के लिए 14 रन। एक तरफा AFC जयपुर और एक तरफा भूमिपुत्रा पंजाब। वाइड के साथ शुरुआत, यानी 4वां गेंद। और इस बार फिर से 2 हाथ उठाकर वाइड की घोषणा दिया है। सिंगल भी मिलेगा, बोनस रन के साथ यहाँ पर रन संख्या मिला है। और रन संख्या पर आंक लगाए तो 2 रन, एक सिंगल एक वाइड के साथ 2 रन खाता पर जोड़ा हुआ है। 23 रन यानी 23 में 2 विकेट की नुकसान, 3 गेंद और भी बच चुका है। 11 रन चाहिए इस मैच जीतने को। 9 टू गो, 11 टू गेट। बल्लेबाज सचेता और इस बार खराब गेंद, इस बार एक्स्ट्रा को रोकना होगा। मैच 8 प्रति AFC जयपुर के लिए, लेकिन इस मैच को फिर से आग पर लेने का कोशिश चल रही है एक्स्ट्रा के जरिए। भूमिपुत्रा बेजा और सिप करने की कोशिश और डायरेक्ट हिट करने का मौका थी।
ಐಎಸ್ ಗೈಸ್ ತಂಡದ ಎಲ್ಲ ಆಟಗಾರರು ನಿಮ್ಮ ಕಪ್ತಾನ್ನ ಜೊತೆಯಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ರೂಪೇಶ್ ಅತ್ತವರ ಇವರಿಂದ ಆಫರ್ ಬರ್ತಾ ಇದೆ. ಈ ಪಂದ್ಯವನ್ನ ಗೆಲ್ಲಿಸಿದಲ್ಲಿ 2000 ಕ್ಯಾಶ್ ಅವಾರ್ಡ್ ನಿಮಗಾಗಿ ಕಾಯ್ತಾ ಇದೆ. ರೂಪೇಶ್ ಅತ್ತವರ ಇವರ ಕಡೆಯಿಂದ AFC ಜಪ್ಪು ತಂಡಕ್ಕೆ ಆಫರ್ ಬರ್ತಾ ಇದೆ. ಈ ಪಂದ್ಯ ಗೆದ್ದಲ್ಲಿ ನಿಮಗೆ ನಿಮ್ಮ ತಂಡಕ್ಕೆ ಸಿಗುತ್ತೆ 2000 ನಗದು ಪುರಸ್ಕಾರ. ವಿಕೆಟ್ ನಷ್ಟವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒತ್ತಡ ಪ್ರೆಷರ್ ಕಾಣ್ತಾ ಇದೆ. ತಂಡದ ಮೊತ್ತ 26, 3 ವಿಕೆಟ್ ನಷ್ಟಕ್ಕೆ ಇನ್ನು ಬೇಕಾಗಿದೆ 7ರ ಮುಂದೆ 7 to go 8 to get. AFC ಜಪ್ಪು ತಂಡ ಈ ಪಂದ್ಯವನ್ನ ಗೆದ್ದಲ್ಲಿ ನಿಮಗೆ ನಿಮ್ಮ ತಂಡಕ್ಕೆ ಸಿಗುತ್ತೆ ರೂಪೇಶ್ ಅತ್ತವರ್ ಇವರಿಂದ 2000 ಕ್ಯಾಶ್ ಅವಾರ್ಡ್ ನಗದು ಪುರಸ್ಕಾರ. ಭೂಮಿಪುತ್ರ ಬೆಜ್ಜ ತಂಡ ಗೆದ್ದಲ್ಲಿ 5000 ನಿಮ್ಮ ತಂಡಕ್ಕೆ ಆಫರ್ ಮುಖೇನ ಸಿಗ್ತಾ ಇದೆ. ಈ ಆಫರ್ ನೀಡ್ತಾ ಇದ್ದಾರೆ ಮುಸ್ತಫಾ ಕಡಂಬಾರ್. ಒಂದು ಕಡೆಯಲ್ಲಿ 2000, ಮತ್ತೊಂದು ಕಡೆಯಲ್ಲಿ 5000. ಯಾರಿಗೆ ಉಂಟು ಲಕ್ಷ್ಮಿಯ ಗಂಟು, ಹಣದ ಗಂಟು. ಸ್ಕೋರ್ ಕಾರ್ಡ್ ಈಸ್ 27 ಬೇಕಾಗಿದೆ ಕೇವಲ 7. 6 ಚಡಿಗಳ ಮುಂದೆ 7. ಇದು ಕ್ರಿಕೆಟ್ ಪಂದ್ಯ, ಏನಾಗಬಹುದು ಅನ್ನುವಂತ ಭವಿಷ್ಯ ನುಡಿಯೋದು ಬಹಳಷ್ಟು ಕಷ್ಟಕರ. ಯಾಕೆಂದ್ರೆ ಇದು ಜೆಂಟಲ್ಮ್ಯಾನ್ ಗೇಮ್. ದಿಸ್ ಇಸ್ ದ ಕ್ರಿಕೆಟ್. ಭವಿಷ್ಯ ನುಡಿಯೋದು ಕಷ್ಟಕರ, ಏನಾಗಬಹುದು ಅನ್ನುವಂತ ಭವಿಷ್ಯ ನುಡಿಯೋದು ಕಷ್ಟಕರ. ಬೇಕಾಗಿದೆ ತಂಡಕ್ಕಾಗಿ ಗೆಲುವಿಗಾಗಿ 7-6 ಚಡಿಗಳ ಮುಂದೆ. ಸುಶಾಂತ್ ಅವರ ದಾಳಿ, ಅನುಭವದ ಮಾತು. ಚೆಂಡು ಸಾಗ್ತಾ ಇದೆ. ವೈಡ್ ಆರ್ ಸಿಂಗಲ್. ಮುಸ್ತಫಾ ಡೋಂಟ್ ವರಿ ಮುಸ್ತಫಾ. ಈ ಹಾಡಿನೊಂದಿಗೆ 5000 ಪಡೆಯುವಂತ ಅವಕಾಶ ಇದೆ ಮುಸ್ತಫಾ ಅವರ ಕಡೆಯಿಂದ ಭೂಮಿಪುತ್ರ ಬೆಜ್ಜ ತಂಡಕ್ಕೆ. ಈ ಪಂದ್ಯವನ್ನ ಗೆದ್ದಲ್ಲಿ ಭೂಮಿಪುತ್ರ ತಂಡ ಈ ಪಂದ್ಯವನ್ನ ಗೆದ್ದಲ್ಲಿ 5000 ನಿಮ್ಮ ತಂಡಕ್ಕೆ ಸಿಗುವಂತ ಎಲ್ಲ ಅವಕಾಶ ಇದೆ. ಸುಶಾಂತ್ ಮತ್ತೊಮ್ಮೆ ರಿವರ್ಸ್ ಮುಖೇನ ಒಂಟಿ ಓಟ ಖಾತೆಯಲ್ಲಿ ಒಟ್ಟು ಮೊತ್ತ ಸಾಗ್ತಾ ಇದೆ 34 ಬೇಕಾಗಿದೆ 5ರ ಮುಂದೆ. 50-50 ಬ್ರಿಟಾನಿಯಾ 50-50. ಅದೇ ಶೈಲಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಯಾರಿಗೆ ಉಂಟು ಗೆಲುವಿನ ನಂಟು. ಚುಕ್ಕಿ ಆಗ್ತಾ ಇದೆ. ಪಿಕ್ಚರ್ ಬಾಕಿಗೆ, ಪಿಕ್ಚರ್ ಅಬಿಬಿ ಬಾಕಿ ಬಾಯ್. ಪಂದ್ಯ ಕೂಡ ಬಾಕಿ ಇದೆ. 4ರ ಮುಂದೆ ಬೇಕಾಗಿದೆ 4. 4 to go 4 to get. ಸುಶಾಂತ್ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ದಾಂಡಿಗ ಕೌಶಿಕ್ ಅವರ ಜೊತೆಯಲ್ಲಿ ಅಕ್ಷಿತ್. ಸುಶಾಂತ್ ಈ ಓಟವನ್ನ ಹಿಡಿದಲ್ಲಿ, ಈ ಓಟವನ್ನ ನಿಲ್ಲಿಸಿದಲ್ಲಿ, ಪಂದ್ಯವನ್ನ ಗೆದ್ದಲ್ಲಿ 2000 ರೂಪಾಯಿ ಪಡೆಯುವಂತ ಅವಕಾಶ ಇದೆ ರೂಪೇಶ್ ಅತ್ತವಾರ್ ಇವರಿಂದ. ಸುಶಾಂತ್ ಮತ್ತೊಮ್ಮೆ ದಾಳಿಯಲ್ಲಿ ಸ್ವೀಪ್ ಮಾಡಿದ್ರು. ಚೆಂಡು ನೋಪೆ. ಅಭಿಷೇಕ್ ನಾಪ್ಕಿ ನೋಪೆ. ಉತ್ತಮ ರಕ್ಷಣೆ. ಒತ್ತಡದ ಪರಿಸ್ಥಿತಿ, ಒತ್ತಡದ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ರಕ್ಷಣೆ ಬೇಕಾಗಿದೆ. ನೋಪೆ ನಾಪ್ಕಿ ಅಭಿಷೇಕ್ ಉತ್ತಮ ರಕ್ಷಣೆ. 3ರ ಮುಂದೆ ಬೇಕಾಗಿದೆ 3. 3 to go 3 to get. ಸುಶಾಂತ್ ಮತ್ತೊಮ್ಮೆ ದಾಳಿಯಲ್ಲಿ ಆನ್ ಟಾಪ್ ಎಸೆತ. ವಿಕೆಟ್ ಹಿಂಭಾಗದಲ್ಲಿ ಕೊಂಚ ಮಟ್ಟಿಗೆ ಬೈ ಮುಖೇನ ಒಂಟಿ ಓಟ ಸಿಗ್ತಾ ಇದೆ. ಗೂಟಕ ರಕ್ಷಣೆಯಲ್ಲಿ ಕೊಂಚ ಮಟ್ಟಿಗೆ ವಿಫಲತೆಯನ್ನ ಕಾಣ್ತಾ ಇದ್ವಿ. ಸಂದೀಪ್ ಏನೇ ಇರಲಿ 2 ಚೆಂಡು 2 ಓಟ ಬಾಕಿ ಇದೆ. 2 to go 2 to get.
ಯಾರಿಗೆ ಉಂಟು ಗೆಲುವಿನ ನಂಟು? ರೋಮಾಂಚಕಾರಿ ಪಂದ್ಯ, ಜಿದ್ದಾಜಿದ್ದಿನ ಪಂದ್ಯ, ಗೆಲುವಿಗಾಗಿ ಹೋರಾಟ, ಅಂಕ ಪಡೆಯುವಂತ ಹೋರಾಟ ಸಾಗ್ತಾ ಇದೆ. ಒಂದು ಕಡೆಯಲ್ಲಿ ಅಮೆರಿಕ, ಇಸ್ರೇಲ್, ಇರಾನ್ ಅವರ ಹೋರಾಟವಾದ್ರೆ, ಯುದ್ಧವಾದ್ರೆ, ಇಲ್ಲಿ ಗೆಲುವಿಗಾಗಿ ಯುದ್ಧ ಸಾಗ್ತಾ ಇದೆ. ಸ್ವೀಪ್ ಮಾಡಿದ್ರು, ನೇರವಾಗಿ ಸುಶಾಂತ್ ಅವರ ಕಡೆಗೆ ನೇರ ಗುರಿ ಬಿತ್ತು, ವಿಕೆಟ್ ನಷ್ಟವಾಗ್ತಾ ಇದೆ. ಪಿಕ್ಚರ್ ಅಭಿವಿ ಬಾಕಿಯ ಪಂದ್ಯದ ಚಿತ್ರಣ ಬದಲಾವಣೆ ಆಗ್ತಾ ಇದೆ. ರನ್ಔಟ್ ಮುಖೇನ ಇನ್ನು ಬೇಕಾಗಿದೆ ಒಂದರ ಮುಂದೆ ಎರಡು. ರಿವರ್ಸ್ ಸ್ವೀಪ್ ಮಾಡುವಂತ ಯತ್ನ. ಶಿವ ಅವರ ಮಾತು ಬರ್ತಾ ಇದೆ. ಪಂದ್ಯ ಸಮ ಬಲದಲ್ಲಿ ಮುಕ್ತಾಯ ಆಗಲ್ಲ. ಏನಾಗುತ್ತೆ ಶಿವ ಮನಿ ಇವರೇ? ಶಿವ ಮನಿ ಅವರ ಮಾತು, ಯಾವುದಾದ್ರೂ ಒಂದು ತಂಡ ಗೆಲುವನ್ನ ಸಾಧಿಸುತ್ತೆ. ವರ್ಲ್ಡ್ ಗೋ ಟು ಗೆಟ್. ರೋಮಾಂಚಕಾರಿ ಪಂದ್ಯ ಏನಾಗಬಹುದು? ನಿಮ್ಮ ಕಣ್ಣನ್ನ ಮುಚ್ಚಬೇಡಿ, ಯಾವುದೇ ಜಾಗವನ್ನ ಬಿಟ್ಟುಕೊಡಬೇಡಿ. ರೋಮಾಂಚಕಾರಿ ಪಂದ್ಯ, ವರ್ಲ್ಡ್ ಗೋ. ಉಪ್ಪಳ ಖಾದರ್ ಇವರಿಂದ ಆಫರ್ ಬರ್ತಾ ಇದೆ ಭೂಮಿಪುತ್ರ ಬೆಜ್ಜ ತಂಡಕ್ಕೆ. ಭೂಮಿಪುತ್ರ ಬೆಜ್ಜ ತಂಡ ಗೆದ್ದಲ್ಲಿ 10,000 ಖಾದರ್ ಇವರಿಂದ. ವರ್ಲ್ಡ್ ಗೋ ಟು ಗೆಟ್. ನೋ ಬಾಲ್ ಘೋಷಣೆ. ಲೆಗ್ ಸೆಟ್ ಕಡೆಯಲ್ಲಿ, ಲೆಗ್ ಸ್ಟಂಪ್ ಕಡೆಯಲ್ಲಿ ಕ್ಷೇತ್ರರಕ್ಷಣೆಯಲ್ಲಿ 6 ಕ್ಷೇತ್ರರಕ್ಷಣೆಗಾರರು ಕಾಣ್ತಾ ಇದ್ದಾರೆ. ಹದ್ದಿನ ಕಣ್ಣಿನ ತೀರ್ಪುಗಾರರು. ನಮ್ಮ ಬೇಡಿಯ ಕ್ಯಾಮೆರಾ ಇದ್ರೆ ಕೇವಲ ತೀರ್ಪುಗಾರರ ಕಣ್ಣು ಕ್ಯಾಮೆರಾ ಮುಖೇನ ಈ ಸಂದರ್ಭದಲ್ಲಿ ಉಪಯೋಗ ಆಗ್ತಾ ಇದೆ. ಇದು ತೀರ್ಪುಗಾರರ ಘೋಷಣೆ. ವರ್ಲ್ಡ್ ಗೋ ಟು ಗೋ ಅನ್ನುವಂತ ಈ ಒಂದು ಮಾತಿಗೆ ಹದ್ದಿನ ಕಣ್ಣಿನ ತೀರ್ಪುಗಾರರ ಘೋಷಣೆ. ನೋ ಬಾಲ್ ಆರ್ ಸಿಂಗಲ್. 2 ಓಟ ಪಂದ್ಯವನ್ನ ಗೆದ್ದುಕೊಳ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದ್ದೆ, ಇದು ಕ್ರಿಕೆಟ್ ಪಂದ್ಯ, ಏನಾಗಬಹುದು ಅನ್ನುವಂತ ಭವಿಷ್ಯ ನುಡಿಯೋದು ಕಷ್ಟಕರ. ಇದು ಕ್ರಿಕೆಟ್. ಅಬ್ದುಲ್ ರೆಹಮಾನ್ ಬೇಕೂರ್ಜಿ ಅವರ ಮಾತು. ಅನ್ರಾಮ್, ಕ್ರಿಕೆಟ್, ಬೈಲಾ ಬಾಗುಡ ಕ್ರಿಕೆಟರ್ಸ್ ಕಿ ಮ್ಯಾಚ್. ಥ್ಯಾಂಕ್ ಯು. ಈ ಪಂದ್ಯದ ಮನದ ಮ್ಯಾಚ್ ಆಟಗಾರರಾಗಿ ಬಾಯಿಗೆ ಬಂದ ತುತ್ತು ಕೈಗೆ ಬಂದಿಲ್ಲ. ಕೊನೆ ಕ್ಷಣದಲ್ಲಿ ಪಂದ್ಯವನ್ನ ಸೋಲ್ತಾ ಇದ್ದಾರೆ. AFC ಜಪ್ಪು ತಂಡ ಕೊನೆ ಕ್ಷಣದಲ್ಲಿ ಪಂದ್ಯವನ್ನ ಸೋಲ್ತಾ ಇದ್ರೆ. ಕೈಗೆ ಬಂದ ಬಾಯಿ ಕ್ಷಮಿತಾರೆ, ಬಾಯಿಗೆ ಬಂದ ತುತ್ತು ಕೈಗೆ ಬಂದಿಲ್ಲ, ಬಾಯಿಗೆ ಬಂದಿಲ್ಲ. ಈ ತಪ್ಪು ಮಾತಿನೊಂದಿಗೆ ಕ್ಷಮಿತಾರೆ. ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನುವಂತ ಮಾತು ಹಳೆ ಮಾತು. ಆದರೆ ಇವತ್ತಿನ ಮೊಬೈಲ್ ಕಾಲ, ಮೊಬೈಲ್ ಯುಗ, ಈ ಯುಗದಲ್ಲಿ ಒಂದು ಮಾತು ಇದೆ, ಕೈ ಕೆಸರಾದ್ರೆ ಕೈ ದಿಕ್ಕುಡು, ಇಲ್ಲವಾದಲ್ಲಿ ಬಾಯಿಗೆ ಕೆಸರಾಗುತ್ತೆ. ಇದು ಈ ಯುಗದ, ಈ ಕಾಲದ, ಮೊಬೈಲ್ ಕಾಲದ ಮಾತು. ಸೊ ಏನೇ ಇರಲಿ, ಕಂಗ್ರಾಚುಲೇಷನ್. ರೋಮಾಂಚಕಾರಿ ಪಂದ್ಯ ಸಾಗಿ ಬಂತು, ಜಿದ್ದಾಜಿದ್ದಿನ ಹೋರಾಟ ಕಂಡು ಬಂತು. ಒಂದು ಕಡೆಯಲ್ಲಿ AFC ಜಪ್ಪು ತಂಡ, ಅದೇ ರೀತಿಯಲ್ಲಿ ಮತ್ತೊಂದು ಕಡೆಯಲ್ಲಿ ಭೂಮಿಪುತ್ರ ಬೆಜ್ಜ. ಥ್ಯಾಂಕ್ ಯು ಎರಡು ತಂಡಕ್ಕೂ. ಈ ರೀತಿಯ ಪಂದ್ಯ ನಮಗೆ ಬೇಕಾಗಿದೆ. ಈ ರೀತಿಯ ಪಂದ್ಯವನ್ನ ವೀಕ್ಷಣೆ ಮಾಡುವುದಕ್ಕೆ ವೀಕ್ಷಕರು ಕಾಯ್ತಾ ಇರ್ತಾರೆ. ಫೈಟ್ ಮ್ಯಾಚ್ ಕಂಡು ಬಂತು. ಕಳೆದ ಪಂದ್ಯದ ಮ್ಯಾನ್ ಮ್ಯಾಚ್ ಆಟಗಾರನಾಗಿ ಮ್ಯಾನ್ ಮ್ಯಾಚ್ ಆಟಗಾರನಿಗಿರುವಂತಹ ಪ್ರಶಸ್ತಿಯನ್ನ ನೀಡಬೇಕು ನಮ್ಮ ಜೊತೆಯಲ್ಲಿ.
ಮ್ಯಾರಥಾನ್ ಮ್ಯಾಚ್ ಈ ಪ್ರಶಸ್ತಿಯನ್ನು ನೀಡಬೇಕು. ನಮ್ಮೊಂದಿಗೆ ಸಂತೋಷ್ ಮತ್ತೋರ್ವ ಕ್ರಿಕೆಟ್ ಪಟು, ಕ್ರಿಕೆಟ್ ಪ್ರೇಮಿ ಸಂತೋಷ್ ಅವರ ಸ್ಕೋರಿಂಗ್ ಪ್ಯಾನಲ್ ಕಂಡು ಬಂತು. ಇವರ ಹಸ್ತಮುಖೇನ ಮ್ಯಾರಥಾನ್ ಮ್ಯಾಚ್ ಗೋಸ್ ಟು ಸೈಡ್ ಆಫ್ ಭೂಮಿಪುತ್ರ ಬೆಜ್ಜ ಪ್ರಶಾಂತ್ ಅವರ ಪಾಲಿಗೆ ಸಾಗ್ತಾ ಇದೆ. ಶಂಬಳಿತಾರಿ ಪ್ರತಾಪ್ ಬನ್ನಿ ಬರ್ತೀರ. ಓಕೆ, ಮುಂದಿನ ವೀಕ್ಷಣೆ ವಿವರಣೆಯಲ್ಲಿ ನಮ್ಮೊಂದಿಗೆ ಹರ್ಷ ಕಾರ್ಲೆ, ಪ್ರಜ್ವಲ್ ನಮ್ಮ ಜೊತೆಲಿದ್ದಾರೆ. ಸೊ ಅವರ ವೀಕ್ಷಣೆ ನಿಮ್ಮ ಮುಂದೆ ಇರುತ್ತೆ. ಇಲ್ಲವಾದಲ್ಲಿ ನೋಪೆ, ಅಭಿಷೇಕ್ ನಾಮ್ಕಿ ನೋಪೆ. ಮುಂದಿನ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ಅಭಿಷೇಕ್ ನಾಮ್ಕಿ ನೋಪೆ. ಖಂಡಿತ ಕುತೂಹಲಕಾರಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಅಡ್ಕ ಅದೇ ರೀತಿಯಲ್ಲಿ ಐಎಸ್ ಗೈಸ್ ಮಂಜೇಶ್ವರ ನಡುವೆ ನಡೆಯುತ್ತಿರುವಂತಹ ಪಂದ್ಯಕೂಟ ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಖಾತೆಯಲ್ಲಿ 5 ಗಳಿಕೆಯಾಗಿದೆ. ಮಧುಸೂದನ್ ಅತಿ ಸರವೇಗದ ಎಸೆತಗಾರ ಮಧುಸೂದನ್ ಈ ಬಾರಿ ಪ್ರಥಮ ಚೆಂಡಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಪ್ರಥಮ ಓವರ್ನ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ. ತಿರುಗಿಸಿ ಹೊಡೆಯುವಂತ ಪ್ರಯತ್ನ, ಚೆಂಡು ಸಾಗಿದೆ ನೇರವಾಗಿ ಮಂಗಲ್ಪಾಡಿ ಕಡೆಗೆ. ಇದರೊಂದಿಗೆ ಬೌಂಡರಿಯೊಂದಿಗೆ ಅಂಕ ಪಟ್ಟಿ ಜೋಡಣೆ ಗೆಲ್ಲುವಾಗ 9 ಗಳಿಕೆಯಾಗಿದೆ. ಮಧುಸೂದನ್ ರವರ ಇನ್ನು ಕೂಡ 4 ಚೆಂಡು ಬಾಕಿಯಾಗಿದೆ. ದಂಡುಗಾರರಾದಷ್ಟು ಬೇಗ ಸಜ್ಜರಾಗಿರಿ. ಮಧುಸೂದನ್ ರವರ 4ನೇ ಚೆಂಡನ್ನ ಕೈಗೆತ್ತಿದ್ದಾರೆ. ಎರಡೆರಡು ಓಟವನ್ನು ಕೂಡ ಸಂಪೂರ್ಣಗೊಳಿಸಿದ್ರು. ಕಾವೊಂದು ಅಡ್ಕ ತಂಡದ ಆಟಗಾರರು 2 ಓಟ ಜೋಡಣೆಗೊಳ್ಳುವಾಗ 11 ಎನ್ನುವಂತ ಗಳಿಕೆಯಾಗಿದೆ. ಐಎಸ್ ಗಾಯಸಿನ ಎಸೆತಗಾರ ಮಧು ಈ ಬಾರಿ ಲಯಬದ್ಧ ದಾಳಿ, ಲಯ ತಪ್ಪಿದಂತ ಚೆಂಡು, ಆಯ ತಪ್ಪಿದಂತ ಚೆಂಡು ಬ್ಯಾಟ್. ಥ್ಯಾಂಕ್ ಯು. 5ನೇ ಚೆಂಡನ್ನು ಕೈಗೆತ್ತಿದ್ದಾರೆ ಮಧುಸೂದನ್ ಈ ಬಾರಿ. ಖಂಡಿತವಾಗ್ಲೂ ಅಲ್ಲಿ ರನ್ ಔಟ್ ಆಗುವಂತ ಸಂದರ್ಭ ಇತ್ತು. ಕೊನೆಯ ಒಂದು ಚೆಂಡು. 12 ಗಳಿಕೆಯಾಗಿದೆ. ಮಧುಸೂದನ್ ರವರ ಪ್ರಥಮ ಓವರ್ನ ಕೊನೆಯ ಒಂದು ಚೆಂಡನ್ನು ಕೈಗೆತ್ತಿದ್ದಾರೆ. ಪ್ರಥಮ ಓವರ್ನ ಕೊನೆಯ ಒಂದು ಚೆಂಡು ಮಾತ್ರವಾಗಿ ಬಲವಾಗಿ ದಂಡಿಸಿದ್ರು. ಚೆಂಡು ಸಾಗಿದೆ ನೇರವಾಗಿ ಡೀಪ್ ಮಿಡ್ವಿಕ ವಿಭಾಗದಲ್ಲಿ ಸಾಗಿಸುವಂತ ಚೆಂಡು. 2 ಓಟವನ್ನು ಕೂಡ ಸಂಪೂರ್ಣಗೊಳಿಸಿದ್ರು. ಓವರ್ ಮುಕ್ತಾಯದ ವೇಳೆಗೆ 13 ಗಳಿಕೆಯಾಗಿದೆ. ಕಾವೊಂದ ಅಡ್ಕ ತಂಡಕ್ಕೆ ಪ್ರಥಮ ಓವರಿನಲ್ಲಿ ದುಬಾರಿ ಮೊತ್ತ ಬಂದಿದೆ. ಖಂಡಿತವಾಗ್ಲೂ ಈ ನಿಟ್ಟಿನಲ್ಲಿ ಕಿರಣ್ ಮುನ್ನ ಎಸೆತವನ್ನ ಮುಂದುವರಿಸಿಕೊಳ್ಳಬೇಕಾಗಿದೆ. 2ನೇ ಓವರ್ನ ಪ್ರಗತಿಯಲ್ಲಿದೆ. 13 13
ಕಾವಂದಾಡ್ಕ ತಂಡದ ಖಾತೆಯಲ್ಲಿ 13 ಗಳಿಕೆಯಾಗಿದೆ. ಇನ್ನುಳಿದಂತ 24 ಚೆಂಡಿನ ಮುಂದೆ ಯಾವ ರೀತಿ ಕಲೆಯಾಗ್ತಾರೆ ಕಾದು ನೋಡಲೇಬೇಕಾಗಿದೆ. ಕಿರಣ್ ಮುನ್ನ ದ್ವಿತೀಯ ಓವರ್ನ ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ. ಸ್ಟ್ರೈಕರ್ ತುಡಿಯಲ್ಲಿ ಒಡಿ ದಾಟಿಗ ಮಂಜು. ಖಂಡಿತವಾಗ್ಲೂ ಕಾವಂದಾಡ್ಕಕ್ಕೆ ಭರವಸೆಯ ಆಟಗಾರ ಮಂಜು. ಖಂಡಿತವಾಗ್ಲೂ ಕ್ಷೇತ್ರ ರಕ್ಷಣೆಯಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನ ನಿಭಾಯಿಸಬಲ್ಲಂತ ವ್ಯಕ್ತಿ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ ಮಂಜು. ದೊಡ್ಡ ಹೊಡೆತ, ನಾನು ಮಾತಿನ ತಕ್ಕಂತೆ ದೊಡ್ಡ ಹೊಡೆತಕ್ಕೆ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಿತೇಶ್ ರವರ ಕಲಪೆ ಕ್ಷೇತ್ರ ರಕ್ಷಣೆಯಿಂದ 2 ಓಟ ಗಳಿಕೆಯಾಗಿದೆ. ಖಂಡಿತವಾಗ್ಲೂ ಈ ಮೈದಾನದಲ್ಲಿ ಬಿಸಿಲಿನ ವೇಗ ಅತಿಯಾದ ಬಿಸಿಲಿನ ವೇಗ ಇದೆ. ಆ ನಿಟ್ಟಿನಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ ಎಲ್ಲ ಆಟಗಾರರು. ಕಿರಣ್ ಮುನ್ನ ದ್ವಿತೀಯ ಓವರ್ನ ದ್ವಿತೀಯ ಚೆಂಡನ್ನು ಕೈಗೆತ್ತಿದ್ದಾರೆ. ಈ ಬಾರಿ ಸ್ಟ್ರೈಕರ್ ತುದಿಯಲ್ಲಿ ಮಂಜು. ದೊಡ್ಡ ಹೊಡೆತ, ಮತ್ತೆ ಕೂಡ ಸ್ಕ್ವೇರ್ ಲೆಗ್ ವಿಭಾಗಕ್ಕೆ ಧಾವಿಸಿದಂತ ಚೆಂಡು 1 ಓಟಕ್ಕೆ ತೃಪ್ತಿಗೊಳ್ಳುವಂತ ಸಮಯದಲ್ಲಿ ತಂಡದ ಖಾತೆಯಲ್ಲಿ 14 ಗಳಿಕೆಯಾಗಿದೆ. 16 पर खाते के पर दूसरी ओवर की तीसरी गेंद है मुन्ना. बड़ी शॉट मारने का प्रयास के लिए है एक कुंबले बेटी पत्नील. वेट ನಾಲ್ಕನೇ ಚೆಂಡನ್ನ ಕೈಗೆತ್ತಿದ್ದಾರೆ. ಖಾತೆಯಲ್ಲಿ ಕುಂಬ್ಳೆ ಬಡಿ 17. ಇದು ಬೇಕಾಗಿದೆ. ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ತಾ ಇದೆ. ಖಂಡಿತವಾಗ್ಲೂ ಎಲ್ಲ ಆಟಗಾರರಿಗೆ ಊಟದ ವ್ಯವಸ್ಥೆ ಇದೆ. ಇದು ಬೇಕಾಗಿತ್ತು. ಖಂಡಿತವಾಗ್ಲೂ ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾದಂತಹ ಆಟಗಾರ ಮಂಜು. ಕೊಂಚ ರೀತಿಯಲ್ಲಿ ವಿಫಲತೆ ಬಂತು ಲಾಂಗ್ ಆಫ್ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಖಂಡಿತವಾಗ್ಲೂ ತಮ್ಮ ತಂಡದ ಆಧಾರ ಸ್ತಂಭ, ಪಿಲ್ಲರ್, ಲಾಸ್ಟ್ ಬಾಲ್ ಹದಿನೇಳು ಗಳಿಕೆಯಾಗಿದೆ. ದ್ವಿತೀಯ ಓವರ್ನ ಕೊನೆಯ ಒಂದು ಚೆಂಡನ್ನು ಎಸೆಯಬೇಕಾಗಿದೆ. ಕಿರಣ್ ಮುನ್ನರ್ ಅವರ ಕೈಯಲ್ಲಿದೆ ಈ ಬಾರಿ ಚೆಂಡು. ಹೊಸ ದಾಂಡಿಗ ಹರ್ಷ ಕಾರ್ಲೆ ಯಾವ ರೀತಿ ತಮ್ಮ ತಂಡಕ್ಕೆ ಆಸರೆಯಾಗ್ತಾರೆ ಕಾದು ನೋಡಲೇಬೇಕಾಗಿದೆ. ಮಂಜೂರವರ ಜಾಗವನ್ನು ತುಂಬಲು ಅಲ್ಲಿ ಅನಗತ್ಯ ಓಟ. ಓವರ್ ಮುಕ್ತಾಯಗೊಂಡಿದೆ. ದ್ವಿತೀಯ ಓವರ್ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ 18 ಗಳಿಕೆಯಾಗಿದೆ. 2 ഓവർ പിന്നിടുമ്പോൾ സ്കോറിന് 18 ഇനി 3 ഓവർ ബാക്കി നിൽക്കുകയുള്ളൂ. ഈ 3 ഓവറിൽ ഏത് രീതിയിൽ സ്കോർ നില ചലിക്കുന്നു നമ്മൾ കാണാം. ಮುಂದಿನ ಪಂದ್ಯಾಕೂಟದಲ್ಲಿ ಡಿಜೆ ಬಾಯ್ಸ್ ಅದೇ ರೀತಿಯಲ್ಲಿ ಎಎಫ್ಸಿ ತಂಡದ ಎಲ್ಲ ಆಟಗಾರರು ಸೈನ್ ಅಪ್ ಪ್ರಕ್ರಿಯೆಯಲ್ಲಿ ಮುಂದುವರಿಸಿಕೊಳ್ಳಿ. ಮೂರನೇ ಓವರ್ನ ಪ್ರಥಮ ಚೆಂಡನ್ನು ಕೈಗೆತ್ತಿದ್ದಾರೆ ಮಧುಸೂದನ್. ಖಂಡಿತವಾಗ್ಲೂ ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ತಾ ಇದೆ.
ಸರವೇಗದ ದಾಳಿಗಾರ ಮಧುಸೂದನ್ ಖಂಡಿತವಾಗ್ಲೂ ಮೂರನೇ ಓವರ್ನ ಪ್ರಥಮ ಚೆಂಡನ್ನು ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆ ಮಾಡಿದಂತಹ ಮಧುಸೂದನ್ ಈ ಬಾರಿ ಸೀಪ್ ಮಾಡುವಂತ ಪ್ರಯತ್ನ ಖಂಡಿತವಾಗ್ಲೂ ಚೆಂಡು ಸಾಗಿದೆ. ಆಹಾ, ಖಂಡಿತವಾಗ್ಲೂ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಅಲ್ಲಿ ಚೆಂಡು ಹರೀಶ್ ರವರು ಏನು ಫುಟ್ಬಾಲ್ ಮಾದರಿಯಂತ ಪಂದ್ಯಕೂಟವನ್ನ ಚೆಂಡನ್ನ ಕಾಲಿನ ಮುಖೇನವಾಗಿ ಸ್ಟಾಪ್ ಮಾಡ್ಲಿಕ್ಕೆ ಹೋದ್ರು. ಅಂದ್ರೆ ಕೊಂಚ ರೀತಿಯಲ್ಲಿ ವಿಫಲತೆ ಬಂತು. ಆ ಚೆಂಡು ಬೌಂಡರಿ ಗೆರೆ ದಾಟಿ ತಂಡದ ಖಾತೆಯಲ್ಲಿ 24 ಗಳಿಕೆಯಾಗಿದೆ. 24 ಗಳಿಕೆಯಾಗಿದೆ. ಮೂರನೇ ಓವರ್ನ ಮೂರನೇ ಚೆಂಡನ್ನ ಎಸೆಯಬೇಕಾಗಿದೆ ಮಧುಸೂದನ್ ಈ ಬಾರಿ. ಆಹಾ, ಮನರಂಜನೆಯ ಆಟ. ಯಾವುದೇ ಕ್ಷೇತ್ರ ರಕ್ಷಕರಿಲ್ಲದ ಕಡೆಗೆ ಧಾವಿಸಿದಂತ ಚೆಂಡು 30 ಯಾರ್ಡ್ಸ್ ಒಳಗಡೆ ಇದ್ದಂತ ಚೆಂಡು. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿದ್ದಾರೆ ಐಎಸ್ ಗಾಯ್ಸ್ ತಂಡದ ಎಲ್ಲ ಆಟಗಾರರು. ಖಂಡಿತವಾಗ್ಲೂ ಮೂರನೇ ಓವರ್ನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ಹರ್ಷ ಕಾರ್ಲೆ. ಖಂಡಿತವಾಗ್ಲೂ ಅಂಡರ್ ಆರ್ಮ್ ಕ್ರಿಕೆಟಿನಲ್ಲಿ ಅನುಭವಸ್ಥ ಆಟಗಾರ ಈ ಬಾರಿ ಹರ್ಷ ಕಾರ್ಲೆ. ಸ್ವೀಪ್ ಮಾಡುವಂತ ಪ್ರಯತ್ನ ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ತಾ ಇದೆ. ಮೂರನೇ ಓವರ್ನ ಕೊನೆ 2 ಚೆಂಡು ಬಾಕಿಯಾಗಿದೆ. ಮಧುಸೂದನ್ ರವರ ಸರವೇಗದ ಎಸೆತಗಾರ ಮಧುಸೂದನ್ ಈ ಬಾರಿ 5ನೇ ಚೆಂಡನ್ನು ಕೈಗೆತ್ತಿದ್ದಾರೆ. ಸ್ಟ್ರೈಕರ್ ತುದಿಯಲ್ಲಿ ಹರ್ಷ ಕಾರ್ಲೆ. ಬೈಮುಖೇನವಾಗಿ ಸಾಗ್ತಾ ಇದೆ. ಬೈಮುಖೇನವಾಗಿ ಸಾಗುವಾಗ ಖಾತೆಯಲ್ಲಿ 26 ನಮ್ಮ ದೇಶದ ಗಣರಾಜ್ಯೋತ್ಸವ 26 ಅಲ್ಲಿ ವಿಕೆಟ್ ಪತನಗೊಳ್ತಾ ಇದೆ. ವಿಕೆಟ್ ಮುಖೇನವಾಗಿ ಪೆವಿಲಿಯನ್ ಕಡೆಗೆ ಮರಳುತ್ತಿದ್ದಾರೆ ನಿರಾಶಾದಾಯಕನಾಗಿ. ಇದರೊಂದಿಗೆ 4ನೇ ಓವರ್ ಪ್ರಗತಿಯಲ್ಲಿದೆ. ಗುರುರವರ ಕೈಯಲ್ಲಿದೆ. ಖಂಡಿತವಾಗ್ಲೂ ಶ್ರೇಯಸ್ ಹೊಸದಾಂಡಿಗ. ಖಂಡಿತವಾಗ್ಲೂ ಗುರು ಕೇವಲ ಕ್ರಿಕೆಟಿನಲ್ಲಿ ಮಾತ್ರವಲ್ಲ ತಮ್ಮ ತೋರ್ಪಡಿಸಿಕೆ. ಖಂಡಿತವಾಗ್ಲೂ ರೀಲ್ಸ್ ಮುಖೇನವಾಗಿ ಕೂಡ ನಾನು ಗಮನಿಸಿದ್ದೇನೆ. ಗುರುರವರ ರೀಲ್ಸ್ ಅನ್ನ ನಾನು ಯಾವಾಗಲೂ ನೋಡ್ತಾ ಇದ್ದೇನೆ. ಯಾವ ರೀತಿ ತಮ್ಮ ತಂಡಕ್ಕೆ ಎಸೆತವನ್ನ ಎಸೆಯುತ್ತಾರೆ ಈ ಬಾರಿ. 26 ವಿಕೆಟ್ ಪತನಗೊಂಡಿದೆ. ನಾನು ಹೇಳಿದ ಮಾತಿನ ತಕ್ಕಂತೆ ರೀಲ್ಸ್ ಮಾತ್ರವಲ್ಲ ಕ್ರಿಕೆಟಿನಲ್ಲಿ ಕೂಡ ತಮ್ಮ ಕೈಚಲಕ. ಖಂಡಿತವಾಗ್ಲೂ ಇದು ಒಬ್ಬ ಆಟಗಾರರಿಗೆ ಇರುವಂತ ಸ್ಫೂರ್ತಿ. ಖಂಡಿತವಾಗ್ಲೂ ನಾವು ಕ್ರೀಡೆಯಲ್ಲಿ ತೊಡಗಿದ್ರೆ ಆ ಕ್ರೀಡೆಯಲ್ಲಿ ಯಾವ ರೀತಿ ತಮ್ಮ ಪ್ರದರ್ಶನವನ್ನು ತೋರ್ಪಡಿಸಬೇಕು ಆ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ ಇಲ್ಲಿ ಗುರು ಎನ್ನುವಂತ ಆಟಗಾರ. ವಿಕೆಟ್ ಪತನಗೊಂಡಿದೆ. ಇದರೊಂದಿಗೆ 26 ಗಳಿಕೆಯಾಗಿದೆ. 4ನೇ ಓವರಿನ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ. ಗುರುರವರು ದ್ವಿತೀಯ ಚೆಂಡನ್ನ ಕೈಗೆತ್ತಿದ್ದಾರೆ. ಈ ಬಾರಿ ಸ್ಟ್ರೈಕರ್ ತುದಿಯಲ್ಲಿ ಹೊಸ ದಾಂಡಿಗ ಸುದೀಪ್. ಆಹಾ, ಸುದೀಪ್ ರವರ ದಂಡನೆ ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಖಂಡಿತವಾಗ್ಲೂ ಸುದೀಪ್
ಶ್ರೇಯಸ್ ಸ್ಟ್ರೈಕರ್ ವಿಭಾಗದಲ್ಲಿ ಎಡಗೈ ದಾಂಡಿಗ ಈ ಬಾರಿ ಎಡಗೈ ದಾಂಡಿಗ ಕ್ರಿಸ್ ಕಚ್ಚಿ ನಿಂತಿದ್ದಾರೆ. 4ನೇ ಓವರ್ನ 3ನೇ ಚೆಂಡನ್ನ ಎಸೆಯಬೇಕಾಗಿದೆ. ಲಯಬದ್ಧ ದಾಳಿ ಲಯಬದ್ಧ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ನಾಲ್ಕನೇ ಓವರ್ನ 4ನೇ ಚೆಂಡನ್ನು ಕೈಗೆ ಎತ್ತಿದ್ದಾರೆ. 4ನೇ ಓವರ್ನ 41 ಮೈ ಸ್ಟ್ರೈಕ್ ಮಿകച്ച ബാറ്റ്സ്മാൻ ബലഗൈ ബാറ്റ്സ്മാൻ തന്നെ എടകൈ ബാറ്റ്സ്മാൻ ഉയർത്തി അടിക്കാനുള്ള ശ്രമം. 2 ಓಟ ಅಲ್ಲಿ ನೋಡಿ ಥ್ರೋನಲ್ಲಿ ಕೊಂಚ ರೀತಿಯಲ್ಲಿ ವಿಫಲತೆ ಬಂತು. ಎದುರಾಳಿ ತಂಡಕ್ಕೆ ಅವಕಾಶವನ್ನ ನೀಡ್ತಾ ಇದ್ದಾರೆ. ಸ್ಟ್ರೈಕರ್ ತುದಿಯಲ್ಲಿ ಸುದೀಪ್. ಸುದೀಪ್ ರವರಿಗೆ ಕೊನೆಯ ಒಂದು ಚೆಂಡು ಬಾಕಿ ಇದೆ. 4ನೇ ಓವರ್ನ ಕೊನೆಯ ಒಂದು ಚೆಂಡನ್ನು ಕೈಗೆತ್ತಿದ್ದಾರೆ ಸುದೀಪ್. ಸ್ಟ್ರೈಕರ್ ತುದಿಯಲ್ಲಿ ಸ್ಕೋರ್ 30 ಗಳಿಕೆಯಾಗಿದೆ ತಂಡದ ಖಾತೆಯಲ್ಲಿ. ಮನರಂಜನೆಯ ಚೆಂಡು. ಅತ್ಯುತ್ತಮವಾದಂತಹ ಗೂಟ ರಕ್ಷಣೆಯಲ್ಲಿ ತೊಡಗಿದ್ದಾರೆ ಮುನ್ನ. 4 ಓವರ್ ಮುಕ್ತಾಯದ ವೇಳೆಗೆ 31. ಕ್ಯಾಲೆಂಡರ್ ನಂಬರ್ 31. ಪಜ್ಜು ಪುಲಿಕುತ್ತಿ ಎಲ್ಲಿದ್ರು ನಮ್ಮ ಡಗೌಕ್ತಿಗೆ ಬನ್ನಿ. ವೀಕ್ಷಕ ವಿವರಣೆಗಾರ ಅದೆಷ್ಟೋ ಭಾಷೆಯಲ್ಲಿ ವೀಕ್ಷಕ ವಿವರಣೆ ನೀಡಬಲ್ಲಂತ ವ್ಯಕ್ತಿ ಪಜ್ಜು ಪುಲಿಕುತ್ತಿ. ಆದಷ್ಟು ಬೇಗ ಬನ್ನಿ. ಹಲವಾರು ಭಾಷೆಯಲ್ಲಿ ವೀಕ್ಷಕ ವಿವರಣೆಯನ್ನ ನೀಡಬಲ್ಲಂತ ವ್ಯಕ್ತಿ. ದೊಡ್ಡ ಹೊಡೆತ, ಚೆಂಡು ಸಾಗಿದೆ. ನೇರ ದಿಟ್ಟ ಹೊಡೆತ, ಚೆಂಡು ಗಾಳಿಯಲ್ಲಿದ ನೇರ ದಿಟ್ಟ ಹೊಡೆತದೊಂದಿಗೆ 1 ಬೌನ್ಸ್. ಅಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ, ಪ್ರೊಟೆಕ್ಷನ್ ಅಂತಿತ್ತು. ಕೊನೆಯ ಸಂದರ್ಭದಲ್ಲಿ ಮತ್ತೆ ಕೂಡ ಅನಗತ್ಯ ಒಟ್ಟ ಜೋಡಣೆಗೊಳ್ತಾ ಇದೆ. 3 ಒಟ್ಟ ಗಳಿಕೆ. ಕ್ಷಮಿಸಿ 4 ಒಟ್ಟ ಗಳಿಕೆಯಾಗಿದೆ. ಈ ಒಂದು 4 ರನ್ ಅನ್ನ ಕೂಡ ಪೂರೈಸಿದ್ರು. ಓಡೋಡಿ ಒಂದು 4 ಚೆಂಡನ್ನ 4 ರನ್ ಅನ್ನ ಕೂಡ ಖಾತೆಗೆ ಜಮಾಯಿಸಿದ್ರು. 35 ಗಳಿಕೆಯಾಗಿದೆ. ಕೊನೆಯ ಓವರ್ನ ದ್ವಿತೀಯ ಚೆಂಡನ್ನ ಕೈಗೆತ್ತಿದ್ದಾರೆ. ನಿಧಾನಗತಿ ಚೆಂಡು. ನೋ ಬಾಲ್ ಘೋಷಣೆ. ಎಸ್ ಪ್ರೀತ್. ಖಂಡಿತವಾಗ್ಲೂ ಓಟಕ್ಕೆ ಗುರಿಯನ್ನ ನೀಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿತಿನ್ ರವರ ವೈಡ್ ಮುಖೇನವಾಗಿ ಸಾಗುವಂತ ವೇಳೆಯಲ್ಲಿ ಖಾತೆ 38 ಗಳಿಕೆಯಾಗಿದೆ. 38 ಗಳಿಕೆಯಾಗಿದೆ. ಇನ್ನು ಕೂಡ 5 ಚೆಂಡು ಬಾಕಿ ಇದೆ.
ಮಂಜುರವರಿಗೆ ಗಮನಿಸಿ, ಇನ್ನು ಕೂಡ 5 ಚೆಂಡು ಬಾಕಿ ಇದೆ. 5 ಚೆಂಡಿನಲ್ಲಿ ಯಾವ ಮೊತ್ತವನ್ನು ಕಲೆ ಹಾಕ್ತಾರಂತ ಕಾದು ನೋಡಲೇಬೇಕಾಗಿದೆ. ಮತ್ತೆ ಕೂಡ ಬರ್ತಾ ಇದೆ. ಕಾವಂದ ಅಡ್ಕ ತಂಡಕ್ಕೆ 39. 5 ಚೆಂಡು ಬಾಕಿ ಇದೆ. ನೋ ಬಾಲ್ ಘೋಷಣೆ ಬರ್ತಾ ಇದೆ. ಖಾತೆಯಲ್ಲಿ 41 ಆಗಿದೆ. ಇನ್ನುಳಿದ 5 ಚೆಂಡು ಬಾಕಿ ಇದೆ. ಮತ್ತೆ ಅದೇ ರಾಗ ಅದೇ ತಾಳ, ರಾರಾ ಮತ್ತೆ ಕೂಡ ಅದೇ ರಾಗ ಅದೇ ತಾಳ. ಈ ಒಂದು ಮೈದಾನದಲ್ಲಿ ಫ್ರೀ ಘೋಷಣೆ, ಉಚಿತ ಚೆಂಡು, ದೊಡ್ಡ ಹೊಡೆತ ಚೆಂಡು ಸಾಗಿದೆ ಬೌಂಡರಿ, ಸಿಕ್ಸರ್ ಕಡೆಗೆ. ಆ ಫ್ರೀ ಅನ್ನ ಯಾವ ರೀತಿ ನಿಭಾಯಿಸಿದ್ರು ಖಂಡಿತವಾಗ್ಲೂ ಸಿಕ್ಸರ್ ಮುಖೇನ. ಸುದೀಪ್ ಬ್ಯಾಟಿಂಗ್, ದಂಡುಗಾರಿಕೆಯಲ್ಲಿ ಸುದೀಪ್, ಬೌಲರ್ ನಿತೇಶ್. 2 ಬಾಲ್ ಐದಕ್ಕೆ. ಮತ್ತೆ ಕೂಡ ಅಗಲವೆಸೆತ ಜೋಡಣೆ ಬರ್ತಾ ಇದೆ. 49 ಗಳಿಕೆಯಾಗಿದೆ. ದೊಡ್ಡ ಹೊಡೆತ, ಚೆಂಡು ಸಾಗಿದೆ, ಸಿಕ್ಸರ್. ಇದು ಬೇಕಾಗಿದೆ. ಸುದೀಪ್ ರವರ ಇಲ್ಲಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಸಿಕ್ಸರ್. ಹ್ಯಾಟ್ರಿಕ್ ಬಾರಿಸುವಂತ ಸಮಯ. ಮತ್ತೆ ಕೂಡ ದೊಡ್ಡ ಹೊಡೆತ, ಅಲ್ಲಿ ಪ್ರೊಟೆಕ್ಷನ್ ಇದೆ. ಮುನ್ನಾ ಎನ್ನುವಂತ ಮಾಂತ್ರಿಕ ಕ್ಷೇತ್ರ ರಕ್ಷಕ ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡೆದ್ರು. ಈ ಒಂದು ಸಂದರ್ಭದಲ್ಲಿ ಪವನ್ ಎರಡು ಚೆಂಡು ಬಾಕಿ ಪವನ್ ರವರಿಗೆ. ಖಂಡಿತವಾಗ್ಲೂ ಡೇವಿಡ್ ಮಿಲ್ಲರ್ ಖ್ಯಾತಿಯ ಪವನ್ ಖಾತೆಯಲ್ಲಿ 55 55. ಸ್ಟ್ರೈಕರ್ ತುದಿಯಲ್ಲಿ ಹೊಸ ದಾಂಡಿಗ. 2 ಚೆಂಡು ಬಾಕಿ ಇದೆ. ತಿರುಗಿ ಹೊಡೆಯುವಂತ ಪ್ರಯತ್ನ. ಖಂಡಿತವಾಗ್ಲೂ ನಗುಮುಖದ ವೀರ ಪವನ್ ಈ ಬಾರಿ ದೊಡ್ಡ ಹೊಡೆತ. ಇದು ಬೇಕಾಗಿದೆ, ಇದು ಆಟ. ಖಂಡಿತವಾಗ್ಲೂ ಸುಂದರತೆಯ ದಂಡನೆ. ಎದುರಾಳಿ ತಮ್ಮ ಸಾರಥ್ಯದ ತಂಡ ಎಸ್ ಗೈಸ್. ಆ ನಿಟ್ಟಿನಲ್ಲಿ ಇಲ್ಲಿ ತಮ್ಮ ದಂಡು ಪ್ರದರ್ಶನ ಬೇಕಾಗಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಶೀಪ್ ಮಾಡುವಂತ ಪ್ರಯತ್ನ, ವಿಕೆಟ್ ಪತನಗೊಂಡಿದೆ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. 60 ಟಾರ್ಗೆಟ್ ಮೊತ್ತ 60 ಗಳಿಕೆಯಾಗಬೇಕಾಗಿದೆ. ಸೈಲೆನ್ಸ್ ಒಂಚೂರು ಧನ್ಯವಾದಗಳು ಅಭಿಷೇಕ್ ನೋಪೆ. ಈ ಒಂದು ಪಂದ್ಯಕೂಟ ಜರುಗ್ತಾ ಇದೆ. ಖವಂದ ಅಡ್ಕ ಎದುರಾಳಿ ತಂಡ
ಹಾಯಿಎಸ್ ಗಾಯಿಸ ಮಂಜೇಶ್ವರ ಪ್ರಮುಖ ಆಟಗಾರರನ್ನು ಒಳಗೊಂಡಂತಹ ಪಂದ್ಯಾಕೂಟ ಈ ಒಂದು ಮೈದಾನದಲ್ಲಿ ಜರುಗ್ತಾ ಇದೆ. ಬೈಲಬಾಕುಡ ಕ್ರಿಕೆಟ್ ದಿವಂಗತ ಆತ್ಮೀಯ ನಮ್ಮ ಗೆಳೆಯನಾದಂತಹ ಅಜ್ಜು ವಿರಾಟ್ ಅಜ್ಜು ಅವರ ಸ್ಮರಣಾರ್ಥ ಈ ಒಂದು ಪಂದ್ಯಕೂಟ ಜರುಗ್ತಾ ಇದೆ ಈ ಒಂದು ಮೈದಾನದಲ್ಲಿ. ಪ್ರಥಮ ಕೂಟದ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 61 ಓಟದ ಅವಶ್ಯಕತೆ ಇದೆ. ಸಾರಿ, ಕ್ಷಮಿಸಿ, 60 ಓಟದ ಅವಶ್ಯಕತೆ ಇದೆ. ಐಎಸ್ ಗಾಯಿಸ ಮಂಜೇಶ್ವರ ತಂಡದ ಆಟಗಾರರ ಜವಾಬ್ದಾರಿ ಮೂಲಕ ಅಂಕಣವನ್ನು ಪ್ರವೇಶಿಸಿದ್ದಾರೆ. ಮುನ್ನಾ ಹಾಗೂ ಗುರು ವರ್ಷದ ಕಳೆದ ಪಂದ್ಯಕೂಟದಲ್ಲಿ ಯಾವುದೇ ಒಂದು ಈ ಮನ್ನಂಗುಯಿ ಪ್ರೀಮಿಯರ್ ಲೀಗ್ ಆಗಲಿ ಈ ಒಂದು ಮೈದಾನದಲ್ಲಾಗಲಿ ಯಾವುದೇ ಒಂದು ಕೂಟದಲ್ಲಿ ಹೆಸರು ನೋಂದಾಯಿಸದ ತಂಡದ ಈ ಒಂದು ISKS ಅಲ್ಲಿ ಪ್ರಥಮ ದಾಂಡಿಗನಾಗಿ ಪ್ರವೇಶಿಸಿದ್ದಾರೆ. ಗುರು ಅವರು ವರ್ಷದ ನಂತರ ದಾಂಡಿಗನ ರೂಪದಲ್ಲಿ ಆಗಮನ ಕಂಡು ಬರ್ತಾ ಇದೆ. ಗುರು ಅವರಿಂದ ISKS ತಂಡದ ಆಟಗಾರರು ಮುನ್ನಾ ಹಾಗೂ ಗುರು ಪ್ರಥಮ ಎಸೆತದಲ್ಲಿ ಕಾಮಂದ ಅಡ್ಕ ತಂಡದ ಎಸೆತಗಾರಿಕೆಯಲ್ಲಿ ಸಿದ್ಧರಾಗಿದ್ದಾರೆ. ಶಿವರಾಜ ಪ್ರಥಮ ಎಸೆದ ಚೆಂಡು ಸೀದಾ ಗೂಟರಕ್ಷಕನ ಕೈ ತಪ್ಪಿ ಹರ್ಷ ಇವರ ಕೈ ಚಲಕದಿಂದ ಕೈ ತಪ್ಪಿ ಹೋದಂತ ಚೆಂಡು 2 ರನ್ಗೆ ಸೇರ್ಪಡೆ. ತಂಡದ ಖಾತೆಯಲ್ಲಿ ಪ್ರಥಮ ಎಸೆತದಲ್ಲಿ 2 ಓಟದ ಮುಖಾಂತರ 2 ಅಂಕವನ್ನು ಸೇರ್ಪಡೆಗೊಂಡಿದೆ ಐಎಸ್ ಗಾಯಿಸ ಮಂಜೇಶ್ವರ ತಂಡ. ಈ ತಂಡಕ್ಕೆ ಬೇಕಾಗಿದೆ 60 ಓಟದ ಅಗತ್ಯ. ಉತ್ತಮವಾದ ಎಸೆತ ಶಿವರಾಜ್ ಅವರ ಕಡೆಯಿಂದ 1 ಅಂಕ ಸೇರ್ಪಡೆ. ಕಾವಂದ ಅಡ್ಕ ತಂಡದಿಂದ ಬೀಳ್ಕೊಂಡಿದ್ದಾರೆ ಐಎಸ್ ಗಾಯಿಸ ಮಂಜೇಶ್ವರ ತಂಡದ ಅಂಕಪಟ್ಟಿಯಲ್ಲಿ. ಇದೀಗ ಗುರು ಅವರ ದಾಂಡಿಗನ ರೂಪದಲ್ಲೇ ಸ್ಟ್ರೈಕ್ ಅಲ್ಲಿ ಗುರು ಅವರಿದ್ದಾರೆ. ಶಿವರಾಜ್ ಅವರು 3ನೇ ಎಸೆತಾ ಇದ್ದಾರೆ. ಗುರು ಅವರ ಕಡೆಗೆ ಕಾದು ನೋಡಲೇಬೇಕಾಗಿರಬಹುದು. ಯಾಕಂತ ಹೇಳಿದರೆ ಒಂದು ವರ್ಷದಿಂದ ಆಟದ ಅನುಭವ ಇಲ್ಲದ ಕಾರಣ ಈ ಒಂದು ಆಟದಲ್ಲಿ ಐಎಸ್ ಗಾಯಿಸ್ ತಂಡದ ಮೊದಲನೆಯ ಆಟಗಾರ ಗುರು ಅವರು ಕ್ಯಾಚ್ ಔಟ್ ಮುಖಾಂತರ ಪೆವಿಲಿಯನ್ನಿಂದ ಹಿಂದಿರುಗುತ್ತಿದ್ದಾರೆ. ಇವರ ಜಾಗ ತುಂಬಲು ಬರ್ತಾ ಇದ್ದಾರೆ ಮುನ್ನಾ. ಶರತ ಮುನ್ನಾ ಮಂಜೇಶ್ವರ ಇತಿಹಾಸದಲ್ಲಿ ಆರ್ಕೆ ತಂಡದ ಓರ್ವ ಅನುಭವಿ ಆಟಗಾರ. ಶರತ್ ಮುನ್ನಾ ಗುರು ಅವರ ಜಾಗವನ್ನು ತುಂಬಲು ಬರ್ತಾ ಇದ್ದಾರೆ. ಮೊದಲಿನ ಓವರಿನ 4ನೇ ಎಸೆತವನ್ನು ಎದುರಿಸ್ತಾ ಇದ್ದಾರೆ ಶರತ್ ಮುನ್ನಾ. ತಂಡದ ಖಾತೆಯಲ್ಲಿ ಕೇವಲ 3 1 ವಿಕೆಟ್ನ ನಷ್ಟಕ್ಕೆ. ಉತ್ತಮವಾದ ಎಸೆತ ಶ್ರೀನಿವಾಸ. ಹದ್ದಿನ ಕಣ್ಣಿನಂತೆ ತೀರ್ಪುಗಾರ ಶಿವ ಅವರಿಂದ ಅಗಲ ಎಸೆದ ಘೋಷಣೆ. +1 ಸೇರ್ಪಡೆ. 1ರ ಜೊತೆಗೆ 1 ಸೇರ್ಪಡೆ. ತಂಡದ ಖಾತೆಯಲ್ಲಿ 5. ಉತ್ತಮವಾದ ಹೊಡೆತ ಮುನ್ನಾ ಐಎಸ್ ಗಾಯಿಸ್ ತಂಡದ ಪ್ರಾರಂಭಿಕ ದಾಂಡಿಗಾರ ಮುನ್ನಾ ಇವರಿಂದ.
ಉತ್ತಮವಾದ ಹೊಡೆತ ಸೀಮಾರಿ ಕಡೆಗೆ ಚೆಂಡು ಸಾಗ್ತಾ ಇದೆ. ಈ ಮೂಲಕ 6 ಎಂದು ಘೋಷಣೆ ಬರುತ್ತದೆ. ತೀರ್ಪುಗಾರರ ಘೋಷಣೆ 6 ಅಂಕವನ್ನು ಒಳಗೊಂಡು ತಂಡದ ಖಾತೆಯಲ್ಲಿದೀಗ. ಹನ್ನೆರಡು ಪ್ರಥಮವನ್ನ ಕೊನೆಯ ಎಸೆತ ಶ್ರೀನಿವಾಸ್ ಅವರಿಂದ ಮುನ್ನ ಶರತ್ ಅವರ ಕಡೆಗೆ ಈ ಬಾರಿ ವಿಫಲತೆಯನ್ನು ಪಡ್ಕೊಂಡಿದ್ದಾರೆ. ವೈಡ್ ಮುಖಾಂತರ 1 ರನ್ ಕೂಡ ಸಿಕ್ಕಿದೆ. ಮುನ್ನ ಅವರ ವಿಫಲತೆಯನ್ನು ಪಡೆದುಕೊಂಡು ಐಎಸ್ ಗಾಯ್ಸ್ ತಂಡದ 2 ವಿಕೆಟ್ ಪತನಕ್ಕೆ ತಂಡದ ಖಾತೆಯಲ್ಲಿ 13 ಮುನ್ನನ ಜಾಗವನ್ನು ತುಂಬಲು ಬರ್ತಾ ಇದ್ದಾರೆ ಮಧು ಅವರು. ಐಎಸ್ ಗಾಯ್ಸ್ ತಂಡದ ಅನುಭವಿ ಆಟಗಾರ ಮಧು ಅವರು ಬರ್ತಾ ಇದ್ದಾರೆ. ಬಿಎಫ್ಸಿ ಐಎಸ್ ಗಾಯ್ಸ್ ತಂಡದ ಓರ್ವ ಅನುಭವ ಆಟಗಾರ ಮಧು ಮಂಜೇಶ್ವರ ಇವರ ಆಗಮನ. ಕೊನೆಯ ಎಸೆತ ಚಾಲ್ತಿಯಲ್ಲೇ ಶ್ರೀನಿವಾಸ್. ಉತ್ತಮವಾದ ಹೊಡೆತ. ಚೆಂಡು ಸೀದಾ ಟನ್ ಎಂಬಂತಹ ಸಂದೇಶ್ನವರ ಧ್ವನಿವರ್ಧಕದಲ್ಲಿ ಬರುವಂತಹ ಟನ್ 4ರ ಗೆರೆ ದಾಟಿ 4 ರನ್ ಸೇರ್ಪಡೆ. ಇದೀಗ ತಂಡದ ಖಾತೆಯಲ್ಲಿ 17. 2 ವಿಕೆಟ್ ಪತನಕ್ಕೆ ತಂಡದ ಖಾತೆಯಲ್ಲಿ 17 ಐಎಸ್ ಗಾಯ್ಸ್ ತಂಡದ ಖಾತೆಯಲ್ಲಿ. ಇನ್ನು ಬೇಕಾಗಿದೆ 43 ಓಟದ ಅವಶ್ಯಕತೆ. 24ರಲ್ಲಿ 43 ಓಟದ ಅವಶ್ಯಕತೆ. 2ನೇ ಓವರ್ನ ಚಾಲ್ತಿಯಲ್ಲಿ ಅನುಭವಿ ಆಟಗಾರ ಕುಂಬಳೆ ಸೀಮೆಯಿಂದ ಬರುವಂತಹ ಹರ್ಷ ಇವರಿಂದ 2ನೇ ಎಸೆತದ ಪ್ರಥಮ ಚಾಲ್ತಿಯಲ್ಲಿ ಎದುರಿಸಲು ಸಿದ್ಧರಾಗಿದ್ದಾರೆ. ಮಧು ಮುಂದಿನ ಪಂದ್ಯಕ್ಕೆ ನಾವು ಕರೆ ನೀಡುತ್ತಿದ್ದೇವೆ. ಇದೀಗ ಮುಂದಿನ ಪಂದ್ಯಕ್ಕೆ ಸೈನ್ ಅಪ್ ನೀಡಲು ದಯವಿಟ್ಟು ಎಎಫ್ಸಿ ಜಪ್ಪು ಹಾಗೂ ಟಿಜೆ ಬಾಯ್ಸ್ ತಂಡದ ಆಟಗಾರರು ದಯವಿಟ್ಟು ಸೈನ್ ಅಪ್ ಮಾಡಬೇಕು ತಮ್ಮಲ್ಲಿ ವಿನಂತಿಯಿಂದ ಕಲಕಲಿ ವಿನಂತಿ ಮಾಡ್ತಿದ್ದೆ. ಮುಂದಿನ ಆಟ ಎಎಫ್ಸಿ ಜಪ್ಪು ಹಾಗೆ ಟಿಜೆ ಬಾಯ್ಸ್ ಹೊಸಂಗಾಡಿ. 2ನೇ ಓವರ್ನ 2ನೇ ಎಸೆತ ಅಗಲ ಎಸೆತ ತೀರ್ಪು. ದಯವಿಟ್ಟು ಫಸ್ಟ್ ಬಾಲ್ ವೈಡ್, ಸೆಕೆಂಡ್ ಬಾಲ್ ವೈಡ್. ತಂಡದ ಖಾತೆಯಲ್ಲಿ 20. 2ನೇ ಓವರ್ನ ಮತ್ತೊಮ್ಮೆ ಅಗಲ ಎಸೆತ ಘೋಷಣೆ ಬರ್ತಿದೆ ಅಂಪೈರ್ ಅವರ ಕಡೆಯಿಂದ. ಅಗಲ ಎಸೆತ ಹರ್ಷ ಇವರಿಂದ ಅಗಲ ಎಸೆತ. ಯಾವುದೇ ಒಂದು ಚುಕ್ಕು ಚೆಂಡು ಕಂಡು ಬರುತ್ತೇ ಇಲ್ಲ. ಹರ್ಷ ಕಾವಂದ ಅಡ್ಕ ತಂಡದ 2ನೇ ಎಸೆತಗಾರಿಕೆಯಲ್ಲಿ ಯಾವುದೇ ಚುಕ್ಕಿ ಚೆಂಡು ಕಂಡು ಬರುತ್ತಾ ಇಲ್ಲ. ಉತ್ತಮವಾದ ಎಸೆತ. ತೀರ್ಪುಗಾರರಲ್ಲಿ ಮನವಿಯನ್ನು ಕೋರುತ್ತಾ ಇದ್ದಾರೆ ಹರ್ಷ ಅವರು. ಚುಕ್ಕಿ ಚೆಂಡು ಒಂದು ಎಸೆತ ಸಂಪೂರ್ಣಗೊಂಡಾಗ ತಂಡಕ್ಕೆ 1 ಓಟದ ಸೇರ್ಪಡೆ. ತಂಡದ ಖಾತೆಯಲ್ಲಿ 23. ಎರಡನೇ ಎಸೆತ ಉತ್ತಮವಾದ ಎಸೆತ. 1 ಓಟಕ್ಕೆ ಸೇರ್ಪಡೆ. ಅಂಕಪಟ್ಟಿಯಲ್ಲಿ ಮತ್ತೆ 1 ಓಟದ ಸೇರ್ಪಡೆಯನ್ನು ಕಂಡು ಬರುತ್ತೆ ಐಎಸ್ ಗಾಯ್ಸ್ ಮಂಚೇಶ್ವರ.
ಎರಡನೇ ಓವರಿನ ಮೂರನೇ ಎಸೆತ ಚಾಲ್ತಿಯಲ್ಲಿ ಅರ್ಷಾದ್ ಕುಂಬಳೆ ಎದುರಿಸಲು ಸಿದ್ಧರಾಗಿದ್ದಾರೆ. ಮಾತು ಉತ್ತಮವಾದ ಎಸೆತ ಎಲ್ಬಿ ಸ್ಟ್ಯಾಂಪ್ ಔಟ್ ಮುಖಾಂತರ ಗೂಟರಕ್ಷಣ ಕೈಯಲ್ಲಿದ್ದ ಚೆಂಡು ವಿಕೆಟ್ಗೆ ಬಂದು ಮಧು ಅವರ ಪೆವಿಲಿಯನ್ಗೆ ಆಗಮನ. ಮೂರನೇ ವಿಕೆಟ್ನ ಪತನ. ಐಸ್ ಗಾಯ್ಸ್ ಮಂಜೇಶ್ವರ ಆಟಗಾರ, ಅನುಭವಿ ಆಟಗಾರ ಮಧು ಅವರು ಸ್ಟಂಪ್ ಔಟ್ ಮುಖಾಂತರ ಔಟ್ ಹಾಗೆ ದಯವಿಟ್ಟು ಆಟಗಾರರ ಗಮನದಲ್ಲಿ ಸೈನ್ ಅಪ್ ಮಾಡಿ ಬನ್ನಿ. ಮುಂದಿನ ಪಂದ್ಯಾಟ ಎಎಫ್ಸಿ ಜಂಪು ಹಾಗೂ ಡಿಜೆ ಬಾಯ್ಸ ಆಟಗಾರರು ದಯವಿಟ್ಟು ಬಂದು ಸೈನ್ ಅಪ್ ಮಾಡಿ. ರಂಜಿತ್ ಅವರು ಬರಬೇಕು. ಡಿಜೆ ಬಾಯ್ಸ್ ತಂಡದ ಆಟಗಾರ ರಂಜಿತ್, ಎಎಫ್ಸಿ ಜಂಪು ತಂಡದ ಆಟಗಾರ ಮಧುಕರ್. ಸುದಿ ಅವರು ಎಎಫ್ಸಿ ಜಂಪು ತಂಡದ ಆಟಗಾರ ಸುದಿ, ದಯವಿಟ್ಟು ಸೈನ್ ಅಪ್ಗೆ ಬರಬೇಕಾಗಿ ವಿನಂತಿ. ಅಭಿಷೇಕ್ ನೋಪ ನೋಡಿ, ಸೈನ್ ಅಪ್ ಪೂರ್ತಿ ಆಗದ ಕಾರಣ ಎಷ್ಟು ಆಟಗಾರರು ಸೈನ್ ಅಪ್ ಮಾಡಿದ್ದಾರೆ. ಆ ಸೈನ್ ಅಪ್ ಆದ ಆಟಗಾರರಿಗೆ ಮಾತ್ರ ಆಡ್ಲಿಕ್ಕೆ ಅವಕಾಶವಿರುವುದು. ಚಿಂತನ್, ಎಎಫ್ಸಿ ಜಂಪು ತಂಡದ ಆಟಗಾರ ಚಿಂತನ್. ಕೊನೆಯ ಎಸೆತ ಅರ್ಷಾದ್ ಅವರಿಂದ ಶರತ್ ಮುನ್ನಾ ಅವರ ಕಡೆಗೆ ಚುಕ್ಕಿ ಚೆಂಡು ಕಂಡು ಬರುತ್ತಾ ಇದೆ. ಬೌಲ್ ಇಪ್ಪತ್ತ 6. ಸ್ಟ್ರೈಕ್ ಆಯ್ಲ ನಿತೇಶ, ಬೌಲರ್ ಶಿವ. ಮೂರನೇ ಓವರ್ನ ಪ್ರಥಮ ಎಸೆತ ಶಿವ ಅವರ ಕಡೆಯಿಂದ ದಿಲೀಪ್ ಅವರ ಕಡೆಗೆ ಉತ್ತಮವಾದ ಎಸೆತ. ಒಂದು ಓಟ ಸೇರ್ಪಡೆ ಐಎಸ್ ಗಾಯ್ಸ್ ತಂಡಕ್ಕೆ. ತಂಡದ ಖಾತೆಯಲ್ಲಿ 27. ಉತ್ತಮವಾದ ಎಸೆತ. ವಾಯ್ಡ್ ಅಗಲ ಎಸೆತ ಘೋಷಣೆ. ತಂಡಕ್ಕೆ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಖಾತೆಯಲ್ಲಿ 28. ತಂಡದ ಖಾತೆಯಲ್ಲಿ 29. ಮತ್ತೊಮ್ಮೆ ಈ ಬಾರಿ ಆಫ್ ಸೈಡ್ ಮುಖಾಂತರ ಎರಡು ಓಟ. ಎರಡು ಓಟಕ್ಕೆ ಸೇರ್ಪಡೆ. ತಂಡದ ಖಾತೆಯಲ್ಲಿ 31. 31 ಲಾಸ್ ಆಫ್ 3 ವಿಕೆಟ್. ಐಎಸ್ ಗಾಯ್ಸ್ ತಂಡದ
ಮೂರು ಉದರಿ ಪತನದ ಒಂದಿಗೆ ತಂಡದ ಖಾತೆಯಲ್ಲಿ 31 ಉತ್ತಮವಾದ ಹೊಡೆತ. ಚೆಂಡು ಸೀದಾ ಸೀಮಾರಿ ಕಡೆ ಸಾಗುತ್ತಾ ಇದೆ. ತಂಡದ 2 ಖಾತೆಯಲ್ಲಿ 33. 4ನೇ ಎಸೆತ. ಉತ್ತಮವಾದ ಎಸೆತ. ಗೂಟ ರಕ್ಷಕನ ಕೈಯಲ್ಲಿದ್ದ ಚೆಂಡು ಸೀದಾ ಸೀಮಾರಿ ಕಡೆಗೆ 4 ಗೆರೆ ದಾಟಿ ತಂಡಕ್ಕೆ 4 ರನ್ನಿನ ಸೇರ್ಪಡೆ. ಕೊನೆ ಎಸೆತ. 38. ಕೊನೆಯ ಎಸೆತ ಬಾಕಿ ಇದೆ. ಕೊನೆಯ ಎಸೆತ ಬಾಕಿ ಇದೆ. ತಂಡದ ಖಾತೆಯಲ್ಲಿ 38. ಗೊರ್ರ ಬೆಚ್ಚಲ ಬುನವರೆ ಅಂದ್ ಏತ ವಲ್ಲರ್ತ ಅಪ್ಪಜಿ ಮಾರ ಮಕ್ಕಳಿಗೆ ಎಂಚಿನಂದು ಚಕಿ ಇತ ಒಂಜಿ ಬಲ್ತಿದ್ದಾರೆ ನೀರು ಜನ ನಿಕ್ಕೆ ನೀರು ಬರಕ ನೋಡ ಬಣ್ಣಗ ಎಂಚಿನಿಕ್ಲೆ ಉಪ್ಪದೂರ ಬಣ್ಣಿಕ್ಲೆ ನಮ್ಮನೆ ಅಂದ್ ಮೂವತ್ತ ಖಾತೆಯಲ್ಲಿ ಮತ್ತೊಮ್ಮೆ ಮಗುದೊಮ್ಮೆ ಈ ಬಾರಿ ಐಎಸ್ಕೆ ತಂಡದ ಖಾತೆಯಲ್ಲಿ 39 6 ಎಸೆತದಲ್ಲಿ ಬಾಕಿ ಇದೆ. ಜಿತ್ತು ಆರಿಕಾರಿ ದಯವಿಟ್ಟು ಕಮಿಟೆಡ್ ಬಾಕ್ಸ್ ಹತ್ರ ಬರಬೇಕಾಗಿ ತಮ್ಮಲ್ಲಿ ಕಲಕಲೆ ವಿನಂತಿ ಮಾಡ್ತಿದ್ದಾರೆ. ಮಂಜು ಅವರ ಕೊನೆಯ ಓವರ್ನ 4ನೇ ಓವರ್ನ 2ನೇ ಎಸೆತ ಮಂಜು ಅವರ ಕಡೆಯಿಂದ ಶರತ್ ಮುನ್ನವರ ಕಡೆಗೆ ಉತ್ತಮವಾದ ಎಸೆತ. ಅದೇ ರೀತಿಯಲ್ಲಿ ಚೆಂಡಿಗೆ ತಕ್ಕಂತ ಪಾಠವನ್ನು ಕಲಿಸಿಕೊಟ್ಟಂತ ಶರತ್ ಮುನ್ನ ಅವರು 1 ಓಟದ ಸೇರ್ಪಡೆ ತಂಡಕ್ಕೆ. ತಂಡದ ಖಾತೆಯಲ್ಲಿ 40 ಇನ್ನು ಬೇಕಾಗಿದೆ 20 ಓಟದ ಅವಶ್ಯಕತೆ. ಐಸ್ಕಾಯ್ಸ್ ಮಂಜೇಶ್ವರ್ ತಂಡ ವಿಜಯಗೊಳಿಸಲು 4ನೇ ಓವರ್ನ 3ನೇ ಎಸೆತ ಉತ್ತಮವಾದ ಎಸೆತ ಮಂಜು ಅವರ ಕಡೆಯಿಂದ ದಿಲೀಪ್ ಅವರ ಕಡೆಗೆ. ಮತ್ತೊಂದು ಓಟದ ಸೇರ್ಪಡೆ ಖಾತೆಯಲ್ಲಿ 41 19 ಓಟದ ಅವಶ್ಯಕತೆ
ಕೇವಲ 9 ಎಸೆತದಲ್ಲಿ ಎಸೆತಗಾರಿಕೆಯಲ್ಲಿ ಸಿದ್ಧರಾಗಿದ್ದಾರೆ. ಮಂಜು ಅವರು 4ನೇ ಎಸೆತ, ಉತ್ತಮವಾದ ಎಸೆತ ಕಂಡು ಬರುತ್ತದೆ. ಉತ್ತಮವಾದ ಹೊಡೆತ, ಚೆಂಡು ಸೀದಾ ಸೀಮಾರಿ ಕಡೆಗೆ ಟನ್ 4ರ ಗೆರೆ ದಾಟಿ ಹೋದಂತ ಚೆಂಡು 4 ರನ್ನಿನ ಸೇರ್ಪಡೆಯಲ್ಲಿ ತಂಡದ ಖಾತೆಯಲ್ಲಿ 45. ಎಂಟು ಓಟದಲ್ಲಿ ಬೇಕಾಗಿದೆ 15. 8 ಎಸೆತಗಳಲ್ಲಿ ಬೇಕಾಗಿದೆ 15 ಓಟ. 8 to go, 15 to get to win this match as guys Manjeshwara. ಉತ್ತಮವಾದ ನಲವತ್ತ 6. ಲತೀಸನವರ ಆಗಮನ ಮನ್ನಾಂಗು ಮೈದಾನದಲ್ಲಿ 2ನೇ ಪಂದ್ಯಾಟದಲ್ಲೇ 4ನೆಯ 5ನೆಯ ಆಟಗಾರನಾಗಿ ಕಂಡು ಬರುತ್ತಿದ್ದಾರೆ ಲತೀಸ ಹೊಸಂಗಾಡಿ. to go, 6 to go, 40 to get. ಉತ್ತಮವಾದ ಹೊಡೆತ ಶರತ್ ಮಂಜೇಶ್ವರದ ಆಟಗಾರನ ಚಾಲ್ತಿಯನ್ನು ತೋರಿಸ್ತಾ ಇದ್ದಾರೆ ಈ ಒಂದು ಮನ್ನಾಗುದಿ ಮೈದಾನದಲ್ಲೇ. 5 to go, 8 to get. 5 ಎಸೆತಗಳ ಮುಂದೆ 8 ಓಟದ ಅವಶ್ಯಕತೆ ಐಎಸ್ ಗಾಯ್ಸ ಮಂಜೇಶ್ವರ ಈ ಒಂದು ತಂಡ ವಿಜಯಿಗೊಳಿಸಲು. ಉತ್ತಮವಾದ ಹೊಡೆತ, ಮತ್ತೊಂದು ಚೆಂಡು ಸೀದಾ ಸೀಮಾರಿ ಕಡೆಗೆ. ಇಲ್ಲಿ ಇವರಿಂದ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವಿಫಲತೆಯನ್ನು ಕಂಡು ಬರ್ತಾ ಇದೆ. ಕಾವಂತ ಅಡ್ಕ ತಂಡದ ಆಟಗಾರ ಇವರಿಂದ 3ನೇ ಎಸೆತ. ಮತ್ತೊಮ್ಮೆ ಈ ಬಾರಿ ಅವರ ಕಡೆಗೆ ಚೆಂಡು ಸೀದಾ ಸೀಮಾರಿ ಕಡೆಗೆ. ಮತ್ತೊಂದು 2 ಓಟದ ಯತ್ನದಲ್ಲೇ ಐಎಸ್ ಗಾಯ್ಸ ಮಂಜೇಶ್ವರ ತಂಡದ ಖಾತೆಯಲ್ಲಿ 56. 3ರಲ್ಲಿ ಬೇಕಾಗಿದೆ 4 ಓಟ. 3 to go, 4 to get. 3 to go, 4 to get. ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆಯನ್ನು ಕಂಡು ಬಂದಿದೆ. ರನ್ಔಟ್ ಮುಖಾಂತರ ಅಂಪರ್ಗಳಿಂದ ಅಗಲ ಎಸೆದ ಘೋಷಣೆ. ಈ ಬಾರಿ 3ರಲ್ಲಿ 3. 3 to go, 3 to get. 3 to go, 3 to get. ಐಎಸ್ ಗಾಯ್ಸ್ ಮಂಜೇಶ್ವರ ತಂಡ ವಿಜಯಗೊಳಿಸಲು 3 ಎಸೆತದ ಮುಂದೆ 3 ಓಟದ ಅವಶ್ಯಕತೆ.
ಮತ್ತೊಮ್ಮೆ ಚುಕ್ಕಿ ಎಸೆತ ವಿಕೆಟ್ ಕಳೆದುಕೊಂಡಿದ್ದಾರೆ. ಶರತ್ ಮುನ್ನಾ ಇವರ ಹುದರಿ ಪತನದೊಂದಿಗೆ ತಂಡದ ಖಾತೆಯಲ್ಲಿ 57. ಹರೀಶ್ ಹೊಸಂಗಾಡಿ ಹಿರಿಯ ಆಟಗಾರ, ಚೆನ್ನೈಯಿಂದಂತಹ ಎರ್ಕಮದಿ ಹರೀಶ್ ಅವರ ಆಗಮನ. 2 ಎಸೆತಗಳಲ್ಲಿ 3 ಓಟದ ಅವಶ್ಯಕತೆ. ಐಎಸ್ ಗೈಸ್ ಮಂಜೇಶ್ವರ ವಿಜಯಗೊಳಿಸಲು ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ಕಿಂಚಿತ್ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ತಂಡದ ಅನುಭವಿ ಆಟಗಾರ ಗೂಟ ರಕ್ಷಕ ಹರ್ಷ ಕುಂಬ್ಳೆ ಇವರ 2 to go, 3 to get. 2 to go, 3 to get. Jayaprakash 2. Harish, what a match! This is the match. Look at that! This is Harish. The winning shot from the side of Ice Guys Manjeshwara. Harish, he was an experienced batsman. He's under above 40 players. Mr. Harish, congratulations, Ice Guys, as well as Kavanda Adkar. Thank you once again. The next commentator will be coming up. Jitu Arikade. Yes, 2026ರ ವಿರಾಟ್ ಅಚೀವ್ ಟ್ರೋಫಿ ಮೆಮೋರಿಯಲ್ ಟ್ರೋಫಿ ಇದೀಗ ಸಾಗಿ ಬರುತ್ತಾ ಇದೆ. ಇದುವರೆಗೆ ವೀಕ್ಷಕರ ವಿವರಣೆ ಕೊಟ್ಟಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು ಶೈಲೇಶ್ ಮಂಜೇಶ್ವರ ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾವೆ. ಮುಂದಿನ ಈ ದಿನದ 8ನೇ ಪಂದ್ಯಕೂಟ ಇಲ್ಲಿ ಸಾಗಿ ಬರಬೇಕಾಗಿದೆ. ಡಿಜೆ ಬಾಯ್ಸ್ ಹೊಸಂಗಡಿ ವಿರುದ್ಧವಾಗಿ ಎಎಫ್ಸಿ ಜೆಪ್ಪು. 2 ತಂಡದ ಆಟಗಾರರು ಆದಷ್ಟು ಬೇಗನೆ ಪಂದ್ಯಾಟವನ್ನು ಮುಂದುವರಿಸಿ ಸಮಯದ ಅಭಾವವಿರುವ ಕಾರಣ 2 ತೀರ್ಪುಗಾರರಂದು ಈ ಸುಡು ಬಿಸಿಲಿನಲ್ಲಿ ಇಂದು ಬೆಳಗಿನಿಂದ ಈ ತನಕ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದಾರೆ. ಶಿವ ಮಳಿ ಜೊತೆಯಲ್ಲಿ ಸತೀಶ್ ಮುಜಂಗಾವ್ ಜೊತೆಯಲ್ಲಿ ಅನಿಲ್ ಬಂದಿಯೋಡ ಈ ಪಂದ್ಯಕೂಟದ ತೀರ್ಪುಗಾರರೊಂದಿಗೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಕಳೆದ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ತಮ್ಮದಾಗಿಸ್ತಾ ಇದ್ದಾರೆ ಶರತ್. ಬನ್ನಿ, ಶರತ್ ಕಳೆದ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ತನ್ನದಾಗಿಸ್ತಾ ಇದ್ದಾರೆ. ಕಳೆದ ಪಂದ್ಯಕೂಟದ ನನ್ನೆ ಚಿಮ್ಮುವುದರಲ್ಲಿ ವಿಜಯಗೊಂಡಂತಹ ಎಎಫ್ಸಿ ಜೆಪ್ಪು ಈ ನಡುವೆ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ದಂಡಿಗೆ ರೂಪದಲ್ಲಿ ಅಂತೂ ಡಿಜೆ ಬಾಯ್ಸ್ ಹೊಸಂಗಡಿ ಆಗಮಿಸಬೇಕು. ಪಂದ್ಯಕೂಟವನ್ನು ಮುಂದುವರಿಸಿ ವಿರಾಟ್ ಅಚೀವ್ ಮೆಮೋರಿಯಲ್ ಟ್ರೋಫಿ 2026 ಪ್ರಥಮ ಬಹುಮಾನವಾಗಿ 25,000 ರೂಪಾಯಿ ನಗದು ಬಹುಮಾನ ಜೊತೆಯಲ್ಲಿ ಟ್ರೋಫಿ ಜೊತೆಯಲ್ಲಿ 15,000 ದ್ವಿತೀಯ ಬಹುಮಾನ ನಗದು ಜೊತೆಯಲ್ಲಿ ಟ್ರೋಫಿ ತಮ್ಮದಾಗಿಸಬಹುದು. ಈ ಒಂದು ಪಂದ್ಯಕೂಟದಲ್ಲಿ ನಾಳಿನ ದಿನದಲ್ಲಂತೂ ಬಹಳಷ್ಟು ಪಂದ್ಯಕೂಟಗಳು ಈ ಮೈದಾನದಲ್ಲಿ ಸಾಗಿ ಬರಬೇಕಾಗಿದೆ. ಎಲ್ಲ ಆಟಗಾರರು ಈ ಒಂದು ಪಂದ್ಯಕೂಟವನ್ನು ಯಶಸ್ವಿಯತ್ತ ಸಾಗಿಸಬೇಕು. ಎಲ್ಲ ಆಟಗಾರರು ಕೂಡ ಜವಾಬ್ದಾರಿಯುತ ಆಟಗಾರರು.
ಪಂದ್ಯಕೂಟ ಇಲ್ಲಿ ಸಾಗಿ ಬರಬೇಕಾಗಿದೆ. ಡಿಜೆ ಬಾಯ್ಸ್ ಹೊಸಂಗಡಿ ವಿರುದ್ಧವಾಗಿ ಇಲ್ಲಿ ಎಎಫ್ಸಿ ಚೆಪು ಎರಡು ಬಲಿಷ್ಠ ತಂಡಗಳ ನಡುವೆ ಕದನಗಾದ ಆಟ ಆರಂಭಗೊಳ್ಳಬೇಕಾಗಿದೆ. ಇಲ್ಲಿ ತೀರ್ಪುಗಾರರಂತೂ ತಯಾರಾಗಿದ್ದಾರೆ. ಇಲ್ಲಿ ದಂಡಿಗ ರೂಪದಲ್ಲಿ ಒಂದು ಅಜ್ಜು ಮೊಗ್ರಾಲ್ ಜೊತೆಯಲ್ಲಿ ಭರತ್ ಇವರ ಆಗಮನ ಕಾಣಸಿಗುತ್ತಾ ಇದೆ. ಇಲ್ಲಿ ಅಜ್ಜು ಮೊಗ್ರಾಲ್ ಜೊತೆಯಲ್ಲೇ ಭರತ್ ದಾಂಡಿಗ ರೂಪದಲ್ಲಿ ಅಂತೂ ಕಾಣಸಿಗುತ್ತಾ ಇದ್ದಾರೆ. ಅಜ್ಜು ಮೊಗ್ರಾಲ್ ಬಹಳಷ್ಟು ಪಂದ್ಯಾಕೂಟವನ್ನು ಆಡಿದಂತಹ ಪ್ರತಿಷ್ಠಿತ ಕಾಸರಗೋಡಿನ ಸಾಯಿ ನಮನ ಎಂಬ ತಂಡವನ್ನು ಆಧರಿಸಿ ಆಡುವಂತಹ ಆಟಗಾರ ಅಜ್ಜು ಮೊಗ್ರಾಲ್. ಕೇರಳದಲ್ಲೂ ಕರ್ನಾಟಕದಲ್ಲಂತೂ ಬಹಳಷ್ಟು ಹೆಸರಾಂತ ತಂಡಕ್ಕೋಸ್ಕರವಾಗಿದ್ದ ಅನುಭವ ಅಜ್ಜು ಮೊಗ್ರಾಲ್ ತನ್ನದಾಗಿಸ್ತಾ ಇದ್ದಾರೆ. ಇಲ್ಲಿ ಜೊತೆಯಲ್ಲಿ ತೀರ್ಪುಗಾರರಂತೂ ಬಲಿಷ್ಠವಾಗಿದೆ. ಒಂದು ಕಡೆಯಲ್ಲಿ ರಿಲೇಬಲ್ ಮುಚಂಗಾವ್ ಎಂಬ ತಂಡಕ್ಕೋಸ್ಕರವಾಗಿ ಬಹಳಷ್ಟು ವರ್ಷಗಳಿಂದ ಆಡಿರತಕ್ಕಂತಹ ಆಟಗಾರ ಸತೀಶ್ ಮುಜಂಗಾವ್ ಜೊತೆಯಲ್ಲಿ ಶಿವ ಮಳಿ ಕುಂಬಳೆಯ ಪ್ರತಿಷ್ಠಿತ ಟೀಮ್ ಮಳಿ ಎಂಬ ಪಂದ್ಯಕ್ಕೋಸ್ಕರವಾಗಿ ಆಡುವಂತಹ ಪ್ರತಿಭೆ. ಈ ಮುಖೇನವಾಗಿ ಈ ದಿನದ 8ನೇ ಪಂದ್ಯಕೂಟ ಇಲ್ಲಿ ಸಾಗಿ ಬರ್ತಾ ಇದೆ. ಡಿಜೆ ಬಾಯ್ಸ್ ಹೊಸಂಗಡಿ ವಿರುದ್ಧವಾಗಿ ಎಎಫ್ಸಿ ಚೆಪು. ರೆಡಿ ಸ್ಟಡಿ ಗೋ. ದ ಮ್ಯಾಚ್ ನಂಬರ್ 8 ಆನ್ ದಿ ಗ್ರೌಂಡ್. ಎಸೆತಗಾರಿಕೆ ವಿಭಾಗದಲ್ಲಂತೂ ಪ್ರಜ್ವಲ್ ಮೊದಲ ಎಸೆತ ಇಲ್ಲ. ರಿವರ್ಸ್ ಮುಖೇನವಾಗಿ ಅಂಕವನ್ನು ಜೋಡಿಸ್ತಾ ಇಲ್ಲ. ಮೊದಲ ಚೆಂಡು ಇಲ್ಲಿ ಚುಕ್ಕಿಯೊಂದಿಗೆ ಆರಂಭಗೊಳ್ಳುತ್ತಾ ಇದೆ. ಇಲ್ಲಿ ಡಿಜೆ ಹೊಸಂಗಡಿ ಡಿಜೆ ಅರುಣ್ ಅವರ ಮಾಲಕತ್ವ ತಂಡವಾಗಿದೆ. ಇಲ್ಲಿ ಡಿಜೆ ಬಾಯ್ಸ್ ಹೊಸಂಗಡಿ ಬಹಳಷ್ಟು ವರ್ಷಗಳಿಂದ ಕೇರಳದಲ್ಲಿ ಸುದ್ದಿಯಾಗುತ್ತಿರುವಂತಹ ಹುಲಿವೇಷವನ್ನು ಕಟ್ಟಿರುವಂತಹ ತಂಡವಾಗಿದೆ ಡಿಜೆ ಬಾಯ್ಸ್ ಹೊಸಂಗಡಿ. ಈ ನಡುವೆ ಕ್ಷೇತ್ರದಲ್ಲೂ ಕೂಡ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ತನ್ನ ಪಾಲನ್ನು ತಾಗಿಸ್ತಾ ಇದ್ದಾರೆ. ಇಲ್ಲಿ ಅಜ್ಜು ತನ್ನ ತಂಡದ ಕಪ್ತಾನ. ಈ ಮುಖೇನವಾಗಿ ಒಂದಂಕಗಳ ಜೋಡಣೆಯೊಂದಿಗೆ ಆರಂಭಗೊಳ್ಳುತ್ತಾ ಇದೆ. ಸ್ಟ್ರೈಕ್ ತುದಿಯಲ್ಲಂತೂ ಭರತ್ ಇವರ ಆಗಮನ ಕಾಣಸಿಗುತ್ತಾ ಇದೆ. ಎಸೆತಗಾರಿಕೆ ವಿಭಾಗ ಪ್ರಜ್ವಲ್ ಎಸೆಯಬೇಕು. ಓವರಿನ 3ನೇ ಚೆಂಡು ಒದಿರಿಸಿ ಆಡಬೇಕು. ದೊಡ್ಡ ಹೊಡೆತಗಾರ ಭರತ್ ಈ ಮುಖೇನವಾಗಿ ಅವಳಿಗೆ ಪ್ರಯತ್ನವಿಲ್ಲ. ಲಯಬದ್ಧ ರೀತಿಯಲ್ಲಿ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. 4ನೇ ಚೆಂಡು ಎಸೆಯಬೇಕು. ಇಲ್ಲ ಪ್ರಜ್ವಲ್ ಶಿವ ಅವರನ್ನು ದಾಟುತ್ತಾ ತೀರ್ಪುಗಾರ ಶಿವ ಅವರನ್ನು ದಾಟುತ್ತಾ 4ನೇ ಚೆಂಡು ತಯಾರಾಗಬೇಕು. ಇಲ್ಲಿ ಅಜ್ಜು ಮೊಗ್ರಾಲ್. ಈ ನಡುವೆ ಬಲವಾದ ಹೊಡೆತವಾಗಿತ್ತು. 30 ಗಜಗಳ ನಡುವೆ ಇಲ್ಲಿ ಕ್ಷೇತ್ರ ರಕ್ಷಣೆ ಅಂತೂ ಭದ್ರವಾಗಿದೆ. ಗೂಟ ರಕ್ಷಕ ವಿಭಾಗದಲ್ಲಂತೂ ಸಂದೀಪ್ ಯಾನೆ ಉಂಡೆ ಮಮ್ರಾಣ. ಈ ಮುಖೇನವಾಗಿ ಹಲವಾರು ಪಂದ್ಯಾಟವನ್ನು ಆಡಿದ ಅನುಭವಿಸಿದ ಆಟಗಾರ ಇಲ್ಲಿ ಸಂದೀಪ. ಈ ಮುಖೇನವಾಗಿ ಪ್ರಜ್ವಲ್ ಎಸೆಯಬೇಕು. ಓವರಿನ 5ನೇ ಚೆಂಡು ಎದುರಿಸಿ ಆಡಬೇಕು ಅಜ್ಜು ಮೊಗ್ರಾಲ್. ಈ ಬಾರಿ ಹೊಡೆಯುವ ಪ್ರಯತ್ನವಾಗಿತ್ತು. ಕ್ಷೇತ್ರ ರಕ್ಷಕನ ಇಲ್ಲದ ಕಡೆಗೆ ಚೆಂಡು ಧಾವಿಸ್ತಾ ಇದೆ. ಕಳಪೆ ಮಟ್ಟದ ಕ್ಷೇತ್ರ ರಕ್ಷಣೆ. ಚೆಂಡು ನೇರ 1 ಬೌನ್ಸ್ 2 ಬೌನ್ಸ್ 3 ಬೌನ್ಸ್ ಮುಖೇನವಾಗಿ ಬೌಂಡರಿ ಕಡೆಗೆ ಧಾವಿಸ್ತಾ ಇದೆ. 4 ಅಂಕಗಳ ಜೋಡಣೆಯಲ್ಲಿ ತನ್ನದಾಗಿಸ್ತಾ ಇದ್ದಾರೆ ಅಜ್ಜು ಮೊಗ್ರಾಲ್. ಈ ಮುಖೇನವಾಗಿ ಅಂಕಿಪಟ್ಟಿಯಲ್ಲಂತೂ 6 ಕಾಣಿಸುತ್ತಾ ಇದೆ. ಚೆಂಡು ಬಾಕಿ ಇದೆ ಮೊದಲನೇ ಓವರಿನ. ಪ್ರಜ್ವಲ್ ಎಸೆಯಬೇಕು. ಓವರಿನ ಕೊನೆಯ ಚೆಂಡು ರೀತಿಯಲ್ಲಿ ಅಜ್ಜು ಮೊಗ್ರಾಲ್. ಅಜ್ಜು ಬಹಳಷ್ಟು ಪ್ರತಿಷ್ಠಿತ ತಂಡಗಳ ನಡುವೆ ಆಡಿದಂತಹ ಆಟಗಾರ. ಈ ನಡುವೆ ಪ್ರಜ್ವಲ್ ಎಸೆಯಬೇಕು. ಓವರಿನ ಕೊನೆಯ ಒಂದು ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಅಜ್ಜು ಮೊಗ್ರಾಲ್. ಬಲವಾದ ಹೊಡೆತ ಕ್ಷೇತ್ರ ರಕ್ಷಕನ ಇಲ್ಲದ ಕಡೆಯಲ್ಲಿ ಚೆಂಡು ಧಾವಿಸುವಾಗ ಇಲ್ಲಿ ಕ್ಷೇತ್ರ ರಕ್ಷಣೆ ಅಂತೂ ಅದ್ಭುತವಾಗಿ ಮೂಡಿ ಬರುತ್ತಾ ಇದೆ. ಲಾಂಗ್ ಆಫ್ ಕಡೆಗೆ ಧಾವಿಸಿದ ಚೆಂಡು 1 ಬೌನ್ಸ್ಗೆ ಅವಕಾಶವಿತ್ತು. ಆದರೆ ಕ್ಷೇತ್ರ ರಕ್ಷಣೆ ಭದ್ರವಾಗುತ್ತಾ ಇದೆ. ಎಂಡ್ ಆಫ್ ದಿ ಫಸ್ಟ್ ಓವರ್. ಟೀಮ್ ಟೋಟಲ್ 8 on the board. ಆದ್ಯದ ಓವರ್ ಅವಸಾನಿಕ ಟೀಮ್ ಟೋಟಲ್ 8 ಎನ್ನ ರೀತಿಯಲ್ಲಿ ಕಾಣುವುದು ഇവിടെ ಡಿಜೆ ಬಾಯ್ಸ್ ಹೊಸಂಗಡಿ. അടുത്ത ഓവറിനുള്ള അവകാശമാണ് ഇവിടെ ചെപ്പു AFC ചെപ്പു. AFC ಚೆಂಪು ನಡುವೆ 2ನೇ ಓವರಿನ ಜವಾಬ್ದಾರಿ ತನ್ನದಾಗಿಸ್ತಾ ಇದ್ದಾರೆ. ಇಲ್ಲಿ ಸುಶಾಂತ ತಂಡದ ಕಪ್ತಾನ. AFC ತಂಡದ ಕಪ್ತಾನ ಸುಶಾಂತ ತನ್ನದ ಪಾಲಾಗುತ್ತಾ ಇದೆ 2ನೇ ಓವರ್ನ ಜವಾಬ್ದಾರಿಯಲ್ಲಿ. ಎದುರಿಸಿ ಆಡಬೇಕಂತೂ ಭರತ್ ಜೊತೆಯಲ್ಲಿ ಅಜ್ಜು ಮೊಗ್ರಾಲ್. ಭರತ್ ಹೊಡಿಬಡಿ ದಾಂಡಿಗ ಗೂಟದ ಹಿಂದುಗಡೆಯಲ್ಲಂತೂ
ಗೂಟಗ ರಕ್ಷಕ ವಿಭಾಗವಂತೂ ಭದ್ರ. ಇಲ್ಲಿ ಸಂದೀಪ್ ಮುಖೇನವಾಗಿ ಪಂದ್ಯಾಕೂಟವನ್ನು ಆದಷ್ಟು ಬೇಗನೆ ಮುಂದುವರಿಸಿ. ಸಮಯದ ಅಭಾವಂತೂ ಬಹಳಷ್ಟು ಇದೆ. ಈ ಮುಖೇನವಾಗಿ ಎಲ್ಲೇ ಸುಶಾಂತ್ ಎಸೆಬೇಕು ಅವರಿನ ಮೊದಲ ಚೆಂಡಿಗೆ ಭರ್ಜರಿ ಹೊಡೆತ ಬರತ್ತ. ಆದರೆ ಗಾಳಿಯಲ್ಲಿದ್ದ ಚೆಂಡು ಕ್ಷೇತ್ರ ರಕ್ಷಕರ ಕನೆಯಲ್ಲಿ ಭದ್ರವಾಗುತ್ತಾ ಇದೆ. ಕ್ಷೇತ್ರ ರಕ್ಷಣೆಯಂತೂ ಭದ್ರ. ಮೊದಲ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಹೊಡಿ ಬಡಿ ದಾಂಡಿಗ ಮಿಸ್ಟರ್ ಭರತ್ ಬ್ಯಾಕ್ ಟು ಪೆವಿಲಿಯನ್. ಬಿಗ್ ಮ್ಯಾನ್ ಇಂಟು ದ ಫಿಶ್. Big fish on the net. Bharat back to pavilion. New man into the middle. Jersey number 01 DJ Boys ಹೊಸಂಗಡೆ. ಅಡಕತ್ ಬೈಲೆಂಬ ಪ್ರದೇಶದ ಆಟಗಾರ. ಬಹಳಷ್ಟು ಎಬೋ 40 ಅನ್ನು ಆಡಿದಂತ ಅನುಭವಸ್ಥ ಆಟಗಾರ. ಇಲ್ಲಿ ಮೂರನೇ ಕ್ರಮಾಂಕದಲ್ಲಂತೂ ಆಗಮಿಸ್ತಾ ಇದ್ದಾರೆ ಇಲ್ಲಿ DJ Boys ಹೊಸಂಗಡಿಗೋಸ್ಕರವಾಗಿ. ರವಿ ಬಹಳಷ್ಟು ಪಂದ್ಯಾಕೂಟವನ್ನು ಆಡಿದಂತ ಅನುಭವಸ್ಥ ಆಟಗಾರ. ಈ ನಡುವೆ ಡಿಜೆ ಬಾಯ್ಸ್ ಹೊಸಂಗಡಿಗೋಸ್ಕರ ಜೆಸಿ ಜಟ್ಟು ಆಡುವ ಸಮಯದಲ್ಲೇ ಮೂರನೇ ಕ್ರಮಾಂಕದಲ್ಲಂತೂ ರವಿ ಅವರನ್ನು ಕಾಣಸಿಗುತ್ತಾ ಇದೆ. ಹುಡಿ ಬಡಿ ದಾಂಡಿಗ ಬಹಳಷ್ಟು ಪಂದ್ಯದ ಆಡಿದ ಅನುಭವಂತೂ ಇಲ್ಲಿ ಕಾಣಬೇಕಾಗಿದೆ. ಮೊದಲ ವಿಕೆಟ್ ಇಲ್ಲಿ ದಾಂಡುಗಾರ ಭರತ್ ಅವರನ್ನು ಕಳೆದುಕೊಂಡಿದೆ. ಇಲ್ಲಿ ಡಿಜೆ ಬಾಯ್ಸ್ ಹೊಸಂಗಡಿ ಎದುರಿಸಿದ ಮೊದಲ ಚೆಂಡಿಗೆ ಹೊಡೆಯುವ ಪ್ರಯತ್ನವಾಗಿತ್ತು. ಇಲ್ಲಿ ಕ್ಯಾಚ್ ಔಟ್ ಮುಖೇನವಾಗಿ ಬ್ಯಾಕ್ ಟು ಪೆವಿಲಿಯನ್ ಆದರೂ ಇಲ್ಲಿ ರವಿ ಮೂರನೇ ಕ್ರಮಾಂಕದಲ್ಲಿ ಕಲಾತ್ಮಕವಾದ ಒಂದು ಹೊಡೆಯುವ ಪ್ರಯತ್ನವಾಯಿತು. ಇಲ್ಲಿ ಮತ್ತೆ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಸಂದೀಪ್ ಗೂಟ ರಕ್ಷಕ ವಿಭಾಗವಂತೂ ಭದ್ರವಾಗುತ್ತಾ ಇದೆ. ರವಿ ಈ ಬಾರಿ ಸ್ಟಂಪ್ ಔಟ್ ಮುಖೇನವಾಗಿ ಮತ್ತೆ ಪಿಬಿಲಿಂಗ್ ಕಡೆಗೆ ಹಿಂಬಾಗುತ್ತಾ ಇದ್ದಾರೆ. ಇಲ್ಲಿ ರವಿ ಹೊಡಿ ಬಡಿ ದಾಂಡಿಗ. ಆದರೆ ಇಲ್ಲಿ ಅವರ ಪಾಲಿಗೆ ಯಾವುದೇ ಅದೃಷ್ಟವಿಲ್ಲ. ಎರಡನೇ ವಿಕೆಟ್ ಕೂಡ ಇಲ್ಲಿ ನಷ್ಟವಾಗುತ್ತಾ ಇದೆ. ಇಲ್ಲಿ ಡಿಜೆ ಬಾಯ್ಸ್ ಹೊಸಂಗಾಡಿ ನಾನ್ ಸ್ಟ್ರೈಕ್ ತುದಿಯಲ್ಲಂತೂ ಅಚ್ಚು ಮೊಗ್ರಾಲ್ ಕಲಾತ್ಮಕವಾದ ಆಟವನ್ನು ಆಡುವ ಸಮಯದಲ್ಲ ಇಲ್ಲಿ ಎರಡು ವಿಕೆಟ್ ಅನ್ನು ನಷ್ಟವಾಗುತ್ತಾ ಇದೆ. ಇಲ್ಲಿ ಡಿಜೆ ಹೊಸಂಗಾಡಿ ಈ ಮುಖೇನವಾಗಿ ನಾಲ್ಕನೇ ಕ್ರಮಾಂಕದಲ್ಲಂತೂ ಹೊಸಮುಖದ ಪರಿಚಯವಾಗುತ್ತಾ ಇದೆ. ಇಲ್ಲಿ ರಂಜಿತ್ ಸುಶಾಂತ ಎಸೆಯಬೇಕು. ಓವರಿನ ಮೂರನೇ ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ರಂಜಿತ್. ಈ ಬಾರಿ ಕಲಾತ್ಮಕವಾದ ಹೊಡೆತ 30 ಗಜಗಳ ನಡುವೆ ಇದ್ದಂತಹ ಚೆಂಡಿಗೆ 1 ರನ್ಗೆ ಮಾತ್ರ ಸೀಮಿತವಾಗುತ್ತಾ ಇದೆ. 3 ಚೆಂಡಿನ ಆಟ ಬಾಕಿ ಇದೆ. ಎರಡನೇ ಓವರಿನ 3 ಚೆಂಡಿನ ಆಟ ಬಾಕಿ ಇದೆ. ಇಲ್ಲಿ ಎದುರಿಸಿ ಆಡಬೇಕು ಅಜ್ಜು ಜೊತೆಯಲ್ಲೇ ರಂಜಿತ್. ಮತ್ತೆ ಎಸೆಯಲು ತಯಾರಾಗ್ತಾ ಇದ್ದಾರೆ ಸುಶಾಂತ. ಈ ದಿನದ 9ನೇ ಪಂದ್ಯಕೂಟ ಇಲ್ಲಿ ಸಾಗಿ ಬರಬೇಕಾಗಿದೆ. ಮುಂದಿನ ಪಂದ್ಯಕೂಟದಲ್ಲೇ ಭಗತ್ ಫ್ರೆಂಡ್ಸ್ ಜೊತೆಯಲ್ಲಿ ಭೂಮಿಪುತ್ರ ಬೆಜ್ಜ. ಭಗತ್ ಫ್ರೆಂಡ್ಸ್ ಜೊತೆಯಲ್ಲಿ ಭೂಮಿಪುತ್ರ ಬೆಜ್ಜ ಎರಡು ತಂಡದ ಆಟಗಾರರು ಆದಷ್ಟು ಬೇಗನೆ ತನ್ನ ಸೈನಪ್ ಅನ್ನು ಪೂರ್ತಿಗೊಳಿಸಿ ಭಗತ್ ಫ್ರೆಂಡ್ಸ್ ಜೊತೆಯಲ್ಲಿ ಭೂಮಿಪುತ್ರ ಬೆಜ್ಜ ಮತ್ತೆ ಆಟದ ಕಡೆಗೆ ಬರೋಣ. ಇಲ್ಲಿ ಅಂಕಿಅಂಶ ಪಟ್ಟಿಯಂತೂ 10ಕ್ಕೆ ಏರುತ್ತಾ ಇದೆ. ಡಬಲ್ ಡಿಜಿಟ್ ಆನ್ ಆಗಿದೆ. ಇಲ್ಲಿ ತಂಡದ ಮೊತ್ತ 10ರಲ್ಲಿ ಕಾಣಸಿಗುತ್ತಾ ಇದೆ. ಕೊನೆಯ 1 ಚೆಂಡು ಮಾತ್ರ ಎಸೆಯಬೇಕು ಓವರಿನ ಸುಶಾಂತ. ತೀರ್ಪುಗಾರ ಸತೀಶ್ ಅವರನ್ನು ದಾಟುತ್ತಾ ರಂಜಿತ್ ಕಡೆಗೆ ಓವರಿನ ಕೊನೆಯ 1 ಚೆಂಡು. ಈ ಬಾರಿ ಕ್ಷೇತ್ರ ರಕ್ಷಣೆ ಅಂತೂ ಭದ್ರವಾಗುತ್ತಾ ಇಲ್ಲ. 30 ಗಜಗಳ ನಡುವೆ ಅಂತೂ ಕ್ಷೇತ್ರ ರಕ್ಷಣೆ ಇಲ್ಲಿ ಭದ್ರವಾಗುತ್ತಾ ಇರಲ್ಲ. ಎಂಡ್ ಆಫ್ ದಿ ಸೆಕೆಂಡ್ ಓವರ್ ಟೀಮ್ ಟೋಟಲ್ 11 ಆನ್ ದಿ ಬೋರ್ಡ್. രണ്ടാമത്തെ ഓവർ അവസാനിക്കുമ്പോൾ ടീം ടോട്ടൽ 11 എന്ന രീതിയിൽ കാണുന്നു. ഇവിടെ ಡಗೌಟಿನಲ್ಲಂತೂ ಡಿಜೆ ಸಂಘಟನೆಯ ಮಾಲಕರಾಗಿರುವಂತಹ ಅರುಣ್ ಅವರ ಧ್ವನಿಯಂತೂ ಬರುತ್ತಾ ಇದೆ. ಸ್ಕೋರ್ ಬೋರ್ಡ್ ಎಂದು ಮುಖೇನವಾಗಿ ಅಜ್ಜು ಅವರಿಗೆ. ಈ ಮುಖೇನವಾಗಿ ಮತ್ತೆ 3ನೇ ಓವರ್ ಇಲ್ಲಿ ಪ್ರಾರಂಭಗೊಳ್ಳಬೇಕಾಗಿದೆ. ಸ್ಟ್ರೈಕ್ ತುದಿಯಲ್ಲಂತೂ ರಂಜಿತ್ ಅವರನ್ನು ಆಗಮನ ಕಾಣಸಿಗುತ್ತಾ ಇದೆ. 3ನೇ ಓವರಿನ ಜವಾಬ್ದಾರಿಯಂತೂ ಇಲ್ಲಿ
ಸುದೀಶ್ ಇವರ ಪಾಲಾಗುತ್ತಾ ಇದೆ. ಮೊದಲ ಚೆಂಡು ನೆಲ ಕಚ್ಚಿ ಬಂದ ಚೆಂಡನ್ನು ಅದೇ ರೀತಿ ಹೊಡೆಯುವ ಪ್ರಯತ್ನವಾಗಿತ್ತು. ಆದರೆ ಗೂಟಗ ಹಿಂದ್ಗಡೆಗೆ ಧಾವಿಸಿದಂತ ಚೆಂಡು 1 ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಸ್ಟ್ರೈಕ್ ತುದಿಯಲ್ಲಂತೂ ಅಜ್ಜು ಮೊಗ್ರಲ್ ಇವರನ್ನು ಕಾಣಸಿಗುತ್ತಾ ಇದೆ. ಸುದೀಶ್ ಎಸೆಯಬೇಕು ಓವರಿನ 2ನೇ ಚೆಂಡು. ವಿರಾಟ್ ಅಜಿತ್ ಇವರ ಸ್ಮರಣಾರ್ಥವಾಗಿ ನಡೆಯುವಂತಹ ಈ ಒಂದು ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟ ಇಲ್ಲಿ ಅಚ್ಚು ಅವರ ಗರ್ಜನೆ ಆರಂಭಗೊಳ್ಳುತ್ತಾ ಇದೆ. ಇಲ್ಲಿ ನೋ ಬಾಲ್ ಮುಖೇನವಾಗಿ ಸಿಕ್ಸರ್ ದಾಖಲಾತಿಯಾಗುತ್ತಾ ಇದೆ. ಚೆಂಡು ನೇರ ಸೀಮಾ ರೇಖೆಯ ಗಡಿಯನ್ನು ದಾಟುತ್ತಾ ಇದೆ. 6+1 ಅಂಕ 7ರ ಜೋಡಣೆಯಾಗುತ್ತಾ ಇದೆ. 7 ಅಂಕಗಳ ಜೋಡಣೆಯಾಗುತ್ತಾ ಇದೆ. ನೋ ಬಾಲ್ ಮುಖೇನವಾಗಿ ಇಲ್ಲಿ ಅಚ್ಚು ಅವರ ಗರ್ಜನೆ ಇಲ್ಲಿ ಆರಂಭಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಂತೂ 19 ಆನ್ ದಿ ಬೋರ್ಡ್. ಮತ್ತೆ ಫ್ರೀ ಹಿಟ್ ಇರುವಂತಹ ಅವಕಾಶ ಇಲ್ಲಿ ಸುದೀಶ್. ಮತ್ತೆ ಈ ಬಾರಿ ಅದೇ ರೀತಿ ಹೊಡೆಯುವ ಪ್ರಯತ್ನವಾಗಿತ್ತು. ಚೆಂಡು ಮತ್ತು ದಂಡಿನಲ್ಲಿ ಯಾವುದೇ ಸಂಪರ್ಕ ಕಾಣುತ್ತಾ ಇಲ್ಲ. ಸೆಂಡು ಚುಕ್ಕಿಯಾಗುತ್ತಾ ಇದೆ. ಮತ್ತೆ ಅಜ್ಜು ಅವರ ಹೊಡೆತವಂತೂ ಬರಬೇಕಾಗಿದೆ. ಇಲ್ಲಿ ಒಂದು ಕಡೆಯಲ್ಲಂತೂ ಚಾಣ್ಮ್ಯ ರೀತಿಯಲ್ಲಿ ಎಸೆತಗಾರಿಕೆ ವಿಭಾಗ ಇಲ್ಲಿ ಮತ್ತೆ 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 ಕಲಾತ್ಮಕವಾದ ರೀತಿಯಲ್ಲಿ ಹೊಡೆತವನ್ನು ಪ್ರಯತ್ನಿಸಿದ್ರು. ಅವರೇ ಓವರ್ ಥ್ರೋ ಮುಖೇನವಾಗಿ 2 ಅಂಕಗಳ ಜೋಡಣೆ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಂತೂ 21. ಇಲ್ಲಿ ಮತ್ತೆ ಇಲ್ಲಿ ರಿವರ್ಸ್ ಮುಖೇನವಾಗಿ ಹೊಡೆಯುವ ಪ್ರಯತ್ನವಾಗಿತ್ತು. ಚೆಂಡು ಈ ಬಾರಿ ಕಲಾತ್ಮಕವಾದ ಕ್ಷೇತ್ರ ರಕ್ಷಣೆ ಅಂತೂ ಭದ್ರವಾಗುತ್ತಾ ಇದೆ. ಇಲ್ಲಿ 3 ಈ ಮುಖೇನವಾಗಿ 3 ಅಂಕಗಳ ಜೋಡಣೆ. ಅಂಕಿಅಂಶ ಪಟ್ಟಿಯಲ್ಲಂತೂ 24 ಕಾಣ ಸಿಗುತ್ತಾ ಇದೆ. 3 ಚೆಂಡಿನ ಆಟ ಬಾಕಿ ಇದೆ. 2ನೇ ಓವರಿನ 3 ಚೆಂಡುಗಳು ಅಂತೂ ಬಾಕಿ ಇದೆ. ಇಲ್ಲಿ ಮತ್ತೆ ಎಸೆಬೇಕು ಸುದೀಶ್. ಈ ಬಾರಿ ರಂಜಿತ್ ಕಡೆಗೆ ಪಿಚಿಂಗ್ ಡೆಲಿವರಿ ಆಗಿತ್ತು. ಗೂಟ ರಕ್ಷಕ ವಿಭಾಗವಂತೂ ಭದ್ರವಾಗುತ್ತಾ ಇಲ್ಲ. ಈ ಬಾರಿ ರನ್ ಔಟ್ ಇರುವ ಅವಕಾಶವಿತ್ತು, ಆದರೆ ಬಿಟ್ಟುಕೊಡ್ತಾ ಇದ್ದಾರೆ ಗುಟ ರಕ್ಷಕ ವಿಭಾಗದ ಸಂದೀಪ. ಈ ಮುಖೇನವಾಗಿ ಮತ್ತೆ 2 ಅಂಕಗಳ ಜೋಡಣೆ 26ಕ್ಕೆ ಇರುತ್ತಾ ಇದೆ. 26 ಆನ್ ದಿ ಬೋರ್ಡ್. ಇನ್ನು ಕೂಡ 2 ಚೆಂಡುಗಳು ಬಾಕಿ ಇದೆ. 3ನೇ ಓವರಿನ 2 ಚೆಂಡುಗಳಂತೂ ಬಾಕಿ ಇದೆ. 26ರಲ್ಲಿದೆ ಅಂಕಿಅಂಶ ಪಟ್ಟಿ ಅಂತ. അടുത്ത മത്സരത്തിന് വേണ്ടി ഭഗത് ഫ്രണ്ട്സ് അതുപോലെ തന്നെ ഭൂമിപുത്ര ബെച്ച ഇരു ടീമിന്റെ കളിക്കാർ എത്രയും പെട്ടെന്ന് സൈനപ്പ് പൂർത്തിಗೊಳಿക്കണമെന്ന് അപേക്ഷിക്കുന്നു. അടുത്ത മത്സരത്തിന് വേണ്ടി ഭഗത് ഫ്രണ്ട്സ് അതുപോലെ തന്നെ ഭൂമിപുത്ര ബെച്ച ഇരു ടീമിന്റെ കളിക്കാർ എത്രയും പെട്ടെന്ന് സൈനപ്പ് പൂർത്തിಗೊಳಿക്കണമെന്ന് അപേക്ഷിക്കുന്നു. അടുത്ത മത്സരത്തിൽ ഭഗത് ഫ്രണ്ട്സ് അതുപോലെ തന്നെ ഭൂമിപുത്ര ബെച്ച ഇരു ടീമിന്റെ ക്യാപ്റ്റന്മാർ വരിക ടോസിന് വേണ്ടി. 2 ತಂಡದ ಕಪ್ತಾನರು ಆಗಮಿಸಿ ನಾಣ್ಯ ಚಿಮ್ಮುದಕ್ಕೋಸ್ಕರವಾಗಿ ಇಲ್ಲಿ ಪಿಚಿಂಗ್ ಡೆಲಿವರಿ ಆಗಿತ್ತು. ಅದರ ಹೊಡೆತಕ್ಕೆ ಶ್ರಮವಿಲ್ಲ. 1 ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಕೊನೆಯ 1 ಚೆಂಡು ಎಸೆಯಬೇಕು. ಇಲ್ಲಿ ಸುದೀಶ್ ಎದುರಿಸಿ ಆಡಬೇಕು ಅಜ್ಜು ಮೊಗ್ರಾ. ಮತ್ತೆ ಅಜ್ಜು ಅವರ ಹೊಡೆತವಂತೂ ಬರಬೇಕಾಗಿದೆ. ಇಲ್ಲಿ ರಿವರ್ಸ್ ಇರುವ ಅವಕಾಶ. ಎಂಡ್ ಆಫ್ ದಿ ಥರ್ಡ್ ಓವರ್. ಟೀಮ್ ಟೋಟಲ್ 27 on the board. 3ാമത്തെ ഓവർ അവസാനിക്കുമ്പോൾ 27 എന്ന രീതിയിലാണ് സ്കോർ ഇവിടെ കാണുന്നത്. ಮೂರು ದಿನಗಳಾಗಿ ನಿರಂತರವಾಗಿ ಸಾಗಿ ಬರುವಂತಹ ವಿರಾಟ ಅಜ್ಜು ಮೆಮೋರಿಯಲ್ ಕ್ರಿಕೆಟ್ ಪಂದ್ಯಾಕೂಟ
ಕೌಶಿಕ ಭೂಮಿಪುತ್ರ ತಂಡ ಆಟಗಾರ ಸೈನಪ್ಪಿಗೆ ಇಲ್ಲಿ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇರುವ ತನ್ನ ತಂಡದ ಜೊತೆಯಾಗಬೇಕು. ಈ ನಡುವೆ ಕಳಪೆ ಮಟ್ಟದ ಥ್ರೋ ಎರಡರ ಜೋಡಣೆಯಲ್ಲಿ ಕಾಣಸಿಗುತ್ತಾ ಇದೆ. ಮೊದಲ ಚೆಂಡಿನಲ್ಲೇ ಮೂರರ ಜೋಡಣೆಯಲ್ಲಿ ಕಾಣಸಿಗುತ್ತಾ ಇದೆ. ತಂಡದ ಮೊತ್ತ 30ಕ್ಕೆ ಏರುತ್ತಾ ಇದೆ. 30 ಆನ್ ದಿ ಬೋರ್ಡ್. ಈ ನಡುವೆ ಮತ್ತೆ ಸ್ಟ್ರೈಕ್ ತುದಿಯಲ್ಲಿ ಈ ಬಾರಿ ಅದ್ಭುತವಾದ ತಿರುವು ಕಾಣಿಸ್ತಾ ಇದೆ. ಚೆಂಡು ಚುಕ್ಕಿಯಾಗಿ ಮಾರ್ಪಾಡಾಗುತ್ತಾ ಇದೆ. ಗೂಟ ರಕ್ಷಕ ವಿಭಾಗನ ಕೈಯಲ್ಲಿ ಭದ್ರವಾಗುತ್ತಾ ಇದೆ ಚೆಂಡು. ಮತ್ತೆ ಅಚ್ಚು ಕಡೆಗೆ ಇಲ್ಲಿ ಆಟಗಾರ ಇಲ್ಲದ ಕಡೆಗೆ ಚೆಂಡು ಧಾವಿಸ್ತಾ ಇದೆ. 2 ಅಂಕ ಸಂಪೂರ್ಣವಾಗಿ ಜೊತೆಯಾಗುತ್ತಾ ಇದೆ. 32ರಲ್ಲಿ ಕಾಣಸಿಗುತ್ತಾ ಇದೆ. ಕೊನೆಯ 3 ಚೆಂಡು ಬಾಕಿ ಇದೆ. 4ನೇ ಓವರಿನ 3 ಚೆಂಡುಗಳಂತೂ ಬಾಕಿ ಇದೆ. ಮತ್ತೆ ಸ್ಟ್ರೈಕ್ ತುದಿಯಲ್ಲಂತೂ ಅಜು ಮೊಗ್ರಾ ರಭಸದ ಹೊಡೆತವಾಗಿತ್ತು. ಲಾಂಗ್ ಆಫ್ ಕಡೆಯಲ್ಲಿ ಕ್ಷೇತ್ರ ರಕ್ಷಣೆ ಅಂತೂ ಭದ್ರವಾಗುತ್ತಾ ಇದೆ. 1 ಅಂಕಕ್ಕೆ ಮಾತ್ರ ಪ್ರಾಪ್ತಿಯಾಗುತ್ತಾ ಇದೆ. ಸುಶಾಂತ ಮತ್ತೆ ಸುಶಾಂತ್ ಇಲ್ಲಿ ಕಾರ್ತಿಕ್ ಕಡೆಗೆ ಚೆಂಡು ಧಾವಿಸ್ತಾ ಇದೆ. 1 ಅಂಕಕ್ಕೆ ಮಾತ್ರ ಪ್ರಾಪ್ತಿಯಾಗುತ್ತಾ ಇದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. 4ನೇ ಓವರಿನ ಕೊನೆಯ 1 ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಅಜ್ಜು ಮೊಗ್ರಾ. ಈ ಬಾರಿ ರಿವರ್ಸ್ ಹೊಡೆತ ಗೂಟದ ಹಿಂದುಗಡೆಯಲ್ಲಿತ್ತು. ಕ್ಷೇತ್ರ ರಕ್ಷಣೆ ಅಂತೂ ಭದ್ರ. 1 ಅಂಕಕ್ಕೆ ಮಾತ್ರ ಪ್ರಾಪ್ತಿ. ಎಂಡ್ ಆಫ್ ದಿ 4th ಓವರ್. ಟೀಮ್ ಟೋಟಲ್ 35 ಆನ್ ದಿ ಬೋರ್ಡ್. 4ನೇ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಂತೂ 35 ಕಾಣಸಿಗುತ್ತಾ ಇದೆ. ಈ ದಿನದ 8ನೇ ಪಂದ್ಯಕೂಟ ಇಲ್ಲಿ ಸಾಗಿ ಬರುತ್ತಾ ಇದೆ. ಡಿಜೆ ಬಾಯ್ಸ್ ಜೊತೆಯಲ್ಲಿ AFC ಜೆಪ್ಪು. ಈ ದಿನ 15 ಪಂದ್ಯಕೂಟ ಇಲ್ಲಿ ನಡೆಸಬೇಕಾಗಿತ್ತು. ಆದರೆ ಇಲ್ಲಿ 8ನೇ ಪಂದ್ಯಕೂಟ ಕೂಡ ಈಗ ಸಾಗಿ ಬರುತ್ತಾ ಇದೆ. ಸಮಯ 3 ಗಂಟೆ 33 ನಿಮಿಷವಾಗಿದೆ. ಇಲ್ಲಿ ಪಂದ್ಯಕೂಟ 8ರ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ಡಿಜೆ ಬಾಯ್ಸ್ ಹೊಸಂಗಡಿ ವಿರುದ್ಧವಾಗಿ AFC ಜೆಪ್ಪು. ಇಲ್ಲಿ ಮತ್ತೆ 5ನೇ ಓವರಿನ ಜವಾಬ್ದಾರಿ ಸಂದೀಪ್ ತನ್ನದಾಗಿಸ್ತಾ ಇದ್ದಾರೆ. ಕಪ್ತಾನ ತನ್ನ ಜವಾಬ್ದಾರಿ ಸಂದೀಪ್ ಇವರ ಪಾಲಿಗೆ ಆಗುತ್ತಾ ಇದೆ. 5ನೇ ಓವರಿನ ಮೊದಲ ಚೆಂಡು ಇಲ್ಲಿ ಎದುರಿಸಿ ಆಡಬೇಕು ಅಜ್ಜು ಮೊಗ್ರಾ ಜೊತೆಯಲ್ಲಿ ರಂಜಿತ. ನಾನ್ ಸ್ಟ್ರೈಕ್ ತುದಿಯಲ್ಲಂತೂ ರಂಜಿತ ಕಲಾತ್ಮಕ ರೀತಿಯಲ್ಲಿ ಆಟವನ್ನು ಮುಂದುವರಿಸುವಾಗ ಇಲ್ಲಿ ಹುಡಿ ಬಡಿ ದಾಂಡಿಗ ಅಜ್ಜು ಅವರ ದಂಡಿನ ಮುಖೇನವಾಗಿ ಇಲ್ಲಿ ಹೊಡೆತವಾಗಿತ್ತು. ಇಲ್ಲಿ 1 ಅಂಕಕ್ಕೆ ಮಾತ್ರ ಪ್ರಾಪ್ತಿ. 2ಕ್ಕೆ ಪ್ರಯತ್ನವಿಲ್ಲ. 1ರ ಜೊತೆಯಲ್ಲಿ ಅಂಕಿಅಂಶ ಪಟ್ಟಿ ಅಂತೂ 36ಕ್ಕೆ ಏರುತ್ತಾ ಇದೆ. 36 ಆನ್ ದಿ ಬೋರ್ಡ್. ಕಳೆದ ಪಂದ್ಯಕೂಟವಂತೂ ಅದ್ಭುತವಾಗಿ ಸಾಗಿ ಬಂತು. ಈ ನಡುವೆ ಗೂಟಕ್ಕೆ ಗುರಿಯಾಗುತ್ತಾ ಇದೆ. ಇಲ್ಲಿ ಮತ್ತೆ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಕಲಾತ್ಮಕ ರೀತಿಯಲ್ಲಿ ಆಡುವಂತ ಆಟಗಾರ ರಂಜಿತ್ ಬ್ಯಾಕ್ ಟು ಬೆಬಿಲಿಯನ್ನ. ಸಂದೀಪ ಇವರ ಎಸೆತಗಾರಿಕೆ ವಿಭಾಗವಂತೂ ಅದ್ಭುತವಾಗಿ ಮೂಡಿ ಬಂತು. ಸಂದೀಪ ಇಲ್ಲಿ ವಿಕೆಟ್ ಪತನಗೊಳಿಸ್ತಾ ಇದ್ದಾರೆ. ಇಲ್ಲಿ ಡಿಜೆ ಬಾಯ್ಸ್ ಹೊಸಂಗಡಿ ಆಟಗಾರ ರಂಜಿತ್. ಇಲ್ಲಿ 5ನೇ ಕ್ರಮಾಂಕದಲ್ಲಂತೂ ಹೊಸ ಮುಖದ ಪರಿಚಯ ಶಾಶ್ವತ್ ಇವರ ಆಗಮನ ಕಾಣಸಾಗುತ್ತಾ ಇದೆ. ಶಾಶ್ವತ ಇಂದು ಡಿಜೆ ಬಾಯ್ಸ್ ಹೊಸಂಗಡಿಗೋಸ್ಕರವಾಗಿ ಇಲ್ಲಿ ಜೆಸಿಯನ್ನು ಆಡುವಂತ ಸಮಯದಲ್ಲಿ ಸಂದೀಪ್ ಎಸೆಯಬೇಕು. ಓವರಿನ 3ನೇ ಚೆಂಡು ಎದುರಿಸಿ ಆಡಬೇಕು. ಜೊತೆಯಲ್ಲಿ ಶಾಶ್ವತ ಹೊಸ ಮುಖದ ಪರಿಚಯ. ಈ ಬಾರಿ ಬಲವಾದ ಹೊಡೆತವಾಗಿತ್ತು. ಲಾಂಗ್ ಆಫ್ ಕಡೆಯಲ್ಲಿ ಕ್ಷೇತ್ರ ರಕ್ಷಣೆ ಅಂತ ಮಾತ್ರವಾಗುತ್ತಾ ಇದೆ. 1 ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಈ 1 ರನ್ನಿನ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿ ಎತ್ತು 37ಕ್ಕೆ ಇರುತ್ತಾ ಇದೆ. 37 ಆನ್ ದಿ ಬೋರ್ಡ್. ಜಾಣ್ಮೆ ರೀತಿಯಲ್ಲಿ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ಮತ್ತೆ ಸ್ಟ್ರೈಕ್ ತುದಿಯಲ್ಲಿ ಅಜ್ಜು ಮೊಗ್ರಾಲ್ ಆರಂಭಿಕ ಆಟಗಾರನಾಗಿ ಆಗಮಿಸಿದ ಆಟಗಾರ. ಈ ನಡುವೆ ಹೊಡೆಯುವ ಪ್ರಯತ್ನವಾಗಿತ್ತು. ಆದರೆ ಬೈ ಮುಖೇನವಾಗಿ ಅಗಲ ಎಸೆತದ ಮುಖೇನವಾಗಿ 2 ಅಂಕ. ಅಗಲ ಸಹಾಯದೊಂದಿಗೆ 2 ಅಂಕದ ಜೋಡಣೆಯಲ್ಲಿ ತನ್ನದಾಗಿಸ್ತಾ ಇದ್ದಾರೆ.
ಕಳಪೆ ಮಟ್ಟದ ಎಸೆತಗಾರಿಕೆ ವಿಭಾಗ ಮತ್ತೆ ಸಂದೀಪ್ ಎಸೆಯಬೇಕು ಓವರಿನ 4ನೇ ಚೆಂಡು. ಈ ಬಾರಿ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಇಲ್ಲಿ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಹೊಡೆಯುವ ಪ್ರಯತ್ನವಾಗಿತ್ತು, ಆದರೆ ಕೊಂಚ ಮಟ್ಟದ ತಳಮಳ ಕಾಣಿಸ್ತಾ ಇದ್ದಾರೆ. ಈ ಮುಖೇನವಾಗಿ ಶಾಶ್ವತ ಮತ್ತೆ ಸ್ಟ್ರೈಕ್ ತುದಿಯಲ್ಲ. ಸಂದೀಪ್ ಸೇಬೇಕು ಓವರಿನ 5ನೇ ಚೆಂಡು. ಈ ಬಾರಿ ಗಾಳಿಯಲ್ಲಿ ಚೆಂಡು ಕ್ಷೇತ್ರ ರಕ್ಷಣೆ ಅಂತೂ ಮಾತ್ರ ಕ್ಯಾಚ್ ಔಟ್ ಮುಖೇನವಾಗಿ ಮತ್ತೊಂದು ವಿಕೆಟ್ ಪತನಗೊಳ್ಳುತ್ತಾ ಇದೆ. ಶಾಶ್ವತ್ ಬ್ಯಾಕ್ ಟು ಪೆವಿಲಿಯನ್. ದ ಬಿಗ್ ಮ್ಯಾನ್ ಇಂಟು ದಿ ಪೆವಿಲಿಯನ್. ನೋ ಸ್ಟ್ರೈಕ್ ತುದಿಯಲ್ಲಂತೂ ಅಜ್ಜು ಮೊಗರಲ್. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಅವಸಾನದ ಒರಿಬಂದು ಮಾತ್ರ ಬಾಕಿ ನಿಲ್ಕೊಂಡು ഇവിടെ ആറാമത്തെ ബാറ്റ്സ്മാൻ ആയി ഇവിടെ എത്തുന്നു ಆದಿ ಡಿಜೆ ಬಾಯ್ಸ್ ಅಸಂಗಡಿ ಆಟಗಾರ. ಈ ಮುಖೇನವಾಗಿ 6ನೇ ಕ್ರಮಾಂಕದಲ್ಲಿ ಎದುರಿಸಿ ಆಡಬೇಕು ಇಲ್ಲಿ ಸಂದೀಪ. ಎಸೆತಗಾರಿಕೆ ವಿಭಾಗ ಅಂತೂ ಅದ್ಭುತವಾಗಿ ಮೂಡಿ ಬರುತ್ತಾ ಇದೆ. ಈ ಬಾರಿ ಅಗಲ ಎಸೆತ ಎಂದು ತೀರ್ಪುಗಾರರು ತನ್ನ ಕೈಯನ್ನು ಚಾಚುತ್ತಾ ಇದ್ದಾರೆ. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ತಂಡದ ಮೊತ್ತ 40 ಆನ್ ದಿ ಬೋರ್ಡ್. 40ರಲ್ಲಿ ಕಾಣ ಸಿಗುತ್ತಾ ಇದೆ ಅಂಕಿಅಂಶ ಪಟ್ಟಿ ಅಂತೂ. ಈ ಬಾರಿ ಗೂಟದ ಹಿಂದುಗಡೆಯಂತೂ ಕ್ಷೇತ್ರ ರಕ್ಷಣೆ ಭದ್ರವಾಗುತ್ತಾ ಇಲ್ಲ. ಚೆಂಡು ನೇರ ಅಗಲದ ಮುಖೇನವಾಗಿ 5 ಅಂಕಗಳ ಜೋಡಣೆ. ಗೂಟ ರಕ್ಷಕ ವಿಭಾಗವಂತೂ ಸಂಪೂರ್ಣವಾಗಿ ವಿಫಲದತ್ತ ಸಾಗ್ತಾ ಇದೆ. ಚೆಂಡು ಬೌಂಡರಿ ಕಡೆಗೆ ಧಾವಿಸ್ತಾ ಇದೆ. 5 ಅಂಕಗಳ ಜೋಡಣೆ, 5 ಅಂಕದ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿಯಂತೂ 45ಕ್ಕೆ ಏರುತ್ತಾ ಇದೆ. 45 ಆನ್ ದಿ ಬೋರ್ಡ್. ಮತ್ತೆ ಸಂದೀಪ ಎಸೆತಗಾರಿಕೆವಂತೂ ಇಲ್ಲಿ ಮೂಡಿ ಬಂತಾ ಇಲ್ಲ. ಈ ಬಾರಿ ಗೂಟಕ್ಕೆ ಗುರಿಯಾಗುತ್ತಾ ಇದೆ. ಕೊನೆಯ ಒಂದು ಚೆಂಡು ನೇರ ಗೂಟಕ್ಕೆ ಗುರಿಯಾಗುತ್ತಾ ಇದೆ. ಎಂಡ್ ಆಫ್ ದಿ ಫಸ್ಟ್ ಇನ್ನಿಂಗ್ಸ್. ಟೀಮ್ ಟೋಟಲ್ 45 ಆನ್ ದಿ ಬೋರ್ಡ್, 46 ನೀಡೆಡ್. 46ರ ಗುರಿ ತಲುಪಬೇಕು ಇಲ್ಲಿ AFC ಜೆಪು. ಈ ನಡುವೆ ಡಿಜೆ ಬಾಯ್ಸ್ ಹೊಸಂಗಡಿ ಅದ್ಭುತವಾಗಿ ತನ್ನ ಜಾಣ್ಮೆ ರೀತಿಯಲ್ಲಿ ಪಂದ್ಯಕೂಟವನ್ನು 45ರ ಗುರಿಯ ತನಕ ತಲುಪಿಟ್ರು. ಇಲ್ಲಿ 46 ಬೇಕಿದೆ 5 ಓವರಿನ ಮುಂದೆ. ಭೈಲಬಾಕುಡ ಕ್ರಿಕೆಟರ್ಸ್ ಪ್ರೌಡ್ಲಿ ಪ್ರೆಸೆಂಟ್ ವಿರಾಟ್ ಅಜ್ಜು ಮೆಮೋರಿಯಲ್ ಟ್ರಾಫಿ 2026. ನಿನ್ನೆಯ ಬೆಳಗಿನಿಂದ ಆರಂಭಗೊಂಡಂತಹ ಈ ಒಂದು ಪಂದ್ಯಕೂಟ ಈ ದಿನ ಸರಿಸುಮಾರು 3 ಗಂಟೆ 39 ನಿಮಿಷದ ಕ್ರಮೇಣವಾಗಿ ಸಂಪೂರ್ಣವಾಗಿ ಸಾಗಿ ಬರುತ್ತಾ ಇದೆ. ಈ ಒಂದು ಮಣ್ಣಗುಳಿ ಮಿನಿ ಸ್ಟೇಡಿಯಂನಲ್ಲಿ ನಾಳಿನ ದಿನದಂದು ಅದ್ಭುತವಾದ ಬಹಳಷ್ಟು ವಿಶಿಷ್ಟ ರೀತಿಯಲ್ಲಿ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ಪಂದ್ಯಕೂಟವನ್ನು ಆದಷ್ಟು ಬೇಗನೆ ಮುಂದುವರಿಸಬೇಕು. ಈ ಒಂದು ಪಂದ್ಯಕೂಟದಲ್ಲಿ ವಿಜಯಿಗಳಿಗಾಗಿ 25,000 ನಗದು ಬಹುಮಾನ ಜೊತೆಯಲ್ಲಿ ದೂರದ ಗುಜರಾತಿನಲ್ಲಿ ಮಾಡಲ್ಪಟ್ಟಂತಹ ಬೃಹತ್ ಆಕಾರದ ಟ್ರಾಫಿ ಕೂಡ ಈ ಒಂದು ಮೈದಾನಕ್ಕೆ ಆಗಮಿಸ್ತಾ ಇದೆ. ಗುಜರಾತಿನಲ್ಲಿ ಈ ಒಂದು ಪಂದ್ಯಕೂಟಕ್ಕೋಸ್ಕರವಾಗಿ ಮಾಡಿದಂತಹ ಒಂದು ಟ್ರಾಫಿ ಕೂಡ ಇಲ್ಲಿ ಆಗಮಿಸ್ತಾ ಇದೆ. ನಾಳಿನ ದಿನ ಅಂತೂ ಬಹಳಷ್ಟು ವಿಶಿಷ್ಟ ಅತಿಥಿ ಅಭ್ಯಾಗತರ ಆಗಮನದೊಂದಿಗೆ ಪಂದ್ಯಕೂಟ ಕೂಡ ಸಾಗಿ ಬರಬೇಕಾಗಿದೆ. ಪಂದ್ಯಕೂಟವನ್ನು ಆದಷ್ಟು ಬೇಗನೆ ಮುಂದುವರಿಸಿ ದಾಂಡುಗಾರರು ಆದಷ್ಟು ಮೈದಾನಕ್ಕೆ ಧಾವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಪ್ರತಾಪ್ ಜೊತೆಯಲ್ಲಿ ಜೆಪ್ಪು ಇವರು ಆದಷ್ಟು ಬೇಗನೆ ಸೈನ್ ಅಪ್ ಗೆ ಬರಬೇಕಾಗಿ ತಮ್ಮ ಆನರ್ ನಿಮಗಾಗಿ ಕರೆಯನ್ನು ನೀಡುತ್ತಾ ಇದ್ದಾರೆ. ಪ್ರತಾಪ್ ಜೆಪ್ಪು. ತೀರ್ಪುಗಾರರಂತೂ ತಯಾರಾಗಿದ್ದಾರೆ. ಇಲ್ಲಿ ಎಸೆತಗಾರಿಕೆ ವಿಭಾಗವಂತೂ ತಯಾರಾಗಿದೆ. ದಂಡಿಗ ರೂಪದಲ್ಲಿ ಅಂತೂ ಹೊಡಿಬಡಿ ದಂಡಿಗರ ಆಗಮನವಾಗಿದೆ.
ಬಲಿಷ್ಠತೆಯ ಬಲಾಢ್ಯ ಆಟಗಾರರ ಆಗಮನವಾಗಿದೆ ಇಲ್ಲಿ. അടുത്ത മത്സരത്തിന് വേണ്ടി സൈനപ്പ് ഭഗത് ഫ്രണ്ട്സ് അതുപോലെ തന്നെ ഭൂമിപുത്ര വെച്ച ഇരു ടീമിന്റെ ക്യാപ്റ്റന്മാർ വരുക ടോസിന് വേണ്ടി. ഭഗത്തിന്റെ ക്യാപ്റ്റൻ അതുപോലെ തന്നെ ഭൂമിപുത്ര ബെജത്തിന്റെ ഇരു ടീമിന്റെ ക്യാപ്റ്റന്മാർ ടോസിന് വേണ്ടി വരണമെന്ന് അപേക്ഷിക്കുന്നു. ಎರಡನೇ ಇನ್ನಿಂಗ್ಸ್ ಚಾಲತೆಯನ್ನು ಕಾಣಬೇಕಾಗಿದೆ. ರೆಡಿ ಸ್ಟಡಿ ಗೋ. ಮ್ಯಾಚ್ ನಂಬರ್ 2 ಇನ್ನಿಂಗ್ಸ್. ಮೊದಲ ಚೆಂಡು ಇಲ್ಲಿ ಅಜ್ಜು ಅವರ ಮುಖೇನವಾಗಿ ಆರಂಭಗೊಳ್ಳುತ್ತಾ ಇದೆ. ಮೊದಲ ಚೆಂಡಿಗೆ ಹೊಡೆತ ಚೆಂಡು ನೇರ 1 ಬೌನ್ಸ್ 2 ಬೌನ್ಸ್ 3 ಬೌನ್ಸ್ ಮುಖೇನವಾಗಿ ಬೌಂಡರಿ ಕಡೆಗೆ ಧಾವಿಸ್ತಾ ಇದೆ. 4 ಅಂಕಗಳ ಜೋಡಣೆ ಮುಖೇನವಾಗಿ ಇಲ್ಲಿ ಅಂಕಿಅಂಶ ಪಟ್ಟಿಯಂತೂ ಆರಂಭ ಕಾಣಸಿಗುತ್ತಾ ಇದೆ. ಇಲ್ಲಿ ಸ್ಟ್ರೈಕ್ ತುದಿಯಲ್ಲಂತೂ ಸುದೀಶ್ ಜೊತೆಯಲ್ಲೇ ಇಲ್ಲಿ ಕಾರ್ತಿಕ್, ಪ್ರಜ್ವಲ್, ಇಲ್ಲಿ ಮತ್ತೆ ಅದೇ ರೀತಿ ಹೊಡೆಯ ಪ್ರಯತ್ನವಾಗಿತ್ತು. 30 ಗಜಗಳ ನಡುವೆ ಎಲ್ಲಿ ಕ್ಷೇತ್ರ ರಕ್ಷಣೆ ಒಂದು ಕಲಾತ್ಮಕವಾಗಿ ಬರುತ್ತಾ ಇಲ್ಲ. 2 ಅವಳಿ ಓಟವನ್ನು ಇಲ್ಲಿ ಪೂರ್ತಿಗೊಂಡಿದೆ. ಅಜ್ಜು ಮೊಗ್ರಾಲ್ ಎಸೆಗಾರಿಕೆ ವಿಭಾಗವಂತೂ ತನ್ನದಾಗಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಸ್ಟ್ರೈಕ್ ತುದಿಯಲ್ಲಿ ಸುದೀಶ್ ಮೊದಲ ಚೆಂಡಿಗೆ ನೇರ ಬೌಂಡರಿಗೆ ಧಾವಿಸಿದಂತ ಆಟಗಾರ ಸುದೀಶ್ ಮತ್ತೆ ಸ್ಟ್ರೈಕ್ ತುದಿಯಲ್ಲಿ ಕಾಣಸಿಗುತ್ತಾರೆ. ಈ ಬಾರಿ ಅದ್ಭುತವಾಗಿ ಮೂಡಿ ಬರುತ್ತಾ ಇದೆ. ಚೆಂಡು ಚುಕ್ಕಿಯಾಗುತ್ತಾ ಇದೆ. ಭೂಮಿ ತಾಯಿಯ ಮುತ್ತಿಕ್ಕಿ ಬಂದ ಚೆಂಡು ಮತ್ತು ತಂಡಿನಲ್ಲಿ ಯಾವುದೇ ಸಂಪರ್ಕ ಕಾಣಸಿಗುತ್ತಾ ಇಲ್ಲ. ಚೆಂಡು ಚುಕ್ಕಿಯಾಗುತ್ತಾ ಇದೆ. ಅಜ್ಜು ಎಸೆಬೇಕು ಓವರಿನ 4ನೇ ಚೆಂಡು. ಈ ಬಾರಿ ಮತ್ತೆ ಇಲ್ಲಿ ಅವಶ್ಯಕತೆ ಇಲ್ಲದಂತ ಓಟ ಇಲ್ಲಿ ನೇರ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಹೊಡಿ ದಾಂಡಿಗ ಬಲಿಷ್ಠತೆಯ ಬಲಾಢ್ಯ ಆಟಗಾರ ಮಿಸ್ಟರ್ ಸುದೀಶ್ ಬ್ಯಾಕ್ ಟು ಪೆವಿಲಿಯನ್. ಎಎಫ್ಸಿ ಚೆಪ್ಪು ತಂಡದ ನಿರೀಕ್ಷೆಯ ಆಟಗಾರರ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಕಾರಣ ಅಜ್ಜು ಅವರ ಎಸೆಗಾರಿಕೆ ವಿಭಾಗದಲ್ಲಿ ಮೊದಲ ಎಸೆಗಾರಿಕೆ ವಿಭಾಗದಲ್ಲಂತೂ ನೇರ ಬೌಂಡರಿ ದಾಟಿಸಿದಂತ ಆಟಗಾರ ಇಲ್ಲಿ ಸುದೇಶ್ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಹೊಸ ಆಟಗಾರನ ಪರಿಚಯವಾಗುತ್ತಾ ಇದೆ ಇಲ್ಲಿ ಸುಶಾಂತ್ ಮುಖೇನವಾಗಿ. ಓವರಿನ 5ನೇ ಚೆಂಡು ಎಸೆಗೋಸ್ಕರವಾಗಿ ತಯಾರಾಗ್ತಾ ಇದ್ದಾರೆ ಇಲ್ಲಿ ಅಜ್ಜು ಮೊಗ್ರಾಲ್. ಎದುರಿಸಿ ಆಡಬೇಕು ಪ್ರಜ್ವಲ್. ಹೊಡಿ ದಾಂಡಿಗ ಮತ್ತ ಪ್ರಜ್ವಲ್ ಕಡೆಗೆ ಚೆಂಡು ಧಾವಿಸ್ತಾ ಇದೆ. ಇಲ್ಲಿ ಅನವಶ್ಯಕವಾದ ಓಟವಾಗಿತ್ತು. ಇಲ್ಲಿ ಇದರೊಂದಿಗೆ ವಿಕೆಟ್ ಪತನ. ಈ ಬಾರಿ ಮತ್ತೆ ಹೊಡೆಯುವ ಪ್ರಯತ್ನ, ಅವಳಿಗೆ ಪ್ರಯತ್ನವಿಲ್ಲ. ಒಂದಿ ಅಂಕರೊಂದಿಗೆ ಕೊನೆಯ 1 ಚೆಂಡು ಬಾಕಿ ಇದೆ. ಅಜ್ಜು ಎಸೆಯಬೇಕು. ಅಂಕಿಅಂಶ ಪಟ್ಟಿಯಲ್ಲಂತೂ 7 ಕಾಣಸಿಗುತ್ತಾ ಇದೆ. 7 ಆನ್ ದಿ ಬೋರ್ಡ್. 46 ಎಂಬ ಗುರಿಯನ್ನು ತಲುಪಬೇಕಾದ ಸಮಯ. ಇಲ್ಲಿ ಎಎಫ್ಸಿ ಚೆಪ್ಪು. ಈ ಬಾರಿ ಮತ್ತೆ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಎಂಡ್ ಆಫ್ ದಿ ಫಸ್ಟ್ ಓವರ್. ಟೀಮ್ ಟೋಟಲ್ 7 ಆನ್ ದಿ ಬೋರ್ಡ್. ಆದ್ಯತೆ ಓವರ್ ಅವಸಾನಿക്കുമ്പോൾ ಟೀಮ್ ಟೋಟಲ್ 7 ಎನ್ನ ರೀತಿಯಲ್ಲಿ ಕಾಣುന്നു. ಮೊದಲ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಂತೂ 7 ಕಾಣಸಿಗುತ್ತಾ ಇದೆ. ಈ ಒಂದು ಪಂದ್ಯಕೂಟ ಬಹಳಷ್ಟು ಸುಂದರತೆಯಲ್ಲಿ ಸಾಗಿ ಬರುತ್ತಾ ಇದೆ. ಮುಂದಿನ ಪಂದ್ಯಕೂಟಕ್ಕೋಸ್ಕರವಾಗಿ ಭಗತ್ ಫ್ರೆಂಡ್ಸ್ ಜೊತೆಯಲ್ಲೇ ಭೂಮಿಪುತ್ರ ಬೆಜ್ಜದ ಒಂದು ಕಡೆಯ ಆಟಗಾರರು ಜೊತೆಯಲ್ಲಿ ಭಗತ್ ಫ್ರೆಂಡ್ಸ್ ನ ಆಟಗಾರರು ಆದಷ್ಟು ಬೇಕನೆ ಸೈನ್ ಅಪ್ ಅನ್ನು ಪೂರ್ತಿಗೊಳಿಸಿ ಜೊತೆಯಲ್ಲೇ ನಾಣ್ಯ ಚಿಮ್ಮದಕ್ಕೋಸ್ಕರವಾಗಿ 2 ತಂಡದ ಕಪ್ತಾನರಾಗಮಿಸಿ ಪ್ರತಾಪ ಜೆಪ್ಪು ಎಲ್ಲಿದ್ದರೂ ತಮ್ಮ ತಂಡದೊಟ್ಟಿಗೆ ಸೇರಿಕೊಳ್ಳಿ. ಪ್ರತಾಪ್ ಜೆಪ್ಪು ತಮಗಾಗಿ ಇಲ್ಲಿ ತಂಡದರು ಕಾಯ್ತಾ ಇದ್ದಾರೆ. ಆದಷ್ಟು ಬೇಗನೆ ತನ್ನ ತಂಡದೊತ್ತಿಗೆ ಜೊತೆಯಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಮತ್ತೆ 2ನೇ ಓವರ್ ಇಲ್ಲಿ ಇಲ್ಲಿ ನೋ ಬಾಲ್ ಕರೆಯಾಗುತ್ತಾ ಇದೆ. ಮೊದಲ ಚೆಂಡು ಇಲ್ಲಿ ನೋ ಬಾಲ್ ಆಗಿ ಮಾರ್ಪಾಡಾಗುತ್ತಾ ಇದೆ. ಇಲ್ಲಿ ಶಾಶ್ವತ್ ಈ ಮುಖೇನವಾಗಿ
ಇಲ್ಲಿ ಮತ್ತೆ 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 ಇಲ್ಲಿ ಗೂಟ ರಕ್ಷಕ ವಿಭಾಗ ಭದ್ರವಾಗುತ್ತಾ ಇಲ್ಲ. ಅಗಲ ಪ್ಲಸ್ 2 ಅಂಕಗಳ ಜೋಡಣೆ. AFC ಜೆಪ್ಪು ಮತ್ತೆ ಶಾಶ್ವತ ಮತ್ತೆ ಅಗಲ ಎಸೆತ. ತೀರ್ಪುಗಾರರಂತೂ ಸತೀಶ್ ಮುಜಂಗಾವ್ ತನ್ನ 2 ಕೈಗಳನ್ನಂತೂ ಚಾಚುತ್ತಾ ಅಗಲೆಸೆದಕ್ಕೆ ಇಲ್ಲಿ ಕರೆಯನ್ನು ನೀಡ್ತಾ ಇದ್ದಾರೆ. ಭಗತ್ ಫ್ರೆಂಡ್ಸ್ ದ ಆಟಗಾರ ದೀಕ್ಷನ್ ಎಲ್ಲಿದ್ದರೂ ತನ್ನ ತಂಡದ ಜೊತೆ ಸೇರಿಕೊಳ್ಳಿ. ಈ ಬಾರಿ ಮತ್ತೆ ಅದ್ಭುತವಾದ ಈ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆ ಕಂಡು ಬರುತ್ತಾ ಇದೆ. ಶಾಶ್ವತ ಎಸೆಯಬೇಕು ಓವರಿನ 2ನೇ ಚಮಚ. ಈ ಬಾರಿ ಕ್ಷೇತ್ರ ರಕ್ಷಕ ಇಲ್ಲದ ಕಡೆಗೆ ಚೆಂಡು ಧಾವಿಸ್ತಾ ಇದೆ. 2 ಕ್ಷೇತ್ರ ರಕ್ಷಕಗಳು ಇಲ್ಲಿ ಜೊತೆಯಾಗುತ್ತಾ ಇದ್ದಾರೆ. ಈ ಮುಖೇನವಾಗಿ ಅವಳಿಗೆ ಪ್ರಯತ್ನವಾಗುತ್ತಾ ಇದೆ. ಈ ಮುಖೇನವಾಗಿ ಅಂಕಿಅಂಶ ಪಟ್ಟಿಯಲ್ಲಂತೂ 13. ಪ್ರತಾಪ್ ಜೆಪ್ಪು ಎಲ್ಲಿದ್ದರೂ ತನ್ನ ತಂಡ ಜೊತೆ ಸೇರಿಕೊಳ್ಳಿ. 3 ಅಂಕಗಳ ಜೋಡಣೆಗೊಳ್ಳುತ್ತಾ ಇದೆ. ಶಿವ ಓಕೆ ತಂಡದ ಮೊತ್ತ 14 ಆನ್ ದಿ ಬೋರ್ಡ್. ಅದೇ ರೀತಿ ಒಡೆಯ ಪ್ರಯತ್ನವಾಗಿತ್ತು, ಆದರೆ ಗೂಟದ ಹಿಂದುಗಡೆಯಲ್ಲಂತೂ ಅಜ್ಜು ಒಂಟಿ ರನ್ಗೆ ಮಾತ್ರ ಸೀಮಿತವಾಗುತ್ತಾ ಇದೆ. അടുത്ത മത്സരത്തിന്റെ ഇരു ടീമിന്റെ കളിക്കാർ എത്രയും പെട്ടെന്ന് സൈൻ അപ്പ് പൂർത്തിಗೊಳಿക്കണം. ಇಲ್ಲಿ ಮತ್ತೆ ಅಗಲ ಎಸೆತ ಎಂದು ತೀರ್ಪುಗಾರರಿಂದ ಘೋಷಣೆ. ಮತ್ತೆ ಎಲ್ಲಿ ಚೆಂಡು ನೇರ ಬೌಂಡರಿ ಕಡೆಗೆ ಧಾವಿಸ್ತಾ ಇದೆ. ಅಗಲ ಎಸೆತವಂತೂ ಇಲ್ಲಿ ಮತ್ತೆ ಮೂಡಿ ಬರುತ್ತಾ ಇದೆ. 5 ರನ್ಗಳ ಜೋಡಣೆಯಲ್ಲಿ ತಂಡರಾಗಿಸ್ತಾ ಇದ್ದಾರೆ. 21ರಲ್ಲಿದೆ. ಅಲ್ಲಿ ಮತ್ತೆ 2 ಚೆಂಡುಗಳು ಬಾಕಿ ಇದೆ. ವೇಟ್ ಇಪ್ಪತ್ತ ಒಂದರಲ್ಲಿದೆ ಅಂಕಿಅಂಶ ಪಟ್ಟಿ. 4 ಚೆಂಡುಗಳು ಬಾಕಿ ಇದೆ. 21 ಆನ್ ದಿ ಬೋರ್ಡ್. ಎರಡು ತಂಡದ ಕಪ್ತಾನರಾದಷ್ಟು ಬೇಗನೆ ನಾಣ್ಯ ಚುಮ್ಮುವ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿ
ಇಲ್ಲಿ ಮತ್ತೆ ಮತ್ತೆ ಮನವಿಗೆ ಪ್ರತ್ಯುತ್ತರ ಇಲ್ಲಿ ಸತೀಶ್ ಮುಜಂಗಾವ್ ತೀರ್ಪುಗಾರಿಕೆ ವಿಭಾಗವಂತೂ ಭದ್ರವಾಗುತ್ತಾ ಇದೆ. ವಿಕೆಟ್ ಪತನಗೊಳ್ಳುತ್ತಾ ಇದೆ. ಪ್ರಜ್ವಲ್ ಬ್ಯಾಕ್ ಟು ಪೆವಿಲಿಯನ್ 21ರಲ್ಲಿದೆ ಅಂಕಿಅಂಶ ಪಟ್ಟಿ. ಮತ್ತೆ 3ನೇ ಕ್ರಮಾಂಕದಲ್ಲಂತೂ 4ನೇ ಕ್ರಮಾಂಕದಲ್ಲಂತೂ ಸಂದೀಪ್ ಇವರ ಆಗಮನ ಕಾಣಿಸುತ್ತಾ ಇದೆ. ಮುಂದಿನ ಪಂದ್ಯಕೂಟದಲ್ಲಿ ನನ್ನೆಚ್ಚು ಮುಂದೆ ಪ್ರಕ್ರಿಯೆಯಲ್ಲಿ ವಿಜಯಗೊಂಡಂತಹ ಭಗತ್ ಫ್ರೆಂಡ್ಸ್ ಕೊನೆಯ ಒಂದು ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಂತೂ 26 ಕಾಣ ಸಿಗುತ್ತಾ ಇದೆ. ಶಾಶ್ವತ ಈ ಬಾರಿ ಕಲಾತ್ಮಕ ರೀತಿಯಲ್ಲಿ ಹೊಡೆಯುವ ಪ್ರಯತ್ನವಾಗಿತ್ತು. 1 ಅಂಕಕ್ಕೆ ಮಾತ್ರ ಪ್ರಾಪ್ತಿ. ಎಂಡ್ ಆಫ್ ದಿ ಸೆಕೆಂಡ್ ಓವರ್. ಟೀಮ್ ಟೋಟಲ್ 27 ಆನ್ ದಿ ಬೋರ್ಡ್. ತಂಡದ ಮೊತ್ತ 27ರಲ್ಲಿ ಕಾಣಸಿಗುತ್ತಾ ಇದೆ. ಈ ದಿನದ 9ನೇ ಪಂದ್ಯಕೂಟ ಇಲ್ಲಿ ಸಾಗಿ ಬರಬೇಕು. ಭಗತ್ ಫ್ರೆಂಡ್ಸ್ ಜೊತೆಯಲ್ಲಿ ಭೂಮಿಪುತ್ರ ಬೆಜ್ಜ. ಈ ಒಂದು ಪಂದ್ಯಕೂಟದ ನನ್ನ ವಿಜಯದಲ್ಲಿ ವಿಜಯಗೊಂಡಂತ ಭಗತ್ ಫ್ರೆಂಡ್ಸ್ ಪಂದ್ಯಕೂಟವನ್ನು ಮುಂದುವರಿಸಬೇಕು. ಇಲ್ಲಿ ಅಸಮುಖದ ಪರಿಚಯವಾಗುತ್ತಾ ಇದೆ. ಇಲ್ಲಿ ಧನುಷ್ ಈ ಮುಖೇನವಾಗಿ ಎಸೆತಗಾರಿಕೆ ವಿಭಾಗದಲ್ಲಿ ಧನುಷ್ ಮಂಜೇಶ್ವರ 3ನೇ ಓವರಿನ ಜವಾಬ್ದಾರಿ ತನ್ನದಾಗಿಸ್ತಾ ಇದ್ದಾರೆ. ಇಲ್ಲಿ ಡಿಜೆ ಹೊಸಂಗಡಿ ಆಟಗಾರ ಈ ಮಕ್ಕೇನವಾಗಿ ರಿವರ್ಸಿಗೆ ಹೊಡೆಯುವ ಪ್ರಯತ್ನವಾಗಿತ್ತು. ಗೂಟದ ಹಿಂದುಗಡೆಯಲ್ಲಿ ಚೆಂಡು ಧಾವಿಸ್ತಾ ಇದೆ. 1 ಅಂಕಕ್ಕೆ
ಒಂದಂಕಕ್ಕೆ ಮಾತ್ರ ಪ್ರಾಪ್ತಿಯಾಗುತ್ತಾ ಇದೆ. ಮತ್ತೆ ಕಲಾತ್ಮಕ ರೀತಿಯಾದ ಎಸೆತ ಇಲ್ಲಿ ಗೂಟದ ಹಿಂದುಗಡೆಯಲ್ಲಿ ಅಂತೂ ರವಿ ಗೂಟ ರಕ್ಷಕ ವಿಭಾಗ ಭದ್ರವಾಗುತ್ತಾ ಇದೆ. ಆಹಾ, ಈ ಬಾರಿ ಹಿಡಿಯುವ ಪ್ರಯತ್ನವಾಗಿತ್ತು, ಕೊಂಚ ಮಟ್ಟದ ವಿಫಲ. ಇಲ್ಲೇ ಜೆರ್ಸಿ ನಂಬರ್ 11 ಆಟಗಾರ ಹಿಡಿತವಾಗಿತ್ತು, ಆದರೆ ಕೊಂಚ ಮಟ್ಟದ ಪ್ರಯತ್ನ ಮತ್ತು ಬೇಕಿತ್ತು. ಈ ಮುಖೇನವಾಗಿ ಒಂಟಿರನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಮತ್ತೆ ಧನುಷ್ ಓವರಿನ 3ನೇ ಚೆಂಡು. ಆಹಾ, ಈ ಬಾರಿ ಚೆಂಡು ಚುಕ್ಕಿಯಾಗುತ್ತಾ ಇದೆ, ಚೆಂಡು ಮತ್ತು ದಂಡಿನಲ್ಲಿ ಯಾವುದೇ ಸಂಪರ್ಕ ಕಾಣಸಿಗುತ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಂತೂ 29 ಕಾಣಸಿಗುತ್ತಾ ಇದೆ, 29 ಆನ್ ದಿ ಬೋರ್ಡ್. ಮತ್ತೆ ಧನುಷ್ ಎಸೆಯಬೇಕು ಸಂದೀಪ್ ಇವರ ವಿರುದ್ಧವಾಗಿ. ಈ ಬಾರಿ ಅಗಲ ಎಸೆದ ಎಂದು ತೀರ್ಪುಗಾರರಿಂದ ಘೋಷಣೆ. ಈ ಅಗಲದ ಸಹಾಯದೊಂದಿಗೆ ಅಂಕಿಅಂಶ ಮಟ್ಟ 30ಕ್ಕೆ ಏರುತ್ತಾ ಇದೆ, 30 ಆನ್ ದಿ ಬೋರ್ಡ್. ಹದಿನೈದು ಚೆಂಡಿನ ಮುಂದೆ ಬೇಕಿದೆ 15 ಚೆಂಡು ಅಂತೂ ಬಾಕಿ ಇದೆ. ಇಲ್ಲಿ 16 ಬೇಕಾಗಿದೆ. ಇಲ್ಲಿ ಕ್ಷೇತ್ರ ರಕ್ಷಕನ ಇಲ್ಲದ ಕಡೆಗೆ ಚೆಂಡು ಧಾವಿಸ್ತಾ ಇದೆ. ಲಾಂಗ್ ಆಫ್ ಕಡೆಯಲ್ಲಿ ಕ್ಷೇತ್ರ ರಕ್ಷಣೆ ಭದ್ರವಾಗುತ್ತಾ ಇದೆ. ಅವಳಿಗೆ ಪ್ರಯತ್ನ, ಇಲ್ಲಿ ಅವಳಿ ಸಂಪೂರ್ಣವಾಗಿ ತಂದಾಗಿಸ್ತಾ ಇದೆ. ತ್ರಿವಳಿ 3 ಅಂಕಗಳು ಇಲ್ಲಿ ಜೋಡಣೆಗೊಳ್ಳುತ್ತಾ ಇದೆ. ಈ 3ರ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿಯಂತೂ 33ಕ್ಕೆ ಏರುತ್ತಾ ಇದೆ. 2 ಎಸೆತಗಳು ಬಾಕಿ ಇದೆ. ಧನುಷ್ ಎಸೆಬೇಕು ಓವರಿನ 5ನೇ ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಸುಶಾಂತ್. AFC ಚೆಪ್ಪು ತಂಡದ ಆಟಗಾರ. ಇಲ್ಲಿ ಸುಶಾಂತ್ ತನ್ನ ತಂಡದ ಕಪ್ತಾನ. ಈ ಮುಖೇನವಾಗಿ ಮತ್ತೆ ಅದೇ ರೀತಿ ಹೊಡೆಯುವ ಪ್ರಯತ್ನವಾಗಿತ್ತು, ಒಂದಂಕಕ್ಕೆ ಮಾತ್ರ ಪ್ರಾಪ್ತಿಯಾಗುತ್ತಾ ಇದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. 3ನೇ ಓವರಿನ ಕೊನೆಯ 1 ಚೆಂಡು ಎದುರಿಸಿ ಆಡಬೇಕು ಇಲ್ಲಿ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಇಲ್ಲಿ ಸಂದೀಪ ತಯಾರಾಗ್ತಾ ಇದ್ದಾರೆ ಇಲ್ಲಿ ದಂಡಿಗೆ ರೂಪದಲ್ಲಿ ಅಂತೂ. ಎಸೆಗಾರಿಕೆ ವಿಭಾಗದಲ್ಲಂತೂ ಧನುಷ್ ಈ ಮುಖೇನವಾಗಿ ಓವರಿನ ಕೊನೆಯ ಚೆಂಡು ಎದುರಿಸಿ ಆಡಬೇಕು ಸಂದೀಪ್. ಈ ಬಾರಿ ಚೆಂಡು ಚುಕ್ಕಿ ಆಗುತ್ತಾ ಇದೆ. ಎಂಡ್ ಆಫ್ ದಿ ಥರ್ಡ್ ಓವರ್, ಟೀಮ್ ಟೋಟಲ್ 34 ಆನ್ ದಿ ಬೋರ್ಡ್. 12 to go. 12 ಎಸೆತಗಳು ಬಾಕಿ ಇದೆ. 12 ರನ್ಗಳ ಅವಶ್ಯಕತೆ ಬಾಕಿ ಇದೆ. ಇಲ್ಲಿ ಪಂದ್ಯಕೂಟ ಯಾರ ಪಾಲಾಗುತ್ತಾ ಇದೆ ಕಾದು ನೋಡುವ. ಇನ್ನುಳಿದ 12 ಚೆಂಡಿನ ಆಟ ಮಾತ್ರ ಬಾಕಿ ಇದೆ. ಇಲ್ಲಿ ಒಂದು ಕಡೆಯಲ್ಲಿ ಸ್ಟ್ರೈಕ್ ತುದಿಯಲ್ಲೆಂದು ಸಂದೀಪ್, ಜೊತೆಯಲ್ಲೇ ಸುಶಾಂತ ದಂಡಿಗೆ ರೂಪದಲ್ಲಿ ಕಾಣಸಿಗುತ್ತಾ ಇದ್ದಾರೆ. ಎಸೆತಗಾರಿಕೆ ವಿಭಾಗದಲ್ಲಂತೂ ಭರತ್ ಹೊಸ ಮುಖದ ಪರಿಚಯವಾಗುತ್ತಾ ಇದೆ ಇಲ್ಲಿ ಎಸೆತಗಾರಿಕೆ ರೂಪದಲ್ಲಂತೂ. ಈ ಮುಖೇನವಾಗಿ 12 ಚೆಂಡು 12 ರನ್ಗಳ ಅವಶ್ಯಕತೆ. 12 to go, 12 to get. ಇನ್ನು ಉಳಿದಿರುವ 12ರ ಚೆಂಡಿನ ಮುಂದೆ 12 ಬೇಕಿದೆ. ಯಾರ ಪಾಲಾಗುತ್ತಾ ಇದೆ ಈ ಪಂದ್ಯಕೂಟ ಕಾದು ನೋಡುವ. ಕಲಾತ್ಮಕವಾದ ಎಸೆತವಾಗಿತ್ತು, ಅದ್ಭುತವಾದ ಎಸೆತವಾಗಿತ್ತು. 1 ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. 11 to go, 11 to get. 11 to get. 12 ತಂಡಗಳ ನಡುವೆ ನಡೆಯುವಂತಹ ಈ ಒಂದು ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಕೂಟ ನಿನ್ನೆ ದಿನ ಆರಂಭಗೊಂಡಿದೆ. ಈ ಮುಖೇನವಾಗಿ ಈ ತನಕ ಬಹಳ ಸುದೀರ್ಘವಾಗಿ ಸಾಗಿ ಬರುವಾಗ ಈ ಮುಖೇನವಾಗಿ ಕ್ಷೇತ್ರ ರಕ್ಷಣೆ ಭದ್ರವಾಗುತ್ತಾ ಇದೆ. 1 ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಮತ್ತೆ ಸ್ಟ್ರೈಕ್ ತುದಿಯಲ್ಲಿ ಸುಶಾಂತ್ ಅವರನ್ನು ಕಾಣಸಿಗುತ್ತಾ ಇದೆ. ಮತ್ತೆ ಭರತ್ ಎಸೆಯಬೇಕು ಓವರಿನ 3ನೇ ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಸುಶಾಂತ್. ಈ ಬಾರಿ 1 ಬೌನ್ಸ್ 2 ಬೌನ್ಸ್ ಮುಖೇನವಾಗಿ ಚೆಂಡು ನೇರ ಬೌಂಡರಿ ಕಡೆಗೆ ಧಾವಿಸ್ತಾ ಇದೆ. 4 ಅಂಕಗಳ ಜೋಡಣೆ ತನ್ನದಾಗಿಸ್ತಾ ಇದ್ದಾರೆ ಇಲ್ಲಿ ಭರತ್. ಎಸೆತಗಾರಿಕೆ ವಿಭಾಗ ಕೊಂಚ ತಳಮಳ ಕಂಡುಕೊಳ್ಳುತ್ತಾ ಇದ್ದಾರೆ. ಸುಶಾಂತ್ ಅವರ ಗರ್ಜನೆ ಆರಂಭಗೊಳ್ಳುತ್ತಾ ಇದೆ. ಇಲ್ಲಿ 4 ಅಂಕದ ಮುಖೇನವಾಗಿ 1 ಬೌನ್ಸ್ 2 ಬೌನ್ಸ್ ಮುಖೇನವಾಗಿ ನೇರ ಚೆಂಡು ಬೌಂಡರಿ ಕಡೆಗೆ ಧಾವಿಸುವಾಗ ಅಂಕಿಅಂಶ ಪಟ್ಟಿಯಲ್ಲಂತೂ 40 ಕಾಣಸಿಗುತ್ತಾ ಇದೆ. ಮತ್ತೆ ಸುಶಾಂತ ದಾಂಡಿಗೆ ರೂಪದಲ್ಲಂತೂ
ಇನ್ನು ಬೇಕಿದೆ 6 ರನ್ಗಳ ಅವಶ್ಯಕತೆಯಲ್ಲಿ. ಮತ್ತೆ ಮತ್ತೆ ಹೊಡೆಯುವ ಪ್ರಯತ್ನವಾಗಿತ್ತು, ಆದರೆ ಕ್ಷೇತ್ರ ರಕ್ಷಣೆ ಭದ್ರವಾಗುತ್ತಾ ಇಲ್ಲ. ಅವಳಿಗೆ ಪ್ರಯತ್ನ, ಅವಳಿ ರನ್ನ ಇಲ್ಲಿ ಪೂರ್ತಿಗೊಳ್ಳುತ್ತಾ ಇದೆ. ಈ ಅವಳಿಯ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿಯಂತೂ ಸ್ಲೋಲಿ ಮೂವಿಂಗ್ ಟು 42 ಆನ್ ದಿ ಬೋರ್ಡ್. ಪಂದ್ಯಕೂಟ ಪ್ರತಿಷ್ಠಿತ 90% AFC ಜಪ್ಪು ತನ್ನದಾಗಿಸ್ತಾ ಇದ್ದಾರೆ. ಇಲ್ಲಿ ಸುಶಾಂತ್ ಅವರ ದಂಡಿನ ಮುಖೇನವಾಗಿ ಈಗ ಮತ್ತೆ ಅವಳಿಗೆ ಪ್ರಯತ್ನ, ಅವಳಿ ಪ್ರಯತ್ನವಾಗುವಾಗ ಇಲ್ಲಿ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಸಂದೀಪ್ ಬ್ಯಾಕ್ ಟು ಪೆವಿಲಿಯನ್. ಸಂದೀಪ್ ತನ್ನ ಪಾರ್ಟ್ನರ್ಶಿಪ್ ವಿಭಾಗವನ್ನು ಕೊಂದುಕೊಂಡ ಆಟಗಾರ ಸುಶಾಂತ್ಗೋಸ್ಕರವಾಗಿ ಇಲ್ಲಿ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಈ ಮುಖೇನವಾಗಿ ಅಭಿ ಅಸಮುಖದ ಪರಿಚಯ ದಂಡಿಗ ರೂಪದಲ್ಲಂತೂ ಅಭಿ ಅವರನ್ನು ಕಾಣಸಿಗುತ್ತಾ ಇದೆ. ಏಳು ಎಸೆದ ಮುಂದೆ ಬೇಕಿದೆ 3 ರನ್ಗಳ ಅವಶ್ಯಕತೆ. ಈ ಬಾರಿ ನೆಲ ಕಚ್ಚಿ ಬಂದ ಚೆಂಡು ತಂಡಿನ ಮುಖೇನವಾಗಿ ಸಂಪರ್ಕವಿಲ್ಲದೆ 1 ಅಂಕ. ಎಂಡ್ ಆಫ್ ದಿ 4th ಓವರ್. ಟೀಮ್ ಟೋಟಲ್ 44 ಆನ್ ದಿ ಬೋರ್ಡ್. 6 ಚೆಂಡಿನ ಮುಂದೆ ಬೇಕಿದೆ 6 ಚೆಂಡು ಬಾಕಿ ಇದೆ. 2 ರನ್ಗಳ ಅವಶ್ಯಕತೆ ಇದೆ. 6 ಪಂದ್ಯದ ಮುಂಬಿಲ್ ವೇಣು 2 ಎಸೆತಗಾರ ವಿಭಾಗ ಬಂತು ಅಜ್ಜು ಮೊಗ್ರಾ. ಮುಂದಿನ ಪಂದ್ಯಕೂಟ ಭೂಮಿಪುತ್ರ ಫ್ರೆಂಡ್ಸ್ ಬೆಚ್ಚ ಜೊತೆಯಲ್ಲೇ ಭಗತ್ ಫ್ರೆಂಡ್ಸ್. 2 ತಂಡದ ಆಟಗಾರರು ಆದಷ್ಟು ಬೇಗನೆ ರೌಂಡ್ ಅಪ್ ಅನ್ನು ಪೂರ್ತಿಗೊಳಿಸಿ. ಭೂಮಿಪುತ್ರ ಫ್ರೆಂಡ್ಸ್ ಬೆಚ್ಚ ಜೊತೆಯಲ್ಲೇ ಭಗತ್ ಫ್ರೆಂಡ್ಸ್ ಆದಷ್ಟು ಬೇಗನೆ ತನ್ನ ರೌಂಡ್ ಅಪ್ ಅನ್ನು ಪೂರ್ತಿಗೊಳಿಸಿ. ಯಾವುದೇ ಸಮಯದ ಅವಕಾಶ ನಿಮಗೆ ನೀಡುವಂತಿಲ್ಲ. ಎಲ್ಲ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಈ ದಿನ 15 ಪಂದ್ಯಕೂಟ ನಡೆಯಬೇಕಾದ ದಿನದಲ್ಲೇ ಇದೀಗ 8ನೇ ಪಂದ್ಯಕೂಟವಂತೂ ಸಾಗಿ ಬರುತ್ತಾ ಇದೆ. ಅಗಲ ಪ್ಲಸ್ ಈ ಪಂದ್ಯಕೂಟ ವಿಜಯದತ್ತ ಸಾಗಿ ಬರುತ್ತಾ ಇದೆ. AFC ಜೆಪು ಕಂಗ್ರಾಚುಲೇಷನ್ ಒನ್ಸ್ ಅಗೈನ್ AFC ಜೆಪು. ಅದೇ ರೀತಿಯಲ್ಲಿ ವೆಲ್ ಪ್ಲೇಯರ್ಡ್ DJ ಬಾಯ್ಸ್ ಹೊಸಂಗಡ. അടുത്ത മത്സരമാണ് ഇവിടെ. ഭഗത് ഫ്രണ്ട്സ് അതുപോലെ തന്നെ ഭൂമിപുത്ര ബെജ. once again congratulations AFC ബെജ. അടുത്ത മത്സരത്തിന് വേണ്ടി ഇരു ടീമിന്റെ കളിക്കാർ എത്രയും പെട്ടെന്ന് തന്നെ റൗണ്ട് അപ്പ് പൂർത്തിಗೊಳಿക്കണമെന്ന് അപേക്ഷിക്കുന്നു. ಎಸ್, ಈ ದಿನದ 9ನೇ ಪಂದ್ಯಕೂಟದಲ್ಲಿ ಸಾಗಿ ಬರಬೇಕಾಗಿದೆ. ಭಗತ್ ಫ್ರೆಂಡ್ಸ್ ಜೊತೆಯಲ್ಲಿ ಭೂಮಿಪುತ್ರ ಬೆಜ್ಜ. 2 ತಂಡದ ಆಟಗಾರರು ಆದಷ್ಟು ಬೇಗನೆ
ಮೈದಾನಕ್ಕೆ ಧಾವಿಸಿ ದಂಡಿಗೆ ರೂಪದಲ್ಲಂತೂ ಭೂಮಿ ಪುತ್ರ ಸಜ್ಜಾಗಿದೆ. ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಂತೂ ಫ್ರೆಂಡ್ಸ್ ಭಗತ್ ಫ್ರೆಂಡ್ಸ್ ಸಜ್ಜಾಗಿದೆ. ತೀರ್ಪುಗಾರರಂತೂ ತಯಾರಾಗಿದ್ದಾರೆ. ಸತೀಶ್ ಮುಚಂಗಾವ್ ಜೊತೆಯಲ್ಲೇ ಅನಿಲ್ ಬಂದ್ಯೋಡ ಮತ್ತೆ ಭೂಮಿಪುತ್ರ ತಂಡಕ್ಕೋಸ್ಕರವಾಗಿ ಆರಂಭಿಕ ದಂಡುಗಾರರಾಗಿ ಬಲಿಷ್ಠತೆಯ ಬಲಾಢ್ಯ ಆಟಗಾರರು ಒಂದು ಕಡೆಯಲ್ಲಿ, ಜಿತ್ತು ಜೊತೆಯಲ್ಲಿ ವಿಜಿತ ವಿಜೇಶ. ಈ ಮುಖೇನವಾಗಿ ಭಗತ್ ಆಫ್ ಫ್ರೆಂಡ್ಸ್ಗೋಸ್ಕರವಾಗಿ ಎಸೆಗಾರಿಕೆ ವಿಭಾಗದಲ್ಲಿ ಸುನಿ ಈ ಮುಖೇನವಾಗಿ ಆರಂಭಗೊಳ್ಳುತ್ತಾ ಇದೆ. ಮೊದಲ ಸೆಂಡಿಗೆ ಮೊದಲ ಓಟ ಇಲ್ಲಿ ಆರಂಭ ಕಾಣಸಿಗುತ್ತಾ ಇದೆ. ಈ ಪಂದ್ಯಕೂಟ ಕಳೆದ ಬಳಿಕ ಈ ದಿನದ 10ನೇ ಪಂದ್ಯಕೂಟ ಎಎಫ್ಸಿ ಜೆಪ್ಪು ಜೊತೆಯಲ್ಲಿ ಕಾವಂದ ಅಡಕ. ഇന്നത്തെ നാളിന്റെ 10ാമത്തെ മത്സരമാണ് ഇവിടെ. അടുത്ത മത്സരം എഎഫ്സി ജെപ്പു അതുപോലെ തന്നെ കാവന്ത അടുക്ക. ഇരു ടീമിന്റെ കളിക്കാരെ എത്രയും പെട്ടെന്ന് സൈനപ്പ് പൂർത്തിಗೊಳಿക്കണമെന്ന് അപേക്ഷിക്കുന്നു. അടുത്ത മത്സരത്തിനുള്ള എഎഫ്സി ജെപ്പു അതുപോലെ തന്നെ കാവന്ത അടുക്ക ഇരു ടീമിന്റെ കളിക്കാർ എത്രയും പെട്ടെന്ന് സൈനപ്പ് പൂർത്തിಗೊಳಿക്കണം. ಈ ಕಳೆದ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ತನ್ನದಾಗಿಸ್ತಾ ಇದ್ದಾರೆ ಸುಶಾಂತ್, ದಿ ಟೀಮ್ ಆಫ್ ಎಎಫ್ಸಿ ಜೆಪ್ಪು. ಕಂಗ್ರಾಚುಲೇಷನ್ ಸುಶಾಂತ್, ತಮಗಾಗಿ ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ನೀಡುಗೋಸ್ಕರವಾಗಿ ಶರತ್ ಬೇಕೂರ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಉದ್ಘೋಷಕರು ಕಬಡ್ಡಿಯ ರಣರಂಗದಲ್ಲಿ ಉದ್ಘೋಷಕರಾಗಿ ಇರುವಂತಹ ವಿಶಿಷ್ಟ ಅತಿಥಿ ಶ್ರೀ ಶರತ್ ಬೇಕೂರು ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಸುಶಾಂತ್ ಅವರ ಬನ್ನಿ, ನಿಮಗಾಗಿ ಕಳೆದ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ತಮ್ಮದಾಗಿಸ್ತಾ ಇದ್ದಾರೆ. ಈ ಮುಖೇನವಾಗಿ ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಎಸ್, end of the first over, team total 3 on the board. ಜೊತೆಯಲ್ಲೇ ಕಿರಣ್ ಮುನ್ನ ಕಳೆದ ಕಾವಂದ ಅಡ್ಕ ಜೊತೆಯಲ್ಲಿ ಐಎಸ್ ಗಾಯ್ಸ್ ಮಂಜೇಶ್ವರ ಈ ನಡುವೆ ಪಂದ್ಯಕೂಟದಲ್ಲಿ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ತಮ್ಮದಾಗಿಸ್ತಾರೆ. ಮುನ್ನ ಐಎಫ್ಸಿ ಗಾಯ್ಸ್ ಇದನ್ನು ನೀಡುಗೋಸ್ಕರವಾಗಿ ಉದ್ಘೋಷಕರು ಶ್ರೀ ಶರತ್ ಬೇಕೂರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸುಶಾಂತ್, ಕಂಗ್ರಾಚುಲೇಷನ್ ಒನ್ಸ್ ಅಗೈನ್. ಜೊತೆಯಲ್ಲಿ ಕಿರಣ್ ಮುನ್ನ ಐಎಸ್ ಗಾಯ್ಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಇದು ಕೂಡ ಶರತ್ ಅವರು ನೀಡಬೇಕು. ಶರತ್ ಮಂಜೇಶ್ವರ ಮೊದಲ ಚೆಂಡಿಗೆ ಭರ್ಜರಿ ಹೊಡೆತಾವಿಲ್ಲೇ. ಇಲ್ಲಿ ನಾಟಕೀಯವಾಗುತ್ತಾ ಇದೆ. ರನ್ ಔಟ್ ಇರುವ ಅವಕಾಶ. ಮೊದಲ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಇಲ್ಲಿ ಭೂಮಿಪುತ್ರ ತಂಡದ ಆಘಾತ ಇಲ್ಲಿ ಕಂಡುಕೊಳ್ಳುತ್ತಾ ಇದೆ. ಮೊದಲ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಆರಂಭಕ ದಂಡುಗಾರರಾಗಿ ಆಗಮಿಸಿದಂತಹ ಜಿತ್ತು ಜೊತೆಯಲ್ಲೇ ವಿಜಿತ ಈ ಮುಖೇನವಾಗಿ ಮೊದಲ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಎಸೆಗಾರಿಕೆ ವಿಭಾಗದಲ್ಲಂತೂ ದೀಕ್ಷನ್ ರಾಜ್ ಈ ಮುಖೇನವಾಗಿ ಎಸೆಗಾರಿಕೆ ವಿಭಾಗ ಈ ಕೂಟದ ಅತ್ಯಂತ ಕಿರಿಯ ಆಟಗಾರ ಮಿಸ್ಟರ್ ದೀಕ್ಷನ್ ಈ ಮುಖೇನವಾಗಿ ಎಸೆಬೇಕು ಓವರಿನ 2ನೇ ಚೆಂಡು. ಮತ್ತೆ ಹೊಸ ಮುಖದ ಪರಿಚಯವಾಗುತ್ತಾ ಇದೆ. ಪ್ರತಾಪ ಜೆಪ್ಪು ಆಹಾ ಈ ಬಾರಿ ಕಲಾತ್ಮಕ ರೀತಿಯಲ್ಲಿ ಹೊಡೆಯುವ ಪ್ರಯತ್ನವಾಗಿತ್ತು. ಚೆಂಡು ನೇರ ಬೌಂಡ್ರಿ ಕಡೆಗೆ ಧಾವಿಸ್ತಾ ಇಲ್ಲ. ಕ್ಷೇತ್ರ ರಕ್ಷಣೆ ಅಂತೂ ಭದ್ರವಾಗುತ್ತಾ ಇದೆ. 3 ರನ್ಗಳನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ ಇಲ್ಲೇ ಪ್ರತಾಪ್ ಜೊತೆಯಲ್ಲೇ
ಈ ಮುಖೇನವಾಗಿ ಅಂಕಿಅಂಶ ಪಟ್ಟಿಯಲ್ಲಂತೂ ಇಲ್ಲಿ ಮತ್ತೆ 8ಕ್ಕೆ ಏರುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಮತ್ತೆ ದೀಕ್ಷನ್ ಈ ಮುಖೇನವಾಗಿ ಪ್ರತಾಪ್ ಕಡೆಗೆ ಧಾವಿಸ್ತಾ ಇದೆ. ಚೆಂಡು ಲಾಂಗ್ ಆಫ್ ಕಡೆಯಲ್ಲಿ ಕ್ಷೇತ್ರ ರಕ್ಷಣೆ ಅಂತೂ ಭದ್ರವಾಗುತ್ತಾ ಇದೆ. ಅವಳಿ ಪ್ರಯತ್ನ ಇಲ್ಲಿ ಅವಳಿ ರನ್ಗಳನ್ನು ಪೂರ್ತಿಗೊಳ್ಳುತ್ತಾ ಇದೆ. ಕೊನೆಯ 2 ಚೆಂಡುಗಳು ಬಾಕಿ ಇದೆ. ದೀಕ್ಷಣೆ ಸೇಬೇಕು ಓವರಿನ 5ನೇ ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಪ್ರತಾಪ್. ಈ ಬಾರಿ ಕಲಾತ್ಮಕ ರೀತಿಯಲ್ಲಿ ಹೊಡೆಯುವ ಪ್ರಯತ್ನವಾಗಿತ್ತು, ಆದರೆ ಗೂಟ ರಕ್ಷಕನ ಹಿಂದ್ಗಡೆ ಚೆಂಡು ಧಾವಿಸ್ತಾ ಇದೆ. 1 ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಕೊನೆಯ 1 ಚೆಂಡು ಎಸೆಯಬೇಕು ಇಲ್ಲಿ ದೀಕ್ಷನ್. ದಾಂಡಿಗ ರೂಪದಲ್ಲಂತೂ ವಿಜೇಶ ಹೊಡಿಬಡಿ ದಾಂಡಿಗ, ಆರಂಭಿಕ ದಾಂಡಿಗ. ಈ ಬಾರಿ ದೊಡ್ಡ ಹೊಡೆದ ಶ್ರಮ. ಲಾಂಗ್ ಆಫ್ ಕಡೆಯಲ್ಲಿ ಚೆಂಡು, ಅವಳಿಗೆ ಪ್ರಯತ್ನವಿಲ್ಲ. ಎಂಡ್ ಆಫ್ ದಿ ಸೆಕೆಂಡ್ ಓವರ್. ಟೀಮ್ ಟೋಟಲ್ 12 ಆನ್ ದಿ ಬೋರ್ಡ್. അടുത്ത മത്സരത്തിന്റെ ഇരു ടീമിന്റെ കളിക്കാർ എത്രയും പെട്ടെന്ന് സൈൻ അപ്പ് പൂർത്തിಗೊಳಿക്കണമെന്ന് അപേക്ഷിക്കുന്നു. ಎಸ್, ಮತ್ತೆ ಇಲ್ಲಿ 3ನೇ ಓವರ್ ಜವಾಬ್ದಾರಿ ತನ್ನ ಪಾಲು ಆಗ್ತಾ ಇದೆ. ಇಲ್ಲಿ ಸುನಿ ಈ ಮುಖೇನವಾಗಿ ಮೊದಲ ಚೆಂಡು ಇಲ್ಲಿ ಚುಕ್ಕಿಯಾಗಿ ಮಾರ್ಪಾಡಾಗುತ್ತಾ ಇದೆ. ಮೊದಲ ಚೆಂಡಿಗೆ ಯಾವುದೇ ಹೊಡೆತಗಳು ಕಂಡು ಬರುತ್ತಾ ಇಲ್ಲ. അടുത്ത മത്സരം തീപാറും മത്സരമാണ്. AFC ജെപ്പു അതുപോലെ തന്നെ കാവന്ത അടുക്ക. ഇരു ടീമിന്റെ കളിക്കാർ എത്രയും പെട്ടെന്ന് തന്നെ സൈനപ്പ് പൂർത്തിಗೊಳಿക്കണമെന്ന് അപേക്ഷിക്കുന്നു. ಈ ಮುಖೇನವಾಗಿ 1 ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಸುನಿ ಎಸೆಗಾರಿಕೆ ವಿಭಾಗವಂತೂ ಅದ್ಭುತವಾಗಿ ಸಾಗಿ ಬರುತ್ತಾ ಇದೆ. ಈ ಬಾರಿ ಹೊಡೆಯುವ ಪ್ರಯತ್ನವಾಗಿತ್ತು, ಕಾಲಿಗೆ ಬಡಿದಂತ ಚೆಂಡಿಗೆ 1 ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಲೆಗ್ ಬೈ ಮುಖೇನವಾಗಿ ಮತ್ತೆ ಸುನಿ ಎಸೆಯಬೇಕು ಓವರಿನ 4ನೇ ಚೆಂಡು ಎದುರಿಸಿ ಆಡಬೇಕು ಇಲ್ಲೇ ವಿಜೇಶ್. ಈ ಬಾರಿ ವಿಕೆಟ್ ಪತನಗೊಳ್ಳುತ್ತಾ ಇದೆ. ವಿಜೇಶ್ ಬ್ಯಾಕ್ ಟು ಪೆವಿಲಿಯನ್. ಬೈಲಫ್ ಬಾಕುಡಾ ಕ್ರಿಕೆಟರ್ಸ್ ಇದರ ಆಶ್ರಯದಲ್ಲಿ ಸಾಗಿ ಬರುವಂತಹ ವಿರಾಟ ಅಜಿತ್ ಮೆಮೋರಿಯಲ್ ಟ್ರಾಫಿ 2026ರ ಈ ಒಂದು ಸುಂದರತೆಯ ಕ್ರೀಡಾಕೂಟಕ್ಕೆ ಆಗಮಿಸಿದ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಕ್ರೀಡಾಪಟುಗಳಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಈ ದಿನದ 9ನೇ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ಸುನಿ ಎಸೆಯಬೇಕು ಓವರಿನ 5ನೇ ಚೆಂಡು. ಈ ಬಾರಿ ಕಲಾತ್ಮಕ ರೀತಿಯಲ್ಲಿ ಹೊಡೆಯುವ ಪ್ರಯತ್ನವಾಗಿತ್ತು, ಅವಳಿಗೆ ಪ್ರಯತ್ನ. ಎಲ್ಲಿ ಅವಳಿ ಪ್ರಯತ್ನ ತನ್ನ ಪಾಲಾಗುತ್ತಾ ಇದೆ. ಈ ಮುಖೇನವಾಗಿ ಅಂಕಿಅಂಶ ಪಟ್ಟಿಯಲ್ಲಂತೂ 16 ಕಾಣಸಿಗುತ್ತಾ ಇದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಸುನಿ ಎಸೆಬೇಕು 3ನೇ ಓವರಿನ ಕೊನೆಯ 1 ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಕೌಶಿಕ. ಈ ಮುಖೇನವಾಗಿ ಎಂಡ್ ಆಫ್ ದಿ 3rd ಓವರ್. ಟೀಮ್ ಟೋಟಲ್ 16 ಆನ್ ದಿ ಬೋರ್ಡ್. 3ാമത്തെ ഓവർ അവസാനിക്കുമ്പോൾ ടീം ടോട്ടൽ 16 എന്ന രീതിയിൽ കാണുന്നു ഇവിടെ. ಮತ್ತೆ ಎಸೆಗಾರಿಕೆ ವಿಭಾಗವಂತೂ ಹೊಸ ಮುಖದ ಪರಿಚಯ ಆಗುತ್ತಾ ಇದೆ. 4ನೇ ಓವರಿನ ಜವಾಬ್ದಾರಿಯಲ್ಲಿ ಅಂತೂ ಕಿರಿಯ ಆಟಗಾರನ ಆಗಮನ ಕಾಣಿಸಾಗುತ್ತಾ ಇದೆ ಇಲ್ಲಿ ಭಗತ್ ಫ್ರೆಂಡ್ಸ್.
ಕೌಶಿಕ ಕೌಶಿಕ್ ಮಂಜೇಶ್ವರ ಈ ಬಾರಿ ಹೆಸರುಗಾರಿಕೆ ವಿಭಾಗ ಅದ್ಭುತವಾಗಿ ಮೂಡಿ ಬರುತ್ತಾ ಇದೆ. ಕ್ಷೇತ್ರ ರಕ್ಷಣೆ ಕೂಡ ಅತ್ಯುತ್ತಮವಾಗಿ ಮೂಡಿ ಬರುತ್ತಾ ಇದೆ. ಒಂಟಿನೊಂದಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ದಂಡಿಗೆ ರೂಪದಲ್ಲಿ ಮತ್ತೆ ಕೌಶಿಕ ಟು ಕೌಶಿಕ. ಒಂದು ಕಡೆಯಲ್ಲಿ ಭಗತ್ ಎಕ್ಸ್ಪ್ರೆಸ್ ದಲ್ಲಿ ಮತ್ತೊಂದು ಕಡೆಯಲ್ಲಿ ವೆಜ್ಜ ಎಕ್ಸ್ಪ್ರೆಸ್ ಕೌಶಿಕ. ಈ ಮುಖೇನವಾಗಿ ಕೌಶಿಕ್ ಟು ಕೌಶಿಕ ಓವರಿನ ಎರಡನೇ ಚೆಂಡು. ಹೀಗಾಗಿ ಬಲವಾದ ಮನವಿ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಅನಿಲ್ ಬಂದ್ಯೋಡು ತೀರ್ಪುಗಾರ, ಹದ್ದಿನ ಕಣ್ಣಿನ ತೀರ್ಪುಗಾರರು ಅನಿಲ್ ಬಂದ್ಯೋಡ್ ಜೊತೆಯಲ್ಲಿ ಸತೀಶ್ ಮಜಂಗಾವ್, ಶಿವಮಳಿ. ಇಲ್ಲಿ ಮತ್ತೆ 7ರ ಕ್ರಮಾಂಕದಲ್ಲಿ ಜೆಸಿ ನಂಬರ್ 7ರ ಕ್ರಮಾಂಕದಲ್ಲಿ ಅಂತೂ ಸಮಗ್ರ ಪರಿಚಯವಾಗುತ್ತಾ ಇದೆ. ಅಕ್ಷಿತ್ ಬೇಕೂರು, ಶರತ್ ಬೇಕೂರ್ ಅವರ ಪಾಳ್ಯದಲ್ಲಿ ಆಡಿದಂತ ಆಟಗಾರ ರಕ್ಷಿತ್ ಬೇಕೂರ್ ಈ ಮುಖೇನವಾಗಿ ದಂಡಿಗ ರೂಪದಲ್ಲಂತೂ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಕೌಶಿಕ್ ಎಸೆಯಬೇಕು ಓವರಿನ 3ನೇ ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಅಕ್ಷಿತ್. ಇಲ್ಲಿ ಮತ್ತೆ 4ನೇ ಚೆಂಡು ಕೌಶಿಕ ಟು ಅಕ್ಷಿತ್. ಈ ಬಾರಿ ಕಲಾತ್ಮಕ ರೀತಿಯಲ್ಲಿ ದಂಡಿಗೆ ಈ ಮುಖೇನವಾಗಿ ಒಂಟಿಯೊಂದಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಒಂಟಿಯ ಸಹಾಯದೊಂದಿಗೆ ಅಂಕಿಅಂಶ ಪಟ್ಟಿ 18ಕ್ಕೆ ಇರುತ್ತಾ ಇದೆ. 18 ಆನ್ ದಿ ಬೋರ್ಡ್. ಕೊನೆಯ 2 ಚೆಂಡುಗಳು ಬಾಕಿ ಇದೆ. 4ನೇ ಓವರಿನ 5ನೇ ಚೆಂಡು ಎಸೆಯೋದಕ್ಕೋಸ್ಕರವಾಗಿ ತಯಾರಾಗ್ತಾ ಇದ್ದಾರೆ. ಇಲ್ಲೇ ಕೌಶಿಕ್ ದಾಳಿಯಲ್ಲಿ ಅಂತೂ ದಂಡಿಗ ರೂಪದಲ್ಲಿ ಅಂತೂ ಪ್ರತಾಪ. ಈ ಬಾರಿ ದೊಡ್ಡ ಹೊಡೆತಕ್ಕೆ ಶ್ರಮ, ಆದರೆ ಚೆಂಡು 2 ರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಈ ಮುಖೇನವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 20 ಕಾಣ ಸಿಗುತ್ತಾ ಇದೆ. 20 ಆನ್ ದಿ ಬೋರ್ಡ್. ಲಾಸ್ಟ್ ಡೆಲಿವರಿ ಆಫ್ 4th ಓವರ್ ಮಿಸ್ಟರ್ ಕೌಶಿಕ್ ಇಂಟು ದಿ ಮಿಡಲ್. ಮತ್ತೆ ಸ್ಟ್ರೈಕ್ ತುದಿಯಲ್ಲಿ ಪ್ರತಾಪ್ ಅವರು ಕಾಣಸಿಗುತ್ತಾ ಇದೆ. ಹುಡಿಬಡಿ ದಾಂಡಿಗ ಕಳೆದ ಪಂದ್ಯಾಕೂಟದಲ್ಲಿ ಅಂತೂ ಅದ್ಭುತವಾಗಿ ಆಡಿದಂತ ಆಟಗಾರ. ಮತ್ತೆ ಇಲ್ಲಿ ಬಲವಾದ ಹೊಡೆತವಾಗಿತ್ತು. ಕ್ಷೇತ್ರ ರಕ್ಷಣೆ ಇಲ್ಲಿ ಭದ್ರವಾಗುತ್ತಾ ಇದೆ. ಲಾಂಗ್ ಆಫ್ ಕಡೆಗೆ ಚೆಂಡು ಧಾವಿಸುವಾಗ ಎಂಡ್ ಆಫ್ ದಿ 4th ಓವರ್. ಟೀಮ್ ಟೋಟಲ್ 21 ಆನ್ ದಿ ಬೋರ್ಡ್. ಮೊದಲ ಇನ್ನಿಂಗ್ಸಿನ 6 ಚೆಂಡಿನ ಆಟ ಬಾಕಿ ಇದೆ. ತಂಡದ ಮೊತ್ತ ಅಂತೂ 21ರಲ್ಲಿ ಸಾಗಿ ಬರುತ್ತಾ ಇದೆ. ಕಲಾತ್ಮಕ ರೀತಿಯಲ್ಲಿ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಇಪ್ಪತ್ತ 1 ಕಾಣಿಸ ಸಿಗುತ್ತಾ ಇದೆ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಂತೂ. ಲತೀಶ್ ಮುಖೇನವಾಗಿ ಎಸೆತಗಾರಿಕೆ ವಿಭಾಗದಲ್ಲಿ ನೋ ಬಾಲ್ ಕರೆ ಆಗುತ್ತಾ ಇದೆ. ನೋ ಬಾಲ್ ಮುಖೇನವಾಗಿ ಬೌಂಡರಿ ಕಡೆಗೆ ಚೆಂಡು ಧಾವಿಸ್ತಾ ಇದೆ. 5 ಅಂಕಗಳ ಜೋಡಣೆ ತನ್ನದಾಗಿಸ್ತಾ ಇದ್ದಾರೆ. ಇಲ್ಲಿ 5 ರನ್ಗಳ ಸೇರ್ಪಡೆಯಾಗುತ್ತಾ ಇದೆ. 26ಕ್ಕೆ ಇರುತ್ತಾ ಇದೆ ಅಂಕಿಅಂಶ ಪಟ್ಟಿ ಅಂತೂ. ಮತ್ತೆ ಲತೀಶ್ ಎಸೆಯಬೇಕು ಓವರಿನ ಮೊದಲ ಚೆಂಡು. ಈ ಬಾರಿ ಕಲಾತ್ಮಕ ರೀತಿಯಲ್ಲಿ ಹೊಡೆಯುವ ಪ್ರಯತ್ನವಾಗಿತ್ತು, ಆದ್ರೆ ಚೆಂಡು ಚುಕ್ಕಿ ಆಗುತ್ತಾ ಇದೆ. ಯಾವುದೇ ದೊಡ್ಡ ಹೊಡೆತಗಳು ಕೂಡ ಬಂದಿಲ್ಲ. ಪ್ರತಾಪ್ ಅವರ ಮೇಲಿದೆ ಭೂಮಿಪುತ್ರ ಬೆಚ್ಚ ಭರವಸೆ ಅಂತೂ. ನೆಲ ಕಚ್ಚಿ ಬಂದ ಚೆಂಡನ್ನು ಅದೇ ರೀತಿ ಹೊಡೆಯುವ ಪ್ರಯತ್ನ. ಈ ಮುಖೇನವಾಗಿ ಒಂಟಿರನ್ನಿಗೆ ಮಾತ್ರ ಸೀಮಿತವಾಗುತ್ತಾ ಇದೆ. ಮತ್ತೆ ಅಕ್ಷಿತ ಸ್ಟ್ರೈಕ್ ತುದಿಯಲ್ಲೇ. 27ರಲ್ಲಿ ಕಾಣಸಿಗುತ್ತಾ ಇದೆ ಅಂಕಿಅಂಶ ಪಟ್ಟಿ. ಮತ್ತೆ ಅಗಲ ಎಸೆತ ಎಂದು ತೀರ್ಪುಗಾರರಿಂದ ಘೋಷಣೆ. ತೀರ್ಪುಗಾರರೊಂದಿಗೆ ಸತೀಶ್ ಮುಜಂಗಾವ್, ಅನಿಲ್ ಬಂದಿಯೋಡ ಈ ಪಂದ್ಯಾಕೂಟದ ತೀರ್ಪುಗಾರರು.
ಆಹಾ ಈ ಬಾರಿ ಕಲಾತ್ಮಕ ರೀತಿಯಲ್ಲಿ ಹೊಡೆಯುವ ಪ್ರಯತ್ನ 30 ಗಜಗಳ ನಡುವೆ ಇಲ್ಲಿ ಚೆಂಡು ಅದ್ಭುತವಾದ ಎಸೆತವಾಗಿತ್ತು. ಅದೇ ರೀತಿಯಲ್ಲಿ ಥ್ರೋ ಮುಖೇನವಾಗಿ ಮತ್ತೆ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಅಕ್ಷಿತ್ ಬ್ಯಾಕ್ ಟು ಪೆವಿಲಿಯನ್. ಇಲ್ಲಿ ಮತ್ತೆ ಹೊಸಮುಖದ ಪರಿಚಯವಾಗುತ್ತಾ ಇದೆ. ಇಲ್ಲಿ ಮತ್ತೆ ಸಚಿನ್ ಅವರ ಆಗಮನ ಕಾಣಸಿಗುತ್ತಾ ಇದೆ. ಇಲ್ಲಿ ಜೆಸಿ ನಂಬರ್ 10 ಸಚಿನ್. ಲತೀಶ್ ಎಸೆಯಬೇಕು ಓವರಿನ 4ನೇ ಚೆಂಡು ಎದುರಿಸಿ ಆಡಬೇಕು ಇಲ್ಲಿ ಸಚಿನ್. ಈ ಬಾರಿ ಚೆಂಡು ಅಂತೂ ಚುಕ್ಕಿಯಾಗಿ ಮಾರ್ಪಾಡಾಗುತ್ತಾ ಇದೆ. ಯಾವುದೇ ರನ್ಗಳಿಲ್ಲದೆ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಮತ್ತೆ ಲತೀಶ್ ಎಸೆಯಬೇಕು ಓವರಿನ 5ನೇ ಚೆಂಡು. ಆಹಾ ಈ ಬಾರಿ ಅಗಲ ಎಸೆತ ಎಂದು ತೀರ್ಪುಗಾರರಿಂದ ಘೋಷಣೆ. ಮತ್ತೆ ಭೂಮಿಪುತ್ರ ಬೆಜ್ಜದ ಆಟಗಾರರ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಹೊಸಮುಖದ ಪರಿಚಯ ಹೇಮಂತ ದಾಂಡಿಗ ರೂಪದಲ್ಲಿ ಒಂದು ಹಿರಿಯ ಆಟಗಾರರ ಆಗಮನ ಕಾಣಸಿಗುತ್ತಾ ಇದೆ ಬೆಜ್ಜ ತಂಡಕ್ಕೋಸ್ಕರವಾಗಿ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಈ ಕ್ರೀಡಾಕೂಟದ ವಿರಾಟ್ ಅಚ್ಚು ಅವರ ಸ್ಮರಣಾರ್ಥವಾಗಿದೆ. ಅವರ ಅಣ್ಣ ಆಗಿರತಕ್ಕಂತಹ ಹೇಮಂತ್ ಅವರ ಮುಖೇನವಾಗಿ ಚೆಂಡು ನೇರ ಬೌಂಡರಿ ಕಡೆಗೆ ಧಾವಿಸ್ತಾ ಇದೆ. ಎದುರಿಸಿದ ಮೊದಲ ಚೆಂಡಿಗೆ ಸೀದಾ 1 ಬೌನ್ಸ್ 2 ಬೌನ್ಸ್ ಮುಖೇನವಾಗಿ ಚೆಂಡು 4ಕ್ಕೆ ಏರುತ್ತಾ ಇದೆ. 4 ಅಂಕಗಳ ಜೋಡಣೆಗೊಳ್ಳುತ್ತಾ ಇದೆ. ತಂಡದ ಮೊತ್ತ 34ರ ಗುರಿ ತಲುಪಬೇಕು ಇಲ್ಲಿ ಭಗತ್ ಫ್ರೆಂಡ್ಸ್. ಬೈಲಬಾಕುಡ ಕ್ರಿಕೆಟರ್ಸ್ ಇದರ ಆಶ್ರಯದಲ್ಲಿ ಸಾಗಿ ಬರುವಂತಹ ವಿರಾಟ್ ಅಚ್ಚು ಅಜಿತ್ ಮೆಮೋರಿಯಲ್ ಟ್ರೋಫಿ ಇವರ ಸ್ಮರಣಾರ್ಥವಾಗಿ ನಡೆಯುವಂತಹ ಈ ಒಂದು ಕ್ರಿಕೆಟ್ ಪಂದ್ಯಕೂಟ ನಿನ್ನೆ ದಿನ ಬೆಳಗಿನಿಂದ ಆರಂಭಗೊಂಡಂತಹ ಪಂದ್ಯಕೂಟ ಇದುವರೆಗೆ ಸಾಗಿ ಬರೋದಾಗಿದೆ. ಇಂದಿನ ದಿನದ 9ನೇ ಪಂದ್ಯಕೂಟ ಇಲ್ಲಿ ಸಾಗಿ ಬರುತ್ತಾ ಇದೆ. ಭಗತ್ ಫ್ರೆಂಡ್ಸ್ ಜೊತೆಯಲ್ಲಿ ಭೂಮಿಪುತ್ರ ಬೆಜ್ಜ. ಮುಂದಿನ ಪಂದ್ಯಕೂಟ ಈ ದಿನದ 10ನೇ ಪಂದ್ಯಕೂಟ ಸಾಗಿ ಬರಬೇಕಾಗಿದೆ. ಎಎಫ್ಸಿ ಜೆಪ್ಪು ಜೊತೆಯಲ್ಲಿ ಕಾವಂದ ಅಡಗ. 2 ತಂಡದ ಆಟಗಾರರು ಆದಷ್ಟು ಬೇಗನೆ ಸೈನ್ ಅಪ್ ಅನ್ನು ಪೂರ್ತಿಗೊಳಿಸಿ 30 ಕ್ಷಮೆ ಇರಲಿ. ಕ್ಷಮೆ ಇರಲಿ. ಹದ್ದಿನ ಕಣ್ಣಿನ ತೀರ್ಪುಗಾರರು ಜೊತೆಯಲ್ಲೇ ನಡೆದಾಡುವ ಕಂಪ್ಯೂಟರ್ ಖ್ಯಾತಿಯ ಮಂಚು ಇವರು ಈ ಒಂದು ಪಂದ್ಯಕೂಟದ ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಕೊನೆಯ 1 ಚೆಂಡು ಬಾಕಿ ಇದೆ. ಹೇಮಂತ್ ಎದುರಿಸಿದ ಒಂದೇ ಚೆಂಡು.
ಎಸ್ ಪಂದ್ಯಾಕೂಟವನ್ನು ಮುಂದುವರಿಸಿ ಕೊನೆಯ ಒಂದು ಚೆಂಡು ಬಾಕಿ ಇದೆ. ಲತೀಶ್ ಎಸೆಯಬೇಕು ಓವರಿನ ಕೊನೆಯ ಒಂದು ಚೆಂಡು. ತಂಡದ ಮೊತ್ತ 34ರಲ್ಲಿದೆ. ಈ ಬಾರಿ ಎಸ್ ಒಂದಂಕಗಳ ಜೋಡಣೆ ಮುಖೇನವಾಗಿ ತಂಡದ ಮೊತ್ತ 35-36ರ ಗುರಿ ತಲುಪಬೇಕು ಈ ಒಂದು ಪಂದ್ಯಕೂಟದಲ್ಲಿ. ಮೂವತ್ತ 36ರ ಗುರಿ ತಲುಪಬೇಕು ಇಲ್ಲಿ 5 ಓವರಿನ ಮುಖೇನವಾಗಿ. हेलो थैंक यू धन्यवाद, बहुत बहुत धन्यवाद जी। कॉलेज में लड़की लोग ने तो कॉलेज पढ़ने को मजा नहीं, कॉलेज में लड़की लोग ने तो कॉलेज पढ़ने को मजा नहीं, क्रिकेट में कमेंट्री ने तो मैच देखने को मजा नहीं। और हमारे साथ जो पिछले इनिंग्स हमारे साथ कमेंट्री बॉक्स पर शामिल थी, और इस बार शॉट किया, पुट किया गेंद को, और गेंद इस बार डीप मिड विकेट क्षेत्र में गेंद को उठाया। एक तरफ भगत फ्रेंड्स और एक तरफ भूमि पुत्रा बच्चा। और पिछली कमेंट्री आल सुनाया हमारे साथ आरिकाटी परिसर की जितेश, और उनके लिए धन्यवाद करते हुए, और इस बार विकेट गिरती जा रही है। पहला विकेट, पहला सफलता, एज इज जस्ट नंबर। देखिए यहाँ पर भगत फ्रेंड्स के लिए छोटी उम्र के खिलाड़ी, उनके लिए मौका दिया है, ऐसी मौका जरूर देना चाहिए। लेकिन रनआउट के साथ, निराशा के साथ आ रही है, ये बड़ी बात नहीं होगा, लेकिन मौका मिला है वो बड़ी बात है। और मेरे साथ हैं स्कोरिंग पैनल पर कार्तिक हैं, कार्तिक AFC
जप्पू के लिए खेलने वाले कार्तिक हमारे साथ हैं और इस बार सुनील कप्तान हैं और कप्तान की जवाबदारी जरूर है। उनके साथ हैं रचन। 2 मैच हारने के बाद तीसरी मैच खेल रही है भगत फ्रेंड्स मंजेश्वर। और एक तरफ बैला बाकुड़ा समुदाय की मैच पर लगातार 3 बार चैंपियन बनने का नाम सिर्फ भूमिपुत्रा बेजा के लिए। बहुत ट्रॉफी है समुदाय की, बैला बाकुड़ा समुदाय की। और रचन इस बार तैयार और शॉट के साथ मारने का कोशिश, लेग साइड पर मारने का कोशिश किया था लेकिन बिंदी गेंद। द स्कोर कार्ड इज 3। वाह, बढ़िया शुरुआत भूमिपुत्रा बेजा की गेंदबाज लोग की तरफ से। सिर्फ 1 विकेट गिरा है भगत फ्रेंड्स की और जीतना जरूरी है। 6 टीम है, 5 मैच खेलना होगा और 6 टीम की सामने 5 मैच पर 5 जीत हासिल किया तो अग्रस्थान पर आएगा पॉइंट टेबल पर। लेकिन आप कितना मैच हारेगा और उनकी आपके सामने निर्धार होगा विकेट एवरेज। दोस्तों, इस मैच के लिए हमारे साथ और एक कुंबड़ा परिसर की एक बहुत अच्छी कमेंटेटर किरण कुंबड़ा, बहुत भाषा पर कमेंट्री सुनाते हुए बहुत लोग के दिल पर उनकी जगह रखते हुए वैसे कमेंटेटर हैं किरण कुंबड़ा हमारे साथ है। और वेलकम, स्वागत है इस प्रतियोगिता के लिए किरण जी। और विकेट गिरा है, विकेट की नष्ट हो रही है। दूसरी विकेट की झटका, 4 रन 2 विकेट। भगत फ्रेंड्स थोड़ी संकट स्थिति पर है और टारगेट दिया है 34 रन की सवाल है। क्षमा कीजिए, 34 रन की सवाल आणि 30 आजी प्रेमनाथे पासाते 30 आजी टारगेट दिया है इस बार और 4 रन 2 विकेट भगत फ्रेंड्स की खाता पर दिख रही है। लतीश और सुनील इस बार कप्तान एक तरफ, उनके सामने लंबी सवाल चाहिए। हवा थोड़ी कमी हुआ है, अंपायर की काम करते हुए सतीश मुजगांव और अनिल बंद्योर और एक अंपायर की काम करते हुए शिवम अली और गेंदबाज हैं। और सिम किया इस बार गेंद को, गेंद जाती इस बार सीमा आने के बाद और टन 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 दन दना बाउंड्री इस बार बल्ले से और 4 रन। ऐसी बाउंड्री जरूर चाहिए। शाम की वक्त है, शाम के वक्त पर बहुत लोग हैं इस मैदान पर और पेड़ के नीचे बैठ के देख रही है और इस मैदान की चारों तरफ देखकर आनंद उठा रही है। छोटी बच्चे लोग भी हैं और सीनियर लोग भी हैं और जूनियर लोग भी हैं, सब जूनियर ऐसे सब लोग इस मैच की आनंद उठाते हुए इस मैच पर। और नॉर्मा मीडिया 24/7 यूट्यूब के जरिए और गेंद का तो यहाँ पर आखिरी गेंद बाकी, लास्ट 1 मोर टू गो। स्कोरिंग पैनल पर हमारे साथ हैं अर्षा कार्रे और भगत फ्रेंड्स। इस मैच को जीतना जरूरी है, जीतना जरूर चाहिए। नॉकआउट राउंड के लिए जीत जरूर चाहिए। पॉइंट टेबल पर अभी तक का पॉइंट को गवाए नहीं
और 10 रन 2 विकेट की नुकसान 2 ओवर समाप्त होने के बाद वक्त फ्रेंड्स मंजेश्वर। मेंटस काओ दिमाग की बत्ती जलाओ। क्या होगा इस मैच? कौन सा टीम दिमाग की बत्ती जलाएगा? ये बात जरूर चाहिए। इस मैच देख रही है ಪುಟ್ಟ ಪುಟಾಣಿ ಮಕ್ಕಳು ಬಟಾಣಿ ಪುಟಾಣಿ ಮಕ್ಕಳು ಕೂಡ ಈ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. कमेंट्स नहीं चाहिए, आपके कमेंट्स के लिए हम लोग जरूर है, लेकिन मेरे साथ है नम्मा मीडिया की कैमरा की चेयरमैन शरत है, एक अच्छी कबड्डी कमेंटेटर है, विवरण देने वाले हैं शरत है, और उनकी आवाज अगला मैच पर आप सुनेगा, उस समय पर हम लोग भी कमेंट्स जरूर देगा। और इस बार जर्सी नंबर 3 प्रताप और उठाने की कोशिश, डॉट हुआ है, बिंदी गेंद हुआ है, लेकिन गेंद को उठाकर सीधा फेंका है क्षेत्र रक्षण के पास आने विकेट के पास। एक रन मिलेगा अनिल और सतीश मुजंगांव, अंडर ऑफ दुनिया की सबसे दोनों बेहतरीन खिलाड़ी लोग हैं अंपायर के काम करते हुए। और शॉट किया इस बार, और फिर से धीला धीला आवाज सुन रही है, और कहां पर धीला वो पता नहीं है, विकेट के ऊपर होगा, और यहां पर सिर्फ एक रन मिलेगा। फिर से डबल मीनिंग नहीं चाहिए, डबल मीनिंग की सोच मत करो, यहां पर धीला मतलब विकेट के ऊपर। और फिर से शॉट किया, गेंद हवा में हवा में हवा में, सिक्सर। चेरन, वाह वाह भाई वाह, क्या शॉट लगाया इस बार लतीश शाह, बल्ले की संपर्क हुआ है और सीधा सिवारे के बाहर भेजा है। शाम के वक्त पर इस लंबी 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 इस बार चके बल्ले से रन संख्या बढ़ते जाते हुए इस बार 19, और फिर इस बार टॉप एज लीडिंग एज, गेंद के ऊपर 2 फील्डर, लेकिन कैच को लपक लिया, कैच को लपक लिया। 2 फील्डर ने आस पास से जो एक्सीडेंट हुआ है, लेकिन आखिरी क्षण पर गेंदबाज प्रताप ने कैच को लपक लिया। लीडिंग एज हुआ तो 19 रन खाता में 36 सीधा विकेट टारगेट। तीसरी ओवर की आखिरी गेंद बाकी है, यहां पर चाहिए 13 गेंद बाकी, और जीतने के लिए चाहिए 17 जनवरी 17 कुंबले बेड़ी, यहां पर बेड़ी चाहिए भगत फ्रेंड्स के लिए। कुंबले बेड़ी 17 रन की जरूरत है, 17 रन की जरूरत है, और रंजीत की आगमन जर्सी नंबर 8, 13 गेंद बाकी, 5 रन ज्यादा है, और रंजू ने उठा दिया गेंद को, गेंद जाते इस बार काली मैदान पर, वाह 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 भाई वाह, पहला गेंद पर 6 रन, यहाँ पर फिर से सिक्सर आते हुए रंजू की बल्ले से। ये कमाल की बल्लेबाज रंजू द्वारा आखिरी गेंद पर 6 रन, स्कोर कार्ड इज 25। 3 ओवर समाप्त होने के बाद, और चाहिए इस मैच जीतने के लिए 12 पर चाहिए 11 रन। ಹನ್ನೆರಡು ಚಡಿಯ ಮುದ್ದೆ ಬೇಕಾಗಿದೆ 11. ಇದು ರೋಮಾಂಚಕಾರಿ ಪಂದ್ಯ. ಒಂದು ಗಡಿಯಲ್ಲಿ ಭಗತ್ ಫ್ರೆಂಡ್ಸ್ ನೋ ಬಾಲ್ ಘೋಷಣೆ ಸ್ಕ್ವೇರ್ ಕಡೆಯಿಂದ ಅನಿಲ್ ಬಂದ್ಯೋಡ್ ಇವರ ತೀರ್ಪುಗಾರಿಕೆಯಲ್ಲಿ ನೋ ಬಾಲ್ ಘೋಷಣೆ ಕಂಡು ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶ ಇದೆ, ಇನ್ನು ಬೇಕಾಗಿದೆ ಕೇವಲ 12 ಚಡಿಯ ಮುಂದೆ ಬೇಕಾಗಿದೆ 9. ಆನ್ಲೈನ್ ಸ್ಕೋರಿಂಗ್ ಅಪ್ಡೇಟ್ಸ್ ಆಗ್ತಾ ಇದೆ. चिन्नू नाम की
ವಿಶಾಂತ್ ನಮ್ಮ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ಅಗ್ಗಲಿಸಿದ ಮತ್ತೊಮ್ಮೆ ಫ್ರೀಟ್ ಮತ್ತೊಮ್ಮೆ ಬಾಕಿ ಇದೆ. ಎಷ್ಟು ಬಾಕಿ ಇದೆ? ಕೇವಲ ಫ್ರೀಟ್ ಬಾಕಿ ಇದೆ. ಅನಿಲ್ ಕ್ಷಮಿರ್ತಾರೆ, ಸುನಿಲ್ ಬಲವಾದ ಹೊಡೆತಕ್ಕೆ ಯತ್ನ, ಫ್ರೀಟ್ ಅವಕಾಶ, ಆದರೆ ವಿಕೆಟ್ ಅನ್ನುವಂತ ವಿಕೆಟ್ ಪತನ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಇದು ಫ್ರೀಟ್ ಎಸೆತ. ಮೆಂಟಸ್ ಕಾವು ದಿಮಾಕಿ ಬತ್ತಿ ಜಲಾವ್. ಚಿಂತನೆ ಬೇಕಾಗಿದೆ. ಮೈದಾನದ ಒಳಭಾಗದಲ್ಲಿ ಇರುವಂತಹ ಆಟಗಾರರ ಚಿಂತನೆ ಆಟದಲ್ಲಿ ಖಂಡಿತವಾಗ್ಲೂ ಬೇಕಾಗಿದೆ. 8 ಬೇಕಾಗಿದೆ ಗೆಲುವಿಗಾಗಿ. 11 ಎಸೆತ, 8 ಬೇಕಾಗಿದೆ. ಎಸೆಗಾರಿಕೆಯಲ್ಲಿ ವಿಜೇಶ್ ಅವರ ದಾಳಿ. ರಂಜು ಮೊದಲ ಚೆಂಡಿಗೆ ಮೊದಲ ಭರ್ಜರಿ ಸಿಕ್ಸರ್ ಅನ್ನು ಬಾರಿಸಿ ಓಟವನ್ನು ನಡೆಸುವಂತ ಯತ್ನ, ಆದರೆ ಓಟವನ್ನ ಬಿಟ್ಟುಕೊಡ್ತಾ ಇಲ್ಲ. ಅವರ ಸ್ಟ್ರೈಕ್ ರೇಟ್ 600 ಕಾಣ್ತಾ ಇದೆ. 600 ಸ್ಟ್ರೈಕ್ ರೇಟ್ 650. ಮೂವತ್ತು ಓಟ ಖಾತೆಯಲ್ಲಿ. ವಿಕೆಟ್ ನಷ್ಟವಾಗ್ತಾ ಇದೆ. ವಿಕೆಟ್ ನಷ್ಟದೊಂದಿಗೆ 4ನೇ ವಿಕೆಟ್ ನಷ್ಟವಾಗ್ತಾ ಇದೆ. 36 ಓಟ ಗೆಲುವಿಗಾಗಿ ಭಗತ್ ಫ್ರೆಂಡ್ಸ್ ತಂಡಕ್ಕೆ ಕಾಣ್ತಾ ಇದ್ರೆ, 3 ಓವರ್ 3 ಚೆಂಡು ಮುಕ್ತಾಯಕ್ಕೆ 30 ಓಟ 4 ವಿಕೆಟ್ ನಷ್ಟಕ್ಕೆ ಸುನಿಲ್ ಅವರ ನಾಯಕತ್ವದ ತಂಡ ಭಗತ್ ಫ್ರೆಂಡ್ಸ್ ನಾಯಕನ ಕಪ್ತಾನ್ ವಿಕೆಟ್ ನಷ್ಟವಾಗ್ತಾ ಇದೆ. ಒಂದು ಕಡೆಯಲ್ಲಿ ರಂಜು ಹೊಸ ತಾಂಡಿಗ ಜರ್ಸಿ ನಂಬರ್ 2 ಚಿಂಟು. ಕೇವಲ 6 ಓಟ ಬೇಕಾಗಿದೆ 9 ಚೆಂಡಿನ ಮುಂದೆ. 9 to go 6 to get. ವಿಜೇಶ್ ಎತ್ತುಗಾರಿಕೆಯಲ್ಲಿ ಹೊಡೆತ, ಖಾಲಿ ಮೈದಾನ, ಬೌಂಡರಿ, ಟನ್ 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 ಟನ ಟನ್ ಬೌಂಡರಿ. 4 ಓಟ ಖಾತೆಯಲ್ಲಿ. ಇನ್ನು ಬೇಕಾಗಿದೆ ಕೇವಲ 2. ಇನ್ನು ಬೇಕಾಗಿದೆ ಕೇವಲ 2. ಭೂಮಿಪುತ್ರ ಬೆಜ್ಜ ತಂಡ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಭಗತ್ ಫ್ರೆಂಡ್ಸ್ ಮಂಜೇಶ್ವರ್. ಮೊದಲ ಗೆಲುವಿಗಾಗಿ ಕಾಯ್ತಾ ಇದ್ದಂತ ತಂಡ. 2 ಪಂದ್ಯ ಸೋಲನ ಕಂಡಂತ ತಂಡ 3ನೇ ಪಂದ್ಯದ ಗೆಲುವಿಗಾಗಿ ಕಾತುರದಿಂದ ಕಾಯ್ತಾ ಇರುವಂತ ಪಂದ್ಯ. ರಿವರ್ಸ್ ಟಾಸ್ಗಾಗಿ ಬನ್ನಿ. ಅದೃಷ್ಟದ ನಾಣ್ಯ ಚುಮಕಿಗಾಗಿ, ಮುಂದಿನ ಪಂದ್ಯದ ಅದೃಷ್ಟದ ನಾಣ್ಯ ಚುಮಕಿಗಾಗಿ ಬನ್ನಿ. ತುಳು ಭಾಷೆಯಲ್ಲಿ ಕಮೆಂಟ್ರಿ ಬೇಕು ಅನ್ನುವಂತ ಮಾತು ಬರ್ತಾ ಇದೆ. ಕಮೆಂಟ್ಸ್ ಕೂಡ ಬರ್ತಾ ಇದೆ, ಮೆಸೇಜ್ ಕೂಡ ಬರ್ತಾ ಇದೆ. ನೇರವಾಗಿ ಹೊಡೆತ ಕ್ಷೇತ್ರರಕ್ಷಣೆಗಾರನ ಕೈಯಲ್ಲಿ. ತುಳು ಭಾಷೆಯಲ್ಲಿ ಕಮೆಂಟ್ರಿ ಬೇಕು ಅನ್ನುವಂತ ಮೆಸೇಜಸ್ ಬರ್ತಾ ಇದೆ. ಫೇಸ್ಬುಕ್ ಮೆಸೆಂಜರ್, ಇನ್ಸ್ಟಾಗ್ರಾಮ್, ಎಕ್ಸ್ ಅನ್ನುವಂತ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಮೆಸೇಜ್ ಬರ್ತಾ ಇದೆ, ಸಂದೇಶ ಬರ್ತಾ ಇದೆ. ತುಳು ಭಾಷೆಯಲ್ಲಿ ಒಂಜಿ ಕಮೆಂಟ್ರಿ ಮಾಡ್ಬೋರ ನಿಮಗಾಗಿ ಮುಂದಿನ ವೀಕ್ಷಣೆಯಲ್ಲಿ ತುಳು ಭಾಷೆಯಲ್ಲಿ. ಕೇವಲ 20 ಓಟ ಬೇಕಾಗಿದೆ. ಗೆಲುವಿನ ಮೊದಲ ಗೆಲುವಿನ ದಾರಿಯಲ್ಲಿ ಭಗತ್ ಫ್ರೆಂಡ್ಸ್ ಮಂಜೇಶ್ವರ್ ಆಡಿದಂತ 3 ಪಂದ್ಯದಲ್ಲಿ ಮೊದಲ ಗೆಲುವನ್ನು ಸಾಧಿಸ್ತಾ ಇದೆ. ಅಭಿನಂದನೆಗಳು, ಕಂಗ್ರಾಚುಲೇಷನ್ ಭಗತ್ ಫ್ರೆಂಡ್ಸ್ ತಂಡಕ್ಕೆ. ಅಂಕಪಟ್ಟಿಯಲ್ಲಿ ಮೊದಲ ಅಂಕವನ್ನು ಗಳಿಸ್ತಾ ಇದೆ. ತುಳು ಭಾಷೆಯಲ್ಲಿ ಕಮೆಂಟ್ರಿ ಬೋರ್ಡ್ ಅನ್ನುವಂತ ಮೆಸೇಜಸ್ ಸಂದೇಶ ಬರ್ತಾ ಇದೆ. ತುಳು ಭಾಷೆಯಲ್ಲಿ ನಮ್ಮೊಂದಿಗೆ ಶರತ್ ನಮ್ಮ ಜೊತೆಲಿದ್ದಾರೆ. ಸೊ ಈ ಮುಂದಿನ ವೀಕ್ಷಣೆಯಲ್ಲಿ ಶರತ್ ಅವರಿದ್ದಾರೆ.
ಈ ಒಂದು ವಿರಾಟ್ ಅಜ್ಜು ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ಖ್ಯಾತ ಉದ್ಘೋಷಕರು ಕಿರಣ್ ಕುಂಬಳೆ ಇವರನ್ನ ಹಾರ್ದಿಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಮುಂದಿನ ಪಂದ್ಯದ ವೀಕ್ಷಣಾ ವಿವರಣೆಯಲ್ಲಿ ನಮ್ಮ ಜೊತೆ ಕಿರಣ್ ಕುಂಬಳೆ. ಧನ್ಯವಾದಗಳು ಶರತ್ ಬೇಕೂರವರ. ಈ ಪಂದ್ಯಾಕೂಟವಂತೂ ಬಹಳಷ್ಟು ಅದ್ಧೂರಿಯುತವಾಗಿ ಸಾಗಿ ಬರುತ್ತಾ ಇದೆ. ಬೈಲಬಾಕುಡ ಕ್ರಿಕೆಟರ್ಸ್ ಪ್ರೌಢ ಪ್ರೆಸೆನ್ಸ್ ರಾಷ್ಟ್ರೀಯದಲ್ಲಿ ಸಾಗಿ ಬರುವಂತಹ ವಿರಾಟ್ ಅಜ್ಜು ಮೆಮೋರಿಯಲ್ ಟ್ರಾಫಿ 2026ರ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟವಂತೂ ಈ ವಿಶಾಲವಾದ ಮೈದಾನದಲ್ಲಿ ಸಾಗಿ ಬರುತ್ತಾ ಇದೆ. ಮಣ್ಣಂಗುದಿಯ ಪಂದ್ಯಾಕೂಟವಂತೂ ಬಹಳಷ್ಟು ಅದ್ಭುತವಾಗಿ ಸಾಗಿ ಬರುವಂತಹ ಸಂದರ್ಭ. ಈ ಮೈದಾನದಲ್ಲಂತೂ ಅವೆಷ್ಟೋ ಸೋಲುಗಳು, ಅವೆಷ್ಟೋ ಗೆಲುವುಗಳು, ಅವೆಷ್ಟೋ ಕಣ್ಣೀರುಗಳು, ಅವೆಷ್ಟೋ ಸಂತಸದ ಸುದ್ದಿಗಳು ಕೂಡ ಕಂಡಂತಹ ಒಂದು ವಿಶಾಲವಾದ ಮೈದಾನ. ಈ ಮೈದಾನದಲ್ಲಂತೂ ಬೈಲಬಾಕುಡ ಕ್ರಿಕೆಟರ್ಸ್ ಇದರ ಆಶ್ರಯದಲ್ಲಿ ಸಾಗಿ ಬರುವ 2026ರ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟವಂತೂ ದ್ವಿತೀಯ ದಿನದ ಅಂತಿಮ ಹಂತದ ಕಡೆಗೆ ಬಂದು ನಾವು ತಲುಪುತ್ತಾ ಇದ್ದೇವೆ. AFC ಜಿಪ್ಪು ವಿರುದ್ಧವಾಗಿ ಕಾಬಂದಾಡುಕ ಮೊದಲ ಬಾರಿಗೆ ಅದೃಷ್ಟದ ನಾಣ್ಯವನ್ನು ಗೆದ್ದುಕೊಂಡಂತಹ ಜಿಪ್ಪು ತಂಡ ಇಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಇದೆ. ಮಂಗಳೂರು ಪರಿಸರದ ಪ್ರತಿಯೊಂದು ಪ್ರತಿಷ್ಠಿತ ಪಂದ್ಯಾಕೂಟದಲ್ಲಿ ಆಡಿರತಕ್ಕಂತಹ ಅನುಭವಸ್ಥ ದಾಂಡಿಗರನ್ನು ಹೊಂದಿಕೊಂಡಂತಹ ಒಂದು ತಂಡ ಇಲ್ಲಿ AFC ಜಿಪ್ಪು ಒಂದು ಕಡೆಯಲ್ಲಾದ್ರೆ ಮತ್ತೊಂದು ಕಡೆಯಲ್ಲಂತೂ ಕಾವಂದ ಅಡುಕ ತಂಡವಿದ ಆರಂಭಿಕ ದಾಂಡಿಗರ ಆಗಮನವಾಗಿದೆ. ಶಿವ ಕುಂಬಳ, ಶಿವ ಮಳಿ ಈ ಬಾರಿ ನಮ್ಮ ಜೊತೆಯಲ್ಲಿ ತೀರ್ಪುಗಾರರಾಗಿ ಸಹಕಾರವನ್ನು ನೀಡುವ ಸಂದರ್ಭ. ಮಳಿ ತಂಡದ ಮತ್ತೋರ್ವ ಶಿವ ಇದ್ದಾನೆ ಸ್ಟ್ರೈಕರ್ ವಿಭಾಗದಲ್ಲಿ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮಂಜು ಮಳಿ ಇದ್ದಾರೆ. ಎಸೆತಗಾರಿಕೆ ವಿಭಾಗದಲ್ಲಿ ಹೊಸ ಎಸೆತಗಾರನ ಪರಿಚಯವಾಗ್ತಾ ಇದೆ. ಪ್ರಜ್ವಲ್ ಎಸೆತಗಾರಿಕೆ ವಿಭಾಗದಲ್ಲಿ. ಐದು ಓವರ್ಗಳಿಗೆ ಸೀಮಿತವಾದ ಪಂದ್ಯಾಟ. ಮೊದಲ ಓವರ್ ಅಂತೂ ಇಲ್ಲಿ ಪವರ್ ಪ್ಲೇ ವಿಭಾಗ ಜಾರಿಯಲ್ಲಿದೆ. ದಾಂಡಿಗರ ಸ್ವರ್ಗ ತಾಣವಾದ ಪವರ್ ಪ್ಲೇ ವಿಭಾಗ 30 ಗಜಗಳ ಒಳಗಡೆ ಅಂತೂ ಕ್ಷೇತ್ರ ರಕ್ಷಕರನ್ನ ಭದ್ರಗೊಳಿಸಿಕೊಳ್ಳುತ್ತಾ ಇದೆ. ಲಾಂಗ್ ಆನ್ ಇದೆ, ಲಾಂಗ್ ಆಫ್ ಇದೆ. ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲೂ ಕೂಡ ಮತ್ತೋರ್ವ ಕ್ಷೇತ್ರ ರಕ್ಷಕರನ್ನು ನಿಲ್ಲಿಸಿಕೊಳ್ಳಲಾಗ್ತಾ ಇದೆ. ಎಸ್, ಈ കഴിഞ്ഞ മത്സരത്തിന്റെ ಮ್ಯಾನ್ ಆಫ್ ದಿ ಮ್ಯಾಚ್ ನಾಯಕರಿಗ ഭൂമിപുത്ര ബെജ്ജ, അതുപോലെ തന്നെ ಆರಂಭಿಕ ಚೆಂಡು ತೀರ್ಪುಗಾರ ಶಿವಾಮಳಿ ಅವರನ್ನ ದಾಟುತ್ತ ಮತ್ತೋರ್ವ ಶಿವ ವಿರುದ್ಧವಾಗಿ ಶ್ರೇಷ್ಠ ಮಟ್ಟದ ಚೆಂಡು, ಸೊಗಸಾದ ರೀತಿಯ ದಂಡನೆ, ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸುವ ಪ್ರತಿಭಾವಂತ ಆಟಗಾರ, ಯುವ ದಾಂಡಿಗ. ಖಂಡಿತವಾಗ್ಲೂ ಶಿವ ಕುಂಬಳೆ, ಶಿವಾಮಳಿ ಅನ್ನತಕ್ಕಂತಹ ಬರುವ ಪ್ರತಿಭಾವಂತ ದಾಂಡಿಗನ ಬಗ್ಗೆ ಹೇಳಲೇಬೇಕಾಗಿದೆ. ಬಹಳಷ್ಟು ವರ್ಷಗಳಿಂದ ಅಂಡರಾಮನ್ನ ಪ್ರೀತಿಸುವ, ಅಂಡರಾಮನ್ನ ಇಷ್ಟಪಡುವಂತಹ ಪ್ರತಿಯೊರ್ವರಿಗೂ ಕೂಡ ಚಿರಪರಿಚಿತನಾದಂತಹ ವ್ಯಕ್ತಿತ್ವ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿದ್ದಾನೆ. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೋರ್ವ ಮಳಿ ಪರಿಸರದ ಪ್ರತಿಭಾವಂತ ದಾಂಡಿಗ ಮಂಜು ಮಳಿ ಇದ್ದಾರೆ. ನೀಳಕಾಯದ ಮನುಷ್ಯ, ಪ್ರತಿಯೊಂದು ಚುಂಡಿಗೂ ಕೂಡ ದೊಡ್ಡ ಹೊಡೆತಗಳನ್ನ ರವಾನಿಸಿಕೊಳ್ಳಬಲ್ಲಂತಹ ಬರುವ ಪ್ರತಿಭಾವಂತ ಆಟಗಾರ. ಅಂಕಿಅಂಶ ಪಟ್ಟಿಯಲ್ಲಿ 2 ಜಮೆಯಾಗ್ತಾ ಇದೆ. ಪ್ರಜ್ವಲ್ ಎಸೆಯಬೇಕಾಗಿದ್ದವರನ್ನ ದ್ವಿತೀಯ ಚೆಂಡನ ದೊಡ್ಡ ಹೊಡೆತ, ಶರವೇಗದ ಚೆಂಡು, ಸೊಗಸಾದ ರೀತಿಯಲ್ಲಿದೆ. ನೇರವಾಗಿ ಚೆಂಡಂತೂ ಎಸೆದ ಕಾರಣ ಭದ್ರ ಬೊಗಸೆಯಲ್ಲಿದೆ. ಯಾವುದೇ ಅಂಕಗಳಿಲ್ಲ, ಚೆಂಡಲ್ಲಿ ಚುಕ್ಕಿ ಆಗ್ತಾ ಇದೆ. ಡಾಟ್ ಡೆಲಿವರಿ ಸ್ಕೋರ್ ಕಾರ್ಡ್ slowly moving to 2 on the board. There he goes to the again. One more dot at delivery. The drama is continued to the ground. Again and again, back to back dot at delivery so far, Mr. Prejwell.
ಎಎಫ್ಸಿ ಚೆಪ್ಪು ತಂಡದ ಪರವಾಗಿ ಅಂತೂ ಸೊಗಸಾದ ಚೆಂಡನ್ನು ನಿಭಾಯಿಸಿಕೊಳ್ತಾ ಇದ್ದಾರೆ. ಆರಂಭಿಕ ಪವರ್ ಪ್ಲೇ ವಿಭಾಗದಲ್ಲಿ ಓಟೋ ಕೀಪಿಂಗ್ ಸೋಫಾ ಮಿಸ್ಟರ್ ಸಂದೀಪ್ ಬಂಬ್ರಾಣ. Absolutely magnificent delivery. Back to back 3 deliveries are dotted. 3 ಚೆಂಡುಗಳಂತೂ ಸತತವಾಗಿ ಚುಕ್ಕಿ ಆಗ್ತಾ ಇದೆ. ಮಂಜು ಮಳಿಯವರನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕಿಕೊಳ್ಳುತ್ತಾ ಇದೆ ಇಲ್ಲಿ ಚೆಂಡು. ಸತತವಾಗಿ 3 ಚೆಂಡುಗಳು. ತನ್ಮಧ್ಯೆ ಎಸ್ ನೋ ಕರೆಯ ನಂತರ ರವಾನಿಸಿಕೊಂಡ್ರು. 1 ಅಂಕ 1+1 ಮುಖಾಂತರವಾಗಿ 2 ಅಂಕಲ್ಲಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ತೀರ್ಪುಗಾರ ಶಿವಾಮಳಿ ತನ್ನ 2 ಬೊಗಸೆಗಳನ್ನ ಅಗಲವಾಗಿ ಚಾಚಿಕೊಳ್ಳುತ್ತಾ ಅಡ್ಡ ಚೆಂಡು ಎನ್ನುವ ನಿಶಾನೆ. ಒಟ್ಟು ಗಳಿಕೆ ಅಂಕಿಅಂಶ ಪಟ್ಟಿಯಲ್ಲಿ 4 ಜಮೆಯಾಗಿದೆ. ಈ ಬಾರಿ ಮತ್ತೆ ಸೇಬೇಕಾಗಿದೆ ರಿವರ್ಸ್ ಮುಖಾಂತರವಾಗಿ ಸೊಗಸಾದ ದಂಡನೆ. ಶ್ರೇಷ್ಠ ಮಟ್ಟದ ಹೊಡೆತ. ಆರಂಭಿಕವಾಗಿ ಶಿವ ಅವರ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ತಾ ಇದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ಅಂತೂ ಬಹಳಷ್ಟು ಅಪಾರವಾದದ್ದು. ಕುಂಬಳೆ ಪರಿಸರದಲ್ಲಿ ಮಾತ್ರವಲ್ಲದೆ ಅಂಡರಾಮನ ಇತಿಹಾಸದಲ್ಲಿ ಬಹಳಷ್ಟು ಶ್ರೇಷ್ಠ ಮಟ್ಟದ ಇನ್ನಿಂಗ್ಸ್ ಅನ್ನ ಕಟ್ಟಿರತಕ್ಕಂತ ಓರ್ವ ಸರ್ವಾಂಗೀಣ ಪ್ರತಿಭೆ. ಇದೇ ಮೈದಾನದಲ್ಲಿ ಮಣ್ಣಂಗುದಿ ಪ್ರೀಮಿಯರ್ ಲೀಗ್, HPL ಹಿದಾಯತ್ ನಗರ್ ಪ್ರೀಮಿಯರ್ ಲೀಗ್ ಎನ್ನತಕ್ಕಂತಹ ಪಂದ್ಯಾಟಗಳು ಕೂಡ ಅಂಡರಾಮನ ಇತಿಹಾಸದಲ್ಲಿ ಬಹಳಷ್ಟು ಬಾರಿ ಕಂಡು ಬರುವ ಸಂದರ್ಭದಲ್ಲಿ ಶಿವಾರ ದಂಡನ ಸೊಗಸಾದ ರೀತಿಯಲ್ಲಿ ಕಂಡು ಬರುತ್ತಾ ಇದೆ. ರಿವರ್ಸ್ ಮುಖಾಂತರವಾಗಿ ಈ ಬಾರಿ ಸೊಗಸಾದ ತಿರುಗಿ ಬರುವಿಕೆ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಎಂಡ್ ಆಫ್ ದ ಓವರ್ ನಂಬರ್ ಫಸ್ಟ್ is completed after the completion of the very first over. Scorecard suddenly moving to 8 without any wicket. ಮೊದಲ ಓವರ್ ಅಂತೂ ಮುಕ್ತಾಯವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆ 8. ಯಾವುದೇ ಉದ್ಧರಿ ನಷ್ಟವಿಲ್ಲದೆ. ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ, ಈ ಪಂದ್ಯಾಕೂಟವಂತೂ ಬಹಳಷ್ಟು ಯಶಸ್ವಿಯುತವಾಗಿ ಸಾಗಿ ಬರುತ್ತಾ ಇದೆ. ಬೈಲಬಾಕುಡ ಕ್ರಿಕೆಟರ್ಸ್ ಇದರ ಆಶ್ರಯದಲ್ಲಿ ಸಾಗಿ ಬರುವ 2026ರ ಪಂದ್ಯಾಕೂಟ ಸಾಗಿ ಬರುವ ಸಂದರ್ಭ ಈ ವಿಶಾಲವಾದ ಮೈದಾನದಲ್ಲಿ ತಂಡದ ಪ್ರತಿಯೋರ್ವ ಸದಸ್ಯರುಗಳು ಕೂಡ ಗಮನಿಸಿಕೊಳ್ಳಬೇಕಾಗಿದೆ. ಆ ಚೆಂಡುಗಳಂತೂ ಬೌಂಡರಿ ಗೆರೆಯ ದಾಟುವ ಸಂದರ್ಭ ಆ ಬಾಲ್ ಅನ್ನ ತಕ್ಷಣ ಮೈದಾನಕ್ಕೆ ಹಿಂದಿರುಗಿಸಬೇಕಾದಂತಹ ಜವಾಬ್ದಾರಿ ಪ್ರತಿಯೋರ್ವ ತಂಡದ ಸದಸ್ಯನಿಗೂ ಕೂಡ ಇದ್ದೇ ಇದೆ. ಆದ್ದರಿಂದ ಪ್ರತಿಯೋರ್ವರು ಕೂಡ ಬಾಲ್ ಬಾಯ್ಸ್ ಗಳಾಗಿ ಸಹಕಾರವನ್ನು ನೀಡುವಂತೆ ತಮ್ಮಲ್ಲಿ ಅಪೇಕ್ಷೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಕಾರಣವೇನೆಂದು ಕೇಳಿದರೆ ಅದ್ಭುತವಾದ ಪಂದ್ಯಾಕೂಟ. ಇಲ್ಲಿ ಒಂದು ಕಡೆಯಲ್ಲಿ ಜೆಪ್ಪು ಇದೆ, ಮತ್ತೊಂದು ಕಡೆಯಲ್ಲಿ ಅಡ್ಕ ತಂಡವಿದೆ. ಆರಂಭಿಕ ದಂಡನೆ, ದೊಡ್ಡ ಹೊಡೆತ, ನೇರ ಕ್ಯಾಚ್ ಔಟ್. ಮಂಜು Mali walks back to the dugout. The pin drop and silented in the crowd of the side. ಕಾವಂದ ಅಡ್ಕ ತಂಡದ ಪರವಾಗಿ ಅಂತೂ ಆರಂಭಿಕ ದಾಂಡಿಗನಾಗಿ ಆಗಮಿಸಿದ ಮಂಜು ಮಳಿಯವರ ಉದ್ಧರಿ ಅಂತೂ ನಷ್ಟಗೊಳ್ಳುತ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚಂಡಕ್ಕೆ ದೊಡ್ಡ ಹೊಡೆತವನ್ನು ರವಾನಿಸಿಕೊಳ್ಳುವಂತಹ ಪ್ರಯತ್ನವನ್ನ ತಂದುಕೊಂಡ್ರು. ಲಾಂಗ್ ಆನ್ ವಿಭಾಗದಲ್ಲಂತೂ ಶ್ರೇಷ್ಠ ಮಟ್ಟದ ಕ್ಯಾಚ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಆರಂಭಿಕ ಓವರ್ ಅಂತೂ ಪವರ್ ಪ್ಲೇ ಚಾಲನೆಯಲ್ಲಿತ್ತು. ಅಲ್ಲಿ ಬಿಟ್ಟು ಕೊಟ್ಟದ್ದಂತೂ ಕೇವಲ 8 ಅಂಕಗಳನ್ನ ಮಾತ್ರ. ಈ ಬಾರಿ ಮತ್ತೆ ಸೇಬೇಕಾಗಿದೆ. ಸುಶಾಂತ್ ಓವರಿನ ದ್ವಿತೀಯ ಚೆಂಡನ ರಕ್ಷಣಾತ್ಮಕ ರೀತಿಯ ದಂಡನೆ. ಅವಸಾನದಲ್ಲಿ ನಿಯಂತ್ರಣ ನಷ್ಟಪಟ್ಟ ಫೀಲ್ಡರ್ അവിടെ ചാടി പിടിക്കുന്നതിനിടയിൽ വിട്ടു കളയുന്നു ക്യാച്ചിന്. ശിവ എന്ന മികച്ച താരത്തിനെതിരെ മികച്ച രീതിയിൽ തന്നെ പന്തെറിയുന്നു. അതുപോലെ തന്നെ പിടിക്കാനുള്ള അവസരമുള്ള പന്തിനെ നഷ്ടപ്പെടുത്തുന്നു. 2 റൺസുകൾ അവിടെ ഓടിയെടുക്കുന്നു. ഈ 2 റൺസ് ഇവിടെ റിവേഴ്സ് അടിക്കാനുള്ള അവസരം. റിവേഴ്സ് അങ്ങനെ ഓടിയെടുക്കുന്നു. ഓടുന്നു, ചാടുന്നു, പിടിക്കുന്നു. 1 റൺസ്. 1 റൺസിന്റെ സഹായത്തോടു കൂടി സ്കോർ നില പതുക്കെ തന്നെ 11 എന്ന നിലയിൽ ഞങ്ങളടുത്ത സ്കോറിനായി സഹകാരം ചെയ്യുന്നു. നിരവധി കബഡി മത്സരങ്ങളിലും നിരവധി വടംവലി മത്സരങ്ങളിലും കമന്റേറ്ററായി സഹകാരം ചെയ്യുന്ന ശരത് ബേക്കൂർ എന്ന മികച്ച താരം ഇവിടെ വീണ്ടും 1 റൺസ് ഇങ്ങനെ ഓടിയെടുക്കുന്നു. 1 റൺസിന്റെ സഹായത്തോടു കൂടി 12 on the ball.
The 3 more deliveries to left, 2 more deliveries to left in this over so far. ಈ ಪಂದ್ಯಾಕೂಟದಲ್ಲಂತೂ ನಮ್ಮ ಜೊತೆಯಲ್ಲಿ ತೀರ್ಪುಗಾರರಾಗಿ ಅನಿಲ್ ಬಂದಿಯೋಡು ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶಿವಾಮಳಿ ಇದ್ದಾರೆ, ಸತೀಶ್ ಮುಜಂಗಾವ್ ಇದ್ದಾರೆ. ಪಂದ್ಯಾಕೂಟವತ್ತು ಬಹಳಷ್ಟು ಅದ್ಧೂರಿಯುತವಾಗಿ ಸಾಗಿ ಬರುತ್ತಾ ಇದೆ. ನಮ್ಮ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ನಮ್ಮ ಪರಿಸರದ ಜನತೆಗಳು, ಅನಿವಾಸಿ ಭಾರತೀಯರು ಕೂಡ ಈ ಪಂದ್ಯಾಕೂಟವನ್ನು ಬಹಳಷ್ಟು ಅದ್ಭುತವಾಗಿ ವೀಕ್ಷಿಸಿಕೊಳ್ಳುತ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಬೈಲಬಾ ಕೂಡ ಕ್ರಿಕೆಟರ್ಸ್ ರಾಷ್ಟ್ರೀಯದಲ್ಲಿ ಸಾಗಿ ಬರುವ 2026 ಪಂದ್ಯಾಕೂಟದ ಬಗ್ಗೆ ನಾವೊಮ್ಮೆ ಕಣ್ಣಾಡಿಸಿದ್ದೇ ಆಗಿದ್ದಲ್ಲಿ ಈ ಪಂದ್ಯಾಕೂಟದ ಲೈವ್ ಮುಖಾಂತರವಾಗಿ ಯೂಟ್ಯೂಬ್ ಮುಖಾಂತರವಾಗಿ ಬಹಳಷ್ಟು ಕ್ರೀಡಾ ಪ್ರೇಮಿಗಳು ಈ ಪಂದ್ಯಾಕೂಟವನ್ನ ವೀಕ್ಷಿಸಿಕೊಳ್ಳುತ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಮೀಡಿಯಾ ಎನ್ನತಕ್ಕಂತಹ ಚಾನೆಲ್ಗಳಿಗೆ ಒಂದು ಧನ್ಯವಾದ. ಅದರ ಜೊತೆಯಲ್ಲಿ ಒಂದು ಚಪ್ಪಾಳೆಯನ್ನಂತೂ ಕೊಟ್ಟು ಬಿಡಿ. ಯಾವುದೇ ಒಂದು ಕಳಂಕವಿಲ್ಲದೆ ಆ ಲೈವ್ ಅನ್ನ ಬಹಳಷ್ಟು ಅದ್ಭುತವಾಗಿ ತೋರಿಸಿಕೊಳ್ಳಂತಹ ಆ ಒಂದು ಕ್ಯಾಮರಾಮ್ಯಾನ್ಗಳು ಈ ಒಂದು ಸುಡು ಬಿಸಿಲಿನ ಸಂದರ್ಭ ಕೂಡ ಈ ಒಂದು ಪಂದ್ಯಾಕೂಟದ ಪ್ರತಿಯೊಂದು ಚಿತ್ರಣವನ್ನ ಕೂಡ ಅಲ್ಲಿ ನಮ್ಮ ಕ್ಯಾಮರಾ ಮುಖಾಂತರವಾಗಿ ಸೆರೆ ಹಿಡಿದುಕೊಳ್ಳುತ್ತಾ ಇದ್ದಾರೆ. ಎಸ್, ಮತ್ತೆ ಆಟದ ಕಡೆಗೆ ಬರೋಣ. ಎಂಡ್ ಆಫ್ ದ ಓವರ್ ನಂಬರ್ ಸೆಕೆಂಡ್ ಇಸ್ ಕಂಪ್ಲೀಟೆಡ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಸೆಕೆಂಡ್ ಓವರ್ ಸ್ಕೋರ್ ಕಾರ್ಡ್ 14 ಫಾರ್ ದ ಲಾಸ್ ಆಫ್ ವ್ಯಾಲ್ಯೂಬಲ್ 1 ಬಿಗ್ ವಿಕೆಟ್. ಮಂಜು ಮಳಿಯವರ ಉದ್ದರೆ ಪತನವಾಗ್ತಾ ಇದೆ. ಆರಂಭಿಕ ಓವರ್ ಅಲ್ಲಂತೂ, ದ್ವಿತೀಯ ಓವರ್ ಅಲ್ಲಂತೂ ಹೊಸ ದಾಂಡಿಗನ ಆಗಮನವಾಗಿದೆ. ಜಯಪ್ರಕಾಶ್ ಎದುರಿಸಿದ 3 ಚೆಂಡುಗಳ ಮುಂದೆ ಸೊಗಸಾದ ಇನ್ನಿಂಗ್ಸ್ ಅನ್ನು ಕಟ್ಟಿರತಕ್ಕಂತಹ ಓರ್ವ ಪ್ರತಿಭಾವಂತ ದಾಂಡಿಗ. ಈ ತನ್ಮಧ್ಯೆ ತಂಡದ ಸರ್ವಾಂಗೀಣ ಪ್ರತಿಭೆ ಇದ್ದಾನೆ. ಎಸೆತಗಾರಿಕೆ ವಿಭಾಗದಲ್ಲಿ ಮತ್ತೆ ಪ್ರಜ್ವಲ್ ಅವರನ್ನು ಪರಿಚಯಿಸಿಕೊಳ್ಳಲಾಗ್ತಾ ಇದೆ. ದ್ವಿತೀಯ ಓವರ್ ತನ್ನ ಕೊಟ್ಟದ ಈ ಬಾರಿ ದೊಡ್ಡ ಹೊಡೆತದ ಪ್ರಯತ್ನ. 1 ಬೌನ್ಸ್, 3 ಬೌನ್ಸ್ ಸ್ಟ್ರೈಟ್ ಟು ದ ಫೀಲ್ಡರ್ಸ್ ಹ್ಯಾಂಡ್. ದೊಡ್ಡ ಹೊಡೆತದ ಪ್ರಯತ್ನವನ್ನ ಕಂಡುಕೊಂಡ್ರು. ಬೌಂಡರಿ ಸಿಕ್ಸರ್ಗಳ ಅಗತ್ಯ ಅಂತೂ ಖಂಡಿತವಾಗ್ಲೂ ಇದೆ. ಎದುರಾಳಿ ತಂಡದ ಆ ಲೈನ್ ಅಪ್ ಕಡೆಗೆ ನಾವೊಮ್ಮೆ ಕಣ್ಣಾಡಿಸಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ಶ್ರೇಷ್ಠ ಮಟ್ಟದ ಇನ್ನಿಂಗ್ಸ್ ಅನ್ನ ಕಟ್ಟಬಲ್ಲಂತಹ ಪ್ರತಿಭಾವಂತ ಆಟಗಾರರ ದಂಡ ಇದೆ. ಲಾಂಗ್ ಆನ್ ಇದೆ, ಲಾಂಗ್ ಆಫ್ ಇದೆ, ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗ ಕೂಡ ಇದೆ. ಡೀಪ್ ಕೌ ಕಾರ್ನರ್ ವಿಭಾಗವನ್ನಂತಲ್ಲೂ ಕೊಂಚ ಮಟ್ಟಿಗೆ ತೆರೆದಿರಿಸಲಾಗ್ತಾ ಇದೆ. ಈ ಬಾರಿ ಸೊಗಸಾದ ಚೆಂಡು ಡಾಟ್ ಡೆಲಿವರಿ ಆಗ್ತಾ ಇದೆ. ನೇರವಾಗಿ ಗೂಟ ರಕ್ಷಕನ ಭದ್ರ ಬೊಗಸೆಯಲ್ಲಿದೆ ಚೆಂಡು. ಗೂಟದ ಹಿಂದುಗಡೆಯಲ್ಲಂತೂ SFC ಕಾರ್ಲೆ ಸ್ವಾಗತ್ ಬಂಬ್ರಾಣ ಎನ್ನತಕ್ಕಂತಹ ಶ್ರೇಷ್ಠ ಮಟ್ಟದ ಒಂದು ತಂಡವನ್ನು ಪ್ರತಿನಿಧಿಸುವವರು ಪ್ರತಿಭಾವಂತ ಆಟಗಾರ ಸಂದೀಪ್ ಕಾರ್ಲೆ ಇದ್ದಾರೆ. ಈ ಬಾರಿ ಗಲಿಬಿಲಿದ ಕ್ಷೇತ್ರ ರಕ್ಷಕರ ನಡುವೆ 2 ಅಂಕಗಳು ಪ್ರಾಪ್ತವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆ 18 ಜಮೆಯಾಗಿದೆ. 1 ಉದ್ದರಿಯ ನಷ್ಟದೊಂದಿಗೆ 3 ಚೆಂಡಿನಾಟವಂತೂ ಬಾಕಿ ಇದೆ. ತೃತೀಯ ಓವರಿನ 3 ಚೆಂಡಿನಾಟವಂತೂ ಬಾಕಿ ಇದೆ. ಪ್ರಜ್ವಲ್ ಮತ್ತೆ ಸೇಬೇಕಾಗದ ತೀರ್ಪುಗಾರ ಶಿವಾಮಳಿ ಅವರನ್ನ ದಾಟುತ್ತ ಶಿವ ವಿರುದ್ಧವಾಗಿ ಓವರಿನ 4ನೇ ಚೆಂಡನ್ನ ರಿವರ್ಸ್ ಮಾಡುವ ಪ್ರಯತ್ನ. ಒಂದರ ಬಳಿಕ ಅವಳೇ ಎಸ್ ನೋ ಕರೆಯನ್ನಂತೂ ರವಾನಿಸಿಕೊಳ್ತಾ ಇದ್ದಾರೆ. ನೇರ ಗುರಿಗೂಟಕ್ಕೆ ಬಿದ್ದದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ಶಿವ ಅವರಿಗೆ ಅಪಾಯವಂತೂ ಇದ್ದೇ ಇತ್ತು. ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆಯನ್ನಂತೂ ನಡೆಸಿಕೊಂಡ್ರು. ಕ್ಲೀನ್ ಕಲೆಕ್ಟ್ ಅನ್ನ ಮಾಡಿದ್ರು. ಥ್ರೋ ಅಂತೂ ಕೊಂಚ ಮಟ್ಟಿಗೆ ಲೇಸಿ ಆಗಿತ್ತು. 2 ಅಂಕಗಳು ಪ್ರಾಪ್ತವಾಗ್ತಾ ಇದೆ. ಪ್ರಜ್ವಲ್ ಎಸೆಯಬೇಕಾಗಿದೆ ಅವರಿನ ಪಂಚಮ ಚೆಂಡನ್ನ. ಮತ್ತೆ ಪ್ರಜ್ವಲ್ ವಿಶಾಲವಾದ ಮೈದಾನ, ಸಿಕ್ಸರ್ ಬೌಂಡರಿಗಳ ಕೊರತೆಯಂತೂ ಎದ್ದು ಕಾಣುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಂತೂ. ಈ ಬಾರಿ ದೊಡ್ಡ ಹೊಡೆತ, ಗಾಳಿಯಲ್ಲಿದೆ ಚೆಂಡು. 1 ಬೌನ್ಸ್ ಮುಖಾಂತರವಾಗಿ ಅದ್ಭುತವಾದ ಕ್ಷೇತ್ರ ರಕ್ಷಣೆ, ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ. ಖಂಡಿತವಾಗ್ಲೂ ಈ ಪಂದ್ಯಾಕೂಟದಲ್ಲಂತೂ ಪ್ರತಿಯೋರ್ವ ತಂಡದ ಸದಸ್ಯರು ಕೂಡ ನಡೆಸಿದ ಕ್ಷೇತ್ರ ರಕ್ಷಣೆ ಬಹಳಷ್ಟು ಅಮೋಘವಾಗಿದೆ. ಅಂತಿಮ 1 ಚೆಂಡಿನಾಟವಂತೂ ಬಾಕಿ ಇದೆ. ತೀರ್ಪುಗಾರರೇ ಗಮನಿಸಿಕೊಳ್ಳಿ. ಒಟ್ಟುಗಳಿಗೆ ಅಂಕಿಅಂಶ ಪಟ್ಟಿಯಲ್ಲಿ 23 ಜಮೆಯಾಗಿದೆ. 1 ಅಂಕದ 1 ಉದ್ದರಿಯ ನಷ್ಟದೊಂದಿಗೆ ಅಂತಿಮ ಚೆಂಡನೆ ಸೇಬೇಕಾಗಿದೆ. ತಿರುಗಿಸುವ ಪ್ರಯತ್ನದ ನಡುವೆ ಅಲ್ಲಿ ಕೊಂಚ ಮಟ್ಟಿಗೆ ಎಡವಟ್ಟನ್ನ ಮಾಡಿಕೊಂಡ್ರು. ವೈಟ್ ಕಾಲ್ ಬೈ ದ ಅಂಪೈರ್ ಮಿಸ್ಟರ್ ಶಿವಾಮಳಿ.
ಮತ್ತೆ ಒಂದಂಕ, ಒಂದರ ಬಳಿಕ 2 ಅವಳಿ ಪ್ರಾಪ್ತಗೊಳ್ಳುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 25 on the board. The final one more delivery is to left in this over so far. Mr. Prajwal, experienced player so far. ಅನುಭವವಿದೆ, ಖಂಡಿತವಾಗ್ಲೂ ಅನುಭವಸ್ಥವಿರುವ ಪ್ರತಿಭಾವಂತ ಆಟಗಾರ. ಬಹಳಷ್ಟು ಪ್ರೀಮಿಯರ್ ಲೀಗ್ ಪಂದ್ಯಾಟಗಳಲ್ಲೂ ಮಾತ್ರವಲ್ಲದೆ ಸೆವೆನ್ಸ್ ಮಾದರಿಯ ಪಂದ್ಯಾಟಗಳಲ್ಲೂ, ನಾಕ್ಔಟ್ ಮಾದರಿಯ ಪಂದ್ಯಾಟಗಳಲ್ಲೂ ಕೂಡ ಆಡಿದಂತಹ ಬರುವ ಪ್ರತಿಭಾವಂತ ಆಟಗಾರ. ಈ ಬಾರಿ ಗಲಿಬಿಲಿ ಅಂತೂ ಖಂಡಿತವಾಗ್ಲೂ ಇತ್ತು. ಕ್ಲೀನ್ ಕಲೆಕ್ಟ್ ಅನ್ನ ಮಾಡಿದ್ರು ಖಂಡಿತವಾಗ್ಲೂ. ಥ್ರೋ ಅಂತೂ ಬಹಳಷ್ಟು ವೇಗದೊಂದಿಗೆ ಬಹಳಷ್ಟು ಉದ್ದನೆಯಾಗಿ ಎಸೆದ್ರು. ನೇರ ಗುರಿಗೂಟಕ್ಕೆ ಬಿದ್ದದ್ದಾಗಿದ್ದಲ್ಲಿ ಮತ್ತೆ 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 ಅಪಾಯವಂತೂ ಇತ್ತು. ಓವರ್ ಸಂಖ್ಯೆ 3 ಮುಕ್ತಾಯವಾಗ್ತಾ ಇದೆ. ಒಟ್ಟುಗಳಿಗೆ 27 ಜಮೆಯಾಗಿದೆ, 1 ಉದ್ಧರಿಯ ನಷ್ಟದೊಂದಿಗೆ. ಅಂತಿಮ 12 ಚೆಂಡಿನಾಟವಂತೂ ಬಾಕಿ ಇದೆ. ದೊಡ್ಡ ಹೊಡೆತಗಳಂತೂ ಬರಬೇಕಾಗಿದೆ. ಸಾಯಂಕಾಲದ ಸಂದರ್ಭ. ಇದೀಗ ಸಮಯ 5 ಗಂಟೆ ಕಳೆದು 2 ನಿಮಿಷ. ಸೂರ್ಯನು ಮೆಲ್ಲನ ತನ್ನ ಕಾಯಕವನ್ನ ಮುಕ್ತಾಯಗೊಳಿಸಿ ಅಸ್ತಂಗತನಾಗುವಂತಹ ಸಂದರ್ಭದಲ್ಲಿ ಪಂದ್ಯಾಕೂಟವಂತೂ ಬಹಳಷ್ಟು ರೋಚಕತೆಯೆಡೆಗೆ ಸಾಗಿ ಬರುತ್ತಾ ಇದೆ. ನಿನ್ನೆಯ ದಿನವಂತೂ ಸಾಯಂಕಾಲದ ಸಂದರ್ಭದಲ್ಲಿ ಬಹಳಷ್ಟು ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಂಡ್ರು. ಬಹಳಷ್ಟು ದೊಡ್ಡ ಹೊಡೆತಗಳಂತೂ ಕಂಡು ಬಂತು. ಈ ಬಾರಿ ಅಂತೂ ರಕ್ಷಣಾತ್ಮಕವಾದ ರೀತಿಯ ದಂಡನೆಯಂತೂ ಕಾಣ ಸಿಗುತ್ತಾ ಇದೆ. 27 4ನೇ ಓವರಿನ ಪ್ರಥಮ ಚೆಂಡನ್ನೇ ಇವತ್ತ ರಾತ್ರಿಯಲ್ಲಿ ತಂಡದ ಕಫ್ತಾನ ಇಲ್ಲಿ ತನ್ನ ಜವಾಬ್ದಾರಿಯನ್ನ ಮತ್ತೋರ್ವ ಪ್ರತಿಭಾವಂತ ಎಸೆಗಾರನ ಪಾಲಾಗಿಸಿಕೊಳ್ತಾ ಇದ್ದಾನೆ. ಸುದೀವರ ಪಾಲಾಗ್ತಾ ಇದೆ. 4ನೇ ಓವರಿನ ಜವಾಬ್ದಾರಿ. ದೊಡ್ಡ ಹೊಡೆತ, ಗಾಳಿಯಲ್ಲಿದೆ ಚೆಂಡು. ಈ ಬಾರಿ ನೇರ ನೇರ ಟನ್ ಟಣ ಟನ್ ಸಿಕ್ಸರ್ ಜಮೆಯಾಗಿಕೊಳ್ಳುತ್ತಾ ಇದೆ. ಬಹಳಷ್ಟು ಸೊಗಸಾದ ದಂಡನೆ, ಶ್ರೇಷ್ಠ ಮಟ್ಟದ ಹೊಡೆತವನ್ನು ರವಾನಿಸಿಕೊಳ್ತಾ ಇದ್ದಾರೆ ಇಲ್ಲಿ ಜಯಪ್ರಕಾಶ್. ಜಯ ಎದುರಿಸಿದ ಪ್ರಥಮ ಚೆಂಡಿಗೆ ಸಿಕ್ಸರ್ ಅನ್ನು ಜಮೆಯಾಗಿಸಿಕೊಳ್ತಾ ಇದ್ದಾರೆ. ಶ್ರೇಷ್ಠ ಮಟ್ಟದ ಹೊಡೆತ, ಬಹಳಷ್ಟು ಅದ್ಭುತವಾದ ರೀತಿಯಲ್ಲಿ ದಂಡಿಸಿಕೊಂಡ್ರು. ಈ ಬಾರಿ ರಕ್ಷಣಾತ್ಮಕ ರೀತಿಯ ದಂಡನೆಯ ಪ್ರಯತ್ನವನ್ನ ತಂದುಕೊಳ್ತಾ ಇದ್ದಾರೆ. ಆ ಸಿಕ್ಸರಿನ ವೈಖರಿಯ ಕಡೆಗೆ ನಾವೊಮ್ಮೆ ಕಣ್ಣಾಡಿಸಲೇಬೇಕಾಗಿದೆ. ಲಾಂಗ್ ಆನ್ ವಿಭಾಗದ ಕಡೆಗೆ ಗುರಿಯಾಗಿಸಿಕೊಂಡು ದಂಡಿಸಿಕೊಂಡ್ರು. ಬಹಳಷ್ಟು ಅದ್ಭುತವಾದಂತಹ ಸಿಕ್ಸರ್ ಜಯಪ್ರಕಾಶ್ ದಂಡಿನ ಮುಖಾಂತರವಾಗಿ. ಮತ್ತೆ ಶಿವ ರಕ್ಷಣಾತ್ಮಕ ರೀತಿಯ ದಂಡನೆ. ಪಂದ್ಯಾಕೂಟವಂತೂ ಸಾಗಿ ಬರುವ ಸಂದರ್ಭ. ಶ್ರೇಷ್ಠ ಮಟ್ಟದ ಚೆಂಡಿಗೆ ಇಲ್ಲಿ ರಕ್ಷಣಾತ್ಮಕ ರೀತಿಯ ದಂಡನೆ. ಬಹಳಷ್ಟು ಲೇಜಿ ಮಾದರಿಯ ಚೆಂಡಿಗೆ ಇಲ್ಲಿ ದೊಡ್ಡ ಹೊಡೆತಗಳಂತೂ ಕಂಡು ಬರುತ್ತಾ ಇದೆ. ಮತ್ತೆ again one run, just one single so far. Scorecard suddenly moving to 36 on the board. 36 for the loss of one big wicket. Ebare reverse. What an incredible situation so far, Mr. Shiva. Absolutely magnificent shot for the Mr. 360. Absolutely magnificent shot, Mr. Shiva. The small man, but this man is gonna play an unbelievable innings. Again, up in the rope, there he goes to the straight in the fielder. Shiva Mali walks back to the dugout. Shiva Junior walks back to the dugout. ಶಿವ ಜೂನಿಯರ್ ಅವರ ಉದ್ಧರಿ ಪತನವಾಗ್ತಾ ಇದೆ. ಶ್ರೇಷ್ಠ ಮಟ್ಟದ ಹೊಡೆತವನ್ನು ರವಾನಿಸಿಕೊಂಡ್ರು. ಗಾಳಿಯಲ್ಲಿದ್ದ ಚೆಂಡು ನೇರವಾಗಿ ಕ್ಯಾಚ್ ಔಟ್ ಮುಖಾಂತರವಾಗಿ ವೀಕ್ಷಕರ ತಮನೆ ಮಾಡಿಕೊಳ್ತಾ ಇದ್ದಾನೆ. ತನ್ನ ವೈಯಕ್ತಿಕ ಗಳಿಕೆಯಲ್ಲಿ 22 ಅಂಕಗಳನ್ನ ಜಮೆಯಾಗಿಸಿಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಜೊತೆಯಲ್ಲಿ ಇಲ್ಲಿ ಸ್ಕೋರರ್ ಅಂತೂ ಬಹಳಷ್ಟು ಅಚ್ಚುಕಟ್ಟಾಗಿ ತನ್ನ ಆ ಒಂದು ಕೆಲಸವನ್ನ ನಿಭಾಯಿಸಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೇಳಲೇಬೇಕಾಗಿದೆ, ಚಿಕ್ಕ ತಪ್ಪಿಗೆ ದೊಡ್ಡ ಮಾತುಗಳು ಕೇಳಬೇಕಾದಂತಹ ಒಂದು ಅನಿವಾರ್ಯ ಇರುವಂತಹ ಒಂದು ಕೆಲಸ ಅಂದ್ರೆ ಅದು ಸ್ಕೋರರ್ ಅದು
ಕೇವಲ ಪುಸ್ತಕದಲ್ಲಿ ನಮೂದಿಸುವುದು ಮಾತ್ರವಲ್ಲ, ಆ ಒಂದು ಪ್ರತಿಯೊಂದು ಆಂಗಲ್ಗಳನ್ನ, ಆ ಮೈದಾನದ ಪ್ರತಿಯೊಂದು ಸನ್ನಿವೇಶಗಳನ್ನ ಕೂಡ ವೀಕ್ಷಿಸಿಕೊಂಡು ಈ ಒಂದು ಸ್ಕೋರರ್ ತನ್ನ ಪ್ರತಿಯೊಂದು ಪುಸ್ತಕಗಳನ್ನ ಕೂಡ ಇಲ್ಲಿ ತುಂಬಿಕೊಳ್ಳುತ್ತಾ ಇದ್ದಾರೆ. ಈ ಬಾರಿ ವಾಟ್ ಅ ಸ್ಟ್ರೈಕ್! ರಕ್ಷಣಾತ್ಮಕ ರೀತಿಯ ದಂಡನ, ಶ್ರೇಷ್ಠ ಮಟ್ಟದ ಹೊಡೆತ. ಖಂಡಿತವಾಗ್ಲೂ ಒಂದು ದೊಡ್ಡ ಚಪ್ಪಾಳೆಯನ್ನಂತೂ ಕೊಟ್ಟು ಬಿಡಿ. ಕಾರಣವೇನೆಂದು ಕೇಳಿದರ, ಇಂತಹ ಒಂದು ಬೌಂಡರಿಗಳಂತೂ ಕೇವಲ ಅಂಡರಾಮ್ ಅಲ್ಲಿ ಕಂಡು ಬರುವಂತದ್ದು ಬಹಳಷ್ಟು ವಿಶಿಷ್ಟವಾಗಿ. ಓವರ್ ಮಾದರಿಯ ಕ್ರಿಕೆಟ್ ಪಂದ್ಯಾಟಗಳಲ್ಲಿ ಇಂತಹದ್ದೇ ಒಂದು ಬೌಂಡರಿಗಳು ಬರುವಂತದ್ದು. ಆದರೆ ಇದು ಓವರ್ ಪಂದ್ಯಾಟವಲ್ಲ, ಅಂಡರ್ ಮಾದರಿಯ ಪಂದ್ಯಾಟದಲ್ಲಿ ಅದ್ಭುತವಾದ ರೀತಿಯಲ್ಲಿ ಬೌಂಡರಿಯನ್ನ, ಆ ಬೌಂಡರಿಯ ಗೆರೆಯನ್ನ ದಾಟಿಸಿಕೊಳ್ಳುತ್ತಾ ಇದ್ದಾನೆ ಜಯಪ್ರಕಾಶ್. ತನ್ನ ಕೂಟದ ಪ್ರತಿಯೊಂದು ಚೆಂಡನ್ನ ಕೂಡ ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸುವ ಪ್ರಯತ್ನವನ್ನ ತಂದುಕೊಳ್ಳುತ್ತಾ ಇದ್ದಾನೆ. ಹೊಸ ದಾಂಡಿಗನಾಗಮನವಾಗಿದೆ ನಂಬರ್ 5ರ ಕ್ರಮಾಂಕದಲ್ಲಿ ಹರ್ಷಾದ್ ಕಾರ್ಲೆ ಅವರ. ಎಸ್, ಪಂದ್ಯಾಕೂಟದ ಅಂತಿಮ ಹಂತದಲ್ಲಂತೂ ಜಯಪ್ರಕಾಶ್ ಅವರ ಉದ್ಧರಿಯ ನಷ್ಟಗೊಳ್ಳುತ್ತಾ ಇದ್ದ. ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡಂತಹ ಬರುವ ಸರ್ವಾಂಗೀಣ ಪ್ರತಿಭೆ, ಸಿಕ್ಸರ್ ಬೌಂಡರಿಗಳನ್ನ ದಾಖಲಿಸಿಕೊಂಡಂತಹ ಪ್ರತಿಭಾವಂತ ಆಟಗಾರ. ತನ್ನ ವೈಯಕ್ತಿಕ ಖಾತೆ 17ರೊಂದಿಗೆ ವೀಕ್ಷಕರ ತಮನೆ ಮಾಡಿಕೊಳ್ತಾ ಇದ್ದಾನೆ ಜಯಪ್ರಕಾಶ್. ತನ್ನ ನಾಯಕ ತನ್ನ ಮೇಲಿಟ್ಟಂತಹ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿರತಕ್ಕಂತಹ ಒಂದು ಅದ್ಭುತವಾದ ತಾರ. ಹೊಸ ದಾಂಡಿಗನಾಗಮನವಾಗಿದೆ ನಂಬರ್ 5ರ ಕ್ರಮಾಂಕದಲ್ಲಿ ಸುದೀಪ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಹರ್ಷಾದ್ ಇದ್ದಾರೆ. SFC ಕಾರ್ಲೆ, ಸ್ವಾಗತ್ ಬಂಬ್ರಾಣ ಎನ್ನತಕ್ಕಂತಹ ತಂಡವನ್ನು ಪ್ರತಿನಿಧಿಸತಕ್ಕಂತಹ ಬರುವ ಪ್ರತಿಭಾವಂತ ದಾಂಡಿಗ. ಆರಿಕಾಡಿ ಪರಿಸರದ ಬರುವ ಅದ್ಭುತವಾದ ಎಸೆತಗಾರ. ಮುಟ್ಟಿದ್ದೆಲ್ಲವನ್ನ ಕೂಡ ಚಿನ್ನವಾಗಿಸಬಲ್ಲಂತಹ ಬರುವ ಪ್ರತಿಭಾವಂತ ಆಟಗಾರ. ತ್ರಿಶೂಲ್ ಕುಂಬಳೆ ಎನ್ನತಕ್ಕಂತಹ ತಂಡವನ್ನ ಕೂಡ ಪ್ರತಿನಿಧಿಸುವವರು ದಾಂಡಿಗ. ಶ್ರೇಷ್ಠ ಮಟ್ಟದ ದಂಡನೆ, ಶರವೇಗದ ಹೊಡೆತ, 1 ಅಂಕ ಪ್ರಾಪ್ತವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 46 ಜಮೆಯಾಗಿದೆ. ಅಂತಿಮ 2 ಚೆಂಡಿನ ಆಟವಂತೂ ಬಾಕಿ ಇದೆ. ಆಟಗಾರ ಗಮನಿಸಿಕೊಳ್ಳಿ, अंतिम 2 ಚೆಂಡಿನ ಆಟವಂತೂ ಬಾಕಿ ಇದೆ. देखिए दोस्तों, ये छोटी मोटी मैच नहीं है भाई, ये पैसा वसूल मैच है. 2 गेंद बाकी, आसानी से बल्लेबाजी, लेकिन इस प्रकार नहीं की पर रहा. 1 रन मदद का रन संख्या कुल मिलाकर 47 आणि की 47 എന്ന നിലയിൽ അവസാനം ഒരു പന്ത് മാത്രം ബാക്കി നിൽക്കുന്നു. ഇന്നിംഗ്സിന്റെ അവസാനത്തിന്, ആദ്യ ഇന്നിംഗ്സിന്റെ അവസാനത്തിന്റെ ഒരു പന്ത് മാത്രം ബാക്കി നിൽക്കുമ്പോൾ സന്ദീപ് എന്ന മികച്ച താരത്തിന്റെ കരങ്ങളിൽ തന്നെയാണ്. അവിടെ നായകൻ പന്ത് ഏൽപ്പിക്കുന്നു. ഇവിടെ ഹർഷാദിനെതിരെ പന്തെറിയുന്നു. മികച്ച പന്ത് ഡോട്ടിലൂടെ കലാശിക്കുന്നു. ആദ്യ ഇന്നിംഗ്സ് അവസാനിക്കുമ്പോൾ സ്കോർ നില 47 എന്ന നിലയിൽ 48 വേണം വിജയിക്കുന്നതിന് വേണ്ടി. AFC ജെപ്പു എന്ന മികച്ച ടീം ആദ്യമായി ടോസ് നേടിക്കൊണ്ട് ഫീൽഡിംഗ് തിരഞ്ഞെടുക്കുന്നു. 47 റൺസുകൾ എതിരാളികൾക്ക് ഇവിടെ വിട്ടുകളയുന്നു. കാവന്ത അടുക്ക മികച്ച തുടക്കം തന്നെയായിരുന്നു. ശിവ ജൂനിയർ എന്ന മികച്ച താരം ഇവിടെ തന്റെ 22 റൺസിന്റെ മനോഹരമായ ഇന്നിംഗ്സ് ഒരു വശത്താണെങ്കിൽ മറ്റൊരു വശത്ത് ഇവിടെ ജയപ്രകാശ് നേരിട്ട ഓരോ പന്തിലും ദിശ മനസ്സിലാക്കി തന്നെ അടിച്ച താരം തന്നെയാണ്. 17 റൺസ് കരസ്ഥമാക്കിയ താരം. 48 വേണം അടുത്ത കമന്ററിക്ക് വേണ്ടി. പ്രിയ സുഹൃത്ത, മികച്ച കമന്റേറ്ററുമായ സന്ദേശ് ഓസങ്കടിയെ ക്ഷണിക്കുന്നു. ಲತೀಶ್ IS ಗೈಸ್ ಎಲ್ಲಿದ್ರು? ನಿಮ್ಮ ತಂಡದ ಸಹಪಾಠಿ ಜೊತೆಯಲ್ಲಿ ಸೇರಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಸೈನಪ್ಗಾಗಿ ಬನ್ನಿ. ಲತೀಶ್ ಓಲರ್ ಬಲೆ. ಏನೇ ಇರಲಿ, ನಮ್ಮದಿಗೆ ಕಳೆದ ಇನ್ನಿಂಗ್ಸ್ಗಾಗಿ ತಮ್ಮ ಧ್ವನಿ ಮುಖೇನ, ತಮ್ಮ
ಮಿಕ್ಸಿಂಗ್ ಭಾಷೆಯ ಮುಖೇನ ಹಲವಾರು ಕ್ರೀಡಾ ಪ್ರೇಮಿಗಳ ಮನವನ್ನ ಗೆದ್ದಂತ ವ್ಯಕ್ತಿ, ಆರಿಕಾಡಿ ಕುಂಬ್ಳಾ ಪರಿಸರದ ವ್ಯಕ್ತಿ ಕಿರಣ್ ಕುಂಬ್ಳಾ. ಇವರ ಉತ್ತಮ ವೀಕ್ಷಣೆ ವಿವರಣೆ ಕಂಡು ಬಂತು. ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ कमेंट्री. कॉलेज में लड़की लोग ने तो कॉलेज पढ़ने को मजा नहीं, कॉलेज में लड़की लोग ने तो कॉलेज पढ़ने को मजा नहीं, क्रिकेट में कमेंट्री ने तो मैच देखने को मजा नहीं. और किरण जी धन्यवाद करते हुए दोस्तों आप लोग देख रही है बैला बाकुड़ा क्रिकेटर्स विराट आचो की यादगार के लिए इस ट्रॉफी पेश किया है. दूसरे दिन है और दूसरे दिन के लिए स्वागत करते हुए और रन संख्या पर आंक लगाए तो यहाँ पर एक तरफ अड़का परिसर की टीम है, कावंदा अड़का और सामने है और 9 बॉल की घोषणा शुरुआत की ओवर और शुरुआत की ओवर पर 9 बॉल की घोषणा अंपायर द्वारा. एक तरफ कावंदा अड़का और एक तरफ दक्षिण कन्नड़ जिला की सबसे खतरनाक टीम है एएफसी जपो. सिर्फ कासरगोड जिला के खिलाड़ी लोग नहीं है, यहाँ पर दक्षिण कन्नड़ जिला के खिलाड़ी लोग भी हैं. और गेंदबाज तैयार शिवराज और लेफ्ट हैंड के साथ शॉट करने का प्रयास. गेंद जाते इस बार बाउंड्री के पास, वहां पर पवन मिल्लर. वाह क्या कलेक्शन इस बार डीप बैकग्राउंड रीजन पर पवन मिल्लर. आईएएस गाइस की ट्रम्प खिलाड़ी है लेकिन खेल रही है कावंदा अड़का के लिए. ये प्रीमियर लीग मैच है, ऐसी बात जरूर होता है. और शिवराज कन्नड़ भाषा पर एक बात है, मूर्ति चिಕ್ಕದಾದರೂ ಕೀರ್ತಿ ದೊಡ್ಡದು. ऐसी गेंदबाज है इस बार. ओ हो क्लीन बॉल, व्हाट अ गेम, बढ़िया गेम, यू आर अ ब्यूटी. यहाँ पर झटका, यहाँ पर विकेट की नष्ट. शिवराज की तेजी की गेंद, वंदे भारत एक्सप्रेस जैसी एक्सप्रेस गेंद यहाँ पर फेंका है शिवराज ने और कोई टाइमिंग ना मिला था बल्लेबाज के ऊपर और विकेट प्रज्वल की. प्रज्वल यहाँ पर जाना होगा सीधा डगआउट के अंदर. 48 रन की सवाल है, 48 रन की 48 रन की सवाल इस मैच जीतने को. और इस सवाल के पीछे इस शाम के वक्त पर गोल्डन अब्दुल आजी यानी गोल्डन अब्दुल कादर आजी स्टेडियम है, इस मन्नागुदी स्टेडियम. और इस स्टेडियम पर इस समय पर खेलने के लिए बहुत दिमाग चाहिए. 48 बड़ी बात नहीं होगा, खेलने का तरीका अलग होना चाहिए. गैप ढूंढो, एक रन को दुगनी रन यानी डबल बनाओ, नहीं तो ट्रिपल बनाओ. रनिंग के साथ मैच को खेलना होगा. और आप लोग बल्लेबाज लोग चक्के और बाउंड्री मारने के लिए कोशिश किया तो फिर से इस बार अपील किया है और यहाँ पर सफलता मिला है. और एक विकेट. खतरनाक खिलाड़ी दक्षिण कन्नड़ जिला की सबसे अनुभवी खिलाड़ी सुशांत की विकेट गिरते जाते हुए इस बार संकट स्थिति पर है. यहाँ पर एएफसी जपो संकट स्थिति पर है. एएफसी जपो क्या गेंदबाज विकेट प्राप्त करने वाली गेंद फेंक रही है शिवराज.
वाइड की घोषणा। दो कैमरा आपके सामने दिख रहा था, लेकिन तीसरी कैमरा हमारे साथ है। चिन्नू नाम की विश्वांत तीसरी कैमरा के साथ काम निभाते हुए नमा मीडिया 24x7 के लिए लाइव टेलीकास्ट आपके पास है। आपके पास नहीं है, आपकी जो लिंक को भेजिए आपकी दोस्त लोग के लिए, काम पर भी भेजिए लिंक को, और इस मैच की पूरा हाल को देखने का मौका उनको मिलेगा। बड़ी शॉट लॉफ्ट किया गेंद को, गेंद जाती इस बार हवा पर और सीधा फील्डर की हाथ में, विकेट की झटका, विकेट नष्ट हो रही है। बड़ी शॉट मारने का कोशिश कर रहा यहां पर बल्लेबाज सतीश की विकेट गिरते जाते हुए बड़ी शॉट मारने का कोशिश पर सतीश ने भूमिपुत्रा बेचा के लिए कप्तान की जवाबदारी लिया था, लगातार चैंपियन बनने का कप्तान की जवाबदारी लिया था सतीश। उनकी विकेट इस बार गिरा है इस समय पर। बड़ी झटका, पिछले विकेट गिरा था सुशांत की, और एक अनुभवी खिलाड़ी की विकेट गिरा था एएफसी जप्पू के लिए, और लगातार 3 विकेट गिरने के बाद थोड़ी संकट स्थिति पर है। 48 रन की सवाल है, 48 रन की सवाल की पीछे कर रही है एएफसी जप्पू। एक तरफ दक्षिण कन्नड़ा जिला की टीम है, नाम की साथ दक्षिण कन्नड़ा जिला, लेकिन उस टीम के साथ हमारी कासुर जिला की टीम की खिलाड़ी लोग भी है। और इस बार नई बल्लेबाज 9 सेकंड में संदीप हैं, और दूसरे रन भागने का कोशिश में बात ना हुआ था, यहाँ पर रन आउट होगा, जरूर होगा। नई बल्लेबाज 9 सेकंड पर थी, जरूर बिना गेंद के सामने, बिना गेंद को सामने करते ही निराशादायक के साथ जाना पड़ेगा एएफसी की बल्लेबाज रन आउट के जरिए। झटका के ऊपर झटका, विकेट के ऊपर विकेट, लगातार 4वां विकेट की पतन एएफसी जप्पू के लिए। और गेंदबाज है मंजू, मंजुनाथ नाम की मंजू है, लंबी खिलाड़ी, ऑलराउंडर खिलाड़ी, गेंदबाज और बल्लेबाज करने में माहिर है। लेग स्पिन के साथ, लेग स्पिन शैली के साथ गेंदबाज कर रही है। पहला मैच पर थ्रो के साथ गेंद फेंका था, वाइड जाने की बाद शैली को बदला है इस खिलाड़ी, और इस बार फिर से मंजू। और स्लोवर वन, स्लोवर डिलीवरी, वाइड की घोषणा। जो विकेट के पीछे है अर्शद कार्ले, पहला मैच पर जबरदस्त विकेट कीपिंग की नजारा दिखाया था, और टॉप एज और कैच को लवक लिया, रनिंग कैच। ऐसी कैच पकड़ने को बहुत मुश्किल है, गेंद को देखना होगा, पीछे मोड़कर गेंद के ऊपर आंख लगाना पड़ेगा, और इस बार कैच को लपक लिया। अच्छी कैच मंजू, गेंद और कैच के साथ और एक विकेट की पतन संकट स्थिति पर। और एक बात है, और एक बार फिर से बात करना चाहता हूं, संकट स्थिति पर है एएफसी जप्पू। 8 रन 5 विकेट। आप लोग सोचेगा गेंदबाज लोग कितना मजबूत है, कितना मजबूत है, कितना खतरा है गेंदबाज लोग का अड़का की। 9 रन 5 विकेट प्राप्त किया है। आप लोग जरूर सोचना चाहिए गेंदबाज की लाइनअप। यहां पर दूसरे रन भागने का कोशिश में, और रन आउट दोबारा, और एक बार नष्ट हो रही है विकेट। बिना गेंद सामने करते हुए बल्लेबाज लोग जा रही है डगआउट के अंदर। चिन्नू इस बार विकेट के साथ नई बल्लेबाज जर्सी नंबर 8 सिंगल बॉडी जर्सी नंबर 8 नो पे नाम की अभिषेक कमेंट्री पर अच्छी काम करने वाली। 500 रुपया मिलेगा, 500 रुपीज इनाम एक छक्के के लिए।
1000 रुपीस चक्के के लिए। उठा के मारने का कोशिश, लेकिन गेंद सीधा फील्डर की हाथ में। जो बाला की ऑफर थी 500 रुपया और शरद की ऑफर थी 1000 रुपीस, और इस ऑफर को तोड़कर क्या लेकर जा रही है डगआउट की अंदर। अच्छी शॉट थी, उठा के मारने का कोशिश किया। 48 रन की जरूरत है इस समय पर, बड़ी बड़ी शॉट की जरूरत है। और यहाँ पर 9 पे की इनिंग समाप्त हो रही है। 9 पे नाम की अभिषेक, 7 विकेट 10 रन। यहाँ पर दोस्तों YouTube पर देखते हुए दोस्तों लोग, आप लोग जरूर सोचना चाहिए गेंदबाज की कमाल। 10 रन 7 विकेट और सिंगल हाथ पर, सिर्फ एक हाथ में यहाँ पर कोशिश किया है और यहाँ पर गेंद को रोकने के लिए नाकामयाब। मिसफील्ड और 2 रन मिलेगा। एक तरफ संदीप, बाउंड्री छक्के की मदद जरूर चाहिए। ग्यारह पर शिवराज, ओ हो यहाँ पर बुमराह जैसी गेंदबाज कर रही है। विकेट टेकर गेंदबाज की प्रदर्शन शिवराज द्वारा। भारत टीम की बुमराह जैसी विकेट के ऊपर विकेट को गिरा रही है। यहाँ पर गिल्लिया उड़ चुका है और 8वां विकेट की पतन। 8 विकेट गिरा है। 9 विकेट के लिए यहाँ पर नई बल्लेबाज जर्सी नंबर 01। एक ही छक्के लगाए थे, 1 सिक्सर की रवि ಅವರಿಗೆ ಆಫರ್ ಬರ್ತಾ ಇದೆ। 100 ರೂಪಾಯಿ ಆಫರ್ ಮಧು ಸುದನ್ ಇವರಿಂದ, 500 ಶಿವಂ ಅವರ ಕಡೆಯಿಂದ, ಶಿವ ಅವರ ಕಡೆಯಿಂದ 500, ಮಧು ಅವರ ಕಡೆಯಿಂದ 1000 रुपीस। अपील किया है, अपील किया है, अपील किया है। देखना है क्या घोषणा, इस बार आउट की घोषणा। विकेट के पीछे मैंने पहले ही बताया था, पहला मैच पर बताया था, MS धोनी जैसे स्टंपिंग के साथ, कैच के साथ एक बढ़िया विकेट कीपिंग की प्रदर्शन को जारी कर रही है। आखिरी विकेट बाकी, ऑल आउट होने के लिए सिर्फ 1 विकेट बाकी है। AFC जब यहाँ पर हारने की पूरा सोच पर है। आखिरी विकेट बाकी, नई बल्लेबाज आखिरी विकेट के लिए वैशाख और गेंदबाज शिवराज विकेट के ऊपर विकेट प्राप्त कर रही है। और देखिए इस बार थ्रो गेंद की शैली को बदलकर लेग स्पिन की गेंदबाज की शैली को पेश कर रही है। आखिरी विकेट है, उनको मालूम है आखिरी विकेट और बड़ी शॉट मारने के लिए कोई नहीं है। ये सोच पर गेंदबाज की शैली बदलते हुए इस बार कप्तान शिवराज। ಮುಂದಿನ ಪಂದ್ಯಕ್ಕಾಗಿ IS गाइस ಮಂಜೇಶ್ವರ ವಿರುದ್ಧವಾಗಿ ಭೂಮಿ ಪುತ್ರ ಬೆಚ್ಚ ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ। ಅಂಕಣವನ್ನ ಮೈದಾನವನ್ನ ಪ್ರವೇಶ ಮಾಡಬೇಕು ಆದಷ್ಟು ಬೇಗನೆ। ಮೈದಾನದ ಒಳಭಾಗಕ್ಕೆ ಆದಷ್ಟು ಬೇಗನೆ ಎಲ್ಲ ಆಟಗಾರರು ಪ್ರವೇಶವನ್ನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ವಿ। ಸಮಯದ ಕೊರತೆ ಇದೆ, ಸಮಯದ ಅಭಾವ ಇದೆ। ನಿಮ್ಮ ರೌಂಡ್ ಅಪ್, ನಿಮ್ಮ ಸರ್ಕಲ್, ನಿಮ್ಮ ಮಾತುಕತೆಯನ್ನ ಆದಷ್ಟು ಬೇಗನೆ ಮುಗಿಸಿ ಆದಷ್ಟು ಬೇಗನೆ ಮೈದಾನದ ಒಳಭಾಗಕ್ಕೆ ಪ್ರವೇಶವನ್ನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ। ಮುಂದಿನ ಪಂದ್ಯ ಜಿದ್ದಾಜಿದ್ದಿನ ಹೋರಾಟ, ಸೆಮಿ ಫೈನಲ್ ಸುತ್ತಿಗಾಗಿರುವಂತಹ ಪಂದ್ಯ। IS ಗಾಯ್ಸ್ ತಂಡ ಗೆದ್ದಲ್ಲಿ ಸೂಪರ್ ಸೆಮಿ ಅನ್ನುವಂತ ಸುತ್ತಿಗೆ ಲಗ್ಗೆ ಹಾಕುವಂತ ಎಲ್ಲ ಅವಕಾಶವನ್ನ ಘಟಿಸಿಕೊಂಡು ಮುಂದಿನ ಪಂದ್ಯವನ್ನ ಆಡ್ತಾ ಇದೆ IS ಗಾಯ್ಸ್ ಮಂಜೇಶ್ವರ್। ಅವರ ವಿರುದ್ಧವಾಗಿ ಭೂಮಿ ಪುತ್ರ ಬೆಜ್ಜ ಏನಾಗಬಹುದು, ಸೆಮಿ ಫೈನಲ್ ಅನ್ನುವಂತ ಕನಸನ್ನ ನನಸು ಮಾಡ್ತಾರ IS ಗಾಯ್ಸ್ ತಂಡ? ಆ ಕನಸಿಗೆ ಬೆಂಕಿ ಹಚ್ಚುವಂತ
ಕಾರ್ಯವನ್ನ ಮಾಡ್ತಾರ ಭೂಮಿಪುತ್ರ ಬೆಜ್ಜ ತಂಡ. ಈ ಎಲ್ಲ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದೆ ಮುಂದಿನ ಪಂದ್ಯಕ್ಕೆ. ಈ ಪಂದ್ಯದ 4ನೇ ಓವರಿನ 4 ಚೆಂಡು. और बादशाह बदलाव हुआ है, क्षमा कीजिए इसके लिए. और फिर से पहला बागुड़ा क्रिकेटर्स पेश किया हुआ इस शानदार शाम की वक्त की शानदार मैच के लिए स्वागत करते हुए एएफसी जपू संघर्ष स्थिति पर है. आखिरी विकेट है और भी 1 ओवर बाकी, 7 गेंद बाकी है, लेकिन विकेट छोड़ने के लिए यहां पर नहीं है एएफसी जपू. आखिरी गेंद और आखिरी गेंद इस बार बिंदी गेंद होते हुए ओवर की समाप्त. 4 ओवर समाप्त होने के बाद रन संख्या कुल मिलाकर 15 में. आप लोग सोचिए दोस्तों कितना स्ट्रॉन्ग है, कितना मजबूत है गेंदबाज लोग के काम. 15 रन 9 विकेट, ऐसी बात जरूर ना देखा है. यहाँ पर चरित्र और इतिहास लिख रही है. बैला बागुड़ा समुदाय की मैच पर पहली बार ऐसे हो रही है. 15 रन 9 विकेट, जो इतिहास लिखते जा रही है काबंदा अड़का ने. और खराब गेंद देखना है इस बार, कोई मौका नहीं. डॉट डिलीवरी, डॉट हुआ इस बार. 5 गेंद बाकी. डुमका डिलीवरी, लेकिन अपील किया. बड़ी बात नहीं होगा काबंदा अड़का के लिए. जीतने का रास्ता उनको मिला है, दरवाजा भी खुला है, पॉइंट लेने का मौका भी उनके पास मिला है. तालमेल के साथ, शांत स्वभाव के साथ गेंदबाज फेंक रही है गेंदबाज किशोर. और रोलिंग वन, अंग्रेजी की बात पर रोलिंग के साथ खेल बोर्ड और विकेट के साथ ऑल आउट. 17 रन 17 रन पर ऑल आउट हुआ है एएफसी जपू. ये बढ़िया काम किया है गेंदबाज में, कमाल की गेंदबाज, अद्भुत काम किया है गेंदबाज में. 19 रन पर पकड़ा है. 48 रन की सवाल थी और सिर्फ 19 रन पर ऑल आउट किया है गेंदबाज लोग का, क्षेत्ररक्षण लोग का, अड़का टीम की काबंदा अड़का. कंग्रेचुलेशन, अभिनंदन. और आप लोग देख रही है यूट्यूब में हमारे साथ बहुत लोग इस मैच के लिए प्रोत्साहन सहकार दिया है. श्रवण, युविन, मंगलपाड़ी, मेघश्री, प्रणव, एमएस बेजा, वसंत, सुलता और आयुष, ऋष्विक, दिविशा बेजा. शरद ओसंगडी बंजेश्वर, यादव बेजा एंड फैमिली. निरंजन तोमिनाडु, भूमिपुत्र फ्रेंड्स बेजा. तुलसीदास ಮಂಜೇಶ್ವರ ಅಧ್ಯಕ್ಷರು ಬಾಗುಡ ಸಮಾಜ ಕೇಂದ್ರ ಸಮಿತಿ. वीरांजनेय फ्रेंड्स क्लब शिवाजी नगर बमराना. समन्वी एमएस डॉक्टर ऑफ बैलबागुड़ा. एनएस कंपनी डिजाइन वर्क्स, वंशी शशिकांत कड़ंबार. ಸತೀಶ್ ಮುಜಗಾವ್ ಹೋಳಿತಿನ ವೇದಿಕೆಯಲ್ಲಿ ಬರ್ತು ನಮ್ಮೊಟ್ಟಿಗೆ ಸಹಕಾರ ಮಾಡಿಕೊಂಡು ಕೇಳದಲ್ಲ. ಮುಂದಿನ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ನೋಪೆ ಲಾಂಬ್ಕಿ ಅಭಿಷೇಕ್,
ಮಧು ಅವರ ಎಸೆಗಾರಿಕೆ ಮುಂದುವರಿತಾ ಇದೆ. ಕಳೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಐಎಸ್ ಗೈಸ್ ತಂಡ ಗೆಲುವಿನ ಹಾದಿಯಲ್ಲಿ ದಾರಿಯಲ್ಲಿ ಸಾಗಿ ಬಂದ್ರೆ ಸೂಪರ್ ಸೆಮಿ ಅನ್ನುವಂತ ಎಲ್ಲ ಅವಕಾಶವನ್ನು ಗಳಿಸಿಕೊಳ್ತಾರೆ ಐಎಸ್ ಗೈಸ್. ಅಗಲ ಎಸೆತ ಘೋಷಣೆಯಲ್ಲಿ ಮಧು ವೇಗದ ಎಸೆಗಾರಿಕೆಯನ್ನ ನಡೆಸುವಂತ ಎಸೆಗಾರ. ಐಎಸ್ ಗೈಸ್ ಆಡಿದಂತ 3 ಪಂದ್ಯ 3 ಗೆಲುವು ಅವರ ಪಾಲಿಗೆ ಕಾಣ್ತಾ ಇದೆ. ಅವರ ವಿರುದ್ಧವಾಗಿ ಆಡ್ತಾ ಇದ್ದಾರೆ ಭೂಮಿ ಪುತ್ರ ಬೆಜ್ಜ. ಭೂಮಿ ಪುತ್ರ ಬೆಜ್ಜ 3 ಪಂದ್ಯ ಕೇವಲ 1 ಪಂದ್ಯದಲ್ಲಿ ಮಾತ್ರ 1 ಗೆಲುವನ್ನು ಸಾಧಿಸಿ ಅಂಕಪಟ್ಟಿಯಲ್ಲಿ 2 ಅಂಕ ಕಾಣ್ತಾ ಇದೆ. ಈ ಪಂದ್ಯವನ್ನ ಐಎಸ್ ಗೈಸ್ ತಂಡ ಗೆದ್ದಲ್ಲಿ ಸೂಪರ್ ಸೆಮಿ ಅನ್ನುವಂತ ಸುತ್ತಿಗೆ ಲಗ್ಗೆ ಹಾಕುವಂತ ಎಲ್ಲ ಅವಕಾಶ ಇದೆ ಐಎಸ್ ಗೈಸ್ ತಂಡಕ್ಕೆ. ಮಧು ಮತ್ತೊಮ್ಮೆ ಜೀತ್ ವಿರಾಟ್ ಅಜ್ಜು ಅವರ ಸಹೋದರ ಜೀತ್ ಅವರ ದಂಡುಗಾರಿಕೆ ಸಾಗ್ತಾ ಇದೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವಕ ಎಲ್ಲ ರೀತಿಯ ಚಟುವಟಿಕೆಯಲ್ಲಿ ನಮ್ಮೊಂದಿಗೆ ಇದ್ದು ನಮ್ಮೊಂದಿಗೆ ಸಹಕಾರವನ್ನ ಪ್ರೋತ್ಸಾಹವನ್ನ ಕೊಟ್ಟಂತ ವ್ಯಕ್ತಿ, ಶಾಂತ ಸ್ವಭಾವವನ್ನ ಹೊಂದಂತ ವ್ಯಕ್ತಿ ವಿರಾಟ್ ಅಜ್ಜು ಅವರ ಸಹೋದರ ವೀಕ್ಷಕರೇ, ಈ ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಕಾಸರಗೋಡು ಜಿಲ್ಲೆಯ ವಿಕೆಟ್ ನಷ್ಟವಾಗ್ತಾ ಇದೆ. ಭೂಮಿ ಪುತ್ರ ಬೆಜ್ಜ ತಂಡಕ್ಕೆ ಮೊದಲ ಆಘಾತ, ಮೊದಲ ವಿಕೆಟ್ ನಷ್ಟವಾಗ್ತಾ ಇದೆ. ಅನಿಲ್ ಅವರ ಸ್ಕೋರಿಂಗ್ ಪೆನಲ್ಸ್ ಆಗ್ತಾ ಇದೆ. ಮೊದಲ ವಿಕೆಟ್ ನಷ್ಟ 6 ಓಟಕ್ಕೆ ಮೊದಲ ವಿಕೆಟ್. ಚೆಂಡು ಎಷ್ಟು ಬಾಕಿ ಇದೆ? ಇನ್ನು ಕೂಡ 2 ಎಸೆತ ಬಾಕಿ ಇದೆ. ಮಧು ಅವರ ದಾಳಿ. ಮ್ಯಾನ್ ಆಫ್ ದ ಮ್ಯಾಚ್ ಇನ್ ಪ್ರೀವಿಯಸ್ ಮ್ಯಾಚ್. ಕಾಸರಗೋಡು ಜಿಲ್ಲೆ ಕಂಡಂತ ಓರ್ವ ಅತಿ ದೊಡ್ಡ ಬಿಸಿನೆಸ್ ಮ್ಯಾನ್. ನೀವು ಕೇಳಿರ್ತೀರಾ, ಜಿಒ, ಟಾಟಾ, ಅಂಬಾನಿ, ಟಾಟಾ ಬಿರ್ಲಾ. ಈ ರೀತಿಯಲ್ಲಿ ಕಾಸರಗೋಡು ಜಿಲ್ಲೆಯ ಅಂಬಾನಿ ಆಗಿರುವಂತ ತಾರು ದೊಡ್ಡ ಬಿಸಿನೆಸ್ ಮ್ಯಾನ್. ತಾರು ನಾಮ್ ಕಿ ತರ್ನಾಥ್ ಆರ್ಕೆ ತಂಡಕ್ಕೂ ಎನ್ನಿ ಪೊಸೂಟ್ ತಂಡಕ್ಕೂ ಅದೆಷ್ಟೋ ಪಂದ್ಯವನ್ನ ಆಡಿ ಅದೆಷ್ಟೋ ಪ್ರೀಮಿಯರ್ ಲೀಗ್ ಪಂದ್ಯಕೂಟಕ್ಕೆ ತಮ್ಮ ದಂಡುಗಾರಿಕೆಯಲ್ಲಿ ಎಸ್ತುಗಾರಿಕೆಯಲ್ಲಿ ತಮ್ಮ ಫೀಲ್ಡಿಂಗ್ ನಲ್ಲಿ ಮಿಂಚಿನ ಆಟವನ್ನ ಆಡಿದಂತ ಆಟಗಾರ ತಾರು ನಾಮ್ ಕಿ ತರ್ನಾಥ್ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ದ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಶಿವರಾಜ್. ಸೈಡ್ ಆಫ್ ಕಾಬಂದ ಅಡ್ಕ. ಮ್ಯಾನ್ ಆಫ್ ದ ಮ್ಯಾಚ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕ್ಯಾಮರಾಮ್ಯಾನ್ ಫೋಕಸ್ ಮಾಡಿ. ಥ್ಯಾಂಕ್ ಯು ತಾರು ಅವರೇ. ಭಾರತದ ದೊಡ್ಡ ಬಿಸಿನೆಸ್ ಮ್ಯಾನ್ ಅಂಬಾನಿ, ಟಾಟಾ ಬಿರ್ಲಾ ಅವರ ರೀತಿಯಲ್ಲಿ ಕಾಸರಗೋಡು ಜಿಲ್ಲೆಯ ಬಿಸಿನೆಸ್ ಮ್ಯಾನ್ ತಾರು ನಾಮ್ ಕಿ ತರ್ನಾಥ್. ಅಭಿಷೇಕ್ ನಾಮ್ ಕಿ ನೋಪೆ ಆದಷ್ಟು ಬೇಗನೆ ಬಂದು ನಮ್ಮೊಂದಿಗೆ ಸಹಕಾರವನ್ನು ಕೊಡಬೇಕು.
ಭಗತ್ ಅದೇ ರೀತಿಯಲ್ಲಿ ಭೂಮಿ ಪುತ್ರ ಬೆಜ್ಜ ಈ ಪಂದ್ಯದಲ್ಲಿ ಮರ್ತ ಮ್ಯಾಚ್ ಆಟಗಾರನಿಗಿರುವಂತಹ ಟ್ರಾಫಿ ಬಾಕಿ ಇದೆ. The scorecard is ತಂಡದ ಮೊತ್ತ 9. ವಿಕೆಟ್ ಮತ್ತೊಮ್ಮೆ ವಿಕೆಟ್ ನಷ್ಟವಾಗ್ತಾ ಇದೆ. ಮೊದಲ ಚೆಂಡಿಗೆ ವಿಕೆಟ್ ನಷ್ಟವಾಯಿತು. ಮತ್ತೊಮ್ಮೆ ಈ ಓವರಿನ ಮೂರನೇ ಚೆಂಡಿಗೆ ನಾಲ್ಕನೇ ವಿಕೆಟ್ ನಷ್ಟವಾಗ್ತಾ ಇದೆ. ಭೂಮಿ ಪುತ್ರ ಬೆಜ್ಜ ಮೊದಲ ಇನ್ನಿಂಗ್ಸ್ ನಲ್ಲಿ ತಮ್ಮ ಸಂಕಷ್ಟದ ಓಟವನ್ನ ಮುಂದುವರಿಸ್ತಾ ಇದ್ದಾರೆ. ಓಟವನ್ನ ಗಳಿಸುವಂತ ಸ್ಥಿತಿಯಲ್ಲಿ ಇದ್ದಾರೆ. ಐಎಸ್ ಗೈಸ್ ಈ ತಂಡದ ದಂಡು ಬ್ಯಾಟ್ ಮಿಸ್ ಆಗಿದೆ. ಏಡಾಂಡ ಇತ್ತಿನ ಆ ಒಂದು ಬ್ಯಾಟ್ ತೋಡ್ ಬಂದ್ರೆ ಕೇಳೋದಿಲ್ಲ. ಪವನ್ ಮಂಜೇಶ್ವರ್, ಪವನ್ ಮಿಲ್ಲರ್ ಆ ಬ್ಯಾಟ್ ಕಾತುಕೊಳ್ಳಿ. ಆ ಬ್ಯಾಟ್ ಏಡಾಂಡ ಇತ್ತಿನ ಕಂತು ಕೊಡು ಬಂದ್ರೆ ಕೇಳೋದಿಲ್ಲ. ತುಳು ಭಾಷೆ ಕಮೆಂಟ್ರಿ ಪಳ್ಳೆ ಅನ್ನುವಂತ ಮೆಸೇಜಸ್ ಸಂದೇಶ ಬರ್ತಾ ಇದೆ. ನಾಳೆ ದಿನ ಖಂಡಿತವಾಗ್ಲೂ ತುಳು ಭಾಷೆಯಲ್ಲಿ ನಿಮ್ಮ ಮುಂದೆ ಕಮೆಂಟ್ರಿ ಇರುತ್ತೆ. ನಾಲ್ಕು ಚೆಂಡು ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 9. ನಾಳೆಯ ಬೆಳಿಗ್ಗೆ ಮೊದಲ ಪಂದ್ಯವಾಗಿರುತ್ತೆ. 7:30 ಈ ಪಂದ್ಯಕೂಟ ಆರಂಭವಾಗಲಿದೆ. 7 ಗಂಟೆಗೆ ಕಾಂಡೆ ಸರಿಯಾದ 7 ಗಂಟೆಗೆ ಈ ಮ್ಯಾಚ್ ಶುರುವಾಪುಂಡು. ಫಸ್ಟ್ ಮ್ಯಾಚ್ ಏರಿಗೆ ಪನ್ಪುನಂಚಿನ ಮಾಹಿತಿ ಯಾನ್ ಕೊರ್ಪುಜಿ ಗೊಬ್ಬನ ಟೀಮ್. ಫಸ್ಟ್ ಮ್ಯಾಚ್ ಗೊಬ್ಬನಂಚಿನ ಟೀಮ್ 7 ಗಂಟೆಗೆ ನಮ್ಮ ಒಟ್ಟಿಗೆ ಒಪ್ಪೋಡು ಪನ್ಪುನಂಚಿನ ಮಾಹಿತಿ ನಿಕ್ಲೆ ಕೊರೋದಿಲ್ಲ. ಒಂದು ಸ್ಟ್ರಿಕ್ಟ್ ಆದ ಕಮಿಟಿ ಮುಖಿಲ್ನ ಕಡೆ ಈ ಒಂದು ಪಾತ್ರ ಬರೋದುಂಟು. 7 ಗಂಟೆಗೆ ಸರಿಯಾದ ನಿಖಿಲ್ ಉಪ್ಪೋಡು 7 ಚಂದು ಓಲ್ಡರ್. नौपे नाम की अभिषेक एलिद्रो वेदिके हत्र बन्नी. नौपे नाम की अभिषेक ಮುಂದಿನ ವೀಕ್ಷಣೆ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಕೋಗಿಲೆಯ ಕಂಠದ ಧ್ವನಿಯೊಂದಿಗೆ ನಿಮ್ಮ ಮುಂದೆ ನೌಪೆ ನಾಮ್ ಕಿ ಅಭಿಷೇಕ್. ಸ್ವಾಗತ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಮಗದೊಮ್ಮೆ ಈ ಸ್ವಾಗತ ಕೋರುತ್ತಾ ಈ ಪಂದ್ಯಕೂಟಕ್ಕೆ ಅತ್ಯುತ್ತಮವಾದಂತಹ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಈ ಒಂದು ಮನ್ನಂಗುದಿ ಮಿನಿ ಅಬ್ದುಲ್ ಖಾದರ್ ಸ್ಟೇಡಿಯಂ ನಲ್ಲಿ ಈ ಒಂದು ಪಂದ್ಯಕೂಟ ಚಂದು ಏಲರೆ ಒಲ್ಲರು ಬಲೆ ಅರ್ನನೆ ಲೆತ್ತನುಲ್ಲ ಮೂರನೇ ಓವರ್ ಪ್ರಗತಿಯಲ್ಲಿದೆ. ಮಧುಸೂದನ್ ಮೂರನೇ ಎಸೆತಗಾರನಾಗಿ ಚೆಂಡನ್ನ ಕೈಗೆ ಎತ್ತಿದ್ದಾರೆ. ಖಾತೆಯಲ್ಲಿ 15 ಗಳಿಕೆಯಾಗಿದೆ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ ಒಂದು ಮೈದಾನದಲ್ಲಿ. ಅಜ್ಜು ಮೆಮೋರಿಯಲ್ ಪಂದ್ಯಕೂಟ ಸಾಗಿ ಬರುವಂತ ವೇಳೆಯಲ್ಲಿ ಮಧುಸೂದನ್ ಕೈಗೆತ್ತಿದ್ದಾರೆ. ಮೂರನೇ ಓವರ್ನ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ ಮಧುಸೂದನ್ ರವರು. ಭೂಮಿ ಪುತ್ರ ಬೆಜ್ಜ ತಂಡದ ಆಟಗಾರ ಪ್ರತಾಪ್ ಸ್ವೀಪ್ ಮಾಡುವಂತ ಪ್ರಯತ್ನ ಸರ್ವೇಗದ ದಾಳಿಯನ್ನು ನಿಭಾಯಿಸಬೇಕಾಗಿದೆ. ಪ್ರತಾಪ್ ಆ ನಿಟ್ಟಿನಲ್ಲಿ ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ತಾ ಇಲ್ಲ.
ಮೂರನೇ ಓವರ್ನ ಮೂರನೇ ಚೆಂಡನ್ನ ಕೈಗೆತ್ತಿದ್ದಾರೆ. ಶೇಪ್ ಮಾಡುವಂತ ಪ್ರಯತ್ನ ಖಂಡಿತವಾಗ್ಲೂ ಇತ್ತು, ಆದರೆ ದೊಡ್ಡ ಮಟ್ಟದ ಸಂಪರ್ಕ ಕಾಣದೆ ಒಂದು ಓಟ ಬೈಮುಖೇನವಾಗಿ ಸಾಗ್ತಾ ಇದೆ. ನಮ್ಮ ಜೊತೆ ತೀರ್ಪುಗಾರರಾಗಿ ಶಿವಮಲ್ಲಿ, ಅದೇ ರೀತಿಯಲ್ಲಿ ಮಂಚು ಕಾರ್ಲೆ ಕೂಡ ಈ ಒಂದು ತೀರ್ಪುಗಾರರ ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ. 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ಮತ್ತೆ ಸೀಪ್ ಮಾಡುವಂತ ಪ್ರಯತ್ನ, ಅಲ್ಲಿ ಅನಗತ್ಯ ಓಟಕ್ಕೆ ಓಡಿ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. 10 ಎನ್ನುವಂತ ಆಟಗಾರ ಅನಗತ್ಯ ಓಟಕ್ಕೆ ಕೈ ಹಾಕಿದ್ರು. ಅನಗತ್ಯ ಓಟವನ್ನು ಓಡಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ ಈ ಬಾರಿ. ಕುತೂಹಲಕಾರಿ ಪಂದ್ಯಾಕೂಟ. 5ನೇ ಚೆಂಡು ಇದೆ ಮಧುರವರ ಕೈಯಲ್ಲಿ. ಖಂಡಿತವಾಗ್ಲೂ ಕಟ್ಟಿ ಹಾಕುವಂತ ಎಸೆತವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಜಾನ್ವೆ ಎಸೆತ ಖಂಡಿತವಾಗ್ಲೂ ಮಧುಸೂದನ ಈ ಒಂದು ಟೂರ್ನಮೆಂಟಿನ ಇವತ್ತಿನ ಟೂರ್ನಮೆಂಟಿನ 5ನೇ ಚೆಂಡನ್ನು ಎಸೆಯಬೇಕು. ಸರ್ವೇಗದ ದಾಳಿಗಾರ ಮಧು ಈ ಬಾರಿ ಖಂಡಿತವಾಗ್ಲೂ 5ನೇ ಚೆಂಡನ್ನ ನಿಭಾಯಿಸಬೇಕಾಗಿದೆ. ಹೊಸ ದಾಂಡಿಗ ಅಕ್ಷಿತ್. ಮೂರನೇ ಓವರ್ನ ಕೊನೆಯ ಚೆಂಡನ್ನು ಕೈಗೆತ್ತಿದ್ದಾರೆ. ಖಂಡಿತವಾಗ್ಲೂ ಈ ಮೈದಾನಲ್ಲಿ ಸಾಗು ಬರ್ತಾ ಇದೆ. ಖಂಡಿತವಾಗ್ಲೂ ಸೂರ್ಯ ಮುಳುಗುವಂತ ವೇಳೆ, ಖಂಡಿತವಾಗ್ಲೂ ಸೂರ್ಯ ಮುಳುಗುವಂತ ಸಮಯವಾಗಿದೆ. ಖಂಡಿತವಾಗ್ಲೂ ಸೂರ್ಯ ಮುಳುಗಿದರೆ ಜಗತ್ತೇ ಕತ್ತಲು, ತಂದೆ ತಾಯಿ ಇಲ್ಲದಿದ್ದರೆ ಜೀವನವೇ ಕತ್ತಲು. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಕೂಟ ಸಾಗಿ ಬರಬೇಕಾಗಿದೆ. ಸೂರ್ಯ ಮುಳುಗುವಂತ ಸಮಯವಾಗಿದೆ. ಈ ಒಂದು ಮೈದಾನದಲ್ಲಿ 3 ಓವರ್ ಮುಕ್ತಾಯದ ವೇಳೆಗೆ 4ನೇ ಓವರ್ ಪ್ರಗತಿಯಲ್ಲಿದೆ. ತಂಡದ ಖಾತೆಯಲ್ಲಿ 17 ಗಳಿಕೆಯಾಗಿದೆ. ಕುಂಬ್ಳೆಬೇಡಿ 17. ಗುರು ಈ ಬಾರಿ ಮನರಂಜನೆ ಚೆಂಡು, ಡಾಟ್ ಅಂಡ್ ಡೆಲಿವರಿ. ಕಿರಾನ್ ಮುನ್ನಾ ಆ ಒಂದು ಗೂಟ ರಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಕಿರಾನ್ ಮುನ್ನಾ ಈ ಪಂದ್ಯಾಕೂಟದಲ್ಲಿ ಅದೆಷ್ಟೋ ಪ್ರಶಸ್ತಿಯನ್ನ ಪಡೆದಂತ ಆಟಗಾರ. ಮತ್ತೆ ಕೂಡ ಸ್ವೀಪ್ ಮಾಡುವಂತ ಅಲ್ಲಿ ಕೊಂಚ ರೀತಿಯಲ್ಲಿ ವಿಫಲತೆ ಬಂದಂತಹ ಚೆಂಡು ನೋಡಿ. ಮುನ್ನಾರವರ ಈ ಒಂದು ಪಂದ್ಯಾಕೂಟವನ್ನು ನಾವು ಎಲ್ಲರೂ ಕೂಡ ಗಮನಿಸಿದ್ದೇವೆ. ಕಿರಾನ್ ಮುನ್ನಾ ಎನ್ನುವಂತ ಆಟಗಾರ ಅಂಡರಾಮ್ ಕ್ರಿಕೆಟಿನಲ್ಲಿ ಈ ಕಲ್ಲು ಮಣ್ಣು ತುಂಬಿದಂತಹ ಮೈದಾನದಲ್ಲಿ ಯಾವ ರೀತಿ ಪ್ರದರ್ಶನವನ್ನ ತೋರ್ಪಡಿಸ್ತಾ ಇದ್ದಾರೆ. ಫಾಸ್ಟ್ ಟ್ರ್ಯಾಕ್ ವಾಚ್ ಒಂದು ಸಂದೇಶರವರ ಕೈಗೆ ಸಿಕ್ಕಿತು. ಆದ್ರೆ ಆ ವಾಚ್ ನಮ್ಮ ಸದಸ್ಯರದ್ದು, ಅದನ್ನು ಕೊಟ್ಟು ಸಹಕರಿಸಿದ್ದಾರೆ ಸಂದೇಶರವರು. ಇದರೊಂದಿಗೆ 4ನೇ ಓವರ್ನ 4ನೇ ಚೆಂಡನ್ನ ಕೈಗೆತ್ತಿದ್ದಾರೆ ಗುರು ಪ್ರಸಾದ್. ಈ ಬಾರಿ ಮಂಗಳೂರು ಕಡೆಯಿಂದ ಕಾಸರಗೋಡು ಕಡೆಗೆ ಎಸೆಯಬೇಕಾಗಿದೆ. ದೊಡ್ಡ ಹೊಡೆತದಲ್ಲಿದ್ರು, ಆದರೆ ಕಾಸರಗೋಡು ಕಡೆಯಿಂದ ವಿಕೆಟ್ ಪತನಗೊಂಡಿದೆ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರುವಂತ ವೇಳೆ ಈ ಒಂದು ಮೈದಾನದಲ್ಲಿ ವಿರಾಟ್ ಅಜ್ಜು ಎನ್ನುವಂತ ಪಂದ್ಯಾಕೂಟವನ್ನು ಆಯೋಜಿಸಿದಂತಹ ಬೈಲಾ ಬಾಕುಡ ಪ್ರೀಮಿಯರ್ ಲೀಗ್ ಎನ್ನುವಂತ ಪಂದ್ಯಾಕೂಟ ಸಾಗಿ ಬರುವಂತ ವೇಳೆಯಲ್ಲಿ ಈ ಒಂದು ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ನಮ್ಮ ಮೀಡಿಯಾ ಚಾನೆಲ್ ಕೂಡ ಇದ್ದ ಚಾನೆಲ್ ಅನ್ನು ತೋರ್ಪಡಿಸುವಂತ ಕಾರ್ಯವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ನಾವು ಯಾವ ಕಡೆಯಲ್ಲಿ ನಮ್ಮ ಒಂದು ಮೊಬೈಲ್ ಇದೆ, ಆ ಮೊಬೈಲ್ ನಲ್ಲಿ ಯಾವ ಕಡೆ ನಾವಿದ್ದೇವೆ ಅಲ್ಲಿ ಈ ಒಂದು ಪಂದ್ಯಾಕೂಟವನ್ನ ವೀಕ್ಷಣೆ ಮಾಡುವಂತ ಅವಕಾಶವನ್ನು ನಮಗೆ ದಟ್ಟಿಸಿಕೊಟ್ಟಿದ್ದಾರೆ ನಮ್ಮ ಮೀಡಿಯಾ ಎನ್ನುವಂತ ಚಾನೆಲ್. ಗುರು ಈ ಬಾರಿ ಗುರು ಕೇವಲ ರೀಲ್ಸ್ ನಲ್ಲಿ ಮಾತ್ರವಲ್ಲ, ಕ್ರಿಕೆಟಿನಲ್ಲಿ ಕೂಡ ದೊಡ್ಡ ಜಿಪುಣತೆಯ ಆಟಗಾರ. ಖಂಡಿತವಾಗ್ಲೂ ಎಲ್ಲ ನೋಡಿ, ಈ ಜನರೇಷನ್ ನಲ್ಲಿ ಯಾವ ಮಟ್ಟಿಗೆ ಬೆಳೆಯುವ ಒಂದು ಅವಕಾಶ ಇದೆ ಆ ನಿಟ್ಟಿನಲ್ಲಿ ಬೆಳೆಯುತ್ತಾ ಇದ್ದಾರೆ ಗುರು. ರೀಲ್ಸ್ ಮ್ಯಾನ್, ಅದೇ ರೀತಿಯಲ್ಲಿ ಕ್ರಿಕೆಟ್ ಮೈದಾನದಲ್ಲಿ ಕೂಡ ಅವರ ಪಂದ್ಯಾಕೂಟ ಮುಂದುವರಿಸಿಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅತ್ಯುತ್ತಮವಾದ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಖಂಡಿತವಾಗ್ಲೂ ಈ ಸಮಾಜದಲ್ಲಿ ಅದೆಷ್ಟೋ ಕಬಡ್ಡಿ ಆಟಗಾರರು ಕೂಡ ಇದ್ದಾರೆ ಈ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ. ಅವರಿಗೆ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ.
ಶರತ್ ಪ್ರಥಮ ಇನ್ನಿಂಗ್ಸಿನ ಕೊನೆಯ ಓವರ್ ಪ್ರಗತಿಯಲ್ಲಿದೆ. ಶರತ್ ರವರು ಎಸೆತಗಾರನಾಗಿ 4ನೇ ಓವರ್ನ ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ. ಆಹಾ, ದೊಡ್ಡ ಹೊಡೆತ ಸ್ಕ್ವೇರ್ ಲಾಗಿ ಧಾವಿಸಿದಂತ ಚೆಂಡು ಒನ್ ಟಾಪ್ ಟು ಟಾಪ್ ಆಗ ಅಲ್ಲಿ 2 ಓಟವನ್ನು ಸಂಪೂರ್ಣಗೊಳಿಸುವಂತ ವೇಳೆಯಲ್ಲಿ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಖಂಡಿತವಾಗ್ಲು ಆ 2 ಓಟಕ್ಕೆ ಧಾವಂತ ಇತ್ತು. 2 ಓಟಕ್ಕೆ ಧಾವಂತ ಇರುವಾಗ ರನ್ ಔಟ್ ಎನ್ನುವಂತ ಸಂದರ್ಭ ಇತ್ತು. ಅಂಪೈರ್ ಕಾಲಿಂಗ್ ಔಟ್. ಎಸ್, ಥ್ಯಾಂಕ್ ಯು. ರನ್ ಔಟ್ ಮುಖೇನವಾಗಿ ಪೆವಿಲಿಯನ್ ಕಡೆಗೆ ಮರಳುತ್ತಿದ್ದಾರೆ. ಖಂಡಿತವಾಗ್ಲೂ ಅನಗತ್ಯ ಓಟಕ್ಕೆ ಸಿಲುಕಿ ವಿಕೆಟ್ ಅನ್ನ ಒಪ್ಪಿಸ್ತಾ ಇದ್ದಾರೆ. ಡಾಟ್ ಅಂಡ್ ಡೆಲಿವರಿ ಆಗಿ ಚುಕ್ಕಿ ಚೆಂಡಾಗಿ ಮಾರ್ಪಡುವಂತ ಸಂದರ್ಭ. 3ನೇ ಚೆಂಡನ್ನ ಎಸೆಯಬೇಕಾಗಿದೆ. ಶರತ್ ರವರ ಸರವೇಗದ ದಾಳಿ, ಮತ್ತೆ ಅಗಲವೆಸೆತ ಎಂಬ ಘೋಷಣೆ ಬರ್ತಾ ಇದೆ. ತೀರ್ಪುಗಾರ ಶಿವಮಣಿರವರಿಂದ ಅಗಲವೆಸೆತ ಎಂಬ ಘೋಷಣೆ ಬರುವಂತ ಸಂದರ್ಭದಲ್ಲಿ ತಂಡದ ಖಾತೆಯಲ್ಲಿ 22 22 ರನ್. ಕಾಟನ್ ಕ್ಯಾಚಿಗಾಗಿ ಪ್ರಯತ್ನ ಮಾಡಿದ್ರು, ಆದರೆ ಕೊಂಚ ರೀತಿಯಲ್ಲಿ ವಿಫಲತೆ. 1 ಓಟವನ್ನು ಕೂಡ ಸಂಪೂರ್ಣಗೊಳಿಸಿದ್ರು. ಖಂಡಿತವಾಗ್ಲೂ ಈ ಒಂದು ಪಂದ್ಯಾಕೂಟದಲ್ಲಿ ನಮ್ಮ ನೆರೆಯ ರಾಜ್ಯದ ಕರ್ನಾಟಕ, ನಮ್ಮ ಕೇರಳ ಗಡಿ ರಾಜ್ಯದ ನೆರೆಯ ರಾಜ್ಯವಾಗಿದ್ದ ಕರ್ನಾಟಕದಿಂದ ಕೂಡ ಇಲ್ಲಿ ಪಂದ್ಯಾಕೂಟವನ್ನ ಆಡುವಂತ ಆಟಗಾರರು ತುಂಬಾ ಇದ್ದಾರೆ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರುವಂತ ವೇಳೆಯಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಮನವಿ ಅಂತಿದೆ, ಮನವಿಯಲ್ಲಿ ಯಾವುದೇ ಪುರಸ್ಕಾರ ಬರ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ಳುತ್ತಾ ಇದೆ. ಚೆಂಡಿಗೂ ದಂಡಿಗೂ ಸಂಪರ್ಕ ಕಾಣದೆ ಚುಕ್ಕಿಯಾಗಿ ಪರಿವರ್ತನೆಗೊಳ್ತಾ ಇದೆ. 5ನೇ ಚೆಂಡನ್ನ ಕೈಗೆತ್ತಿದ್ದಾರೆ. ಈ ಬಾರಿ ಶರತ್ ದೊಡ್ಡ ಹೊಡೆತಕ್ಕೆ ಪ್ರಯೋಗವನ್ನು ಮಾಡಿದ್ರು, ಆದರೆ ಮಧುಸೂದನ್ ಓಡೋಡಿ ಬಂದು ತಮ್ಮ ಕ್ಷೇತ್ರ ರಕ್ಷಣೆಯನ್ನು ನಿಭಾಯಿಸಿದ್ರು. ಖಂಡಿತವಾಗ್ಲೂ ಇದು ಬೇಕಾಗಿದೆ, ವಿಕೆಟ್ ಬೇಟೆ. ಮಧುಸೂದನ್ ಎನ್ನುವಂತ ಆಟಗಾರ ಆ ಒಂದು ಐಎಸ್ ಗಾಯ್ಸ್ ತಂಡಕ್ಕೆ ಯಾವ ರೀತಿ ತಮ್ಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಮಧುಸೂದನ್ ಅದೇ ರೀತಿಯಲ್ಲಿ ಐಎಸ್ ಗಾಯ್ಸಿನ ಮ್ಯಾನೇಜರ್ ಪವನ್ ಅವರು ಕೂಡ ಇದ್ದಾರೆ ಈ ಒಂದು ಪಂದ್ಯಾಕೂಟದಲ್ಲಿ. ಶರತ್ ಅದೇ ರೀತಿಯಲ್ಲಿ ಶರತ್ ನನ್ನ ಪವನ್ ಅವರು ಕೂಡ ಇದ್ದಾರೆ ಈ ಒಂದು ಪಂದ್ಯಾಕೂಟದಲ್ಲಿ. ಅಗಲವೆಸೆತ ಎಂಬ ಘೋಷಣೆ ಬರ್ತಾ ಇದೆ. ಖಂಡಿತವಾಗ್ಲೂ ಈ ಒಂದು ಪಂದ್ಯಾಕೂಟದಲ್ಲಿ ಸಣ್ಣ ಪುಟ್ಟ ಮಕ್ಕಳು ಇವತ್ತು ಬೆಳಗಿನಿಂದ ಬಂದು ಸಂಜೆಯ ತನಕ ಈ ಒಂದು ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡಿ ಮರಳಿ ಮನೆಗೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಕೂಡ ಬನ್ನಿ ಇಂತ ಒಂದು ಪಂದ್ಯಾಕೂಟ ವೀಕ್ಷಣೆ ಮಾಡಿ. ಖಂಡಿತವಾಗ್ಲೂ ಮಕ್ಕಳು ಕೂಡ ಬಂದಿದ್ದೀರಿ ಈ ಒಂದು ಪಂದ್ಯಾಕೂಟಕ್ಕಾಗಿ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ ಹೆಚ್ಚುವರಿ ಆಗಿದೆ. 28 ಎನ್ನುವಂತ ಟಾರ್ಗೆಟ್ ಮೊತ್ತವಿದೆ. ಅನಿಲ್ ರವರೇ ಗಮನಿಸಿ ಯಾವ ರೀತಿ ಸಾಗಬಹುದು. ಖಂಡಿತವಾಗ್ಲೂ 30 ಚೆಂಡು ಇದೆ, 28 ಗಳಿಕೆಯಾಗಬೇಕಿದೆ. ಸಣ್ಣ ಮೊತ್ತವಿದೆ ಐಎಸ್ ಗಾಯ್ಸ್ ತಂಡ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರುವಂತ ವೇಳೆಯಲ್ಲಿ ಈ ಒಂದು ಮೈದಾನದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಖಂಡಿತವಾಗ್ಲೂ ಹಚ್ಚುವುದಾದರೆ ದೀಪವನ್ನ ಹಚ್ಚಿ ಬೆಂಕಿಯನ್ನಲ್ಲ, ಆರಿಸುವುದಾದರೆ ಒಬ್ಬರ ಬೇಸರವನ್ನ ಆರಿಸಿ ನಗುವನ್ನಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಗುಮುಖದೊಂದಿಗೆ ಈ ಒಂದು ಪಂದ್ಯಾಕೂಟವನ್ನ ವೀಕ್ಷಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂತ ಮಾತಿನೊಂದಿಗೆ 30 ಚೆಂಡಿನ ಮುಂದೆ ಬೇಕಾಗಿದೆ. 28 ಗಳಿಕೆ. ಯಾವ ರೀತಿ ಸಾಗಬಹುದು ಈ ಒಂದು ಪಂದ್ಯಾಕೂಟ?
ಎಸ್ ಖಂಡಿತ ಪತ್ತೂರವರ ಎಸೆದಗಾರಿಕೆ ಬಂದರಿ ನಗರ ಮಂಗಳೂರಿನಿಂದ ಆಗಮಿಸಿದಂತ ಆಟಗಾರ ಪಂತು ಈ ಬಾರಿ ನಮ್ಮ ಕಿರಣ್ ಮುನ್ನಕ್ಕೆ ಎಸೆತವನ್ನ ಎಸೆಯಬೇಕಾಗಿದೆ. ಕರಾವಳಿ ಕೋಸ್ಟಲ್ ಕಡೆಯ ಮುನ್ನ ಈ ಬಾರಿ ಸ್ಟ್ರೈಕರ್ ತುದಿಯಲ್ಲಿ ರೈಟ್ ಆರ್ಮ್ ಮುಹೂರ್ತ ತುದಿಯಿಂದ ತೀರ್ಪುಗಾರ ಶಿವಮಲಿಯರನ್ನು ಬಿಟ್ಟುಕೊಟ್ಟು ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ತುದಿಯಿಂದ ಆಹಾ ದೊಡ್ಡ ಹೊಡೆತ, ಚೆಂಡು ಸಾಗ್ತಾ ಇದೆ, ಚೆಂಡು ನೇರವಾಗಿ ಸಾಗಿದೆ ಬೌಂಡರಿ ಕಡೆಗೆ. ಜಾನ್ಮೆ ಆಟ ಖಂಡಿತವಾಗ್ಲು ಮುನ್ನ ಎನ್ನುವಂತ ಆಟಗಾರ ಕ್ರೀಸ್ ಕಚ್ಚಿ ನಿಂತರೆ ಈ ಪಂದ್ಯಕೂಟ ವಿಜಯಶಾಲಿಯಾಗಬಹುದು. ಕೇವಲ ದಂಡಿನಿಂದ ಮಾತ್ರವಲ್ಲ, ತಮ್ಮ ಎಸೆತಗಾರಿಕಾ ವಿಭಾಗದಲ್ಲಿ ಸರ್ವೇಗದ ದಾಳಿಯನ್ನು ನಿಭಾಯಿಸಿ ತಮ್ಮ ತಂಡಕ್ಕೆ ಯಾವ ರೀತಿ ಪ್ರದರ್ಶನವನ್ನ ತೋರ್ತಾ ಇದ್ದಾರೆ ಐಎಸ್ ಗಾಯ್ಸ್ ತಂಡಕ್ಕೆ. ಶರತ್ ಮಾಲೀಕತ್ವದ ತಂಡ ಐಎಸ್ ಗಾಯ್ಸ್ ತಂಡ, ಶರತ್ ಪವನ್ ಅದೇ ರೀತಿಯಲ್ಲಿ ಇಲಿಯಾಸ್ ಎನ್ನುವಂತ ಇವರ ಮಾಲೀಕತ್ವದ ತಂಡ ಈ ಒಂದು ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಖಂಡಿತವಾಗ್ಲೂ ಬೈಲಬಾಕುಡ ಪ್ರೀಮಿಯರ್ ಲೀಗ್ ನಲ್ಲಿ ತಂಡವನ್ನ ಖರೀದಿಸಿ ಐಎಸ್ ಗಾಯ್ಸ್ ಎನ್ನುವಂತ ತಂಡ ಸೆಮಿಫೈನಲ್ಗೆ ಲಗ್ಗೆಯನ್ನ ಇಟ್ಟಿದೆ. ಅಲ್ಲಿ ನಾನು ಹೇಳಿದ ಮಾತಿನ ತಕ್ಕಂತೆ ಬೌಂಡರಿ ಗೆರೆ ದಾಟಿದ. संदेश कॉलेज में लड़की नहीं है तो पढ़ने का क्या मजा है, कॉलेज में पढ़ने को लड़की नहीं है तो पढ़ने का क्या मजा है, क्रिकेट में सिक्सर नहीं है तो देखने का क्या मजा है. ಖಂಡಿತವಾಗಲೂ ಬಹಳಷ್ಟು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಪತ್ತು ಎನ್ನುವಂತ ಎಸೆತಗಾರ ಎರಡು ಚೆಂಡನ್ನು ಬೌಂಡರಿ ಆಗಿ ಬಿಟ್ಟರೆ ಮತ್ತೊಂದು ಚೆಂಡನ್ನ ಕಮ್ ಬ್ಯಾಕ್ ಎಸೆತವನ್ನ ಎಸೆಯಬೇಕಾಗಿದೆ. ಈ ಬಾರಿ ದೊಡ್ಡ ಹೊಡೆತ ಸಾಗಿ ಬರ್ತಾ ಇದೆ, ಅಲ್ಲಿ ಕೈಯಿಂದ ಹೋದಂತ ಚೆಂಡು ಬೌಂಡರಿ ಗೆರೆಗೆ ದಾಟುವಾಗ ಅಂಕಾಂಶ ಪಟ್ಟಿ ಇನ್ನೂ ಕೂಡ ಬಹಳಷ್ಟು ಗಳಿಕೆಯಾಗಿದೆ, 13 ಗಳಿಕೆಯಾಗಿದೆ. ಟಾರ್ಗೆಟ್ ಆರನೇ ಚೆಂಡು, ಅಲ್ಲಿ ಗಲ್ಲಿ ರೀಜನ್ ವಿಭಾಗದಲ್ಲಿ ಹೋದಂತ ಚೆಂಡು 2 ಓಟವನ್ನು ಕೂಡ ಸಂಪೂರ್ಣಗೊಳಿಸುವಂತ ಸಂದರ್ಭದಲ್ಲಿ ಇದರೊಂದಿಗೆ ಪ್ರಥಮ ಓವರ್ ಮುಕ್ತಾಯದ ವೇಳೆಗೆ 15 ಗಳಿಕೆಯಾಗಿದೆ. ಖಂಡಿತವಾಗಲ್ಲ ಐಎಸ್ ಗಾಯ್ಸ್ ಸ್ವಾತಂತ್ರ್ಯ ತಿಕ್ಕಿಂಡು 15. ಅಕ್ಷಿತ್ ಯಾವ ರೀತಿ ತಮ್ಮ ತಂಡಕ್ಕೆ ಆಸರೆಯಾಗ್ತಾರೆ. ಭೂಮಿಪುತ್ರ ಸಂಕಷ್ಟದ ತುದಿಯಲ್ಲಿದೆ, ಫಲವಾಗಿ ದಂಡಿಸಿದ್ರು. ಲಾಂಗ್ ಆಫ್ ರೀಜನ್ ನಲ್ಲಿ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಖಂಡಿತವಾಗ್ಲೂ ಯಾವ ರೀತಿ ಇನ್ನುಳಿದಂತ ಎಸೆತದಲ್ಲಿ ಯಾವ ರೀತಿ ಕಟ್ಟಿ ಆಗ್ತಾರೆ. ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಹೊಂದಾಣಿಕೆಯ ಜೊತೆಯಾಟ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಮತ್ತೆ ಕೂಡ ಎದುರಾಳಿ ತಂಡಕ್ಕೆ ಗಿಫ್ಟ್ ಅಂಡ್ ಡೆಲಿವರಿ. ಆಹಾ, ಈ ಮೈದಾನದಲ್ಲಿ ಬಹಳಷ್ಟು ಸುಂದರತೆಯ ಪಂದ್ಯಕೂಟ ಸಾಗಿ ಬರುವಂತಹ ವೇಳೆಯಲ್ಲಿ ഉയർത്തി അടിക്കുന്ന ശ്രമം ബാറ്റ് ആൻഡ് ഫോർച്യൂനറ്റ്ലി 1 റൺ ആഡ് ചെയ്യുമ്പോൾ വീണ്ടും വൈഡ് നൽകുകയാണ്. എന്താണ് ഈ ഒരു മത്സരം നമ്മൾ നാളെ കാണാനുള്ളത്? ഈ സുവർണ കിരീടം നേടാനുള്ള ജേതാക്കന്മാർ നാളെ മികച്ചമായ ഒരു മത്സരമാണ്. ಗಳಿಕೆಯಾಗಿ ಮುನ್ನಾದೇ ರೀತಿಯಲ್ಲಿ ಶರತ್ ರವರ ಅಲ್ಲಿ ಮನವಿಗೆ ಯಾವುದೇ ಪುರಸ್ಕಾರ. ದ್ವಿತೀಯ ಓವರ್ನ 4ನೇ ಚೆಂಡನ್ನ ಕೈಗೆತ್ತಿ ಅಕ್ಷಿತ್. ಈ ಬಾರಿ ಅಕ್ಷಿತ್ ರವರ ಎಸೆತಗಾರಿಕೆ ಮುಂದುವರಿತಾ. ಆಹಾ, ನಿಧಾನಗತಿಯ ಒಂದು
ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಖಂಡಿತವಾಗ್ಲೂ ಕ್ರಿಕೆಟಿನಲ್ಲಿ ಶಕ್ತಿ ಮಾತ್ರ ಸಾಲದು, ಯುಕ್ತಿ ಕೂಡ ಬೇಕು. ಆ ನಿಟ್ಟಿನಲ್ಲಿ ಯುಕ್ತಿ ಉಪಯೋಗಿಸಿ ಕಿರಣ್ ಮುನ್ನರವರು ಈ ಒಂದು ಪಂದ್ಯಾಕೂಟದಲ್ಲಿ ಸಜ್ಜಾಗಿದ್ದಾರೆ. ಈ ಬಾರಿ ಅಕ್ಷಿತ್ 5ನೇ ಚೆಂಡು, ಆಯ ತಪ್ಪಿದಂತ ಚೆಂಡು ಯಾವ ರೀತಿ ಎದುರಾಳಿ ತಂಡಕ್ಕೆ ಮತ್ತೆ ಕೂಡ ಅಂಕಾಂಶ ಪಟ್ಟಿ ಜೋಡಣೆಗೊಳ್ಳುವಂತ ಸಂದರ್ಭ. ಈ ಬಾರಿ ಬಲವಾಗಿ ದಂಡನೆ ಮಾಡಿದ್ರು, ಒನ್ ಟಪ್ ಚೆಂಡಾಗಿತ್ತು. ಆದ್ರೆ ದಂಡಿಗೂ ಚೆಂಡಿಗೂ ಸಂಪರ್ಕ ಕಾಣದೆ, ಅಲ್ಲಿ ದಂಡಿಗೂ ಚೆಂಡಿಗೂ ಸಂಪರ್ಕ ಕಾಣದೆ ಚೆಂಡು ಚುಕ್ಕಿಯಾಗಿದೆ. ಕೊನೆಯ ಒಂದು ಚೆಂಡನ್ನು ಕೈಗೆತ್ತಿದ್ದಾರೆ ಈ ಬಾರಿ ಅಕ್ಷಿತ್. ನಿಧಾನಗತಿಯ ಚೆಂಡು, ಇದರೊಂದಿಗೆ ದ್ವಿತೀಯ ಓವರ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ, 21 ಆಗಿದೆ. ಹದಿನೆಂಟು ಚೆಂಡಿನ ಮುಂದೆ ವಿಜಯಶಾಲಿ ತಂಡಕ್ಕೆ ಬೇಕಾಗಿದೆ 7 ಗಳಿಕೆ. 17 गेंद में 7 रन लक्ष्य कड़े हुआ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, 2 ಓಟವನ್ನ ಕೂಡ ಸಂಪೂರ್ಣಗೊಳಿಸಿದರು. 2 ಓಟ ಸಂಪೂರ್ಣಗೊಳ್ಳುವಾಗ 23 ಗಳಿಕೆಯಾಗಿದೆ. ಮುನ್ನುಗ್ಗಿ ಬಾರಿಸಿದ್ರು, ಕೊನೆಯ ಕ್ಷಣದಲ್ಲಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನದಲ್ಲಿದ್ರು. ಖಂಡಿತವಾಗ್ಲೂ ಕಿರಣ್ ಮುನ್ನ ಎನ್ನುವಂತ ಆಟಗಾರ ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಿತ್ತೂರ್ ಅವರ ಎಸೆತಗಾರಿಕೆ ಸಾಕಿ ಬರ್ತಾ ಇದೆ, ವೈಡ್ ಬರ್ತಾ ಇದೆ. ಇದರೊಂದಿಗೆ IS ಗಾಯ್ಸ್ ತಂಡ ಈ ಬಾರಿ ಸೆಮಿಫೈನಲ್ಗೆ ಲಗ್ಗೆ ಇಡ್ತಾ ಇದೆ. ವಿಕೆಟ್ ಪತನಗೊಳ್ತಾ ಇದೆ. ಖಂಡಿತವಾಗ್ಲೂ ನಿಮ್ಮ ಮ್ಯಾನೇಜರ್ ಹೇಳ್ತಾ ಇದ್ದಾರೆ ದಾಯ ವಿಕೆಟ್ ಕೊಟ್ಟು. ಮೂರು ಚೆಂಡು ಬಾಕಿ, 3 ಗಳಿಕೆಯಾಗಬೇಕಾಗಿದೆ. ಗುರು ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು ಗುರು. ಇದರೊಂದಿಗೆ ಪಂದ್ಯಾಕೂಟ ವಿಜಯಶಾಲಿಯಾಗಲು ಬೇಕು. ಗಮನಿಸಿ ಪವನ್ ರವರೇ, 2 ಬೇಕಾಗಿದೆ ವಿಜಯಶಾಲಿ ತಂಡಕ್ಕೆ. ನಗುಮುಖದ ವೀರ ಪವನ್, IS ಗಾಯ್ಸಿನ ಸದಸ್ಯ ಮಾಲೀಕ ಈ ಬಾರಿ ಖಂಡಿತವಾಗ್ಲೂ ಬೈಲಾ ಬಾಕುಡ ಎನ್ನುವಂತ ಪ್ರೀಮಿಯರ್ ಲೀಗ್ ನಲ್ಲಿ ತಮ್ಮ ತಂಡವನ್ನ ಖರೀದಿಸಿದಂತಹ ಅಣ್ಣ ತಮ್ಮಂದಿರು, ಅದೇ ರೀತಿಯಲ್ಲಿ ಇಲಿಯಾಸ್ ಕೂಡ ಇದ್ದಾರೆ ನಿಮ್ಮ ಜೊತೆ ಈ ಒಂದು ಪಂದ್ಯಾಕೂಟಕ್ಕೆ. ಪದರಾಡ ಇಟ್ಕೊಡ್ರ ಊರು ಬಿಡ್ದು ಪದರಾಡು ಬೋಡ ಏನೇ ರೆಡ್ ದಾದಾಪುರ ತೂಕ. ಖಂಡಿತ 12 ಚೆಂಡಿನ ಮುಂದೆ ಬೇಕಾಗಿದೆ 2 ಎನ್ನುವಂತ ಗಳಿಕೆ. ಯಾವ ರೀತಿ ಸಾಗಬಹುದು? ಗುರುಪ್ರಸಾದ್ ಸ್ಟ್ರೈಕರ್ ತುದಿಯಲ್ಲಿ ದೊಡ್ಡ ಹೊಡೆತ ಸಾಗಿ ಬರ್ತಾ ಇದೆ. ಆದರೆ ಇಲ್ಲಿ ವಿಕೆಟ್ ಪತನಗೊಳ್ತಾ ಇದೆ. ಪವನ್ ರವರಿಗೆ ಎದೆ ಬಡಿತವಿದೆ. ಬೇಕಾಗಿರುವುದು ಕೇವಲ 2. ಖಂಡಿತವಾಗ್ಲೂ ನಾವು ಒಂದು ಚೆಂಡಿನಲ್ಲಿ 22 ಗಳಿಕೆ ಮಾಡಿದಂತ ಸಂದರ್ಭ ಇದೆ CPL ಪಂದ್ಯಾಕೂಟದಲ್ಲಿ. ಆ ನಿಟ್ಟಿನಲ್ಲಿ ಈ ಪಂದ್ಯಾಕೂಟ ಸಾಗಬಹುದೇ? ಗಮನಿಸಿ, ಇದು ಕ್ರಿಕೆಟ್ ಪಂದ್ಯಾಕೂಟ. ಯಾವ ನಿಟ್ಟಿನಲ್ಲಿ ಸಾಗಬಹುದು? 11 ಚೆಂಡಿನ ಮುಂದೆ ಬೇಕು 2 ಗಳಿಕೆ. ಆಹಾ, ಮಧುಸೂದನ್ ಮಧುಕರ ವೃತ್ತಿ ನನ್ನದು. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಕೂಟದಲ್ಲಿ ಆಡ್ತಾ ಇದ್ದಾರೆ.
ವೈಡ್ ಆಗಿ ಮಾರ್ಪಡುವಾಗ ಪಂದ್ಯಕೂಟ ವಿಜಯಶಾಲಿಯಾಗಿದೆ ಟೀಮ್ ಐಎಸ್ ಗಾಯ್ಸ್. ಕಂಗ್ರಾಚುಲೇಷನ್, ಬೆಟರ್ ಲಕ್ ಫಾರ್ ಭೂಮಿಪುತ್ರ. ಇನ್ನು ಉಳಿದಂತಹ ಬರುವ ವರ್ಷದಲ್ಲಿ ನಾವು ಈ ಪಂದ್ಯಕೂಟವನ್ನ ಭೂಮಿಪುತ್ರ ಆಡಲಿದ ಒಂದು ಪಂದ್ಯಕೂಟವಾಗಿದೆ. ಪಂದ್ಯಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಹೀರೋ, ಇವತ್ತಿನ ಟೂರ್ನಮೆಂಟ್ ಹೀರೋ ಮಿಸ್ಟರ್ ಕಿರಣ್ ಮುನ್ನ. 3 ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡೆಕೊಂಡ ಆಟಗಾರ. ಈ ಒಂದು ಪಂದ್ಯಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ನೋಡಿ, ಕಳೆದ ಈ ಪಂದ್ಯಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ನೀಡಲಿಕ್ಕಿದ್ದಾರೆ. ಅರುಣನ್ನೇ ಮಂಜು ಅಂಚನೆ ರಂಜು ಮುಗ್ಲು ಮೂಜಲ್ಲ ಬಲೆಯನ್ನ ಕ್ರೀಡೆಯನ್ನು ಆಯೋಜಿಸಿದಂತ ಆಟಗಾರರು. ನೋಡಿ, ಇವತ್ತಿನ ಪಂದ್ಯಕೂಟದ ಕೊನೆಯ ಪಂದ್ಯಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಕಿರಣ್ ಮುನ್ನ. ಇದನ್ನು ನೀಡಲಿಕ್ಕೆ ಸಂದೇಶ್ ಮಂಜೇಶ್ವರ ವೀಕ್ಷಕ ವಿವರಣೆಗಾರರು. ಖಂಡಿತವಾಗ್ಲೂ ಹಲವಾರು ಭಾಷೆಯಲ್ಲಿ ವೀಕ್ಷಕ ವಿವರಣೆಯನ್ನು ನೀಡಬಲ್ಲಂತ ವ್ಯಕ್ತಿ ಸಂದೇಶ್ ಮಂಜೇಶ್ವರ. ಈ ಒಂದು ಪಂದ್ಯಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಕಲೆಕ್ಟ್ ಅನ್ನ ನೀಡಲಿಕ್ಕಿದ್ದಾರೆ ಸಂದೇಶ್ ಮಂಜೇಶ್ವರ ಕೋಗಿಲೆ ಕಂಠದ ವೀಕ್ಷಕ ವಿವರಣೆಗಾರ. ಖಂಡಿತವಾಗ್ಲೂ ನಾಳಿನ ದಿನ ಇಂಥ ಒಂದು ಪಂದ್ಯಕೂಟ ಸಾಗಿ ಬರಲಿ ಮುನ್ನರವರ ಕಡೆಯಿಂದ. ಎಲ್ಲರಿಗೂ ಗುಡ್ ನೈಟ್. ನಾಳೆಯ ಪಂದ್ಯಕೂಟಕ್ಕಾಗಿ ಬನ್ನಿ.